ನಾರವಿಯ ಅಧ್ಯಕ್ಷರು ಇಲ್ಲದಿದ್ದರೆ ಕಾರ್ಯದರ್ಶಿಯವರು ಜೊತೆಯಾಗಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ವಲಯದ ಅಧ್ಯಕ್ಷರು ಹಾಗೆ ಪುತ್ತೂರು ವಲಯದ ಅಧ್ಯಕ್ಷರು ಕೂಡ ಬಂದ್ರೆ ನಿಮ್ಮನ್ನ ವೇದಿಕೆಗೆ ಆಗಮಿಸ್ತೇವೆ. ಈಗಾಗಲೇ ನೀವು ಕಾರ್ಯಕ್ರಮದಲ್ಲಿ ಜೊತೆಯಾಗ್ತೇವೆ ಅಂತ ಹೇಳಿದ್ರಿ. ಪುತ್ತೂರು ತಾಲೂಕು ಸಂಘದ ಅಧ್ಯಕ್ಷರು ಕೂಡ ಬಂದಿದ್ರೆ ಜೊತೆಯಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ದರಗಿಳಿದು ಬಾ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ದರಗಿಳಿದು ಬಾ. ಬೆಳಗಿ ಬಾ ಹೊಳೆದು ಬಾ, ಬೆಳಗಿ ಬಾ ಹೊಳೆದು ಬಾ ಗಣಪತಿ. ಗಣಪತಿ ಮುಚ್ಚಿರುವ ಕತ್ತಲನ್ನು ದೂರ ಮಾಡುವ, ಮುಚ್ಚಿರುವ ಕತ್ತಲನ್ನು ದೂರ ಮಾಡು ಬಾ ಬಾ ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಆತ್ಮೀಯರೇ, ದೇವತಾ ಪ್ರಾರ್ಥನೆಯೊಂದಿಗೆ ನಮ್ಮ ಸಂಘದ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಈಗ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರನ್ನು ನಮ್ಮ ಮಾತೃ ಸಂಘದ ಅಧ್ಯಕ್ಷರಾಗಿರತಕ್ಕಂಥ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳೂ ಆಗಿರುವಂಥ ಸನ್ಮಾನ್ಯ ವಿ ಪ್ರಭಾಕರ ಹೆಗಡೆ ಹಟ್ಟಜಗುತ್ತು ಇವರು ಎಲ್ಲ ಗಣ್ಯರನ್ನು ಸ್ವಾಗತಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ದೇವರಾದಂತಹ ವೀರಮಾರುತಿಯನ್ನು ಪ್ರಾರ್ಥಿಸುತ್ತಾ, ಆತ್ಮೀಯರೇ, ನಾವೀಗ ಭಾಳ ಸಂಭ್ರಮದ ದಿನವನ್ನು ಕ್ಷಣವನ್ನು ಆಚರಿಸುತ್ತಿದ್ದೇವೆ ಅಂತೇಳಿದರೆ, ನಮ್ಮ ಹೆಗ್ಗಡೆ ಸಮಾಜ ಸಣ್ಣ ಸಮಾಜವಾದ ಹೆಗ್ಗಳಿಗೆ ಇರುವಂತಹ ಹಿರಿತನರಿರುವಂತಹ ಒಂದು ಸಮಾಜದ ಒಂದು ವಾರ್ಷಿಕ ಕ್ರೀಡಾಕೂಟವನ್ನು ನಾವು ಇವತ್ತಿಗೆ ಹಮ್ಮಿಕೊಂಡಿದ್ದೇವೆ. ತಿಳಿದರೆ ಸ್ವಾಗತಕ್ಕೆ ಮೊದಲು ನಾನು ಪ್ರಾಸ್ತಾವಿಕವೂ ಕೂಡ ಎರಡು ಮಾತಾಡ್ತೇನೆ. ಯಾಕೆಂತೇಳಿದರೆ ಮತ್ತೆ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಮಾತಾಡೋದು 2 ನಿಮಿಷದಲ್ಲಿ ಕೊನೆಗೊಳಿಸುವ ಕಾರಣ. ಒಂದು ಸಮಾಜ ಅಥವಾ ಒಂದು ಸಂಸ್ಥೆ ಅಥವಾ ಒಂದು ದೇಶ ಅಥವಾ ಒಂದು ರಾಜ್ಯ ಬೆಳವಣಿಗೆ ಆಗಬೇಕಾದ್ರೆ ಒಬ್ಬನಿಂದರೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ಅಲ್ಲಿ ಒಂದು ಮುಷ್ಟಿಯಿಂದ ಒಂದು ಬೆರಳಿಂದ ಕೆಲಸ ಆಗೋದಿಲ್ಲ, ಒಂದು ಮುಷ್ಟಿಯಿಂದ 5 ಬೆರಳಿದ್ದರೆ ಮಾತ್ರ ಕೆಲಸ ಆಗ್ತದೆ. ಹಾಗೆ ಹಿಂದಿನ ಕಾಲದಿಂದಲೂ ಅಲ್ಲಲ್ಲಿ ಸಂಘಟನೆಗಳನ್ನು ಮಾಡಿ ಒಂದು ಕೆಲಸ ಸಂಘಟನೆಗಳನ್ನು ಪ್ರಾರಂಭ ಮಾಡಿದರು. ಇನ್ನು ಮುಂದುವರಿಸಿಕೊಂಡು ಹೋಗುವುದು ನಮ್ಮ ಇಂದಿನ ಪರಂಪರೆಯ ಈಗಿನ ಹೆಗ್ಗಡೆ ಸಮಾಜ ಬಂಧುಗಳ ಒಂದು ಇದು. ಹಾಗೆ ನಾವು ಈ ವರ್ಷದ ಕ್ರೀಡಾಕೂಟ ಸ್ವಲ್ಪ ಲೇಟ್ ಆಯಿತು. ಯಾವಾಗಲೂ ವಾರ್ಷಿಕ ಮಹಾಸಭೆಯಿಂದ ಸ್ವಲ್ಪ ಮುಂದೆ ನಾವು ಮಾಡ್ತಿದ್ದೆವು. ಸ್ವಲ್ಪ ಲೇಟ್ ಆದರೂ ಅದ್ದೂರಿಯಿಂದ ಮಾಡಬೇಕು ಅಂತ ನಮ್ಮ ಯುವಕರೇ ಎಲ್ಲ ಇದರಿಂದ ನಾವು ಇವತ್ತೀಗ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಇವತ್ತಿನ ಕ್ರೀಡಾಕೂಟದ ಉದ್ಘಾಟಕರು ಈಗ ಒಂದು 10 ನಿಮಿಷದಲ್ಲಿ ಬರ್ತಾನೆ ಅಂತ ಹೇಳಿದ್ದಾರೆ, ನಮ್ಮೊಟ್ಟಿಗೆ ಸೇರ್ತೇನೆ ಕೊಡುತ್ತಾ ಹೇಳಿದ್ದಾರೆ ಅಂತ ಹೇಳಿದರೆ, ಮೋಹನ್ ದಾಸ್ ಹೆಗಡೆ ಅವರು ನಮ್ಮ ಹಿಂದೆ ಉಡುಪಿಯವರು ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರರಾಗಿದ್ದರು. ಈಗ ಒಂದು
ಸಂಘ ಸಂಸ್ಥೆಗಳಲ್ಲಿ ಏನಿದ್ರು ವಿದ್ಯಾರ್ಥಿಗಳಿಗೋಸ್ಕರ ನನ್ನ ಕೊಡುಗೆಯನ್ನು ಕೊಡುವಂತಹ ದಾನಿ. ನಮಗೆ ಇಡೀ ಮೆಡಲನ್ನು ಕೊಟ್ಟವರು. ಹೇಳಿದ ಕೂಡಲೇ ಪಬ್ಬಣ್ಣ ಏನಾಗಬೇಕು, ಮೆಡಲನ್ನು ಕೊಡಿ ಮೋಹನದಾಸ್ ಹೆಗಡೆ ಅಂತ ಹೇಳಿದ ಕೂಡಲೇ ನಾನು ಮತ್ತು ಸತೀಶ್ ಹೆಗಡೆ ಅವರು ಹೋದ ಕೂಡಲೇ ಹೇಳಿದರು, ಮೆಡಲ್ ನಿಮಗೆ ಟೈಮ್ಗೆ ಬಂದು ಬಿಡ್ತೇನೆ. ಎಷ್ಟು ಚಂದ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳಿದರೆ ಅವರು. ಒಂದು ಅದಕ್ಕೆ ಕುತ್ತಿಗೆ ಹಾಕುವಂಥ ಹುರಿಯನ್ನು, ಅದಕ್ಕೆ ಅಂಟಿಸುವಂಥ ನಮ್ಮ ಸ್ಟಿಕ್ಕರನ್ನು ಇಟ್ಟು ಅಚ್ಚುಕಟ್ಟಾಗಿ ಅವರು ಮನೆಯಲ್ಲಿ ತಂದು ಮುಟ್ಟಿಸುತ್ತಾರೆ. ಅವರಿಗೆ ಸೇರ್ತಾನೆ ಅಂತ ಹೇಳಿದ್ದಾರೆ. ಆದರೂ ಸ್ಥಿತಿಯಲ್ಲಿ ಅವರಿಗೆ ನಾನು ಸ್ವಾಗತ ಮಾಡುವುದು ನನ್ನ ಕರ್ತವ್ಯ. ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಇಂದಿನ ಈ ಕ್ರೀಡಾ ಜ್ಯೋತಿಯನ್ನು ಉದ್ಘಾಟನೆ ಮಾಡುವಂಥವರು ಅಂತ ಹೇಳಿದರೆ, ಈಗ ಗಡಿಗುರ್ಕಾರ್ ಇರುವುದು ಹೆಚ್ಚಿನ ಅಂಶ ಒಬ್ಬರೇ ನನ್ನ ಲೆಕ್ಕದಲ್ಲಿ. ನಮ್ಮ ಕಾಸ್ಟ್ನಲ್ಲಿ ಹೆಚ್ಚಿನವರು ಇಲ್ಲ. ಅರುಣ ಹೆಗ್ಡೆ ಅವರು, ಅವರ ಮಗ ಅಶ್ವತ್ಥ ಹೆಗ್ಡೆ ಅವರು ಈಗಾಗಲೇ ನಮಗೆ ಎಲ್ಲ ನಮ್ಮ ಏನೇ ಕಾರ್ಯಕ್ರಮ ಇರಲಿ ಹೆಚ್ಚಿನ ದಾನಿ ಆಗಿರುತ್ತಾರೆ. ಈ ಸಲದ ಕೂಡ ಸಂಘಟನೆಗೆ ಇದಕ್ಕೆ ನಮಗೆ ಕ್ರೀಡಾಕೂಟಕ್ಕೆ ನಮ್ಮ ಅರುಣ ಹೆಗಡೆಯವರು 25,000 ಕೊಟ್ಟು ಸಹಕರಿಸಿದ್ದಾರೆ. ಅವರು ಈಗ ನಮ್ಮ ಕ್ರೀಡಾ ಜ್ಯೋತಿ ಪ್ರಜ್ವಲನಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಅರುಣ ಹೆಗಡೆ ಅವರಿಗೆ ಆಡಳಿತ ಮುಕ್ತೇಶ್ವರರಾಗಿರತಕ್ಕಂಥ ವಿಶ್ವನಾಥ ಹೆಗಡೆ ಅವರು ಹೂಗುಚ್ಚ ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮುಕ್ತೇಶ್ವರರಾಗಿರ್ತಕ್ಕಂಥ ವಿಶ್ವನಾಥ ಹೆಗಡೆ ಅವರು ಹೂಗುಚ್ಚವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಇಂದಿನ ಈ ಕ್ರೀಡಾಕೂಟದ ಉಪಸ್ಥಿತಿಯಲ್ಲಿ ಇರುವರು ಹಾಗೆ ನಮ್ಮ ಕೆ ಶ್ಯಾಮ ಹೆಗಡೆ ಆಡಳಿತ ಮುಕ್ತರು. ಹೆಚ್ಚಿನ ಅಂಶ ಒಂದು 30 ವರ್ಷಗಳ ನಿರಂತರ ಇದರ ಆಡಳಿತ ಮುಕ್ತರಾಗಿ, ನಮ್ಮ ಸಂಘದ ಕಾರ್ಯದರ್ಶಿಯಾಗಿ, ನಮ್ಮ ದೇಶ ಸೇವೆ ಈಶ ಸೇವೆ ಅದಲ್ಲ, ಇದು ಈಶ ಸೇವೆ ಸಮಾಜ ಸೇವೆ ಅಂತ ಬಗೆದು ಕೆಲಸವನ್ನು ಮಾಡಿದಂತಹ ಶ್ಯಾಮ ಹೆಗಡೆಯವರು ಇಂದಿನ ಈ ವಯಸ್ಸಿನಲ್ಲಿ ಕೂಡ ನಮ್ಮ ಆಡಳಿತ ಮುಕ್ತಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ತಕ್ಕ ಸಮಯಕ್ಕೆ ಬಂದು ನಮಗೆ ಸಲಹೆ ಸೂಚನೆಗಳಿರ್ತಾರೆ, ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಾನು ಸಹ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಕರುಣಾಕರ ಹೆಗಡೆ ಅವರು ಮುಕ್ತೇಶ್ವರು ಹೂಗುಚ್ಚವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಇನ್ನೊಬ್ಬರು ಗೌರವ ಉಪಸ್ಥಿತಿ ಅಂತ ಹೇಳಿದ್ರೆ, ಈ ಕ್ರೀಡಾಕೂಟ ಜರುಗಲಿಕ್ಕೆ ನಾವಿಲ್ಲದಕ್ಕೆ ಸೇರ್ಲಿಕ್ಕೆ ಕಾರಣಕಾರಕಂತರವರು ಸದಾಶಿವ ಹೆಗಡೆ ಮಂಗಳೂರು ನಿವೃತ್ತ ಅಬಕಾರಿ ಅಧೀಕ್ಷಕರು. ಅವರು ಕೂಡ ಹಾಗೆ ಸಂಘದ ಅಧ್ಯಕ್ಷರಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಅವರು ಅಧೀಕ್ಷಕರಾಗಿ ಕೂಡ ಸರ್ಕಾರಿ ಸೇವೆಯಲ್ಲಿ ಹೆಸರು ಗಳಿಸಿದಂತಹ ವ್ಯಕ್ತಿ. ಅವರು ಕೂಡ ನಮಗೆಲ್ಲ ಸಲಹೆ ಸೂಚನೆಗಳು ನೀಡ್ತಾರೆ. ಗೌರವ ಸಲಹೆಗಾರರಾಗಿ ನಮ್ಮ ಸಂಘದಲ್ಲಿ ಇದ್ದಾರೆ. ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ರತ್ನಾಕರ ಎಂ ಹೆಗಡೆ ಇವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನೊಬ್ಬರು ನನ್ನ ಆತ್ಮೀಯರು ನಿರ್ದೇಶಕರು ಕ್ಯಾಂಪ್ಕೋ ಮಂಗಳೂರು ದಯಾನಂದ ಹೆಗಡೆ ಅವರು ಅಂತ ಹೇಳಿದರೆ ಇವರ ಬಗ್ಗೆ ಹೇಳಲಿಕ್ಕಿಲ್ಲ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನ್ನ ಜೀವನವನ್ನೇ ಸವೆಸಿದಂತಹ ವ್ಯಕ್ತಿ. ಈಗ ನಮ್ಮ ಸಮಾಜದಲ್ಲಿ ಉನ್ನತ ಒಂದು ಇದರಲ್ಲಿ ಕ್ಯಾಂಪ್ಕೋ ನಿರ್ದೇಶಕರಾಗಲಿ ಮೊನ್ನೆ ತಾನೇ ಆಯ್ಕೆಯಾದಂಥವರು ದಯಾನಂದ ಹೆಗಡೆ ಅವರು ನಮ್ಮ ಈ ಕ್ರೀಡಾಕೂಟ ಕೂಡ ನನ್ನ ಒಂದು ದೇಣಿಗೆ ಅಳಿಲ ಸೇವೆ ಇರಲಿ ಅಂತ ಕೊಟ್ಟಂತಹ ಮಹಾನ್ ವ್ಯಕ್ತಿ. ಅವರನ್ನು ನಾನು ಎಲ್ಲ ನಮ್ಮ ಸಮಾಜದ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಹಿರಿಯರಾಗಿರುವಂತಹ ಮುಕ್ತೇಶ್ವರು ಸದಾಶಿವ ಹೆಗಡೆ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸದಾಶಿವ ಹೆಗಡೆ ಅವರು. ಹಾಗೆ ಇನ್ನೊಬ್ಬರು ಶಿವಾನಂದ ಹೆಗಡೆ ಗೌರವ ಸಲಹೆಗಾರರು, ಹೆಗಡೆ ವಲಯ ಅಲಂಗಡಿ. ಇವರು ಕೂಡ ಹಾಗೆ ನಮ್ಮ ಹೆಗಡೆ ವಲಯದ ಅಲಂಗಡಿಯಲ್ಲಿ ಮೊನ್ನೆ ಸಭೆಯನ್ನು ಸೇರಿಸಿ ಅಚ್ಚುಕಟ್ಟಾಗಿ ಮಾಡಿದಂಥ ವ್ಯಕ್ತಿ. ನಮ್ಮ ಇದಕ್ಕೆ ಮೊನ್ನೆ ಕೃಷಿ ಇದರಲ್ಲಿ ಅವರು ಕೂಡ ಒಂದು ನಮ್ಮ ಜಿಲ್ಲಾ ಮಟ್ಟದ ಕೃಷಿ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ ಶಿವಾನಂದ ಹೆಗಡೆಯವರು. ಅವರ ಒಂದು ದೇಣಿಗೆಯನ್ನು ನಮ್ಮ ಈ ಸಂಘಕ್ಕೆ ನಮಗೆ ಕ್ರೀಡಾಕೂಟ ಕೂಡ ಕೊಟ್ಟಿದ್ದಂತಹ ವ್ಯಕ್ತಿ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಸುಂದರ ಹೆಗಡೆ ಅವರು ವೇಣೂರು ಇವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸುಂದರ ಹೆಗಡೆ ವೇಣೂರು ಸಂಘದ ಸದಸ್ಯರು. ಈ ಕಾರ್ಯಕ್ರಮಕ್ಕೆ ರೆಂಜಾಳದ ವಲಯದ ಅಧ್ಯಕ್ಷರು ಪ್ರಶಾಂತ್ ಇವರು ಕೂಡ ವೇದಿಕೆಗೆ ಜೊತೆಯಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನೊಬ್ರು ಹಿರಿಯರಾದಂತ ಈ 91ನೇ ಇಳಿ ವಯಸ್ಸಿನಲ್ಲಿಯೂ ನಮ್ಮ ಯುವಕರಂತೆ ಯುವಕರನ್ನು ಮಾಚಿಸುವಂತಹ ರೀತಿಯಲ್ಲಿ ಸರಿಯಾಗಿ 8 ಗಂಟೆಯ ಒಳಗೆ ಅಂತ ಹೇಳಿದ್ರೆ 7 ಗಂಟೆ 57 ನಿಮಿಷಕ್ಕೆ ದೇವಸ್ಥಾನದಲ್ಲಿ ಹಾಜರಾಗಿ ನಮ್ಮ ಸಾಧಾರಣ ಒಂದು 75 ವರ್ಷದಿಂದ ನಮ್ಮ ದೇವಸ್ಥಾನದಲ್ಲಿ ಸೇವೆಯನ್ನು ಮಾಡುವಂತಹ
ವ್ಯಕ್ತಿ ಇದ್ದರೆ ನಮ್ಮ ಸೂರ್ಯಣ್ಣ ಹೆಗಡೆಯವರು. ಅವರು ನೋಡಿ ಈ ವಯಸ್ಸಿನಲ್ಲಿ ಕೂಡ ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ನಲ್ಲಿ ಬಂದು ವೇದಿಕೆಯಲ್ಲಿ ಕುಳಿತು ಆಸೀನರಾಗಿ ನಮ್ಮ ವೇದಿಕೆಗೆ ಒಂದು ಶೋಭೆಯನ್ನು ತಂದಂಥ ವ್ಯಕ್ತಿ ಸೂರ್ಯಣ್ಣ ಹೆಗಡೆಯವರೇ, ತಮಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ದಯಾನಂದ ಹೆಗಡೆ ಸಂಘದ ಸದಸ್ಯರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಮಗೆ ಸಲಹೆಗಾರರಾಗಿ ನಮ್ಮ ಸಂಘಕ್ಕೆ ಕೈ ಜೋಡಿಸುವಂಥ ವ್ಯಕ್ತಿಗಳಿದ್ದರೆ ನಮ್ಮ 17 ವಲಯದ ಅಧ್ಯಕ್ಷರುಗಳು ನಾರಾವಿ ಇರ್ಬೋದು, ವೇಣೂರು ಇರ್ಬೋದು, ಕೊಕ್ರಾಡಿ ಇರ್ಬೋದು, ಅಲದಂಗಡಿ ಇರ್ಬೋದು, ಹಾಗೆ ನಮ್ಮ ಬೆಳವಾಯಿ ಇರ್ಬೋದು, ಬಾರ್ನಾಡಿ ಇರ್ಬೋದು, ಕಾರ್ಕಳ, ಕುಂಟಾಡಿ, ಹಾಗೆ ಅಜಕ್ಕಾರು, ಕರ್ತಲ, ಹೆಬ್ರಿ, ಹಾಲಾಡಿ ಎಲ್ಲ ವಲಯಗಳಿಂದ ಹೆಚ್ಚಿನವರು ಬಂದು ನಮಗೆ ಈ ವೇದಿಕೆ ಶೋಭೆಯನ್ನು ಕೊಟ್ಟಿದ್ದಾರೆ. ಎಲ್ಲ ವಲಯದ ಅಧ್ಯಕ್ಷರುಗಳು ವೇದಿಕೆಯಲ್ಲಿದ್ದವರಿಗೆ ಒಟ್ಟಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಇವರಿಗೆಲ್ಲರೂ ನಮ್ಮ ಮುಕ್ತೇಶ್ವರು ರೋಷನ್ ಹೆಗಡೆ ಅವರು, ಹಾಗೆ ಸುಶಾಂತ್ ಹೆಗಡೆ ಅವರು, ರಾಘವ್ ಹೆಗಡೆ ಅವರು, ಉಮೇಶ್ ಹೆಗಡೆ ಅವರು, ನಮ್ಮ ಸಂಘದ ಸದಸ್ಯರು, ಹಾಗೆ ಮುಕ್ತೇಶ್ವರು ಇವರೆಲ್ಲರೂ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಹಾಗೆ ನಮಗೆ ಹರೀಶ್ ಹೆಗಡೆ ಅವರು, ಯುವ ಜನಾಂಗ ಇಲ್ಲ ಇದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯುವ ಘಟಕದ ಅಧ್ಯಕ್ಷರಾದ ಕಾರ್ಯದರ್ಶಿಯವರು ವೇದಿಕೆಯಲ್ಲಿದ್ದಾರೆ, ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಮಹಿಳಾ ಘಟಕದ ಪರವಾಗಿ ನಮ್ಮ ಚೇತನರವರಿದ್ದಾರೆ ವೇದಿಕೆಯಲ್ಲಿ, ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಆತ್ಮೀಯರೇ, ನಾವು ಇಲ್ಲಿ ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಇರುವ ಗಣ್ಯರು ಬಂದರೆ ಶೋಭೆಯಲ್ಲ. ಕಾರ್ಯಕ್ರಮಕ್ಕೆ ಹಿರಿಯರು, ಕಿರಿಯರು, ಕ್ರೀಡಾಪಟುಗಳು, ನೋಡುವವರು ಎಲ್ಲ ಬಂದರೆ ಮಾತ್ರ ಒಂದು ಕಾರ್ಯಕ್ರಮ ಶೋಭೆಯನ್ನು ತರ್ತದೆ ಅಂತ ನಮ್ಮ ಕಿರಿಯರು ಕೂಡಕ್ಕೆ ಹಲವಾರು ಹಿರಿಯರಿರ್ಬೋದು ಅಂತ ಹೇಳಿದರೆ, ನಾವಿವತ್ತೀಗ 1 ವರ್ಷದಿಂದ ಸಾಧಾರಣ 90-100 ವರ್ಷದವರು ಯಾರಿದ್ದಾರೆ. ಈಗ ಸೂರ್ಯಣ್ಣ ಹೆಗಡೆ ಬಂದದ್ರಲ್ಲಿ 91ನೇ ವರ್ಷ. ಅವರಿಗೂ ಕೂಡ ವೇಗದ ನಡಿಗೆ ಮತ್ತು ಶಾರ್ಟ್ ಪುಟ್ ಸ್ಪರ್ಧೆಯನ್ನು ಇಟ್ಟಿದ್ದೇವೆ. 1ರಿಂದ 100 ಎಷ್ಟು ಬದುಕಿರುವ ಹಿರಿಯರಿದ್ದಾರೆ, ಅವರಿಗೆಲ್ಲ ಇಲ್ಲಿಗೂ ಒಂದು ಕ್ರೀಡಾ ಸ್ಪರ್ಧೆಗಳನ್ನು ಇಟ್ಟಿದ್ದೇನೆ. ಬಂದವರಿಗೆ, ಹಿರಿಯರಿಗೆ, ಕಿರಿಯರಿಗೆ, ಕ್ರೀಡಾಪಟುಗಳಿಗೆ ಎಲ್ಲರಿಗೂ ನಾನು ಸ್ವಾಗತ ಮಾಡ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹನುಮಾನ್. ಹಾಗೆ ಕಾರ್ಕಳ ವಲಯದ ಅಧ್ಯಕ್ಷರು ಪ್ರಶಾಂತ್ ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಇವರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಸ್ವಾಗತವನ್ನು ಬಯಸಿದಂಥ ನಮ್ಮ ಸಂಘದ ಅಧ್ಯಕ್ಷರಾಗಿರತಕ್ಕಂಥ ಶ್ರೀ ಪ್ರಭಾಕರ್ ಹೆಗಡೆ ಅವರಿಗೂ ಕೂಡ ನಮ್ಮ ಸಮಾಜದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ನಮ್ಮ ಕಾರ್ಯದರ್ಶಿಯವರಾದಂಥ ಶಿವರಾಜ್ ಹೆಗಡೆಯವರು ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಅವರನ್ನು ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂಥ ಶಿವರಾಜ್ ಹೆಗಡೆಯವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ಅವರಿಗೆ ಉಮೇಶ್ ಹೆಗಡೆಯವರು ಪುಷ್ಪವನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘದ ಸದಸ್ಯರಾಗಿರುವಂತಹ ಸುಂದರ ಹೆಗಡೆ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದ್ದಾರೆ. ಇವರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಆತ್ಮೀಯರೇ, ದೀಪ ಬೆಳಗಿಸುವುದಕ್ಕಿಂತ ಮೊದಲು ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯ ಆಡಳಿತ ಮುಕ್ತಸ್ಥರಾಗಿರತಕ್ಕಂಥ ಶ್ರೀ ಶ್ಯಾಮ ಹೆಗಡೆಯವರು ನಮ್ಮನ್ನು ಉದ್ದೇಶಿಸಿ ಶುಭ ಹಾರೈಕೆಯ ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸರ್ವ
ವಿಘ್ನ ವಿನಾಶಕನಾದಂಥ ಮಹಾಗಣಪತಿಯ ಪಾದ ಪದ್ಮಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ನಮ್ಮೆಲ್ಲರ ತಾಯಿಯಾದಂಥ ದುರ್ಗಾಪರಮೇಶ್ವರಿ ತಾಯಿಯ ಅಡಿದಾವರಿಗಳಿಗೆ ವಂದಿಸಿಕೊಳ್ಳುತ್ತಾ ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ವೀರಮಾರುತಿಯ ಸನ್ನಿಧಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಈ ಮೂಡುಬಿದಿರೆಯ ಎಲ್ಲ ಪಾವಿತ್ರ ಸಾನ್ನಿಧ್ಯಗಳಿಗೆ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘ ರಿಜಿಸ್ಟರ್ಡ್ ಕೋಟೆಬಾಗಿಲು ಮೂಡುಬಿದಿರೆ ಇದರ ಕ್ರೀಡೋತ್ಸವದ ಬಹಳ ಸಂಭ್ರಮದ ಸಮಾರಂಭದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಈ ಒಂದು ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ನಮ್ಮ ಆತ್ಮೀಯರು ಇಂಟರ್ನ್ಯಾಷನಲ್ ಕ್ರೀಡಾಪಟು ಶ್ರೀಯುತ ಪ್ರಭಾಕರ್ ಹೆಗಡೆಯವರೇ, ಇನ್ನು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವಂಥ ಶ್ರೀ ಮೋಹನ್ ದಾಸ್ ಹೆಗಡೆ ಸಂಚಾಲಕರು ವೇಣೂರು ವಲಯ ಇವರೇ, ಮುಖ್ಯವಾಗಿ ಕ್ರೀಡಾಜ್ಯೋತಿ ಪ್ರಜ್ವಲನೆಯನ್ನು ಮಾಡಲಿರುವ ಅರುಣ್ ಹೆಗಡೆ ಗಡಿಕಾರರು ಕುಳಂಜಿರೋಡಿ ಗುತ್ತು ಬಳಂಜ. ಮುಖ್ಯವಾಗಿ ಒಂದು ವಿಷಯವನ್ನು ನಾನು ಹೇಳಬೇಕಾಗ್ತದೆ. ಇವರ ಸುಪುತ್ರರಾಗಿರತಕ್ಕಂಥ ಅಶ್ವಥ್ ಹೆಗಡೆ ನಮ್ಮ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕ್ರೀಡೋತ್ಸವಕ್ಕೂ ಕೂಡ ನಾವು ಏನೂ ಕೇಳಲಿಲ್ಲ, ಅವರ ದೇಣಿಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ಒಂದು ಸ್ಕಾಲರ್ಶಿಪ್ಪಿಗೆ ಸುಮಾರು 4 ಲಕ್ಷಗಳಷ್ಟು ದೇಣಿಗೆ ಮಾಡುವುದಕ್ಕೆ ಅವರು ಪೂರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂತ ಅರುಣ್ ಹೆಗಡೆಯವರೇ, ನಮ್ಮ ಮುಖ್ಯವಾಗಿ ಪ್ರಭಾಕರ್ ಹೆಗಡೆಯವರು ಹೇಳಿದ ಹಾಗೆ ನಮ್ಮ ಯುವ ಸಂಘಟನೆಯನ್ನು, ಯುವ ಕ್ರೀಡಾ ಪ್ರತಿಭೆಗಳನ್ನು ಒಟ್ಟು ಸೇರಿಸಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘದ ಆ ಒಂದು ಕ್ರೀಡಾಕೂಟವನ್ನು ಮಾಡಬೇಕು ಎನ್ನುವಂಥ ಪರಿಕಲ್ಪನೆಯೊಂದಿಗೆ ಸುಮಾರು 25-30 ವರ್ಷಗಳ ಹಿಂದೆ ಅವರು ಅಧ್ಯಕ್ಷರಾಗಿದ್ದಾಗ ನಾನು ಕಾರ್ಯದರ್ಶಿಯಾಗಿದ್ದೆ. ಈ ಒಂದು ಕ್ರೀಡಾಕೂಟದ ಆ ಒಂದು ಪ್ರಾರಂಭವನ್ನು ಅವರು ಮಾಡಿದ್ದಾರೆ ಅಂತ ನನ್ನ ಆತ್ಮೀಯರಾದಂಥ ಸದಾಶಿವ ಹೆಗಡೆಯವರೇ, ನಮ್ಮ ಸಮಾಜದ ಹೆಮ್ಮೆಯ 3 ಸಲ ಕ್ಯಾಂಪ್ಕೋ ನಿರ್ದೇಶಕರಾಗಿ ನಮ್ಮ ಸಮಾಜದ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಪ್ರೋತ್ಸಾಹಕರಾದಂಥ ದಯಾನಂದ ಹೆಗಡೆಯವರೇ, ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘದ ಎಲ್ಲ ವಲಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ನಮ್ಮ ದೇವಸ್ಥಾನದ ಎಲ್ಲ ಮೊಕ್ತೇಸರರೇ, ಇವತ್ತಿನ ಮುಖ್ಯ ಕೇಂದ್ರ ಬಿಂದುಗಳಾಗಿರತಕ್ಕಂಥ ಇವತ್ತಿನ ಕ್ರೀಡೋತ್ಸವದಲ್ಲಿ ಭಾಗವಹಿಸುವಂಥ ಎಲ್ಲ ಪಟುಗಳೇ, ಕ್ರೀಡಾ ಅಪೇಕ್ಷಿತರೆ, ನಾನು ಇದು ಭಾಷಣ ಮಾಡುವ ಸಮಯ ಅಲ್ಲ, ಶುಭವನ್ನು ನಾವು ಮಾತ್ರ ಬಯಸಬೇಕಾಗಿದೆ. ಖಂಡಿತವಾಗಿಯೂ ನಮ್ಮ ಸಂಘಟನೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘ, ಈ ಒಂದು ಸಂಘದ ಈ ಒಂದು ಕ್ರೀಡೋತ್ಸವ ಇದು ನಮಗೆ ಹೆಮ್ಮೆಯ ಒಂದು ಕ್ರೀಡೋತ್ಸವ. ಇಲ್ಲಿ ಭಾಗವಹಿಸುವಂಥ ಎಲ್ಲ ಯುವ ಪ್ರತಿಭೆಗಳು, ಕ್ರೀಡಾ ಪ್ರತಿಭೆಗಳು ನಮ್ಮ ಶಕ್ತಿಗಳು, ನಮ್ಮ ಸಮಾಜದ ಶಕ್ತಿಗಳು. ಆದ್ದರಿಂದ ನಾವೆಲ್ಲರೂ ಒಂದು ಮನಸ್ಸಿನಿಂದ, ಒಂದೇ ತಾಯಿಯ ಮಕ್ಕಳ ಹಾಗೆ ವೀರಮಾರುತಿಯ ಭಕ್ತರು ಒಂದೇ ಎನ್ನುವಂಥ ಭಾವನೆಯಿಂದ ನಾವೆಲ್ಲರೂ ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘ ನಾವೆಲ್ಲರೂ ನಾವೆಲ್ಲರೂ ಬಂಧುಗಳು ಎನ್ನುವಂಥ ಭಾವನೆಯಿಂದ ನಾವು ಇದರಲ್ಲಿ ಭಾಗವಹಿಸೋಣ. ಇದಕ್ಕೆ ಶುಭವನ್ನು ನಾನು ಮತ್ತೊಮ್ಮೆ ಆ ವೀರಮಾರುತಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಿಘ್ನವಾಗಿ ನಡೆಸಿಕೊಂಡು ಹೋಗಲಿ ಅಂತೇಳಿ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹನುಮಾನ್. ಪ್ರೋತ್ಸಾಹದ ಮಾತುಗಳನ್ನಾಡಿ ಶುಭ ಹಾರೈಸಿದ ಶ್ರೀ ಶ್ಯಾಮ ಹೆಗಡೆಯವರಿಗೆ ನಮ್ಮ ಎಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ನಮ್ಮ ಅಧ್ಯಕ್ಷರಾದಂಥ ಪ್ರಭಾಕರ್ ಹೆಗಡೆಯವರು ಹೇಳಿದ ಹಾಗೆ ಒಂದು 25-30 ವರ್ಷಗಳ ಹಿಂದೆ ನಮ್ಮ ಸಮಾಜ ಬಾಂಧವರಿಗಾಗಿ ಕ್ರೀಡಾಕೂಟವನ್ನು ಆರಂಭಿಸುವ ಒಂದು ಪ್ರಕ್ರಿಯೆಯನ್ನು ಆರಂಭಿಸಿದಂಥ ಸನ್ಮಾನ್ಯ ಸದಾಶಿವ ಹೆಗಡೆಯವರು, ಅವರಾಗ ಅಧ್ಯಕ್ಷರಾಗಿದ್ದಾಗ ಶ್ಯಾಮ ಹೆಗಡೆಯವರು ಆಗಿದ್ದರು. ನಾನು ಅಧ್ಯಕ್ಷನಾಗಿದ್ದಾಗ ಶ್ಯಾಮ ಹೆಗಡೆಯವರು ಕಾರ್ಯದರ್ಶಿ ಆಗಿದ್ದರು. ಸದಾಶಿವ ಹೆಗಡೆಯವರ ಅತ್ತೆ ಶ್ರೀಮತಿ ಗುಲಾಬಿ ಹೆಗ್ಗಡ್ತಿಯವರು ಅಧ್ಯಕ್ಷರಾಗಿದ್ದಾಗ ಕೂಡ ಶ್ಯಾಮ ಹೆಗಡೆಯವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು. ಈಗ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ನಮ್ಮ ಹಿರಿಯರು, ಗೌರವ ಸಲಹೆಗಾರರು ಆಗಿರತಕ್ಕಂಥ ನಿವೃತ್ತ ಅಬಕಾರಿ ಅಧೀಕ್ಷಕರು ಶ್ರೀ ಸದಾಶಿವ ಹೆಗಡೆಯವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವೀರಮಾರುತಿಗೆ ನಮಿಸುತ್ತಾ, ಅಧ್ಯಕ್ಷರೇ ಹಾಗೂ ಸಮಾಜ ಬಾಂಧವರೇ, ಈಗಾಗಲೇ ಹಿಂದಿನ ಎಲ್ಲ ಭಾಷಣಗಾರರು ಹೇಳಿದ ಹಾಗೆ ಸುಮಾರು 30-35 ವರ್ಷಗಳ ಹಿಂದೆ ನಾನು ಈ ಸಂಘದ ಅಧ್ಯಕ್ಷನಾಗಿದ್ದ ಸಂದರ್ಭ ಶ್ಯಾಮ ಹೆಗಡೆ ಅವರು ಕಾರ್ಯದರ್ಶಿಯಾಗಿದ್ದರು. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದು ಕ್ರೀಡಾ
ಪ್ರೋತ್ಸಾಹಕ ಒಂದು ದತ್ತಿ ನಿಧಿ ಇತ್ತು. ಅದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಯಾರಾದರೂ ಭಾಗವಹಿಸಿದರೆ ಅವರಿಗೆ ಆ ಒಂದು ಬಹುಮಾನವನ್ನು ಕೊಡಲಾಗ್ತಿತ್ತು. ಆ ವರ್ಷ ಯಾರೂ ರೀತಿಯಂಥ ಕ್ರೀಡಾಪಟುಗಳು ದೊರಕದ ಹಿನ್ನೆಲೆಯಲ್ಲಿ ನಾನು ಮತ್ತು ಶ್ಯಾಮೇಗೌಡ ಅವರು ಆಲೋಚನೆ ಮಾಡಿದ್ದು, ನಾವೇ ಒಂದು ಕ್ರೀಡಾಕೂಟವನ್ನು ನೆರವೇರಿಸಿ ಅದರಲ್ಲಿ ಯಾರು ಮೊದಲಿಗರಾಗ್ತಾರೆ ಅವರಿಗೆ ಆ ಪ್ರೈಸನ್ನು ಕೊಡುವುದೆಂದು. ಹಾಗೆ ಇದೇ ಬಟಗೇರಿ ಮೈದಾನದಲ್ಲಿ ನಮ್ಮ ಮೊದಲ ಕ್ರೀಡಾಕೂಟ ನೆರವೇರಿತ್ತು. ಆವಾಗ ಸಂಘದಲ್ಲಿ ಇಂಥ ಎಷ್ಟು ಬೆಳವಣಿಗೆ ಆಗಿರಲಿಲ್ಲ. ಆದರೂ ಕೂಡ ನನ್ನ ನೆನಪು ಸರಿ ಇದ್ದರೆ 108 ಮಂದಿ ಭಾಗವಹಿಸಿದ್ದರು. ಆ ಕಾಲದಲ್ಲಿ ಕೂಡ ಇದೇ ರೀತಿ ಕ್ರೀಡಾ ಜ್ಯೋತಿಯನ್ನು ತರಲಿಕ್ಕೆ ಸಾಧ್ಯವಾಗದೆ ಹೋದರೂ ಕೂಡ ನಾವು ಕ್ರೀಡೆಗೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು. ಅವು ಕೂಡ ಈ ಆಟೋಟಗಳ ಜೊತೆಗೆ ಒಂದು ವಾಲಿಬಾಲ್ ಸ್ಪರ್ಧೆ ಮತ್ತು ನಮ್ಮ ಮಹಿಳೆಯರಿಗಾಗಿ ಥ್ರೋಬಾಲ್ ಸ್ಪರ್ಧೆಯನ್ನು ಕೂಡ ಇಟ್ಟಿದ್ದು. ಆ ಕಾಲದಲ್ಲಿ ಆಡಿದಂಥ ಟೀಮಿನ ನನಗೆ ನೆನಪಿದ್ದ ಮಟ್ಟಿಗೆ ಒಬ್ಬಳು ಸದಸ್ಯ ನನ್ನ ಸಹೋದರಿ ರತ್ನಾವತಿ ಹೆಗಡೆ ಹಿಂದಿದ್ದಾರೆ. ಈಗ ಬಹುಶಃ ಈ ವರ್ಷ ಕೂಡ ಒಂದು ಟೀಮ್ ಮಾಡಿದರೆ ಆಡುವಷ್ಟು ಸಮರ್ಥರಾಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನೆ. ಆದರೆ ಮೊದಲಿನ ಬಾಲ್ಗಳ ಗಡಸುತನ ಸ್ವಲ್ಪ ಕಡಿಮೆ ಆಗಿರ್ಬೋದು. ಆದರೂ ಕೂಡ ಆಡ್ತೀಯಾ ಒಂದು ಟೀಮ್ ಮಾಡಿದರೆ ರತ್ನಾವತಿ ಹಳೆಯ ನೆನಪಿಗೋಸ್ಕರ ಒಂದು ಟೀಮನ್ನು ಮಾಡಿ ಮುಂದೆ ಆಡುವಂಥ ಒಂದು ಯೋಜನೆಯನ್ನು ಕೂಡ ಹಾಕಿಕೊಳ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇದು ಕ್ರೀಡಾಕೂಟ, ಅದು ಅಂದು ಪ್ರಾರಂಭವಾದಂಥ ಕ್ರೀಡಾಕೂಟ ಇಂದು ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ತುಂಬ ಸಂತೋಷ ಆಗ್ತಾಯಿದೆ. ಒಂದು ವರ್ಷವೂ ಏನು ಡ್ರಾಪ್ ಆಗಲಿಲ್ಲ. ಪ್ರತಿ ವರ್ಷವೂ ಎಲ್ಲ ಯಾರು ಅಧ್ಯಕ್ಷರಾಗಿರಲಿ ಸಂಘವಾಗಿರಲಿ ಈ ಕ್ರೀಡಾಕೂಟವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಾಗೆ ಬಂದದರಲ್ಲಿ ಇಂದು ನಾವು ನೋಡುವಾಗ ಇವತ್ತಿನ ನಮ್ಮ ಈ ಕ್ರೀಡಾಕೂಟ ಯಾವುದೇ ಸಮಾಜದ ಕ್ರೀಡಾಕೂಟಕ್ಕೆ ಕಡಿಮೆ ಇಲ್ಲ, ಆ ಮಟ್ಟಕ್ಕೆ ನಡೀತಾ ಇದೆ. ತುಂಬ ಸಂತೋಷ ಆಗ್ತಾಯಿದೆ. ಅದರಲ್ಲಿ ಕೂಡ ನಮ್ಮ ಕಾಲದಲ್ಲಿ ಆದದ್ದು ಎನ್ನುವುದು ದೊಡ್ಡ ವಿಷಯ ಏನಲ್ಲ. ಅದು ಎಲ್ಲ ಆ ಕಾಲದಲ್ಲಿ ಏನೇನಾಗಬೇಕಿತ್ತು ಆಗ್ತಾ ಇರ್ತದೆ. ಅದನ್ನು ಇಲ್ಲಿವರೆಗೆ ನಡೆಸಿಕೊಂಡು ಬಂದಿದ್ದಾರೆ, ವಿಜೃಂಭಣೆಯಿಂದ ಮುಂದುವರಿಸ್ತಿದ್ದಾರೆ ಅಂತ ಹೇಳೋದು ಕೂಡ ಸಂತೋಷ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಮಾತ್ರ ಇವತ್ತು ನೆನಪಿಸಲೇಬೇಕಾಗ್ತದೆ, ಶ್ಯಾಮೇಗೌಡವರ ಬಗ್ಗೆ. ನಾವು ಚರಿತ್ರೆಯಲ್ಲಿ ಓದಿದವರು ಯಾರು ನೆನಪಿರ್ಬೋದು. ಮೈಸೂರಿನ ಮಹಾರಾಜರ ಕಾಲದಲ್ಲಿಯೂ, ಹೈದರಾಬಾದಿ ಕಾಲದಲ್ಲಿಯೂ, ಟಿಪ್ಪು ಸುಲ್ತಾನ ಕಾಲದಲ್ಲಿಯೂ ದಿವಾನರಾಗಿದ್ದವರೊಬ್ಬರು ಇದ್ರಂತೆ, ಪೂರ್ಣಯ್ಯ ಅಂತೇಳಿ. ಸರಿಯಲ್ಲ ಮಾಸ್ಟ್ರೆ? ಇದ್ರಂತೆ. ಹಾಗೆಯೇ ನನ್ನ ಅತ್ತೆ ಅಧ್ಯಕ್ಷರಾಗಿದ್ದಾಗ ಕಾರ್ಯದರ್ಶಿಯಾಗಿ, ನಾನು ಅಧ್ಯಕ್ಷನಾಗಿದ್ದಾಗ ಕಾರ್ಯದರ್ಶಿಯಾಗಿ, ನನ್ನ ಅಳಿಯ ಸುಂದರ ಹೆಗಡೆಯವ್ರಿಗೆ ಅಧ್ಯಕ್ಷರಾಗಿದ್ದಾಗ ಕೂಡ ಕಾರ್ಯದರ್ಶಿಯಾಗಿ ಈ ಸಮಾಜದ ನಮ್ಮ ಈ ಕೆಲಸದಲ್ಲಿ ಸಹಕರಿಸಿದಂಥ ನಮ್ಮ ಸಂಘದ ಪೂರ್ಣಯ್ಯನವರಿಗೆ ನಾನು ಈ ಸಂದರ್ಭದಲ್ಲಿ ನೆನಪಿಸಲೇಬೇಕು. ಮಾತ್ರವಲ್ಲ, ಅವರ ಸೇವೆಯನ್ನು ಕೂಡ ನಾವು ಗಮನಿಸಲೇಬೇಕು. ನಮ್ಮ ಕಾಲದಲ್ಲಿ ಒಂದು ಕ್ರೀಡಾಕೂಟ ಆದರೆ ನಮ್ಮ ಅತ್ತೆಯ ಕಾಲದಲ್ಲಿ ನೆನಪಿರುವಂಥದ್ದು ಈ ವಲಯ ಮಟ್ಟದ ಸಮ್ಮೇಳನಗಳನ್ನು ತಯಾರು ಮಾಡಿದ್ದು ನಮ್ಮ ಅತ್ತೆಯ ಕಾಲದಲ್ಲಿ. ಆನಂತರ ನಮ್ಮ ಕಾಲದಲ್ಲಿ ಒಂದು ಕ್ರೀಡಾಕೂಟ ನೆನಪಿನ ಉಳಿತಾ ಇದೆ ಈಗ. ಹಾಗೆ ನನ್ನ ಅಳಿಯ ಸುಂದರ ಹೆಗಡೆ ಅವರ ಕಾಲದಲ್ಲಿ ಕಲಾ ಚಟುವಟಿಕೆಗಳಿಗೆ ಬಗ್ಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಟ್ಟು ಉತ್ತಮ ರೀತಿಯ ಒಂದು ಕಲಾ ವಿಭಾಗವನ್ನೇ ಈ ಸಂಘದಲ್ಲಿ ಸ್ಥಾಪಿಸಿದ್ದಾರೆ. ಈ ಎಲ್ಲ ನಿಟ್ಟಿನಲ್ಲಿ ಅವರ ಸೇವೆಯಲ್ಲಿ ಶ್ಯಾಮೇಗೌಡರ ಒಂದು ಪ್ರಯತ್ನ ಸೇವೆ ಕೂಡ ಇದೆ ಅಂತ ಹೇಳ್ತಾ ಇದ್ದೇನೆ. ಶ್ಯಾಮೇಗೌಡರು ಸಾಧ್ಯ ಆದರೆ ಇನ್ನೊಂದು ಕಾಲದಲ್ಲಿ ನನ್ನ ಮೊಮ್ಮಗೆ ಏನಾದರೂ ಇದರ ಅಧ್ಯಕ್ಷರಾದರೆ ಸೆಕ್ರೆಟರಿ ಆಗಲಿಕ್ಕೆ ಒಂದು ಪ್ರಯತ್ನ ಮಾಡಿ. ಆದರೆ ಸಾಧ್ಯವಾದರೆ ದೇವರಿಗೆ. ಇನ್ನು ಈ ವಿಷಯದಲ್ಲಿ ನಾನು ಹೆಚ್ಚಿಗೆ ಏನು ಹೇಳಲಿಕ್ಕೆ ಬಯಸುವುದಿಲ್ಲ. ಕ್ರೀಡಾಕೂಟದ ಸಂತೋಷದಲ್ಲಿ ನನ್ನನ್ನು ಇಲ್ಲಿ ಕರೆದು ನನಗೊಂದು ಗೌರವ ಸ್ಥಾನವನ್ನು ನೀಡಿದ್ರಿಂದ ಮಾತ್ರವಲ್ಲ, ನನ್ನ ಆ ಸೇವೆಯನ್ನು ಎಲ್ಲರೂ ಮುಕ್ತ ಕಂಠದಿಂದ ಪ್ರಶಂಸಿದ್ದಕ್ಕಾಗಿ ನನಗೆ ತುಂಬ ಸಂತೋಷವಾಗಿದೆ. ಈ ಕ್ರೀಡಾಕೂಟವನ್ನು ಉತ್ತಮ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕೆಂಬುದಾಗಿ ಸ್ವಲ್ಪ ಹಿರಿತನದ ನೆಲೆಯಲ್ಲಿ ನಾನು ಕಿರಿಯ ಹುಡುಗರಿಗೆ ಹೇಳ್ತಾ ಇದ್ದೇನೆ. ಕ್ರೀಡೆಯನ್ನು ಕ್ರೀಡೆಯಾಗಿ ಗಮನಿಸಬೇಕು, ಕ್ರೀಡೆಯಾಗಿ ಅದನ್ನು ಆಟ ಆಡಬೇಕು. ಒಂದು ವೇಳೆ ಯಾವುದೇ ರೀತಿಯ ಸಣ್ಣ ಪುಟ್ಟ ಡಿಸ್ಪ್ಯೂಟ್ಗಳು ಬಂದರೆ ಅದನ್ನು ಕ್ರೀಡಾ ಚಟುವಟಿಕೆಗಳು ಕ್ರೀಡಾ ನಿಯಂತ್ರಕರಿಗೆ ಸಂಬಂಧಿಸಿದ ಹೊರತು ಅದನ್ನು ಮುಂದುವರಿಸಬಾರ್ದು. ಅದಕ್ಕೊಂದು ನಿಯಮ ಇದೆ, ಕ್ರೀಡಾ ನಿಯಮಗಳು. ಆ ನಿಯಮದಲ್ಲಿ ಭಾಗವಹಿಸಿಕೊಂಡು ಹೋದರೆ ಮುಂದೊಂದು ದಿನ ಈಗಾಗಲೇ ಹೇಳಿದ ಹಾಗೆ ಪ್ರಭಾಕರ್ ಹೆಗಡೆಯವರ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ನಮ್ಮ ಈ ಸಮಾಜದಲ್ಲಿ ಕೂಡ ಪ್ರಾರಂಭವಾಗಬಹುದು ಅಂತ ಹೇಳ್ತಾ
ನಾನು ಈಗ ಎಲ್ಲ ಮಕ್ಕಳಿಗೆ ನಮ್ಮ ಕ್ರೀಡಾಕೂಟದಲ್ಲಿ ಒಂದು ಭಾಗವಹಿಸುವಂಥ ಮಕ್ಕಳಿಗೆಲ್ಲ ನಮ್ಮ ವೀರಮಾರುತಿ ದೇವರು ಆಶೀರ್ವಾದ ಇರಲಿ, ಅವರ ಸಹಾಯ ಇರಲಿ ಮತ್ತು ಹಿರಿಯರ ನಮ್ಮ ಎಲ್ಲ ಆಶೀರ್ವಾದದೊಂದಿಗೆ ಈ ಕ್ರೀಡಾಕೂಟ ಅತ್ಯಂತ ಉಜ್ವಲವಾಗಿ ಮುಂದುವರಿದೆ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. BS ಹೆಗಡೆ ಅವರು ಬಜಗೋಳಿ ವಲಯದ ಅಧ್ಯಕ್ಷರು ವೇದಿಕೆಯಲ್ಲಿ ಉಪಸ್ಥಿತಿ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ BS ಹೆಗಡೆ ಅವರಿಗೆ. ಆತ್ಮೀಯರೇ, ನಾವು ಕ್ರೀಡಾಕೂಟಕ್ಕೆ ಯಾರನ್ನೆಲ್ಲ ಕರಿಬೇಕು ಅಂತ ಮಾತನಾಡುವಾಗ ಕ್ರೀಡಾಕೂಟಕ್ಕೆ ಮೊದಲನೇ ಬಾರಿಗೆ ಚಾಲನೆ ಕೊಟ್ಟಂಥ ಸದಾಶಿವ ಹೆಗಡೆಯರನ್ನು ಕೂಡ ಆಹ್ವಾನಿಸಬೇಕೆನ್ನುವಂಥ ಮಾತು ಬಂದದ್ದರಿಂದ ಸದಾಶಿವ ಹೆಗಡೆಯರನ್ನು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಕ್ರೀಡಾ ಸ್ಫೂರ್ತಿಯಿಂದ ಆಡಬೇಕೆನ್ನುವಂಥ ಕಿವಿ ಮಾತನ್ನು ಹೇಳಿ ನಮಗೆಲ್ಲರಿಗೂ ಶುಭ ಹಾರೈಕೆ ಮಾಡಿದಂಥ ಸದಾಶಿವ ಹೆಗಡೆಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಮ್ಮ ಇವತ್ತಿನ ಕ್ರೀಡಾಕೂಟಕ್ಕೆ ಬೇಕಾದಂಥ ಎಲ್ಲ ಮೆಡಲ್ಸ್ಗಳನ್ನು ನಮಗೆ ಒದಗಿಸಿಕೊಟ್ಟವರು ಸನ್ಮಾನ್ಯ ಮೋಹನ್ ದಾಸ್ ಹೆಗಡೆ ಅವರು. ಅವರವರು ಸಮಾಜ ಸೇವಕ, ಕ್ರೀಡೆಗೆ ಮತ್ತು ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವಂಥ ವ್ಯಕ್ತಿ. ಅವರು ಬರುವಾಗ ಸ್ವಲ್ಪ ತಡವಾಯಿತು, ಆದ್ದರಿಂದ ದೀಪ ಬೆಳಗಿಸುವುದು ಅವರ ಕೈಯಿಂದಲೇ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೆವು. ಈಗಾಗಲೇ ಅವರು ಆಗಮಿಸಿದ್ದಾರೆ. ಅವರ ಅಮೃತ ಹಸ್ತದಿಂದ ದೀಪ ಬೆಳಗಿಸಿ ಕ್ರೀಡಾಕೂಟಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆ ವೇಣೂರು ವಲಯದ ಅಧ್ಯಕ್ಷರು ಶಂಕರ್ ಹೆಗಡೆ ಅವರು ಕೂಡ ವೇದಿಕೆಗೆ ಜೊತೆಯಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೆ. ವಲಯ ಅಧ್ಯಕ್ಷರು ಶಂಕರ್ ಹೆಗಡೆ ಅವರು ಕೂಡ ವೇದಿಕೆಗೆ ಜೊತೆಯಾಗಬೇಕು. ಶಂಕರ್ ಹೆಗಡೆ ಅವರು ದಯವಿಟ್ಟು ವೇದಿಕೆ ಬರಬೇಕು. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಜೊತೆಯಾಗಬೇಕು ಉದ್ಘಾಟನಾ ಕಾರ್ಯಕ್ರಮದಲ್ಲಿ. ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತುತೆ ಓ ದೀಪ ಬ್ರಹ್ಮರೂಪಸ್ಥಂ ಜ್ಯೋತಿಷಾ ಪ್ರಭುರವ್ಯಯಃ ಓ ದೀಪ ಬ್ರಹ್ಮರೂಪಸ್ಥಂ ಜ್ಯೋತಿಷಾ ಪ್ರಭುರವ್ಯಯಃ ಆರೋಗ್ಯಂ ದೇಹಿ ಪುತ್ರಾಂಶ ಮತಿಂ ಸ್ವಚ್ಛಾಮಿ ಮೇ ಸದಾ ರವೇರಸ್ತಂ ಸಮಾರಭ್ಯ ಯಾವತ್ ಸೂರ್ಯೋದಯೋ ಭವೇತ್ ರವೇರಸ್ತಂ ಸಮಾರಭ್ಯ ಯಾವತ್ ಸೂರ್ಯೋದಯೋ ಭವೇತ್ ಯಸ್ಯ ತಿಷ್ಠೆ ಗೃಹೇ ದೀಪ ತಸ್ಯ ನಾಸ್ತಿ ದರಿದ್ರತಾ ಶುಭಂ ಕುರು ತ್ವಂ ಕಲ್ಯಾಣ. ಕ್ರೀಡಾಪಟುಗಳಿಗೆ ಬೇಕಾದಂಥ ಎಲ್ಲ ಸಾಧಾರಣ 300 ಪದಕಗಳನ್ನು ನಮಗೆ ಒದಗಿಸಿಕೊಟ್ಟಂಥ ಕೊಡುಗೈ ದಾನಿಗಳು, ಸಮಾಜ ಸೇವಕರು ಆಗಿರತಕ್ಕಂಥ ಮೋಹನ್ ದಾಸ್ ಹೆಗಡೆ ಅವರಿಗೆ ಸಮಾಜದ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕಿರುವವರು ಶ್ರೀ ದಯಾನಂದ ಹೆಗಡೆ. ಕ್ರೀಡಾ ಜ್ಯೋತಿಯ ಹಸ್ತಾಂತರ ಮಾಡಿದ ನಂತರ ದಯವಿಟ್ಟು ಕ್ರೀಡಾ ಜ್ಯೋತಿಯನ್ನು ಹಸ್ತಾಂತರ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪ್ರಭಾಕರ್ ಹೆಗಡೆ ಅವರು ಅಧ್ಯಕ್ಷರು. ಕ್ರೀಡಾ ಜ್ಯೋತಿಯನ್ನು ಸಂಘದ ಅಧ್ಯಕ್ಷರಾಗಿರತಕ್ಕಂಥ ಪ್ರಭಾಕರ ಹೆಗಡೆ ಅವರಿಗೆ ಹಸ್ತಾಂತರಿಸುತ್ತಾ ಈ ಕ್ರೀಡಾಕೂಟವು ಯಶಸ್ವಿಯಾಗಲಿ ಎನ್ನುವ ಹಾರೈಕೆಯೊಂದಿಗೆ ಸತತ 3 ಬಾರಿ ಕ್ಯಾಂಪ್ಕೋದ ನಿರ್ದೇಶಕರಾಗಿ ಆಯ್ಕೆಯಾದಂಥ ನಮ್ಮೆಲ್ಲರ ಆತ್ಮೀಯರು, ಸಮಾಜ ಸೇವಕರು, ಕೊಡುಗೈ ದಾನಿಗಳು ಆಗಿರತಕ್ಕಂಥ ಶ್ರೀ ದಯಾನಂದ ಹೆಗಡೆಯವರು ಶುಭ ಹಾರೈಸಿ 2 ಮಾತುಗಳನ್ನು ಆಡಬೇಕಂತ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ರಿಗೆ ನಮಸ್ಕಾರ. ಕಾರ್ಯಕ್ರಮದ ಅಧ್ಯಕ್ಷರು ಮಿತ್ರರಾಗಿರುವಂಥ ಹಟ್ಟಾಜೆ ಪ್ರಭಾಕರ್ ಹೆಗಡೆ ಅವರೇ, ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಆಗಿರುವಂಥ ನನ್ನ ಸಹೋದರ ಶ್ಯಾಮ್ ಹೆಗಡೆ ಅವರೇ, ಎಲ್ಲ ವೇದಿಕೆಯಲ್ಲಿರುವಂಥ ಹಿರಿಯ ಸಮಾಜ ಸೇವಕರು, ಗಣ್ಯರೇ, ಹಾಗೆಯೇ ಇಲ್ಲಿ ಒಂದು ದೊಡ್ಡ ಶಕ್ತಿ ಇದೆ ಅಂತ ಹೇಳಿದರೆ
ಅದು ಮಹಿಳೆಯರಿಲ್ಲದ್ರೆ ಕಾರ್ಯಕ್ರಮ ಚೆನ್ನಾಗಿ ಆಗುವುದಿಲ್ಲ. ಮಹಿಳಾ ಘಟಕದ ಎಲ್ಲ ಪದಾಧಿಕಾರಿಗಳೇ ಮತ್ತು ಸದಸ್ಯರುಗಳೇ, ಹಾಗೆಯೇ ಒಂದು ಹೊಸ ಸಂಗತಿಗಳು ಪ್ರಾರಂಭ ಆಯಿತು, ವಲಯಗಳನ್ನು ಮಾಡಿದರು. ಹಾಗಾಗಿ ಈ ವಲಯಗಳ ಮುಖಾಂತರ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು ಹೋರಾಟ ಮಾಡಿದ ಪರಿಣಾಮ ಎಲ್ಲ ವಲಯಗಳು ಸಕ್ರಿಯವಾದವು. ಹಾಗಾಗಿ ಆ ವೇದಿಕೆಯಲ್ಲಿರುವಂಥ ಎಲ್ಲ ಅಧ್ಯಕ್ಷರು ಮತ್ತು ಅದರ ಕಾರ್ಯದರ್ಶಿಗಳು ಪದಾಧಿಕಾರಿಗಳೇ, ಎಲ್ಲರಿಗೆ ವಂದಿಸ್ಕೊಳ್ತಾ ಇದ್ದೇನೆ. ಮೊದಲಾಗಿ ವೀರಮಾರುತಿ ದೇವರ ಸನ್ನಿಧಾನದಲ್ಲಿ ಶಿರಸ ತಲೆಬಾಗಿ ವಂದಿಸ್ತಾ, ಎಲ್ಲ ದೇವರುಗಳಿಗೆ ವಂದಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಕಾರ್ಯಕ್ರಮ ಆಗ್ತಾ ಇರಬೇಕಾದ್ರೆ ನಮ್ಮದು ಇಡೀ ರಾಜ್ಯದಲ್ಲಿ ಪುಟ್ಟ ಒಂದು ಸಮುದಾಯ, ಆದರೆ ನಾವು ಆತ್ಮವಿಶ್ವಾಸದಿಂದ ಹೇಳ್ಕೊಳ್ಳುವ ಸಂಗತಿಗಳು, ಅದು ಪುಟ್ಟ ಸಮುದಾಯ ಆದರೂ ಕೂಡ ಪವರ್ಫುಲ್. ಎಲ್ಲ ನಿಮ್ಮ ಕಂಪ್ಯೂಟರ್ ಸೈಡ್ನಲ್ಲಿ ನೋಡಿದರೆ ಒಂದು ದೊಡ್ಡ ಇದು ಇರ್ತದೆ, ಆದರೆ ಅದರಲ್ಲಿರುವಂಥ ಚಿಪ್ ಅದು ಭಾರಿ ಪವರ್ಫುಲ್ ಆಗಿರುವುದು, ಅದು ಇಲ್ಲದೆ ಯಾವುದು ವರ್ಕ್ ಆಗೋದೇ ಇಲ್ಲ. ಆ ದೃಷ್ಟಿಯಿಂದ ಒಂದು ಶಕ್ತಿಯುತವಾದ ಸಮಾಜ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು 30-35 ವರ್ಷಗಳ ಹಿಂದೆ ನನ್ನ ಮದುವೆ ಆದಾಗ, ನನ್ನ ಮದುವೆಗೆ ನನ್ನ ಮಿತ್ರರಾದ ರಾಘು ಶೆಟ್ರು ಅಂತ ಬಂದಿದ್ದರು. ಅವರು ಮಾತಾಡ್ತಾ ಹೇಳಿದರು, ಜನ ಚೆನ್ನಾಗಿತ್ತು, ಇಡೀ ಜಿಲ್ಲೆಯ ಎಲ್ಲ ಟೀಚರ್ಸ್ಗಳು ಬಂದಿದ್ದರು ಅಂತ ಆವಾಗ ನಮ್ಮ ಹೆಗ್ಗಳಿಕೆಯ ಮಾತನ್ನು ಹೇಳಿದರು. ಇವತ್ತು ಆ ಸಮಾಜವನ್ನು ಈ ಸುಶಿಕ್ಷಿತವಾಗಿ ಕಟ್ಟಲಿಕ್ಕೆ ಅವರ ಪಾತ್ರ ದೊಡ್ಡದು. ಎಲ್ಲ ಮನೆಯಲ್ಲಿ ಕೂಡ ಇರುವಂಥ ಟೀಚರ್ಸ್ ಅವರಿಗೆ ಮತ್ತು ಅವರಲ್ಲಿ ಬರುವಂಥ ಎಲ್ಲ ಮಕ್ಕಳಿಗೆ ಒಂದು ಸಂಸ್ಕೃತಿ ಮತ್ತು ವಿದ್ಯಾಭ್ಯಾಸ ಕೊಡಲಿಕ್ಕೆ ಪ್ರೇರಣ ಶಕ್ತಿ ಆದರು ಅನ್ನುವಂಥ ದೃಷ್ಟಿಯಿಂದ ಆವಾಗ ಯಾರೆಲ್ಲ ಟೀಚರ್ಸ್ ಇದ್ದರು ಈಗ ಕಡಿಮೆ ಆಗಿದೆ, ಈಗ ಕಾಂಪಿಟಿಷನ್ ಇದೆ, ಹಾಗಾಗಿ ಆ ಮಟ್ಟದಲ್ಲಿ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಸಮಾಜವನ್ನು ಈ ಮಟ್ಟದಲ್ಲಿ ತರಲಿಕ್ಕೆ ಪ್ರಯತ್ನಪಟ್ಟಂಥ ಎಲ್ಲ ಹಿರಿಯರಿಗೆ ನಾನು ನಮನಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಇವತ್ತು ಈ ಕ್ರೀಡಾಕೂಟದಲ್ಲಿ ಈಗ ನಾನು ನೋಡಿದರೆ ಎಲ್ಲ ಕಡೆಯಲ್ಲಿ ಅವರ ಮುಂದುವರಿದ ಭಾಗ ಟೀಚರ್ಸ್ಗಳಿಲ್ಲ, ಆದರೆ ಇಂಜಿನಿಯರ್ಸ್, ಡಾಕ್ಟ್ರುಗಳು ನಿರ್ಮಾಣ ಆಗಿದೆ. ಹಾಗಾಗಿ ನಾನು ಹೇಳಿದ್ದು ನಮ್ಮದು ಚಿಕ್ಕದಾದ ಸಮುದಾಯ ಆದರೆ ಪವರ್ಫುಲ್ ಅಲ್ವಾ ಪ್ರಸನ್ನ ಹೆಗ್ಡೆ? ಒಂದು ಶಕ್ತಿಯುತವಾದ ಸಮಾಜವಾಗಿ ಬೆಳೆದು ನಿಂತಿದೆ ಅನ್ನುವಂಥ ಖುಷಿ ಇದೆ. ಇವತ್ತು ಮಾತಾಡ್ತಾ ಇರಬೇಕಾದ್ರೆ ನಾನು ನೋಡಿದೆ, ಈ ಒಂದು ಇದರಲ್ಲಿ ಕ್ಯಾಂಪ್ಕೋಕ್ಕೆ ಹೇಳಿದರು ಸುಂದರಣ್ಣ 1.5 ಲಕ್ಷ ಜನರಿಗೆ ಒಂದು ಸ್ಥಿರವಾದ ಬದುಕನ್ನು ಕೊಟ್ಟಂಥ ಸಂತೆ ಕ್ಯಾಂಪ್ಕೋ. ನಿಮಗೆ ಗೊತ್ತಿದೆ, ಹೆಚ್ಚಿನ ಮನೆಯಲ್ಲಿ ಅಡಿಕೆ ಇದೆ. ಅಡಿಕೆಗೆ ಈ ಸ್ಥಿರವಾದ ಧಾರಣೆ ಬರಲಿಕ್ಕೆ ಮುಖ್ಯವಾದ ಕಾರಣ ಕ್ಯಾಂಪ್ಕೋ. ಹಾಗಾಗಿ ಆ ದೃಷ್ಟಿಯಿಂದ ಇವತ್ತು ನನ್ನನ್ನು ಇಲ್ಲಿ ಕರೆದದಕ್ಕೆ ಕ್ಯಾಂಪ್ಕೋಗೆ ಸಂದ ಗೌರವ, ಆ ಕೃಷಿಕರಿಗೆ ಸಂದಂಥ ಗೌರವ ಅಂತ ಅಂದುಕೊಂಡಿದ್ದೇನೆ. ಬಹುಶಃ ನಾನು ಚೇತನ್ ಇರುವಾಗ ನಾನು ನೋಡಿದ್ದೆ, ನಾವು ಆವಾಗದಿಂದ ಭಾರಿ ಹಳಬರು. ಆವಾಗ ಇವರು ಸ್ಪೋರ್ಟ್ಸಿನಲ್ಲಿ ಮೀಟ್ ಆದಾಗ ನಮ್ಮ ಸಂಘ ಅವರನ್ನು ಗುರುತಿಸಿತ್ತು. ನಾನು 83ರಲ್ಲಿ ನಾನು ಮಂಡಲ ಪಂಚಾಯತ್ ಆದಾಗ ನನ್ನನ್ನು ಕೂಡ ಗುರುತಿಸಿತ್ತು. ಅಂದಿನ ಇಂದಿನವರೆಗೆ ಸಮಾಜ ಎಲ್ಲ ಸಮಾಜದ ಹೆಗ್ಗುರುತಾಗಿ ಯಾರೆಲ್ಲ ಮುಂಚೂಣಿಯಲ್ಲಿದ್ದಾರೆ ಅವರನ್ನು ಗೌರವಿಸ್ತಾ ಬಂದಿದೆ. ಅದರ ಪರಿಣಾಮ ಬಹುಶಃ ಇವತ್ತು ಒಂದು ಸಮಾಜ ಈ ಮಟ್ಟದಲ್ಲಿ ಬರಲಿಕ್ಕೆ ಸಾಧ್ಯ ಆಗಿದೆ. ಆವಾಗ ನಾವು ಇವ್ರಿಗೆ ಗೊತ್ತಿದೆ, ಸುಧಾಕರ್ ಹೆಗ್ಡೆ ಅವರಿಗೆ ಗೊತ್ತಿದೆ, ಯರ್ಲಪ್ಪಾಡಿ ದೊಂಡರಂಗಡಿ ನಾವು ಬರ್ತಾ ಇರಬೇಕಾದ್ರೆ ಕಬಡ್ಡಿ ಮತ್ತು ವಾಲಿಬಾಲ್ ಎರಡೇ ಆಗ್ತಿತ್ತು. ಚಿಕ್ಕ ಮಕ್ಕಳಿಗೆ ಒಂದಷ್ಟು ಕಾಂಪಿಟಿಷನ್ ಆಗ್ತಿತ್ತು. ಬಟ್ ಈಗದ ಕಾಲಘಟ್ಟದಲ್ಲಿ ಎಲ್ಲ ಮಕ್ಕಳು, ಎಲ್ಲ ಮಹಿಳೆಯರು ಪರ್ಟಿಕ್ಯುಲರ್ಲಿ ಅವರ ಮಕ್ಕಳಿಗಾಗಿ ಏನಾದರೂ ಮಾಡಬೇಕಂತಾದರೆ ಮಹಿಳೆಯರಿಗೆ ಇಂಟ್ರೆಸ್ಟ್ ಜಾಸ್ತಿ. ಆ ದೃಷ್ಟಿಯಿಂದ ತುಂಬ ಮಹಿಳೆಯರು ಬಂದಿದ್ದಾರೆ. ಇವತ್ತು ಬಿಸಿಲಿದೆ. ನಮಗೆ ಗೊತ್ತಿದ್ದಾಗ ನನ್ನಂಥವನಿಗೆ ತೊಂದರೆ ಇಲ್ಲ, ಕಪ್ಪೇ ಇದ್ದೇನೆ. ಕೆಲವೆಲ್ಲ ಪೌಡ್ರ್ ಹಾಕ್ಕೊಂಡು ಬಂದಂಥ ಮಹಿಳೆಯರು ಅಕ್ಕಂದಿರಿದ್ದಾರೆ, ಅಮ್ಮಂದಿರಿದ್ದಾರೆ, ಅವ್ರಿಗೆ ಸ್ವಲ್ಪ ತೊಂದರೆ ಕಪ್ಪಾಗ್ತದೆ ಅಂತ ಕಾಣ್ತದೆ. ಆದರೆ ಹಾಗಿಲ್ಲ. ಆ್ಯಕ್ಚುಲಿ ಸೂರ್ಯ ಇಲ್ಲದೆ ಬದುಕೇ ಇಲ್ಲ. ನಿಮಗೆ ನೋಡಿದರೆ ಫರೆಯಿಂದ ಬರುವಂಥ ಎಲ್ಲ ಇವರು ಸಮುದ್ರ ಸ್ಥಾನದಲ್ಲಿ ಬಿಸಿಲಲ್ಲಿ ಬಿದ್ದುಕೊಂಡಿರ್ತಾರೆ, ಯಾಕೆಂದರೆ ಅವ್ರು ಬಿಸಿಲೇ ಸಿಗುವುದಿಲ್ಲ. ಆ ದೃಷ್ಟಿಯಿಂದ ಶಾಂತಕ್ಕ, ನಿಮಗೆ ಈ ಬಿಸಿಲು ನಿಮ್ಮ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ, ನಿಮ್ಮ ಪವರನ್ನು ಜಾಸ್ತಿ ಮಾಡ್ತದೆ. ಅದು ಇಲ್ಲದೆ ಆಹಾರ ಬೆಳೆಯುವುದಿಲ್ಲ, ಫುಡ್ ಬೆಳೆಯುವುದಿಲ್ಲ. ಹಾಗಾಗಿ ಒಂದು ದಿನ ಇವತ್ತು ನಮ್ಮ ಎಲ್ಲ ಇವರು ಎಂಥ ಮಕ್ಕಳಿಗೆ ಬಹುಶಃ ಮನೆಯ ಒಳಗಿಂದ ಕುತ್ಕೊಂಡಂಥ ಪರಿಣಾಮ ತುಂಬ ದೊಡ್ಡ ದುಷ್ಪರಿಣಾಮಗಳನ್ನು ಕೂಡ ಬೀಳ್ತದೆ. ಅವರಿಗೆ ಈ ಕ್ರೀಡಾಕೂಟ ಭಾರಿ ಅವಶ್ಯಕತೆ ಅಂತ ನನ್ನ ಅನಿಸಿಕೆ. ನನ್ನ ಬಹುಶಃ 1 ನಿಮಿಷದಲ್ಲಿ ಮುಗಿಸ್ತೇನೆ ಸುಂದರಣ್ಣ. ಬಿಸಿಲಿದೆ ಅಂತ ಹೇಳೋದಕ್ಕೆ ನಾನು ಕೊಟ್ಟೆ, ಬಿಸಿಲು ಒಂದು ಪವರ್ಫುಲ್ ಆಗಿರುವಂಥ ಶಕ್ತಿ ಅಂತ. ಹಾಗೆ ನಮ್ಮಲ್ಲಿ ಒಬ್ಬ ಹುಡುಗ ಇದ್ದ, ನನ್ನ ಮನೆಯ ಪಕ್ಕದಲ್ಲಿರುವಂಥ ಹುಡುಗ, ಒಂದು ಫ್ಯಾಮಿಲಿ.
ಅಲ್ಲಿ ಒಬ್ಬ ಸಂತೋಷ್ ಅಂತ ಒಬ್ಬ ಹುಡುಗ ಇದ್ದ. ಅವನು ಆಲ್ಮೋಸ್ಟ್ ಅವರಿಗೊಂದು ಕನಸಿತ್ತು, ಹುಡುಗನನ್ನು ಭಾರಿ ಎಜುಕೇಟ್ ಮಾಡಬೇಕು, ಹಾಗಾಗಿ ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟರು. ಅದರ ಪರಿಣಾಮ ಅವನು ಅಲ್ಲಿ ತಾಲೂಕಿನ ಟಾಪರ್ ಆದ. ಆನಂತರ ಅವನು ಮಹಾತ್ಮ ಗಾಂಧಿಯಲ್ಲಿ ಸೀಟ್ ಸಿಕ್ಕಿತ್ತು ಅವನಿಗೆ ನಮ್ಮ ಕಾರ್ಕಳದಲ್ಲಿ. ಆನಂತರ ಆಳ್ವಾಸಲ್ಲಿ ಫ್ರೀ ಸಿಕ್ಕಿತ್ತು. ಇಂಜಿನಿಯರ್ ಆದವನು ಬಹುಶಃ ಅವನ ಬದುಕಿನಲ್ಲಿ ಭಾರಿ ಎತ್ತರದ ಸ್ಥಾನ ಇನ್ಫೋಸಿಸ್ನಲ್ಲಿ ಕೆಲಸ ಸಿಕ್ಕಿದಾಗ ಅವನು ಬ್ಯಾಂಗ್ಳೂರಿನಲ್ಲಿ ಹೋದ. 1 ವಾರದಲ್ಲಿ ವಾಪಸ್ ಬರ್ತಾನೆ. ಶಾಂತಕನಿಗೆ ಗೊತ್ತುಂಟು, ಯಾರಂತ ಹೆಸರು ಹೇಳುವುದಿಲ್ಲ, ಯಾಕೆಂದರೆ ಅದು ಹೇಳಿದರೆ ಚೆನ್ನಾಗಿ ಆಗೋದಿಲ್ಲ ಅಂತ. ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅವನು ಟಾಪರ್ ಆಗಿದ್ದ, ಆದರೆ ಸಮಾಜವನ್ನು ಎದುರಿಸಿ ಗೊತ್ತಿಲ್ಲ. ಸಮಾಜದಲ್ಲಿ ಪಾಪ ಇಡೀ ಇನ್ಫೋಸಿಸಲ್ಲಿ ನೋಡಿದರೆ ಚಂದದ ಹುಡುಗಿಯರು ಅವನ ಪಕ್ಕದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಯಾವುದೇ ಮುಜುಗರಲ್ಲಿದ್ದೆ ಅವನ ಸಲಹೆ ಕೇಳಿದರೆ, ಇವನು ಗೈಡ್ ಮಾಡಿದರೆ ಅವನಿಗೆ ದಾಕ್ಷಿಣ್ಯ ಆಗ್ತಿತ್ತು. ಅವನು ನಿಲ್ಲಿಕ್ಕಾಗಿಲ್ಲ, ಅವನು ವಾಪಸ್ ಬರ್ತಾನೆ. ಆನಂತರ ಬಹುಶಃ 4 ವರ್ಷ ಅವರ ಅಮ್ಮ ಆಫೀಸಲ್ಲಿ ಹೋಗಿ ಹೊರಗೆ ಕೂತ್ಕೊಳ್ಳುವಂಥ ಪರಿಸ್ಥಿತಿ. ಹಾಗಾಗಿ ಆ ಪರಿಸ್ಥಿತಿಗಳು ಯಾಕೆ ಬಂತು ಅಂತ ಹೇಳಿದರೆ, ಬಹುಶಃ ಇವತ್ತು ನಮ್ಮ ಸಮಾಜ ಎಜುಕೇಷನನ್ನು ಬಿಟ್ಟು ಒಂದಷ್ಟು ಆಲೋಚನೆ ಮಾಡಬೇಕಾದ್ರೆ ನಮ್ಮ ಸಮಾಜದಲ್ಲಿ ತುಂಬ ಚಟುವಟಿಕೆಗಳಿರ್ತವೆ. ಅದರಲ್ಲಿ ತೋರಿಸಿಕೊಂಡಾಗ ಸಮಾಜವನ್ನು ಹೇಗೆ ನಾವು ಎದುರಿಸ್ಬೋದು ಅನ್ನುವಂಥ ಒಂದು ಶಕ್ತಿ ಬರ್ತದೆ. ಆ ದೃಷ್ಟಿಕೋನದಿಂದ ಈ ಕ್ರೀಡಾಕೂಟ ಮಕ್ಕಳಿಗೆ ಮತ್ತು ನಮಗೆಲ್ಲರಿಗೂ ಕೂಡ, ಬಹುಶಃ ಎಲ್ಲಿಂದ ವೇಣೂರಿಂದ ಹಿಡಿದು ಹಾಲಾಡಿವರೆಗಿನ ಜನ ನಮ್ಮೊಟ್ಟಿಗೆ ಬರ್ತಾರೆ, ಕಮ್ಯುನಿಕೇಷನ್ ಆಗ್ತದೆ. ಹಾಗಾಗಿ ಒಂದು ಉತ್ತಮವಾದ ಒಂದು ವ್ಯವಸ್ಥೆಗಳಾಗ್ತದೆ ಅಂತ ಅಂದುಕೊಳ್ತೇನೆ. ನಮಗೆ ಕ್ರೀಡಾಪಟುಗಳಿಗೆ ನಾವು ಹೇಳ್ತೇವೆ ಯಾವಾಗಲೂ, ನಾವು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು ಅಂತ. ನಮ್ಮ ಹತ್ರ ಆತ್ಮಶಕ್ತಿ, ನಮ್ಮ ಹತ್ರ ಏನಾಗಬೇಕು ಅನ್ನುವಂಥದ್ದಿದ್ದರೆ ಅದು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಸುಮಾರು 5 ವರ್ಷಗಳ ಹಿಂದೆ 2018ರಲ್ಲಿ ನನಗೆ ಒಂದು ಘಟನೆಯನ್ನು ಹೇಳ್ತಾ ಮಾತನ್ನು ಮುಗಿಸ್ತೇನೆ. ಉತ್ತರ ಪ್ರದೇಶದ ಒಬ್ಬಳು ಯುವ ವಾಲಿಬಾಲ್ ಪಟು ನ್ಯಾಷನಲ್ ಆಡ್ತಾ ಇರಬೇಕಾದ್ರೆ ಅವು ಟ್ರೈನಿಂಗ್ ಕ್ಯಾಂಪಿಗೆ ಡೆಲ್ಲಿಗೆ ಹೋಗ್ತಾಳೆ. ಡೆಲ್ಲಿಗೆ ಹೋಗಿ ವಾಪಸ್ ಬರ್ತಿರ್ಬೇಕಾದ್ರೆ ಒಂದು ಟ್ರೈನ್ನಲ್ಲಿ ಒಂದು ದರೋಡೆಯ ಆ ಭಾಗದಲ್ಲಿ ಭಾಳಷ್ಟು ದೊಡ್ಡ ಘಟನೆಗಳಾಗ್ತದೆ. ಆ ದರೋಡೆಯ ಒಂದು ಘಟನೆ ನಡೀತದೆ. ಎಲ್ಲರೂ ಕೂಡ ಅವರಲ್ಲಿ ಇದ್ದದನ್ನು ಕೊಟ್ಬಿಡ್ತಾರೆ. ಆದರೆ ಇವಳು ಪ್ರತಿಭಟನೆ ಮಾಡ್ತಾಳೆ. ಪ್ರತಿಭಟನೆ ಮಾಡಿದ ಪರಿಣಾಮ ದರೋಡೆಗಾರರು ಅವರನ್ನು ರೈಲಿನಲ್ಲಿ, ಮೂವಿಂಗ್ ಆಗುವ ರೈಲಿನಲ್ಲಿ, ಓಡ್ತಾ ಇರೋ ರೈಲಿನಲ್ಲಿ ಕೆಳಗೆ ಬಿಸಾಡಿದ ತಕ್ಷಣ ಅವಳ 2 ಕಾಲು ಕೂಡ ಆ ಗಾಲಿಗೆ ಸಿಕ್ಕಿ ಕಟ್ಟಾಗ್ತದೆ. ಬಹುಶಃ ಇಡೀ ಬದುಕು ಅವರ ಅಪ್ಪ ಬ್ಯಾಂಕಿನಲ್ಲಿದ್ದಾರೆ. ಆ ಬ್ಯಾಂಕಿನಲ್ಲಿದ್ದಂಥ ಅಪ್ಪ ಇವಳ ಬದುಕಿಗಾಗಿ ಕಾಲನ್ನು ಉಳಿಸ್ಕೊಳ್ಳಿಕ್ಕೆ ಭಾಳಷ್ಟು ಹೋರಾಟಗಳನ್ನು ಮಾಡ್ತಾರೆ, ಅದರಲ್ಲಿ ಸಕ್ಸಸ್ ಆಗ್ತಾರೆ. ಆವಾಗ ಅವಳ ಇಡೀ ಬದುಕು ಕೊಲ್ಯಾಪ್ಸ್ ಆಯಿತು ಅಂತ ನಾವು ಎಣಿಸ್ಕೊಳ್ಬೇಕು. ಆದರೆ ಅವಳ ಹತ್ರ ಒಂದು ಇಚ್ಛಾಶಕ್ತಿ ಇತ್ತು. ಅವಳು ಸ್ಪೋರ್ಟ್ಸ್ ಮ್ಯಾನ್. ಅವಳು ಹೋಗ್ತಾ ನಾನು ಏನಾಗಬೇಕು ಅನ್ನೋದನ್ನು ನೋಡ್ತಾ ಅವಳು ಪರ್ವತಾರ ಅಂತ ಕಷ್ಟದ ಒಂದು ಚಾಲೆಂಜಿಂಗ್ ಆಗಿರುವಂಥ ಒಂದು ವ್ಯವಸ್ಥೆಗೆ ಹೋಗ್ತಾಳೆ. ಅಲ್ಲಿ ಅವಳು ಹೋಗ್ತಾ ಟ್ರೈನ್ ತಗೊಳ್ಳಿಕ್ಕೆ ಕೇಳಿಲ್ಲ, 2 ಕಾಲಿಲ್ಲ. ಅಲ್ಲಿ ಆರ್ಟಿಫಿಷಿಯಲ್ ಕಾಲಿನಲ್ಲಿ ಪರ್ವತವನ್ನು ಹತ್ತಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಅತ್ಯಂತ ಪರಿಶ್ರಮದಿಂದ, ಗಟ್ಟಿ ಮನಸ್ಸಿನಿಂದ ಅವಳು ತನ್ನ ಕ್ಯಾಂಪಿಗೆ ಸೇರ್ತಾಳೆ. ಇವತ್ತು ನಮ್ಮ ಹಿಮಾಲಯದಲ್ಲಿ ಇರುವಂಥ ಟಾಪೆಸ್ಟ್ ಇದನ್ನು ಮಹಿಳೆ ಒಬ್ಬಳು ಏರಿದ್ದಿದ್ರೆ ಅದು ಅರುಣಿಮಾ ಸಿನ್ಹಾ ಅನ್ನುವಂಥ ಒಬ್ಬ ವಾಲಿಬಾಲ್ ಪಟು. ಹಾಗಾಗಿ ಈ ಇಚ್ಛಾಶಕ್ತಿ ಅವಳು ಇವತ್ತು ಪ್ರಪಂಚದ ಎಲ್ಲ ಏನು ಪರ್ವತಗಳನ್ನು ಏರಿದಂಥ ಕೀರ್ತಿ ಅವಳಿಗೆ ಸಲ್ತದೆ. ಹಾಗಾಗಿ ನಮ್ಮ ಹುಡುಗರಿಗೆ ನಾನು ಹೇಳುವಂಥದ್ದು, ನೀವು ಏನಾಗಬೇಕನ್ನುವಂಥದ್ದನ್ನು ಇಚ್ಛಾಶಕ್ತಿ ಇದ್ದರೆ ನೀವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಯಾವುದೇ ಒಬ್ಬ ಕ್ರೀಡಾಪಟುವಿಗೆ ಇರಬೇಕಾದಂಥ ಆದ್ಯತೆ ಅಂದ್ಕೊಳ್ತಾ, ಬಹುಶಃ ಇವತ್ತು ತುಂಬ ಮಾತಾಡುವತ್ತಲ್ಲ ಅಂತ ಗೊತ್ತಿದೆ, ಸುಂದರಣ್ಣ ಕಾಯ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕ್ರೀಡಾಕೂಟ ಯಶಸ್ವಿ ಆಗಲಿ ಅನ್ನುವಂಥ ಮಾತಿನೊಂದಿಗೆ ನಮ್ಮ ಎಲ್ಲ ಕ್ರೀಡಾಪಟುಗಳಲ್ಲಿ ಇದೊಂದು ಒಲಿಂಪಿಕ್ಸ್ ಅಲ್ಲ ಹೇಳಿದರು ಸದಸ್ಯಣ್ಣ. ಇಲ್ಲಿ ಬಹುಶಃ ನಾವು ಸೇಫ್ಗಾಗಿ, ನಾವು ಶಾಂತಿಗಾಗಿ ನಾವು ಜೊತೆಯಾಗಿ ಇರಬೇಕಾದಂಥದ್ದು, ಬೇರೆ ತುಂಬ ಜನರನ್ನು ನಾವು ಒಟ್ಟಾಗಿ ಸ್ನೇಹಿತ ಇರಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ. ಆ ದೃಷ್ಟಿಯಿಂದ ಇಲ್ಲಿ ಒಲಿಂಪಿಕ್ಸಲ್ಲಿರುವಂಥ ರೆಫ್ರೀಸೇ ಇಲ್ಲ, ನಾವು ಒಲಿಂಪಿಕ್ಸ್ ಕ್ರೀಡಾಪಟುಗಳಲ್ಲ. ನಾವು ಖುಷಿಯಿಂದ ಇರಬೇಕಾದ್ದು. ನಿನ್ನೆ ಕೂಡ ಫ್ರೆಂಡ್ಸ್, ನಾಳೆ ಕೂಡ ಫ್ರೆಂಡ್ಸ್. ಗೆಲ್ಲುವಂಥದ್ದು ಒಂದು ಚಾಲೆಂಜ್ ಆಗಿರುವಾಗ ಬರ್ತದೆ. ಅದನ್ನು ಅಲ್ಲೇ ಬಿಟ್ಟು ಕ್ರೀಡಾ ಸ್ಫೂರ್ತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅನ್ನುವಂಥ ಮಾತಿನೊಂದಿಗೆ ಮಾತಿಗೆ ವಿರಾಮ ಇರ್ತೇನೆ. ಎಲ್ಲ ಪದಾಧಿಕಾರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು ದಯಾನಂದ ಹೆಗಡೆ ಅವರಿಗೆ. ನಮ್ಮ ಸಮಾಜ ಸಣ್ಣ ಸಮಾಜ ಆದರೂ ಕೂಡ ಶಕ್ತಿಯುತವಾದಂಥ ಸಮಾಜ. ಉತ್ತಮವಾದಂಥ ಸಲಹೆ ಸೂಚನೆಗಳು ಕೊಟ್ಟಂಥ ನಿಮಗೆ ಮತ್ತೊಮ್ಮೆ ವಂದನೆಗಳು. ಈಗ
ಕ್ರೀಡಾ ಜ್ಯೋತಿಯನ್ನು ಅರುಣ್ ಹೆಗಡೆಯವರು ಅಲ್ಲಿ ಬೆಳಗಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಂಚಾಲಕರಾದಂಥ ವಸಂತ ಹೆಗಡೆಯವರು ಚಾಲನೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಅಶೋಕ್ ಕುಮಾರ್ ಹೆಗಡೆ MRPL ಮಂಗಳೂರು, ಇವರಿಗೆ ನಮ್ಮ ಸಮಾಜದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಅವರಿಗೆ ಶುಭರಾಜ್ ಹೆಗಡೆ ಅವರು ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೊಬ್ಬರು ಅಂಕುಶ್ ಹೆಗಡೆ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಹರೀಶ್ ಹೆಗಡೆ ಅವರು ಪುಷ್ಪವನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶೈಲಜಾ ಹೆಗಡೆ ಅವರು ಆಗಮಿಸಿದ್ದಾರೆ. ಅವರಿಗೆ ಉಷಾ ಹೆಗಡೆ ಅವರು ಪುಷ್ಪವನ್ನು ನೀಡಿ ಶೈಲಜಾ ಹೆಗಡೆ ಅವರಿಗೆ ಪುಷ್ಪವನ್ನು ನೀಡಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಈ ಕ್ರೀಡಾಕೂಟದ ಸಂಚಾಲಕರು ವಸಂತ ಹೆಗಡೆ PT ವಸಂತ ಹೆಗಡೆ ಅವರು ದಯವಿಟ್ಟು ವೇದಿಕೆಗೆ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಾರವಿ ವಲಯದ ಅಧ್ಯಕ್ಷರಂತ ಸದಾನಂದ ಹೆಗಡೆ ಅವರಿದ್ದಾರೆ. ಅವರಿಗೂ ನಮ್ಮ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತು ನಮ್ಮ ಕ್ರೀಡಾಕೂಟಕ್ಕೆ ಮೆಡಲ್ಗಳನ್ನು ಕೊಟ್ಟು ದೀಪ ಬೆಳಗಿಸಿ ಕ್ರೀಡಾಕೂಟಕ್ಕೆ ಚಾಲನೆ ಕೊಟ್ಟಂತ ಮೋಹನ್ ದೇಸ್ ಹೆಗಡೆ ಅವರು ಶುಭ ಹಾರೈಕೆಯ ನುಡಿಗಳನ್ನು ಆಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅಲ್ಲಿ ಯಾರಾದರೂ ಹೆಸರು ಕೊಡುವವರಿದ್ರೆ ಕೌಂಟರಲ್ಲಿ ಆದಷ್ಟು ಬೇಗ ಕೊಡಿ. ಇನ್ನೊಂದು 5 ನಿಮಿಷದಲ್ಲಿ ತಲುಕು ಪಟ್ಟಿಯನ್ನು ತಯಾರು ಮಾಡ್ತೇವೆ. ಮೊದಲಿಗೆ ವೀರನಾಗತಿ ಸ್ವಾಮಿಗೆ ತಲೆಬಾಗುತ್ತಾ ನಮ್ಮ ಕುಲದೇವರಿಗೂ ಕೈ ಮುಗಿಯುತ್ತಾ ಈ ವೇದಿಕೆಗೆ ನನ್ನನ್ನು ಕರೆದಂಥ ಪ್ರತಿಯೊಬ್ಬರಿಗೂ ಇಲ್ಲಿ ಎಲ್ಲರ ಹೆಸರಲ್ಲಿಕ್ಕೂ ಸಾಧ್ಯ ಇಲ್ಲ, ಎಲ್ಲ ವೇದಿಕೆಯಲ್ಲಿ ಇದ್ದವರಲ್ಲೇ ಮತ್ತು ಸೇರಿದ ಮಕ್ಕಳಲ್ಲಿ ಕ್ರೀಡಾಪಟುಗಳಲ್ಲಿ ನಾನು ಒಂದು ಕ್ಷಮೆ ಹೆಚ್ಚಿಸಬೇಕಾಗ್ತದೆ. ಯಾಕಂತ ಹೇಳಿದರೆ ನಾನು ಒಂದು 5 ಮಿನಿಟ್ ಲೇಟ್ ಆದರೂ ಕೂಡ ಇಲ್ಲಿ 5 ಗಂಟೆ ಲೇಟ್ ಆದಷ್ಟು ಹೊತ್ತು ಹೋದಷ್ಟು ತೊಂದರೆ ಆಗ್ತದೆ. ಯಾಕಂತೇಳಿದರೆ ಮೊದಲಿನ ಕೆಲಸವೇ ನಂದಿತ್ತು. ನನಗೆ ಕಾರಣ ಅಂತೇಳಿದರೆ ನನಗೊಂದು ಸೊಂಟದ ಒಂದು ಸಣ್ಣ ಒಂದು ಇದಕ್ಕೆ ಹೋಗಲೇಬೇಕಿತ್ತು ಬೆಳಿಗ್ಗೆ. ನಾನು 5 ಗಂಟೆಗೆ ಎದ್ದು ಹೋಗಿ ಬರುವಾಗ ಒಂದು 10 ಮಿನಿಟು ಸಮಯ. ಅದಕ್ಕೆ ನಿಮ್ಮ ಹತ್ರ ನಾನು ನಿಮ್ಮ ಪಾದದಡಿಗೆ ತಲೆ ಇಟ್ಟು ಕ್ಷಮೆ ಕೇಳ್ತೇನೆ. ಯಾಕಂತೇಳಿದರೆ ನಾನು ಕೂಡ ಒಬ್ಬ ಉತ್ತಮ ಒಂದು ಕ್ರೀಡೆಯ ಅಭಿಮಾನಿ, ಅಲ್ಲದೆ ಕೂಡ ಕ್ರೀಡೆಯನ್ನು ಆಡಿದಂಥ ದೊಡ್ಡ ಒಬ್ಬ ಕ್ರೀಡಾಪಟು ಕೂಡ. ಈ ಕ್ರೀಡೆಯಿಂದ ಏನೇನೆಲ್ಲ ಆಗ್ತದೆ, ಏನೇನೆಲ್ಲ ನಮಗೆ ಸಾಧಿಸಲಿಕ್ಕೆ ಸಾಧ್ಯ ಉಂಟು ಅಂತ ಗೊತ್ತುಂಟು. 83, 82, 84 ಇಸ್ವಿ ನೀವು ಹಿಂದೆ ಸ್ವಲ್ಪ ಹೋದರೆ ಕರ್ನಾಟಕವನ್ನೇ ಕಬಡ್ಡಿಯಲ್ಲಿ ಪ್ರತಿನಿಧಿಸಿದಂಥ ದೊಡ್ಡ ಒಬ್ಬ ಹೆಸರು ಮಾಡಿದಂಥ ನನಗೆ ಅದರ ಒಂದು ಇದರಲ್ಲೇ ನನಗೆ ರೈಲ್ವೆಯಲ್ಲಿ ಕೂಡ ಕೆಲಸ ಸಿಕ್ತು. ಆದರೆ ಒಂದು ಕಾರಣಾಂತರದಿಂದ ಆ ರೈಲ್ವೆ ಕೆಲಸ ಬಿಟ್ಟು ಬರಬೇಕಾಗ್ತದೆ. ನಮ್ಮ ಮಾವನವರು ತೀರಿದ ಕಾರಣ ಅವರ ಕೆಲಸವನ್ನು ನಾನು ಮುಂದಾಗಿಸ್ಕೊಂಡು ಹೋಗಬೇಕಾಯಿತು. ಈ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಪ್ರತಿಯೊಂದು ಕಡೆಯಲ್ಲಿ ಇವರು ಯಾಕಪ್ಪ ಮಕ್ಕಳಿಗೆ ದಾನ ಕೊಡ್ತಾರೆ, ಮಕ್ಕಳಿಗೆ ಸ್ಪೋರ್ಟ್ಸಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದರೆ, ಇದು ನನ್ನ ಸಣ್ಣ ಪ್ರಾಯದಲ್ಲಿ ನಾನು ಪಡ್ಕೊಂಡಂಥ ಒಂದು ದೊಡ್ಡ ಸಾಹಸ, ನಾನು ಮಾಡಿದಂಥ ಒಂದು ದೊಡ್ಡ ಒಂದು ಕಷ್ಟ ಬಿಟ್ಟು ಪಡೆದ ಒಂದು ಉದ್ಯೋಗ. ಇದನ್ನೆಲ್ಲ ನೆನೆಸುವಾಗ ಈ ಎಲ್ಲ ಶಾಲೆಯ ಮಕ್ಕಳಿಗೆ ಎಲ್ಲಿ ಕಂಡರೂ ಕೂಡ ಕಂಡದ್ದು ನನಗೆ ಒಂದೇ ಒಂದು ವಿದ್ಯೆಯಲ್ಲಿ ಕೊರತೆ, ಒಂದು ಸ್ಪೋರ್ಟ್ಸಿನಲ್ಲಿ ಸಪೋರ್ಟೇ ಮಾಡಲಿಲ್ಲ, ಯಾರೂ ಕೂಡ ಸಪೋರ್ಟ್ ಮಾಡಲಿಲ್ಲ. ಆ ದೃಷ್ಟಿಯಿಂದ ನೋಡಿದರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕಡೆಯಲ್ಲಿ ನನ್ನ ಹೆಸರು ಇರ್ಬೋದು. ಹಾಗಾಗಿ ಅಷ್ಟೋ ಶಾಲೆಗೂ ನಾನು ಹೋಗಿ ಆ ಮಕ್ಕಳಿಗೆ ಕೊಡುವ ಅಂತೇಳಿದರೆ ನನ್ನ ದೊಡ್ಡಸ್ತಿಕೆಯಿಂದ ಅಲ್ಲ, ನನ್ನ ಒಂದು ಭಾವನೆಯನ್ನು ಇಟ್ಟುಕೊಂಡಿದ್ದೇನೆ. ಈ ಮಕ್ಕಳಿಗೆಲ್ಲ ಇದು ಗೊತ್ತಾಗಬೇಕಂತೇಳಿ ಇದನ್ನು ಶುಭ ಸಂದೇಶದಲ್ಲಿ ಈ ಮಾತನ್ನು ಹೇಳ್ತೇನೆ. ನಾನು ಸಂಪಾದನೆ ಮಾಡಿದ ಒಂದೊಂದು ಹಣವನ್ನು 3 ಪಾಲು ಮಾಡಿದ್ದು ನಾನು. ನನಗಾಗಿ ನನ್ನ ಸ್ವಂತ ಏನು ಇಟ್ಟುಕೊಳ್ಳಿಲ್ಲ, ಒಂದು ಶಾಲೆಯ ಮಕ್ಕಳಿಗಾಗಿ ದಾನ ಮಾಡಲಿಕ್ಕೆ ಇಟ್ಟುಕೊಂಡೆ.
ಒಂದು ಪಾಪದವರು ಯಾರಿದ್ದರೂ ಅವರಿಗೂ ದಾನ ಮಾಡಲಿಕ್ಕೆ ಇಟ್ಟುಕೊಂಡೆ, ಒಂದು ಪಾಲನ್ನು ನನ್ನ ಮನೆಯವರಿಗೆ ಇಟ್ಟುಕೊಂಡೆ. ನನ್ನಲ್ಲಿ ಒಂದು ನನ್ನ ಪಾಲಿಗಾಗಿ ನಾನು ಇಟ್ಟುಕೊಂಡವ ಅಲ್ಲ. ಮಕ್ಕಳೇ, ಈ ಕ್ರೀಡೆಯಲ್ಲಿ ನಾವು ಸೋಲಬೇಕು. ನಾವು ಸೋತರೆ ಮಾತ್ರ ಎದುರಾಳಿಯ ಒಂದು ಶಕ್ತಿಯನ್ನು ನಮಗೆ ಆ ಪಾಠವಾಗಿ ತಗೊಳ್ಳಿಕ್ಕೆ ಸಾಧ್ಯ ಉಂಟು. ಈಗ ನನ್ನೊಟ್ಟಿಗೆ ಆಡಿದ, ಈಗ ನಮ್ಮದೇ ಒಂದು ಸಂಘ, ನಮ್ಮದೇ ಒಂದು ಕುಲಬಾಂಧವ ಸುಖೇಶ್ ಹೆಗ್ಡೆ ಅಷ್ಟು ಹೆಸರು ಗಳಿಸಿದ್ದಾನೆ. ಅದು ಕೂಡ ಅವ ಕೂಡ ಯಾವಾಗಲೂ ಕೂಡ ಮ್ಯಾಚ್ನಲ್ಲಿ ಆಡ್ತಿರುವಾಗ ನನಗೊಂದು ಫೋನ್ ಉಂಟು, ಮೋನನ್ನ ನಾನು ಇವತ್ತು ನನಗೆ ಇಂಥ ಟೀಮ್ ಎದುರು ಸಿಗ್ತದೆ ಅಂತೇಳಿ ನಾನು ಇಲ್ಲಿ ಕೂತು ಆ ಸುಖೇಶ್ ಹೆಗ್ಡೆಗೆ ಗೈಡ್ ಮಾಡ್ತಿದ್ದೆ, ನೋಡಿ ಹೀಗೆ 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 ಅಂತೇಳಿ. ಈಗ ಕಬಡ್ಡಿಯಲ್ಲಿ ನೋಡಲಿಕ್ಕೆ ಹೋದರೆ ಅದು ಹೆಚ್ಚಿನ ದೊಡ್ಡವರು, ಈಗ ಕೆಲವಾಗೆಲ್ಲ ಕೋಚ್ ಆಗಿದ್ದಾರೆ, ಅವರೆಲ್ಲ ನಾವು ಒಟ್ಟಿಗೆ ಆಡಿದಂಥ ವ್ಯಕ್ತಿಗಳು. ಮಕ್ಕಳೇ, ನೀವು ಕೂಡ ಅದೇ ರೀತಿಯಾಗಿ, ನನಗೆ ಅಂತೇಳಿದರೆ ಈಗ ಸ್ವಲ್ಪ ಅನಾರೋಗ್ಯ ಉಂಟು, ಆದ್ದರಿಂದ ಈಗ ಇದ್ದೇನೆ. ಇಲ್ಲದಿದ್ದರೆ ನಿಮ್ಮೊಟ್ಟಿಗೆ ನಾನು ಕೂಡ ಇಲ್ಲಿ ಆಡ್ತಿದ್ದೆ, ಖಂಡಿತ ಆಡ್ತಿದ್ದೆ. ಈಗ ಪ್ರಭಾಕರ್ ಮಾಸ್ಟರ್ ಇಷ್ಟು ಪ್ರಾಯ ಆದರೂ ಕೂಡ ಅವರು ನಡಿಗೆಯಲ್ಲಿ, ಓಟದಲ್ಲಿ ಯಾವುದರಲ್ಲಿ ಕೂಡ ಹಿಂದೆ ಇಲ್ಲ. ಯಾಕಂತೇಳಿದರೆ ನಮ್ಮ ಮೊದಲಿನ ಒಂದು ಸ್ಥಿತಿ, ಮಕ್ಕಳೇ ಮೈದಾನಲ್ಲಿ ಆಡುವಾಗ ಸಿಟ್ಟಿನ ಒಂದು ಬಗಕ್ಕೆ ಕೈ ಮಾತ್ರ ಕೊಡಬೇಡಿ, ನೀವು ಸಿಟ್ಟಿಗೆ ಕೈ ಕೊಡಬೇಡಿ. ಯಾಕಂತೇಳಿದರೆ ಒಂದು ತೀರ್ಪು ಬರುವಾಗ ಅಲ್ಲಿ ತಪ್ಪು ಇರ್ತದೆ ಅಥವಾ ಒಪ್ಪು ಇರ್ತದೆ. ಆ ತಪ್ಪನ್ನು ನಾವು ಎತ್ತಿ ಹಿಡ್ಕೊಂಡು ಯಾವತ್ತೂ ಮಾಡಬೇಡಿ. ಆ ತಪ್ಪು ನನ್ನಿಂದ ಎಲ್ಲಿ ಆಯಿತು, ಯಾಕೆ ಆಯಿತು ಅಂತೇಳಿ ನೋಡಿದರೆ ಈ ಕ್ರೀಡೆ ಎಂಬುದು ಪಾಠ, ಆಟ, ಉದ್ಯೋಗ ಎಲ್ಲವನ್ನು ತಂದು ಕೊಡುವಂಥ ಒಂದೇ ಒಂದು. ಮಕ್ಕಳೇ, ಈ ದಿವಸ ಇಲ್ಲಿ ಆಡುವಂಥ ನಿಮಗೆ ಎಲ್ರಿಗೂ ಆ ವೀರಮಾರುತಿ ಸ್ವಾಮಿ ಉತ್ತಮ ಆರೋಗ್ಯ, ಐಶ್ವರ್ಯ, ಭಾಗ್ಯ, ಸಂತೋಷ ಎಲ್ಲವನ್ನು ಕೊಟ್ಟು ಇದೇ ರೀತಿ ನಾವು ಮುಂದಕ್ಕೆ ಹೋಗಿ ಅಂತೇಳಿ ದೇವರ ಹತ್ರ ಬೇಡ್ಕೊಳ್ತೇನೆ. ಅದು ಅಲ್ಲದೆ ನಾವು ಇನ್ನೊಮ್ಮೆ ಭಗವಂತ ಖಂಡಿತ ಸಿಗುವ, ಇದಕ್ಕಿಂತಲೂ ಉತ್ತಮವಾಗಿ ಸಿಗುವ. ನನ್ನಿಂದ ಏನಾದರೂ ತಪ್ಪಿದ್ರೆ ನನ್ನನ್ನು ಕ್ಷಮಿಸಿ. ಯಾಕಂತೇಳಿದರೆ ಈ ಜಾಗಕ್ಕೆ ಬಂದದ್ದು ನಾನು ಮೊದಲು, ಅದಕ್ಕಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೇನೆ. ಏನೇ ತಪ್ಪಿದ್ರು, ಸ್ವಲ್ಪ ಹೊತ್ತು ಹೆಚ್ಚಾದರೂ ಕೂಡ ನನ್ನನ್ನು ಕ್ಷಮಿಸಿಬಿಡಿ. ಯಾಕಂತೇಳಿದರೆ ಸಮಯದ ಅಭಾವ ತುಂಬ ಉಂಟು. ಜೈ ಕರ್ನಾಟಕ, ಜೈ ಮಾತೆ. ಧನ್ಯವಾದಗಳು ಮೋಹನ್ ದಾಸ್ ಹೆಗಡೆ ಅವರೇ. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರಸ್ವ ಎನ್ನುವ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿನಿಯರಿಗೆ ವಿದ್ಯೆಗೆ ಮತ್ತು ಕ್ರೀಡೆಗೆ ಪ್ರೋತ್ಸಾಹ ನೀಡುತ್ತಿರುವ ನಿಮ್ಮ ಉದಾರತೆಗೆ ನಾವು ಶಿರಬಾಗುತ್ತೇವೆ. ಕಾರ್ಯಕ್ರಮದ ಮುಂದಕ್ಕೆ ಇವತ್ತು ನಮ್ಮ ವೇದಿಕೆಯಲ್ಲಿ ನಮ್ಮ ವೀರಮಾರುತಿ ದೇವಸ್ಥಾನದ ಆಡಳಿತ ಮಂಡಳಿಯ ಮಾಜಿ ಮುಕ್ತೇಶ್ವರರು, ಅಜೆಕಾರು ಹೆಗಡೆ ಸಮಾಜ ಸಂಘದ ವಲಯಾಧ್ಯಕ್ಷರಾಗಿರತಕ್ಕಂಥ ಶಂಕರ್ ಹೆಗಡೆ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಗುರುತಿಸುತ್ತಾ ಅವರಿಗೆ ಶುಭರಾಜ್ ಹೆಗಡೆ ಅವರು ಪುಷ್ಪವನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಒಂದು ಕ್ರೀಡಾಕೂಟದ ಸಂಚಾಲಕರು ವಸಂತ ಹೆಗಡೆ ಅವರು ಇದರ ಪೂರ್ತಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಸಂಚಾಲಕತ್ವವನ್ನು ವಹಿಸಿಕೊಂಡು ಕ್ರೀಡೆಯನ್ನು ನಡೆಸಿಕೊಡುವಂಥ ಜವಾಬ್ದಾರಿಯನ್ನು ವಹಿಸಿಕೊಂಡ ವಸಂತ ಹೆಗಡೆ ಅವರು ವೇದಿಕೆಗೆ ಬಂದು ಪುಷ್ಪವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆದ್ಮೇಲೆ ಸಮಯ ಮೀಳ್ತಾ ಇದೆ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಈಗ ವಂದನಾರ್ಪಣೆ ಶುಭರಾಜ್ ಹೆಗಡೆ ಅವರು, ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂಥ ಶುಭರಾಜ್ ಹೆಗಡೆ ಅವರು ಎಲ್ಲರಿಗೂ ಒಂದೇ ಮಾತಿನಲ್ಲಿ ವಂದನಾರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘ ರಿಜಿಸ್ಟರ್ಡ್ ಕೊಟ್ಟೆಬಾಗಿಲು ಮೂಡುಬಿದ್ರೆ ಹೆಗ್ಗಡೆ ಸಮಾಜ ಬಾಂಧವರ ಕ್ರೀಡಾಕೂಟದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ಈಗಾಗಲೇ ಈ ಸಂಘಟನೆಯನ್ನ ಅತ್ಯುತ್ತಮ ರೀತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾಕರ್ ಹೆಗಡೆ ಅವರು ಸಂಘಟನೆಯನ್ನ ಮಾಡಿದ್ದಾರೆ. 16 ವಲಯಗಳನ್ನು ಈಗಾಗಲೇ ಪುತ್ತೂರು ಸಂಘದವರು ಕೂಡ ನಮ್ಮ ಜೊತೆಯನ್ನ ಸೇರ್ಕೊಳ್ತೇವೆ ಅಂತ ತಮ್ಮಲ್ಲಿ ಹೇಳಿದ್ದಾರೆ. ಹಾಗಾಗಿ 17 ವಲಯಗಳು ಕೂಡ ನಮ್ಮ ಜೊತೆ ಮುಂದಿನ ದಿನಗಳಲ್ಲಿ ಸೇರ್ಕೊಳ್ತವೆ. ಹಾಗಾಗಿ ಅತ್ಯುತ್ತಮವಾದಂತಹ ಜಿಲ್ಲಾ ಸಂಘಟನೆ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಸಂಘಟನೆ ಬೆಳೀತದೆ ಅನ್ನುವಂತಹ ಹಾರೈಕೆಯೊಂದಿಗೆ ಅವರಿಗಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ಮೋಹನ್ ದಾಸ್ ಹೆಗಡೆ ಸಂಚಾಲಕರು ವೇಣೂರು ವಲಯ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಜೊತೆ ಹೆಗ್ಗಡೆ ಸಮಾಜಕ್ಕೆ ಮೊನ್ನೆ ತಾನೇ ವಿದ್ಯಾರ್ಥಿ ವೇತನಕ್ಕೂ 2.25 ಲಕ್ಷ ಎಲ್ಲ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿ ವೇತನ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಹಕಾರ ಮಾಡಿ ಇವತ್ತಿನ ಕ್ರೀಡಾಕೂಟಕ್ಕೂ ಒಂದು ಒಳ್ಳೆಯ ಮೊತ್ತವನ್ನ ಸಹಕಾರ ಮಾಡ್ತೇನೆ ಅನ್ನುವಂತಹ ಅವರ ಅಶ್ವಥ್ ಅವರ ತಂದೆ ಅರುಣ್ ಹೆಗಡೆ ಗಡಿಕಾರರು ಕುಳಂಜಿರೋಡಿ ಗೊತ್ತು ಬಳಂಜ, ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಆತ್ಮೀಯವಾಗಿ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ
ಮುಂದಿನ ಜಾತ್ರಾ ಸಂದರ್ಭದಲ್ಲಿ ಇಡೀ ಹೆಗ್ಗಡೆ ಸಮಾಜದಲ್ಲಿ 4 ರಿಂದ 5 ಸಾವಿರ ಜನ ಸೇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಘಟನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಿರಿಯರು ಶ್ಯಾಮ ಹೆಗಡೆ ಅವರಿದ್ದಾರೆ. ಇವರು ಮುಂದಿನ ದಿನಗಳಲ್ಲಿ ಇಡೀ ಹೆಗ್ಗಡೆ ಸಮಾಜವನ್ನು ಜಾತ್ರೆ ಸಂದರ್ಭದಲ್ಲಿ ಸೇರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಘಟನೆ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಮಾಡಿದ್ದಾರೆ. ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಆತ್ಮೀಯವಾಗಿ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಹಾಗಾಗಿ ಮುಂದೆ ಸದಾಶಿವ ಹೆಗಡೆ ಮಂಗಳೂರು ನಿವೃತ್ತ ಅಬಕಾರಿ ಅಧೀಕ್ಷಕರು ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸಂಘಕ್ಕೆ ಒಂದಷ್ಟು ಸಲಹೆಯನ್ನ ಮಾರ್ಗದರ್ಶನ ಮಾಡುವಂತಹ ಹಿರಿಯರು ದಯಾನಂದ ಹೆಗಡೆ ನಿರ್ದೇಶಕರು ಕ್ಯಾಂಪ್ಕೋ ಮಂಗಳೂರು ಇವರು ಇದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ಶಿವಾನಂದ ಹೆಗಡೆ ಗೌರವ ಸಲಹೆಗಾರರು ಹೆಗ್ಗಡೆ ವಲಯ ಹಳದಂಗಡಿ ಇವರು ಕೂಡ ಇದ್ದಾರೆ. ಇವರಿಗೂ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಅಶೋಕ್ ಕುಮಾರ್ ಹೆಗಡೆ ಕಡ್ತಲ MRPL ಮಂಗಳೂರು ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಅಂಕುಶ್ ಹೆಗಡೆ ಪ್ರೊಪೈಟರ್ ಆರ್ಗ್ಯೂ ಕನ್ಸ್ಟ್ರಕ್ಷನ್ ಸಾವ್ಯ ಇವರು ನಮ್ಮ ಜೊತೆ ಇದ್ದಾರೆ. ಇವರಿಗೂ ನಮ್ಮ ನೀವೆಲ್ಲರ ಪರವಾಗಿ ಧನ್ಯವಾದವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ದಕ್ಷಿಣ ಕನ್ನಡ ಮಹಿಳಾ ಘಟಕದ ಅಧ್ಯಕ್ಷರು ಶೈಲಜಾ ಹೆಗಡೆ, ಹಾಗೆ ಯುವ ಘಟಕದ ಅಧ್ಯಕ್ಷರು ಅಶೋಕ್ ಹೆಗಡೆ. ಹಾಗೆ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ವಲಯದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಎಲ್ಲ ವಲಯದ ಅಧ್ಯಕ್ಷರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಬಯಸ್ತಾ ಈ ಕ್ರೀಡಾಕೂಟವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ PT ಮಾಸ್ಟರ್ಗಳು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಅವರಿಗೆ ಹ್ಯಾಟ್ ಅನ್ನು ಕೊಡುವಂತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಎಲ್ಲ ಬಂದಿರುವಂತಹವರು ಕೂಡ ತಮ್ಮ ಹೆಸರನ್ನ ನೋಂದಾಯಿಸಬೇಕು. ಯಾರಾದ್ರೂ ಗ್ರೂಪಿಗೆ ಹೆಸರು ಕೊಡ್ಲಿಕ್ಕಿದ್ರೆ ಆದಷ್ಟು ಬೇಗ ಕೊಡಬೇಕು. 5 ನಿಮಿಷದಲ್ಲಿ ತಳುಕು ಪಟ್ಟಿಯನ್ನು ತಯಾರು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಆತ್ಮೀಯರೇ, ನಮ್ಮ ಹೊಸ ಆಡಳಿತ ಮಂಡಳಿ ಬಂದ ನಂತರ ನಮ್ಮ ಒಂದು ಕಾರ್ಯಚಟುವಟಿಕೆಗಳು ಎಷ್ಟು ವೇಗವಾಗಿ ನಡೀಬೇಕಾದ್ರೆ ಪ್ರಭಾಕರ್ ಹೆಗಡೆಯವರೊಟ್ಟಿಗೆ ಮತ್ತು ಶ್ಯಾಮ ಹೆಗಡೆಯವರೊಟ್ಟಿಗೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಶುಭರಾಜ್ ಹೆಗಡೆ ಅವರು ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಇವತ್ತಿನ ಕ್ರೀಡಾಕೂಟಕ್ಕೆ ಕೂಡ ಬಹಳಷ್ಟು ಅವರ ಪರಿಶ್ರಮ ಇದೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಕ್ರೀಡೆಯಲ್ಲಿ ಭಾಗವಹಿಸಬೇಕು, ಕ್ರೀಡೆ ಸ್ಫೂರ್ತಿಯಿಂದ ಆಡಬೇಕಂತ ವಿನಂತಿ ಮಾಡ್ತಾ ಈಗಾಗಲೇ ಸಮಯ ಮೀರಿದೆ. ಎಲ್ಲರೂ ದಯವಿಟ್ಟು ಮೈದಾನಕ್ಕೆ ಬರಬೇಕು. ಇಲ್ಲೊಂದು ವಿನಂತಿ ಇದೆ, ಪ್ರಕಟಣೆ ಇದೆ. ನಮ್ಮ ಮೂಡುಬಿದಿರೆ ವಲಯದ ಮಹಿಳಾ ಘಟಕದ ಸದಸ್ಯರೊಮ್ಮೆ ವೇದಿಕೆಗೆ ಬರಬೇಕಂತೆ ಚೇತನ ಹೆಗಡೆ ಅವರು ಕೇಳಿಕೊಂಡಿದ್ದಾರೆ. ದೊಡ್ಡ ಮೊತ್ತದ ಸಹಾಯಧನವನ್ನು ಸಂಘದ ಅಧ್ಯಕ್ಷರಂತ ಪ್ರಭಾಕರ್ ಹೆಗಡೆ ಅವರಿಗೆ ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ಅವರು ನಮ್ಮ ಕ್ರೀಡಾಕೂಟಕ್ಕೆ ನಮ್ಮ ಸಂಘದ ಗೌರವ ಸಲಹೆಗಾರರಾದಂಥ ಶ್ರೀ ಸುರೇಂದ್ರ ಕುಮಾರ್ ಹೆಗಡೆ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಅವರಿಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಕಾರ್ಯಕ್ರಮವು ಯಶಸ್ವಿಯಾಗಲಿ, ಎಲ್ಲ ಕಡೆಯಿಂದಲೂ ಒಳ್ಳೆಯ ಸುಗಮವಾಗಲಿ ಅಂತ ಶುಭ ಹಾರೈಕೆಯ ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮೂಡುಬಿದಿರೆ ವಲಯದ ಮಹಿಳಾ ಘಟಕದ ಸದಸ್ಯರು ಪ್ರಭಾಕರ್ ಹೆಗಡೆ ಅವರಿಗೆ ಚೆಕ್ಕನ್ನು ಹಸ್ತಾಂತರಿಸುವ ಮೂಲಕ ನಮ್ಮ ಕ್ರೀಡಾಕೂಟಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಮೂಡುಬಿದಿರೆ ವಲಯದ ಮಹಿಳಾ ಘಟಕದ ಎಲ್ಲ ಸದಸ್ಯರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘದ ವತಿಯಿಂದ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಕೂಡ ಇದಕ್ಕಿಂತ ಹೆಚ್ಚಿನ ದೇಣಿಗೆಯನ್ನು ಕೊಡುವ ಹಾಗೆ ನಿಮಗೆ ಅನುಗ್ರಹವನ್ನು ಮಾಡಲಿ ಅಂತ ಹಾರೈಸ್ತಾ ಇದ್ದೇವೆ. ಕ್ರೀಡೆಯಿಂದ ಸೌಹಾರ್ದತೆ, ಕ್ರೀಡೆಯಿಂದ ಸಾಮರಸ್ಯ ಎನ್ನುವ ಮಾತಿನಂತೆ ಇವತ್ತಿನ ಕ್ರೀಡಾಕೂಟವು ಬಹಳ ಸೌಹಾರ್ದತೆಯಿಂದ ಸಾಮರಸ್ಯದಿಂದ ಕೂಡಿರಲಿ ಅಂತ ಶ್ರೀ ದೇವರಲ್ಲಿ ಪ್ರಾರ್ಥಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಹಾಗೆ ಕಾರ್ಕಳ ವಲಯದ ಮಹಿಳೆಯರು ಕೂಡ ವೇದಿಕೆಗೆ ಬರ್ತಾರಂತೆ. ಅವರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರು ಕಾರ್ಕಳ ವಲಯದಿಂದ ಅತ್ಯಂತ ದೊಡ್ಡ ಮೊತ್ತವನ್ನು ಈಗಾಗಲೇ 10 ದಿನಗಳ ಮುಂಚೆ 45,000 ದೊಡ್ಡ ಮೊತ್ತವನ್ನು ವಲಯ ಸಂಗ್ರಹ ಮಾಡಿಕೊಟ್ಟಿದೆ. ಇವರಿಗೂ ವಿಶೇಷವಾಗಿ ಅಭಿನಂದನೆ. ಎಲ್ಲ ವಲಯದವರು ನಮ್ಮ ಜೊತೆ ಸಹಕಾರ ಮಾಡಿದ್ದಾರೆ. ಎಲ್ಲವರು ದೊಡ್ಡ ಮೊತ್ತವನ್ನು ಸಂಗ್ರಹ ಮಾಡಿದ್ದಾರೆ. ಅವರಿಗೂ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಅಧ್ಯಕ್ಷರು ಪ್ರಶಾಂತ್ ಹೆಗಡೆ ಅವರು ಕೂಡ
ಈಗಾಗಲೇ ನಮ್ಮ ಜೊತೆ ಕೊಕ್ರಾಡಿ ವಲಯದಿಂದ ದೊಡ್ಡ ಮೊತ್ತವನ್ನ 41,000 ವಲಯದವರು ಒಟ್ಟು ಮಾಡಿ ಘೋಷಣೆಯನ್ನು ಮಾಡಿದ್ದಾರೆ. 41,000 ಕೊಕ್ರಾಡಿ ವಲಯದಿಂದ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಇವರಿಗೂ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇವೆ. ಹಾಗೆ ನಮ್ಮ ಜಿಲ್ಲಾ ಸಮಾಜ ಸಂಘದ ಅಧ್ಯಕ್ಷರು ಪ್ರಭಾಕರ್ ಹೆಗಡೆ ಅವರ ವಲಯದಿಂದ 40,000ಕ್ಕಿಂತಲೂ ಮೇಲೆ ಹೆಚ್ಚು ಸಂಗ್ರಹ ಮಾಡಿಕೊಡ್ತೇವೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ತಂದಿದ್ದಾರೆ ಅಂತ ಹೇಳಿದ್ದಾರೆ. ಅವರಿಗೂ ವಿಶೇಷವಾಗಿ ಅಭಿನಂದನೆಯನ್ನು ಹೇಳ್ತಾ ಇದ್ದೇವೆ. ಯಾರಾದರೂ ವಲಯದಿಂದ ಸಂಗ್ರಹ ಮಾಡಿರುವಂತಹ ಮೊತ್ತವನ್ನು ಹೇಳಿದ್ರೆ ಇಲ್ಲೇ ಘೋಷಣೆಯನ್ನು ಮಾಡ್ತೇವೆ ಖಂಡಿತವಾಗ್ಲು. ನಾರಾವಿಯಿಂದ ಈಗಾಗಲೇ 35,000 ದೊಡ್ಡ ಮೊತ್ತ ಸಂಗ್ರಹ ಆಗಿದೆ. ಇವತ್ತು ಸಂಜೆ ಕೊಡುವಾಗ ಜಾಸ್ತಿ ಸಹ ಆಗಬಹುದು. 35,000 ನಾರಾವಿ ವಲಯದಿಂದ ಈಗಾಗಲೇ ಸಂಗ್ರಹ ಆಗಿದೆ. ಪ್ರಕಟಣೆ. ಉಪಹಾರದ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲರೂ ಉಪಹಾರ ಸೇವಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಗಮನಿಸಿ, ಹೆಗ್ಗಡೆ ಸೇವಾ ಸಂಘ ಕೋಟೆಬಾಗಿಲು ಇದರ ಅಲ್ಲಿ ಕ್ರಿಕೆಟ್ ಪಂದ್ಯಕ್ಕೆ ಹೆಸರು ಬಂದಿದೆ. ಯಾರಾದರೂ ಕೊಡುವವರಿದ್ರೆ 1 ನಿಮಿಷ ಕಾಲಾವಕಾಶ ಇದೆ. ಹಾಗಾಗಿ ತಳುಕು ಪಟ್ಟಿಯನ್ನು ತಯಾರು ಮಾಡ್ತಿದ್ದಾರೆ. ರಂಜಿತ್ ಹಾಗೂ ಸಂತೋಷ್ ಇವರು ಕ್ರಿಕೆಟ್ ಪಂದ್ಯಾಟದ ತಳುಕು ಪಟ್ಟಿಯನ್ನು ತಯಾರು ಮಾಡ್ತಿದ್ದಾರೆ. ಇವರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ. 4 ಗಂಟೆಗೆ ಫೈನಲ್ ಮ್ಯಾಚ್ ಅನ್ನು ಮಾಡಿಕೊಡಬೇಕು. ಇವರ ಜವಾಬ್ದಾರಿ ರಂಜಿತ್ ಹಾಗೂ ಸಂತೋಷ್ ಅವರು ಸಂಜೆ 4 ಗಂಟೆಯ ಒಳಗೆ ಕ್ರಿಕೆಟ್ ಪಂದ್ಯಾಟದ ಫೈನಲ್ ಮ್ಯಾಚ್ ಅನ್ನ ಮಾಡಿಕೊಡಬೇಕು ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ. ಹಾಗಾಗಿ ಇನ್ನು ಮುಂದಕ್ಕೆ ಕೊಕ್ರಾಡಿ ವಲಯದ ಸಂತೋಷ್ ಇವರು ಕೂಡ ವಾಲಿಬಾಲ್ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಈಗ ಪ್ರಥಮ ಮ್ಯಾಚ್ ಅನ್ನ 10 ಗಂಟೆ 20 ನಿಮಿಷಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗಾಗಲೇ ತಳುಕು ಪಟ್ಟಿಯನ್ನು ತಯಾರು ಮಾಡ್ತಿದ್ದಾರೆ. ಈಗಾಗಲೇ ರಂಜಿತ್ ಹಾಗೂ ಸಂತೋಷ್ ಕ್ರಿಕೆಟ್ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ವಾಲಿಬಾಲ್ ಸಂತೋಷ್ ಇವರು ವೇದಿಕೆ ಹತ್ರ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಕೊಕ್ರಾಡಿ ಸಂತೋಷ್. ಈಗ ಅಂಗನವಾಡಿ ಮಕ್ಕಳನ್ನ ಅಲ್ಲಿ ನಮ್ಮ ವಸಂತಣ್ಣ ಹಾಗೂ ಗಣೇಶ್ ಹೆಗಡೆ ಅವರು ನಿಂತಿದ್ದಾರೆ. ಅಲ್ಲಿಗೆ ಕರ್ಕೊಂಡು ಹೋಗಬೇಕು. ಪ್ರಥಮವಾಗಿ ಅಂಗನವಾಡಿ ಮಕ್ಕಳನ್ನ ಪ್ರಥಮ ಮ್ಯಾಚ್ ಅನ್ನು ಮಾಡ್ತಾ ಇದ್ದೇವೆ. ಅಂಗನವಾಡಿ ಮಕ್ಕಳಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘದ ಅಧ್ಯಕ್ಷರು ಬಂದವರಿಗೆಲ್ಲರಿಗೂ ಮೆಡಲ್ ಅನ್ನು ಕೊಡಬೇಕು ಅನ್ನುವಂತ ತೀರ್ಮಾನವನ್ನ ಮಾಡಿದ್ದಾರೆ. ಎಲ್ಲ ಅಂಗನವಾಡಿ ಮಕ್ಕಳು ಯಾರೆಲ್ಲ ಬಂದಿದ್ದಾರೆ ಅವರಿಗೆಲ್ಲರಿಗೂ ಭಾಗವಹಿಸಿದ್ದಕ್ಕಾಗಿ ಅವರಿಗೆ ಗೌರವವನ್ನು ಕೊಡಬೇಕು ಅಂತ ಅಧ್ಯಕ್ಷರು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ಹಾಗಾಗಿ ಅಂಗನವಾಡಿಯ ಮಕ್ಕಳು ಎಲ್ಲರೂ ಅಂಕಣದ ಮುಂಭಾಗಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೇವೆ. ಈಗಾಗಲೇ ನಮ್ಮ ಈ ಕ್ರೀಡಾಕೂಟಕ್ಕೆ ಜಗದೀಶ್ ಹೆಗಡೆ ಕೊಕ್ರಾಡಿ ಕೃಷಿ ಪತ್ತಿನ ಉಪಾಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕು. ಇವರನ್ನ ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಜಗದೀಶ್ ಹೆಗಡೆ ಇವರು ವೇದಿಕೆಗೆ ಆಗಮಿಸಬೇಕು. ನಿಮ್ಮ ಉಪಸ್ಥಿತಿಯನ್ನ ಕಾಯ್ತಾ ಇದ್ದೇವೆ. ಇವರಿಗೆ ಉಪಾಧ್ಯಕ್ಷರಾದ ರತ್ನಾಕರ ಹೆಗಡೆ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಒಂದು ಸ್ಮರಣಿಕೆ ಕೊಡಬೇಕು.
ಜಗದೀಶ್ ಹೆಗಡೆ, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ನಾರಾವಿ ಕೃಷಿ ಪತ್ತಿನ ಉಪಾಧ್ಯಕ್ಷರಾಗಿರುವಂತಹ ಜಗದೀಶ್ ಹೆಗಡೆ ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಲ್ಲ ಅಂಗನವಾಡಿ ಮಕ್ಕಳಿಗೆ ಸೂಚನೆ. ಈಗ ತಾನೇ ಇಲ್ಲಿ ಆಟೋಟ ಸ್ಪರ್ಧೆ ಅಂಗನವಾಡಿ ಮಕ್ಕಳಿಗೆ ಪ್ರಾರಂಭ ಆಗ್ತದೆ. ಕಪ್ಪೆ ಜಿಗಿತ, 25 ಮೀಟರ್ ಓಟ, ಚೆಂಡೆಸೆತ. ಅಂಗನವಾಡಿಯ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಸೆಪರೇಟ್ ಆಗಿರ್ತದೆ. ದಯವಿಟ್ಟು ಗೇಮ್ಸ್ ಆದಮೇಲೆ ಇಲ್ಲಿ ಬಂದು ನಮ್ಮ ಮಕ್ಕಳು ಆಡಲಿಲ್ಲ ಅಂತ ಹೇಳಲಿಕ್ಕಿಲ್ಲ. ದಯವಿಟ್ಟು ಅಂಗನವಾಡಿಯ ಮಕ್ಕಳು ಆದಷ್ಟು ಬೇಗ ಇಲ್ಲಿ ಗಂಡು ಮಕ್ಕಳು ಬೇರೆ ಹೆಣ್ಣು ಮಕ್ಕಳು ಬೇರೆ, ಎಲ್ಲ ಆಟಕ್ಕೆ ಗಂಡು ಮಕ್ಕಳು ಬೇರೆ ಹೆಣ್ಣು ಮಕ್ಕಳು ಬೇರೆ. कैप कर लेंगे हाँ पता वाले अभी ಈ ಕ್ರೀಡಾಕೂಟಕ್ಕೆ ಸೋಮೇಶ್ವರದ ಪ್ರವೀಣ್ ಹೆಗಡೆ ಅವರು ಆಗಮಿಸಿದ್ದಾರೆ. ಇವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಪ್ರವೀಣ್ ಹೆಗಡೆ ಅವರು ಇವರಿಗೆ ಅಧ್ಯಕ್ಷರಾದಂತ ಪ್ರಭಾಕರ ಹೆಗಡೆ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಪ್ರವೀಣ್ ಹೆಗಡೆ ಅವರಿಗೆ ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಹೆತ್ತವರು ಗಮನಿಸಬೇಕು, ಮಕ್ಕಳ ಹಿಂದೆ ನಿಲ್ಲಬಾರ್ದು. ದಯವಿಟ್ಟು ಮಕ್ಕಳನ್ನು ಅಲ್ಲಿ ನಿಲ್ಲಿಸಿ ಸ್ವಲ್ಪ ಹಿಂದೆ ಹೋಗಿ. ಫಸ್ಟಿಗೆ ಒಂದ್ಸಲ ಕಪ್ಪೆ ಜಿಗಿತ ನೋಡಿ, ಹಿಂದೆ ಹೋಗಿ ಹೆತ್ತವರು ಸ್ವಲ್ಪ ಹಿಂದೆ ಹೋಗಿ. ಪೂರ ಜೋಕಲಾನೆ ಮುಂದರ ಮಂತ ಬಿಡ್ಕ ಆಯ್ತಾ? ಅಂಗನವಾಡಿ ಹೆಣ್ಣು ಮಕ್ಕಳು ಇನ್ನಿದ್ದಾರಾ? ಹೆಣ್ಣು ಮಕ್ಕಳು ಇನ್ನಿದ್ದಾರಾ? ಹೆಣ್ಣು ಮಕ್ಕಳು ಕಪ್ಪೆ ಜಿಗಿತ ಹೆಣ್ಣು ಮಕ್ಕಳು ಇನ್ನಿದ್ದಾರಾ? ಇಲ್ಲಲ್ಲ, ಫೈನಲ್ ಇದರಲ್ಲಿ ಜನ ಇಲ್ಲಲ್ಲ, ಇನ್ನು ಮಕ್ಕಳಿಲ್ಲಲ್ಲ. ಮೆಲ್ಲ ಮೆಲ್ಲ. ಅಲ್ಲಿ ಪೇಟಿ ಮಾಸ್ಟರ್ ಸಚಿನ್ ಹೆಗಡೆ ಅವರು ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹೆಬ್ರಿ ಸಚಿನ್ ಹೆಗಡೆ ಅವರು ಇಲ್ಲಿ ಕೇಳಿ, ಮಕ್ಕಳು ಇಲ್ಲಿ ಕೇಳಿ, ಬಿಗಿಲು ಹಾಕುವಾಗ ಹೋಗ್ಬೇಕಾಯ್ತಾ? ಬಿಗಿಲು ಹಾಕುವಾಗ ಹೋಗ್ಬೇಕು. ಸ್ವಲ್ಪ ಹಿಂದೆ ಹೋಗಮ್ಮ, ಸ್ವಲ್ಪ ಹಿಂದೆ, ಸ್ವಲ್ಪ ನೀನಿಲ್ಲಿ ಬಿಗಿಲು ಹಾಕುವಾಗ ಓಡ್ಬೇಕು. ಬಿಗಿಲು ಹಾಕುವಾಗ ಓಡ್ಬೇಕು. ಬಿಗಿಲು ಹಾಕುವಾಗ ಓಡ್ಬೇಕು. ಬಿಗಿಲು ಹಾಕುವಾಗ ಹಿಂದೆ ಹೋಗಿ ಹೆತ್ತವರು ಹಿಂದೆ ಹೋಗಿ ಸ್ವಲ್ಪ ಹಿಂದೆ ಹೋಗಿ. ಅಲ್ಲಿ ಯಾರು ಸಹ ನಿಲ್ಬೇಡಿ, ಸ್ವಲ್ಪ ಹಿಂದೆ ನಿಲ್ಲಿ, ಸ್ವಲ್ಪ ಹಿಂದೆ. ಯಾರು ಹಿಡಿಯೋರು ಮಾತ್ರ ಇದ್ರು. ಕೇಶವಣ್ಣ ಇಲ್ಲಿ ನಿಲ್ತಿರಲ್ಲ, ಇಲ್ಲಿ ನಿಲ್ಲಿ. ಬಿಡಿ ಹಿಂದೆ ಹೋಗಿ. ಬಿಗಿಲು ಹಾಕುವಾಗ ಹೋಗ್ಬೇಕು. ಆಗದಿಂದ ಹೇಳ್ತಾ ಇದ್ದೇವೆ, ಅಂಗನವಾಡಿಯ ಮಕ್ಕಳು
ಅಲ್ಲ ಒಂದೇ ಒಂದೇ ಇರೋದು, ಒಂದು ಇದ್ರೆ ಮತ್ತೆ ಬಿಡ್ಲಿಕ್ಕೆ ಆಗೋದಿಲ್ಲ. ತುಂಬ ಇದ್ರೆ ಬಿಡ್ಬೋದು. ಜಾಸ್ತಿ ಉಂಟಾ? ಇಲ್ಲ ಅಲ್ಲ? ಆಯ್ತಾ? ಹಾಂ, ಬಿಗಿಲಾಗ್ತವೆ, ಬಿಗಿಲಾಗ್ತವೆ. ಹೋಗಿ 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 ಓಡಿ ಓಡಿ. ಸಾಕು 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 ಸಾಕು. ಹೋಗಿ 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 ಹೋಗಿ. ಹಾಂ, ಫಸ್ಟ್ ಸೆಕೆಂಡ್, ಅಲ್ಲೊಂದು ಥರ್ಡ್. ಹಾಂ, ಸೆಕೆಂಡ್ ಥರ್ಡ್. ಹಾಂ, ಗಂಡು ಮಕ್ಕಳು ಬನ್ನಿ, ಗಂಡು ಮಕ್ಕಳು, ಗಂಡು ಮಕ್ಕಳು ಬನ್ನಿ. ಹಾಂ, ಇನ್ನೊಂದು ಸಲ ಓಡುತ್ತೆ. ಈಗ ಗಂಡು ಮಕ್ಕಳು ಸಚಿನ್ ಹೆಗಡೆ ಅವರು ಹೆಬ್ರಿ, ಪಿ ಟಿ ಮಾಸ್ಟರ್ ಇದ್ದಾರಾ? ಹಾಂ, ಗಂಡು ಮಕ್ಕಳು ಇಷ್ಟೇಯಾ? ಎರಲಪ್ಪಾಡಿಯ ಸುಧಾಕರಣ್ಣ ವಲಯದ ಅಧ್ಯಕ್ಷರು ಬರಬೇಕು. ಗಂಡು ಮಕ್ಕಳು ಇಷ್ಟೇಯಾ? ಆಯ್ತಾ? ಗಂಡು ಮಕ್ಕಳು ಇಷ್ಟೇಯಾ? ಹುಡುಗರು ಇಷ್ಟೇಯಾ? ಇನ್ನಿದ್ದಾರಾ? ಇಲ್ವಾ? ಆಯ್ತಾ? ರೆಡಿ? ಇಲ್ಲಿ ನೋಡಿ, ಬಿಗಿಲಾಕ ಹೋಗ್ಬೇಕು. ಅಣ್ಣ ಇಲ್ಲಿ ಬಿಗಿಲಾಕ ಹೋಗ್ಬೇಕು. ಸ್ವಲ್ಪ ಮುಂದೆ ಬಾ. ಹಾಗೆ ಮುಂದೆ ಬಾ, ಮುಂದೆ ಬಾ, ಸ್ವಲ್ಪ ಮುಂದೆ ಬಾ. ಅಲ್ಲಿ ವಾಲಿಬಾಲಿನ ತಳುಕು ಪಟ್ಟಿಯನ್ನು ಸಂತೋಷ್ ಹೆಗಡೆ ಕೊಕ್ರಾಡಿ ಇವರು ತಯಾರು ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಈಗಾಗಲೇ ಅಲ್ಲಿ ಅಂಗನವಾಡಿಯ ಕಪ್ಪೆ ಜಿಗಿತ ಆಗ್ತಾ ಉಂಟು. ಹೋಗಿ ಹೋಗಿ. ಗಲಾಟೆ ಅಂಗನವಾಡಿ ಹೇಳಲಿಕ್ಕಿಲ್ಲ, ಬೀಳ್ಲಿಕ್ಕಿಲ್ಲ ಅಂತ ಯಾಕಂದ್ರೆ ಮಕ್ಕಳು. ಈಗಾಗಲೇ ನಮಗೆ ಸೌಂಡ್ಸಿನ ವ್ಯವಸ್ಥೆ ಹಾಗೂ ಶಾಮಿಯಾನದ ವ್ಯವಸ್ಥೆಯನ್ನ ಸುಧಾಕರಣ್ಣನ ನೇತೃತ್ವದ ತಂಡ ಒಪ್ಕೊಂಡಿದೆ. ಇದಕ್ಕಾಗಿ ಇವ್ರ ಜೊತೆ ಸಹಕರಿಸಿದವರು ಸಂದೀಪ್ ಹೆಗಡೆ ಕಟ್ಟೆಮನೆ, ಹಾಗೆ ಗಂಗಾಧರ ಹೆಗಡೆ ಹುಡ್ಕೋ ಕಾಲನಿ, ಹಾಗೆ ಸುಧಾಕರ ಹೆಗಡೆ ಕಟ್ಟೆಮನೆ, ಹಾಗೆ ಪವನ್ ಹೆಗಡೆ ಹೊಸಬೆಟ್ಟು, ಹಾಗೆ ಸುಕೇಶ್ ಹೆಗಡೆ ಕೊಣಾಜೆ, ಹಾಗೆ ಸುಹಾಸ್ ಹೆಗಡೆ ಬೈದಬೆಟ್ಟು, ವಿನಯ್ ಹೆಗಡೆ ಬೈದಬೆಟ್ಟು, ಕಿರಣ್ ಹೆಗಡೆ ಬೈದಬೆಟ್ಟು ಇವರೆಲ್ಲರೂ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸುಧಾಕರ್ ಹೆಗಡೆ ಇವರ ತಂಡ, ಇವರಿಗೆ ನಮ್ಮ ಜೊತೆ ಕಾರ್ಯದರ್ಶಿ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಯಾರು ಇದೆಲ್ಲ ಸ್ಪೋರ್ಟ್ಸ್ ಅಲ್ಲಿ ಎಂತ ಸಪುನ ರಿಪೀಟ್ ಎಲ್ಲ ಮಾಡ್ಲಿಕ್ಕಿಲ್ಲ, ಇದ್ದದನ್ನು ಗಂಗಾಧರ ಹೆಗಡೆ ಇವರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಇದ್ರಲ್ಲಿ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಅಂಗನವಾಡಿ ಮಕ್ಕಳಿಗೆ ಮಾತ್ರ, ಅಂಗನವಾಡಿ ಮಕ್ಕಳಿಗೆ ಕೇಳ್ಕೊಳ್ತಾ ಇದ್ದೇವೆ. ಆಯ್ತಾ? ನಾಲ್ಕೇ ಮಂದಿಯಾ? ಆಯ್ತಾ? ಅವರು ಹುಡುಗಿಯಲ್ಲ, ಅದು ಹುಡುಗಿಯಲ್ಲ ಮರೆಯ. ಡಿವೈಡ್ ಮಾಡ್ತಾ ಹೋಗ್ಬೇಕು ನೀವು. ಈಗ ಇದು ಯಾವುದು ಉಳಿಬಾರ್ದು, ಮುಂದೆ ಕಟ್ಟಿ ಹೊಡಿದು ಹೋಗ್ಬೇಕು. ಒಂದು ಇನ್ನೊಂದು ಇನ್ವಿಟೇಷನ್ ಅಡ್ನೆ ಸರಿ ಅಣ್ಣ ಮಾರ್ರೆ. ಈಗ ಒತ್ತೇರಿ ಮನಂದಿಲ್ಲ ಬಂಡಾಪುಲ. ಆಯ್ತಾ? ಇನ್ನೊಂದು ನೆನೆಸ್ಕೊಂಡಲ್ಲ ಒಟ್ಟಿಗೆ ಓಡಿಸಿ. ನಮಗೆ ಸೌಂಡ್ಸ್ ಹಾಗೂ ಶಾಮಿಯಾನದ ವ್ಯವಸ್ಥೆ ಮಾಡಿರುವಂತಹ ಸುಧಾಕರ ಹೆಗಡೆ ಅವರಿಗೆ ಸದಾಶಿವ ಹೆಗಡೆ ಮುಕ್ತೇಶ್ವರು ಗೌರವ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸುಧಾಕರ ಹೆಗಡೆ ಇವರಿಗೆ
ಯಾವುದು ಓಟ? ಸದಾಶಿವ ಹೆಗಡೆ ಇವರು ಮುಕ್ತೇಶ್ವರರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇವರಿಗೆ ದಯವಿಟ್ಟು ಗಮನಿಸಿ, ಅಂಗನವಾಡಿ ಮಕ್ಕಳಿಗೆ 25 ಮೀಟರ್ ಓಟ, 25 ಮೀಟರ್ ಓಟ. ಅಲ್ಲಿ ವಲಯದ ಅಧ್ಯಕ್ಷರು ಒಂದೊಂದು ಸ್ಮರಣಿಕೆಯನ್ನು ತಗೊಳ್ಬೇಕು. ಹಾಗಾಗಿ ಸದಾನಂದ ಹೆಗಡೆ ನಾರಾವಿ ಇವರು ವಲಯದ ಸ್ಮರಣಿಕೆಯನ್ನ ಬಂದು ತಗೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸದಾನಂದ ಹೆಗಡೆ, ಗಣೇಶ್ ಓಟ ಓಟ. ಅಂಗನವಾಡಿ ಸದಾನಂದ ಹೆಗಡೆ ಇವರಿಗೆ ರತ್ನಾಕರ ಹೆಗಡೆ ಇವರು ಗೌರವ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವಲಯದ ಅಧ್ಯಕ್ಷರು ಸದಾನಂದ ಹೆಗಡೆ ಇವರಿಗೆ ರತ್ನಾಕರ ಹೆಗಡೆ ಗೌರವ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ಬನ್ನಿ ಬನ್ನಿ ಬನ್ನಿ. ಅತ್ಯಂತ ಹೆಚ್ಚು ಮೊತ್ತವನ್ನ ಸಂಗ್ರಹ ಮಾಡಿಕೊಟ್ಟಂತಹ ಕೊಕ್ಕರಡಿ ವಲಯದ ಅಧ್ಯಕ್ಷರಿಗೆ ಓಟ ಓಟ. ನಮ್ಮ ಜೊತೆ ಅಂಗನವಾಡಿ ಹೆಣ್ಣು ಮಕ್ಕಳಿಗೆ ಓಟ. ಗೌರವ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅಂಗನವಾಡಿ ಹೆಣ್ಣು ಮಕ್ಕಳು ಕೊಡಿ. ಜಯರಾಜ್ ಹೆಗಡೆ ಅವರಿಗೆ ನಮ್ಮದ ಗೌರವ ಸ್ಮರಣಿಕೆ. ಹಾಗೆ ಎರಲಪ್ಪಾಡಿ ಅಧ್ಯಕ್ಷರಿಗೂ ಗೌರವ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಎರಲಪ್ಪಾಡಿ ವಲಯದ ಅಧ್ಯಕ್ಷರು ಸುಧಾಕರ ಹೆಗಡೆ ಅವರು ಕೂಡ ಎರಲಪ್ಪಾಡಿ ವಲಯದಿಂದ 10,000 ಈ ಕ್ರೀಡಾಕೂಟಕ್ಕೆ ಸಹಕಾರವನ್ನು ಮಾಡಿದ್ದಾರೆ. ಇವರಿಗೂ ಸದಾಶಿವ ಹೆಗಡೆ ಇವರು ಮುಕ್ತೇಶ್ವರು ಅಂಗನವಾಡಿ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅಂಗನವಾಡಿ ಹೆಣ್ಣು ಮಕ್ಕಳ ಓಟ 100 ಮೀಟರ್ ಓಟ. ತಡಿಯಾ ಆಯ್ತಾ? ಅಂಗನವಾಡಿ ಅಲ್ಲ, ಓಡ್ಬೇಕಾ? ಗಂಡು ಮಕ್ಕಳಿಂದ ಕಡ್ತಲ ವಲಯದ ಅಧ್ಯಕ್ಷರಿಗೆ ವಿಶ್ವನಾಥ ಹೆಗಡೆ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಕಡ್ತಲ ವಲಯದ ಅಧ್ಯಕ್ಷರು ಉದಯ ಹೆಗಡೆ ಅವರಿಗೆ ವಿಶ್ವನಾಥ ಹೆಗಡೆ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸ್ವಲ್ಪ ಆಯ್ತಲ್ಲ? ಹುಡುಗರು ಬನ್ನಿ, ಹುಡುಗರು ಅಲ್ಲಿ ಪಾಯಿಂಟ್ ಔಟ್ ಮಾಡಿ. ಫಲಾರದ ವ್ಯವಸ್ಥೆಯಲ್ಲಿ ಸ್ವಚ್ಛತೆಯನ್ನ ಕಾಪಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಪಾಯಿಂಟ್ ಔಟ್ ಮಾಡಿ. ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲ ಊಟ ಮಾಡಿದ ತಟ್ಟೆಗಳನ್ನ ಸ್ವಚ್ಛತೆಯಿಂದ ಕಾಪಾಡಬೇಕು ಅಂತ ಅಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಈಗ 3 ಸಲ ಅದಕ್ಕೆ ಚಾನ್ಸ್ ಕೊಟ್ಟದಲ್ಲ. ಆಯ್ತಾಯ್ತು. ಫಸ್ಟ್ ಸೆಕೆಂಡ್ ಥರ್ಡ್ ಆಯ್ತಾ? ಈಗ ಹುಡುಗರು ಈಗ ಇಲ್ಲಿ ನೋಡ್ಬೇಕು, ಇಲ್ಲಿ ನೋಡಿ ಹಿಂಗೆ ಬಿಸಾಡ್ಬೇಕು. ಆಯ್ತಾ? ಆಯ್ತಾ? ತಡೀಜ ಬೀಜಾರ ಹರೀಶ್ ನಮ್ಮ ಮ್ಯಾನೇಜರ್ ಎಲ್ಲಿದ್ರು ಕೌಂಟರ್ ಹತ್ರ ಬರಬೇಕು. ಹರೀಶ್
ಹರೀಶ್ ಅವರು ಎಲ್ಲಿದ್ರು ಕೌಂಟರ್ ಹತ್ತ ಬರಬೇಕು. ಆಯ್ತಾ? ಆಯ್ತಾ ಹುಡುಗರು? ಈಗಾಗಲೇ ಕ್ರಿಕೆಟ್ ತಳುಕು ಪಟ್ಟಿ ತಯಾರಾಗಿದೆ. ನಾರಾವಿ ಬಿ ಹಾಗೂ ಹೆಗ್ಡೆ ಬ್ರದರ್ಸ್ ಮೂಡಬಿದ್ರೆ ಇವರು ಪ್ರಥಮ ಮ್ಯಾಚ್ಗೆ ರೆಡಿ ಆಗಿರಬೇಕು. ನಿಮಗೆ 5 ನಿಮಿಷದ ಕಾಲಾವಕಾಶವನ್ನ ಕೊಡ್ತಾರೆ ರಂಜಿತ್ ಹಾಗೂ ಸಂತೋಷ್. ಒಂದು ವೇಳೆ ಬಾರದಿದ್ರೆ ವಾಕ್ವರನ್ನ ಕೊಡ್ತಾರೆ. ಖಂಡಿತವಾಗ್ಲೂ ನಿಮಗೆ ಅಂತಿಮ ಕರೆ ಅಂತ ಹೇಳಿ ನಾರಾವಿ ಬಿ ಹಾಗೂ ಹೆಗ್ಡೆ ಬ್ರದರ್ಸ್ ಮೂಡಬಿದ್ರೆ ಇವರು ಸಂತೋಷ್ ಹಾಗೂ ರಂಜಿತ್ ಇವರು ನಿಮ್ಮನ್ನ ಕಾಯ್ತಾ ಇದ್ದಾರೆ. ಇನ್ನೊಂದು ಬರೆದು ಕೊಡಿಬೇಕಾದ್ರೆ ಇಲ್ಲದ್ರೆ ಅಲ್ಲಿ ಉಂಟು. ನೀವು ಅಲ್ಲಿ ಹೋಗ್ತೀರಾ ಕ್ರಿಕೆಟ್ ಹೋಗಿ ಆಗಲಿ. ಆಯ್ತಾ? ಹಾ ಹಿಂದಾಗಿ ಆಚೆ ಹಾ ಸ್ಟ್ರೈಟ್ ಬಿಸಾಡಿ ಅಣ್ಣ. ಹಾ ಬಿಸಾಡಿ. ಹಿಡಿಲಿಕ್ಕಿಲ್ಲ, ಅದಕ್ಕೆ ನೀವು ಹಿಂದೆ ಹೋಗಿ ಹೇಳುದು. ಹಿಡಿಲಿಕ್ಕಿಲ್ಲ, ನೀವು ಮಕ್ಕಳಲ್ಲ, ಎಲ್ಲಿ ಬೇಕಾದ್ರೂ ಅಲ್ಲಿ ಬಿಸಾಡ್ತಾರೆ ಅವರು. ಆಚೆ ಹಾಂ ಜಿಲೆ ಪೂರೈಕ್ಲ ಜಿಲೆ ಅವರ ಬಕ್ಕ ಓಯಿಂಜೆ ದೆಪ್ಪಗ ರಾಮಾಯಣ ಹೊಡ್ಸಿ. ಆಚೆ ಮಗ. ಹಾಂ ಬಿಸಾಡ ಮಗ. ಹಾಂ ಅದಕ್ಕೆ ಬೇಡ ಬೇಕಾದ್ರೆ. ಹಾಂ ಹೇಳಿ ಹಾಂ ಜಿಲೆ ಹಾಂ ಹೋಗಲ್ಲ ಅಪಾಯದಲ್ಲಿ. ಹಾಂ ಪಿಸಡ್ ಇದ್ದಾರಲ್ಲ ಸಾಂತ್ಯಾಲು ಸಂತೋಷ್ ಕೌಂಟರ್ ಹತ್ರ ಬರಬೇಕು. ವಾಲಿಬಾಲ್ನ ಜವಾಬ್ದಾರಿ ತೆಗೆದುಕೊಂಡಂತ ಸಂತೋಷ್ ಇವರು ಕೌಂಟರ್ ಹತ್ರ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸೆಕೆಂಡ್ ರೌಂಡ್ ಫಸ್ಟ್ ಬಿಟ್ಟು ವಾಸ್ಟ್ ಬಿಸಾಡ್ಬೇಕು. ಆಯ್ತಾ? ಯಾರು ಅವರೊಂದು ನೀನಾ? ಬಜುಗುಳಿ ಅವರಿಗೆ ಕೊಟ್ಟಿಲ್ಲ ಮಾಡಲಿಕ್ಕೆ. ಹಾಂ ಅದು ಕೇಳಿ ಹಾಂ ಬಂದ್ರಲ್ಲ ಹೇಳಿ ಸಂತೋಷ್. ಅವರಿಗೊಂದು ಸ್ಮರಣಿಕೆ ಕೊಡ್ತೀರಾ BS ಹೆಗ್ಡೆ ಅವರಿಗೆ? ಒಂದು ನಂಬರ್ ಮುಟ್ಟಾಣ ಮಿಸ್ ಆಗ್ತದೆ. ಮುಟ್ಟಾಣ ದೆಪ್ಪರಿಜ್ಜಿ ಮುಟ್ಟಾಣ ಅವಲೆ ಹಾಂ ಮುಟ್ಟಾಣ ದೆಪ್ಪೊಂದಿಜ್ಜೀರು. ಹಾಂ ಅದು ಬೇಡ. ಮುಟ್ಟಾಣ ದೆಪ್ಪನ್ ಕೊಟ್ಟು ಹಿಡಿ ಅಣ್ಣ ಹಿಡಿ ಬಾಲ್. ಯಾರು ಇನ್ಯಾರು ಹಿಂದಾಯ್ತಾ? ಹಾಂ ಹಾಂ ಜಿಲೆ ಯಾರ್ದು ಹಿಂದಾಯ್ತಾ? ಅವು ತೂಲೇವು ಮುಟ್ಟ ಐತನ ಬಡ್ಚಿ ದೂರ ಐತನ ಅವು ಏಟ್ ಪಡ ಕರ್ದಾನೆ. ಹಾಂ ಬಡ್ಚಿ ಪಡ. ಹಾಲ್
ಹಾಲು ವಾಲಿಬಾಲ್ ತಂಡಗಳು ಈಗ ತಾನೇ ಬಂದಂಥ ತಂಡಗಳು ಹೆಸರು ಇಂತಿವೆ. ಚಂದನವನ ಫ್ರೆಂಡ್ಸ್ ಹೆಬ್ರಿ ವಲಯ, ಹೆಗ್ಡೆ ಬ್ರದರ್ಸ್ ಬಜೆಕಲ, ಹೆಗ್ಡೆ ಬ್ರದರ್ಸ್ ಮರಿಯಾಡಿ, ಸುದೀಶ್ ಹೆಗ್ಡೆ ನಾರಾವಿ, ನಾರಾವಿ ಎ, ನಾರಾವಿ ಬಿ, ಕಡ್ತಲ, ಹಳದಂಗಡಿ, ಕೊಕ್ರಾಡಿ ಎ ಬಿ, ಮರೋಡಿ ಮಾರ್ನಾಡು ಎ ಬಿ, ವೇಣೂರು ಅಟ್ಯಾಕರ್ಸ್, ಆಂಜನೇಯ ಫ್ರೆಂಡ್ಸ್ ವೇಣೂರು, ಶಂಕರನಾರಾಯಣ, ಯೋ ಘಟಕ ಮೂಡುಬಿದ್ರೆ, ಬಜಗೋಳಿ. ಇಷ್ಟು ತಂಡಗಳು ಹೆಸರು ನೋಂದಾಯಿಸುವೆ. ಇನ್ನು ಯಾವುದಾದ್ರೂ ತಂಡಗಳು ಹೆಸರು ನೋಂದಾಯಿಸಲಿಕ್ಕಿದ್ರೆ ತಕ್ಷಣ ಬಂದು ಇಲ್ಲಿ ಹೆಸರು ನೋಂದಾಯಿಸಬೇಕು. ಶಂಕರನಾರಾಯಣ ಎ ಒಂದು ತಂಡ ಹೆಸರು ನೋಂದಾಯಿಸಿ. ಇನ್ನು ಯಾರಾದರೂ ಹೆಸರು ನೋಂದಾಯಿಸಲು ಬಾಕಿ ಇದ್ದಲ್ಲಿ ತಕ್ಷಣ ಬಂದು ಹೆಸರು ನೋಂದಾಯಿಸಬೇಕು. ತಮಗೆ 2 ನಿಮಿಷಗಳ ಅವಕಾಶವನ್ನು ನಾವು ಮಾತ್ರ ನೀಡ್ತಿದ್ದೇವೆ ವಾಲಿಬಾಲ್ ತಂಡದ ಆಟಗಾರರಿಗೆ. ವಾಲಿಬಾಲ್ ತಂಡಕ್ಕೆ ಹೆಸರು ನೋಂದಾಯಿಸುವವರಿಗೆ ಕೇವಲ 2 ನಿಮಿಷಗಳ ಅವಕಾಶವನ್ನು ನಾವು ಕೊಡ್ತಿದ್ದೇವೆ. ದಯವಿಟ್ಟು ಯಾರಾದರೂ ಹೆಸರು ನೋಂದಾಯಿಸಲು ಬಾಕಿ ಇದ್ದಲ್ಲಿ ತಕ್ಷಣ ಬಂದು ಹೆಸರು ನೋಂದಾಯಿಸಬೇಕು. ತಮಗೆ ಇದು ಅಂತಿಮ ಕರೆಯನ್ನು ನಾವು ಕೊಡ್ತಿದ್ದೇವೆ. ನೋಡಿ ಅಲ್ಲಿ ನಂಬರ್ ನೋಡಿ, ಅಲ್ಲಿ ನಿಲ್ಲಿ, ಹೇಳ್ಬೇಡಿ ಅಲ್ಲಿ ನಿಲ್ಲಿ. ಬಾಲ್ ಬಿಸಾಡಿದವರು ವಾಲಿಬಾಲ್ ತಂಡಕ್ಕೆ ಹೆಸರು ನೋಂದಾಯಿಸಲು ಬಾಕಿದ್ದಂತಹ ತಂಡಗಳು ತಕ್ಷಣ ತಮ್ಮ ಹೆಸರು ನೋಂದಾಯಿಸಬೇಕು. ತಮಗಿದು ಅಂತಿಮ ಕರೆಯನ್ನು ನಾವು ಕೊಡ್ತಿದ್ದೇವೆ. ಮತ್ತು ಯಾವುದೇ ಸಮಯದ ಅವಕಾಶವಿಲ್ಲ. ದಯವಿಟ್ಟು ತಾವು ಸಮಾಜ ಬಾಂಧವರು ತಮ್ಮೊಟ್ಟಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ನಾವು ಮಾಡ್ತಿದ್ದೇವೆ. ವಾಲಿಬಾಲ್ ತಂಡಕ್ಕೆ ಹೆಸರು ನೋಂದಾಯಿಸಲು ಕೇವಲ 2 ನಿಮಿಷಗಳ ಅವಕಾಶವನ್ನು ಮಾತ್ರ ಕೊಡ್ತಿದ್ದೇವೆ. ದಯವಿಟ್ಟು ಯಾರಾದರೂ ಹೆಸರು ನೋಂದಾಯಿಸಲು ಬಾಕಿದ್ದಲ್ಲಿ ತಕ್ಷಣ ತಮ್ಮ ಹೆಸರು ನೋಂದಾಯಿಸಬೇಕು. ಹಾಗೂ ವೈಯಕ್ತಿಕ ಸ್ಪರ್ಧೆಗಳು ಈಗ ಅಲ್ಲಿ ನಡೆಯಲಿಕ್ಕಿದೆ. ಮಕ್ಕಳ 100 ಮೀಟರ್ ಓಟ ಹಾಗೂ ಹೈಸ್ಕೂಲ್ ವಿಭಾಗ, ಪ್ರಾಥಮಿಕ ವಿಭಾಗದ ಮಕ್ಕಳಿಗೆ ಅಲ್ಲಿ 100 ಮೀಟರ್ ಓಟ ಸ್ಪರ್ಧೆ ಈಗಾಗಲೇ ವಸಂತ್ ಹೆಗಡೆಯವರು ನಡೆಸಿಕೊಳ್ಳಲಿಕ್ಕಿದ್ದಾರೆ. ದಯವಿಟ್ಟು ಆ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಸ್ಪರ್ಧಾಳುಗಳು ತಕ್ಷಣ ಅಲ್ಲಿ ಇರುವಿಕೆಯನ್ನು ಸೂಚಿಸಬೇಕು. 100 ಮೀಟರ್ ಓಟ ಹೈಸ್ಕೂಲ್ ವಿಭಾಗ ಮತ್ತು ಪ್ರಾಥಮಿಕ ವಿಭಾಗದ ಮಕ್ಕಳಿಗೆ, ಹುಡುಗಿಯರು ಹಾಗೂ ಹುಡುಗರಿಗೆ ಅಲ್ಲಿ 100 ಮೀಟರ್ ಓಟ ಸ್ಪರ್ಧೆ ಈಗಾಗಲೇ ನಡೆಯಲಿಕ್ಕಿದೆ. ತಕ್ಷಣ ತಮ್ಮ ಇರುವಿಕೆಯಲ್ಲಿ ಮಕ್ಕಳು ಸೂಚಿಸಬೇಕು. ಅಂಗನವಾಡಿ 3 ಸಾಯ್ತಲ್ಲ ಗೇಮ್ಸ್. ಕೊಡಿ. ಈಗ 1, 2, 3. 1 ಮತ್ತು 2, 1 ಮತ್ತು 2ನೇ ಕ್ಲಾಸ್ನ ಮಕ್ಕಳು, 1 ಮತ್ತು 2ನೇ ಕ್ಲಾಸ್ನ ಮಕ್ಕಳು ಕಪ್ಪೆ ಜಿಗಿತ, 25 ಮೀಟರ್ ಓಟ, ಚೆಂಡೆಸೆತ. ಮತ್ತೆ ಯಾರಾದ್ರೂ ರೆಡಿಯಲ್ಲಿ ಬಂತು ಫಲಹಾರ ಮಾಡಲಿಕ್ಕೆ ಬಾಕಿ ಇದ್ದವರು ಆದಷ್ಟು ಬೇಗ ಹೋಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನೊಂದು 10 ನಿಮಿಷದ ಕಾಲ ಫಲಹಾರ ವ್ಯವಸ್ಥೆ ಇದೆ. ಆದಷ್ಟು ಬೇಗ ಫಲಹಾರ ಬಾಕಿ ಇದ್ದವರು ಆದಷ್ಟು ಬೇಗ ಹೋಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮಕ್ಕಳು ಜಾಸ್ತಿ ಸದಾನಂದ ಹೆಗಡೆ ಅವರು ವೇದಿಕೆಗೆ ಆಗಮಿಸಬೇಕು. ಇವರಿಗೆ ಗೌರವ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸದಾನಂದ ಹೆಗಡೆ ಬಿಜಕ್ಕಳ ಅಧ್ಯಕ್ಷರು ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹುಡುಗಿಯರು ಮಾತ್ರ ಜಾಸ್ತಿ ಇದ್ರೆ ಹಿಂದೆ ನಿಲ್ಲಿ, 2 ಸಲ ಮಾಡುವ. ಜಾಸ್ತಿ ಇದ್ರೆ 2 ಸಲ ಮಾಡುವ. ನೋಡಿ ಗೆರೆಯಲ್ಲಿ ನಿಲ್ಬೇಕೆಲ್ಲ, ಎಲ್ಲ ಗೆರೆಯಲ್ಲಿ. ಆಡದವ್ರು ಹಿಂದೆ ಹೋಗಿ, ಹುಡುಗರು ಮತ್ತೆ ಹಿಂದೆ ಹೋಗಿ ಸ್ವಲ್ಪ ಹಿಂದೆ ಹೋಗಿ. ನಮ್ಗೆ ಕನ್ಫ್ಯೂಸ್ ಆಗ್ತದೆ ಯಾರಂತ ಗೊತ್ತಾಗುದಿಲ್ಲ. ವಾಲಿಬಾಲ್ ತಂಡಕ್ಕೆ ಇದು ಕೊನೆಯ ಕರೆ. ಯಾರಾದರೂ ತಂಡಗಳು ಹೆಸರು ನೋಂದಾಯಿಸಲಿಕ್ಕಿದ್ದರೆ ತಕ್ಷಣ ಬರಬೇಕಿಲ್ಲಿ. ಮತ್ತೆ ಯಾವುದೇ ಗೊಂದಲಕ್ಕೆ ಅವಕಾಶವಿಲ್ಲ. ದಯವಿಟ್ಟು ತಾವು ತಮ್ಮೊಟ್ಟಿಗೆ ಸಹಕರಿಸಬೇಕು. ಯಾರಾದರೂ ಹೆಸರು ನೋಂದಾಯಿಸಲಿದ್ದರೆ ತಕ್ಷಣ ಬರಬೇಕಿಲ್ಲಿ. 1 ನಿಮಿಷದ ಕಾಲಾವಕಾಶ ವಾಲಿಬಾಲ್ ತಂಡಗಳಿಗೆ. ಆಯ್ತಾ? ಅಲ್ಲಿ ಸಣ್ಣ ಮಕ್ಕಳ
ಕ್ರೀಡಾಕೂಟದಲ್ಲಿ ಪೇರೆಂಟ್ಸ್ ಸಹಕರಿಸಬೇಕು, ಎದುರು ಬರಬೇಡಿ ಅಂತ ಅಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ನೋಡಿ ಹಿಂದೆ ಹೋಗಿ, ಮಕ್ಕಳ ಹಿಂದೆ ಕ್ರೀಡಾಕೂಟದಲ್ಲಿ ಹೋಗಿ, ಪೇರೆಂಟ್ಸ್ ಹಿಂದೆ ಹೋಗಿ ದಯವಿಟ್ಟು. ಈಗಾಗಲೇ ಕ್ರಿಕೆಟ್ ಮ್ಯಾಚ್ ಪ್ರಥಮ ಮ್ಯಾಚ್ ಅನ್ನ ಶುರು ಮಾಡ್ತಿದ್ದಾರೆ. ಕಪ್ಪೆ ಗೊತ್ತುಂಟಲ್ಲ, ರಂಜಿತ್ ಹಾಗೂ ಕಪ್ಪೆ ಸಂತೋಷ್ ಇವರು ಹೇಳಲಿಕ್ಕಿಲ್ಲ. 4 ಗಂಟೆಗೆ ಫೈನಲ್ ಮ್ಯಾಚ್ ಅನ್ನ ಮಾಡಿಕೊಡ್ಬೇಕು ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ. ಪ್ರಥಮ ಮ್ಯಾಚ್ ಅನ್ನ ಅಂಗನವಾಡಿ ಆರಂಭಿಸಿ ಮಕ್ಕಳಿಗೆ ಮಾತ್ರ ಒಮ್ಮೆ, ಅವರಿಗೆ ಗೊತ್ತಿಲ್ಲ, ಹಾಗಾಗಿ ಅವರಿಗೆ ಮಾತ್ರ, ನಿಮಗೆ ಇಲ್ಲ, ನಿಮಗೆ ಇದ್ರೆ ಪ್ರೈಸ್ ಇಲ್ಲ, ಆಯ್ತಾ? ಅಲ್ಲಿ ವೈಯಕ್ತಿಕ ಓಟ 100 ಮೀಟರ್ ಮತ್ತು 50 ಮೀಟರ್ಗೆ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಕೈ ಬಿಡ್ಲಿಕ್ಕಿಲ್ಲ. ವಿದ್ಯಾರ್ಥಿಗಳು ತಕ್ಷಣ ಹೋಗ್ಬೇಕಲ್ಲಿ. ಮಕ್ಕಳೇ ಕೈ ಬಿಡ್ಲಿಕ್ಕಿಲ್ಲ, ಯಾರು ಸಹ ಕೈ ಬಿಟ್ಟರೆ ಪ್ರೈಸ್ ಇಲ್ಲ. ಆಯ್ತಾ? ರೆಡಿ? ನೋಡಿ ಅಲ್ಲಿ ನೋಡಿ, ಅಲ್ಲಿ ನೋಡಿ ಅವರನ್ನು. ಆಯ್ತಾ? ವಿಜಿಲ್ ಹಾಕುವಾಗ ಹೋಗ್ಬೇಕು, ಆಯ್ತಾ? ರೆಡಿ ರೆಡಿ? ಕೈ ಬಿಡ್ಲಿಕ್ಕಿಲ್ಲ, ಕೈ ಬಿಡ್ಲಿಕ್ಕಿಲ್ಲ, ಕೈ ಬಿಡ್ಲಿಕ್ಕಿಲ್ಲ, ಕೈ ಬಿಡ್ಲಿಕ್ಕಿಲ್ಲ, ಕೈ ಬಿಡ್ಲಿಕ್ಕಿಲ್ಲ, ಇದು ಫೌಲ್. ಕೈ ಬಿಡ್ಲಿಕ್ಕಿಲ್ಲ ಹೇಳಿದಲ್ಲ, ಫೌಲ್ ಅದು. ಒಂದೆರಡು ಗಂಡು ಮಕ್ಕಳು ಆಗಲಿಲ್ಲಲ್ಲ, ಬೊಕ್ಕ 2 3, 3 4, 1 2 ಈಗ, ಆಮೇಲೆ 3 4. ಗಂಡು ಮಕ್ಕಳು ಬನ್ನಿ, 1 2 ಗಂಡು ಮಕ್ಕಳು, 1 2 ಗಂಡು ಮಕ್ಕಳು, ಮತ್ತೆ ಅವಕಾಶ ಇಲ್ಲ. 1 2 ಗಂಡು ಮಕ್ಕಳು. ಆಯ್ತಾ? ಇಷ್ಟೇ ಗಂಡು ಮಕ್ಕಳು, ಗಂಡು ಮಕ್ಕಳು, ಗಂಡು ಮಕ್ಕಳು ಇಷ್ಟೇ ಅಲ್ಲ, ಇನ್ನಿಲ್ಲಲ್ಲ. ಅಲ್ಲಿ 5ನೇ ತರಗತಿ, 6ನೇ ತರಗತಿ, 7ನೇ ತರಗತಿಯ 100 ಮೀಟರ್ ಓಟ ಈಗ ನಡೀಲಿಕ್ಕಿದೆ. ಕೈ ಬಿಡ್ಲಿಕ್ಕಿಲ್ಲ, ಕೈ ಬಿಟ್ಟು ಅಲ್ಲಿ ವಸಂತ್ ಮಾಸ್ಟರ್ ಕಾಯ್ತಾ ಇದ್ದಾರೆ. 5 6 7 100 ಮೀಟರ್ ಓಟ. ಆಯ್ತಾ? ಅಲ್ಲಿಗೆ ಭಾಗವಹಿಸುವವರು ಆದಷ್ಟು ಬೇಗ ಹೋಗಬೇಕು. 5ನೇ ತರಗತಿಯವರು, 6ನೇ ತರಗತಿಯವರು, 7ನೇ ತರಗತಿಯವರು 100 ಮೀಟರ್ ಓಟಕ್ಕೆ ಭಾಗವಹಿಸುವವರು ವಸಂತ್ ಮಾಸ್ಟರ್ ಇದ್ದಲ್ಲಿ ಹೋಗಬೇಕು ಆದಷ್ಟು ಬೇಗ. ಕ್ರೀಡಾಂಗಣದ ಕೊನೆಯಲ್ಲಿದೆ ವಸಂತ್ ಮಾಸ್ಟರ್ ಇದ್ದಾರೆ. 100 ಮೀಟರ್ ಓಟ ಈಗ ನಡೀಲಿಕ್ಕಿದೆ. 5ನೇ ತರಗತಿ, 6ನೇ ತರಗತಿ, 7ನೇ ತರಗತಿ ಹಾಗೆ ಹೈಸ್ಕೂಲ್ ವಿಭಾಗ ಹಾಗೂ ಕಾಲೇಜು ವಿಭಾಗ. ಈಗ 1 2 ಬನ್ನಿ, 1 2 ಹುಡುಗಿಯರು ಚಂಡೆ ಸತ. ಓಟ ಆತಿಜಿ ಕಪ್ಪೆಜಿಗಿತ್ತ ಮಾತ್ರ ಐನತ್ತಿ ತಗ್ಲಗಿ ಚಂಡೆ ಸತ ಕಪ್ಪೆಜಿಗಿತ್ತ ಆಯ್ತಲ್ಲ, ಕಪ್ಪೆ ಆಯ್ತು, ಕನ್ಫ್ಯೂಸ್ ಮಾಡ್ಕೊಡ್ತೀವಿ. ಅಯ್ಯೋ ಆವಡಿ ಪೂರ. 1 2 ಹೆಣ್ಣು ಮಕ್ಕಳು. ಇಪ್ಪತ್ತೈದು ಮೀಟರ್ ಓಟ. 1 2 ಹೆಣ್ಣು ಮಕ್ಕಳಿಗೆ 25 ಮೀಟರ್ ಓಟ. ಉಂಟಾ ಕೊಯ್ಲಿ ನೀನು ಕೊಯ್ಲಿ ನೀನು ಓಡುದು ಓಡು. ನಿಲ್ಲಿ ನಿಲ್ಲಿ ನಿಲ್ಲಿ. 1 2 ನಿಲ್ಲಿ, 1 2 ಲೈನಲ್ಲಿ ನಿಲ್ಲಿ. ಆಯ್ತಾ? ಫಸ್ಟ್ ಬರಬೇಕು. ಆಯ್ತಾ? ರೆಡಿ? ಹಿಂದೋಗಿ ನೋಡಿ, ಮನೆಯವ್ರು ಹಿಂದೋಗಿ, ಹೆತ್ತವ್ರು ಹಿಂದೋಗಿ,
ನೀನಿದ್ಯಾ? ಸ್ವಲ್ಪ ಮುಂದೆ ಬಾ. ಎಲ್ಲ ಗೆರೆಯಲ್ಲಿ ನಿಲ್ಲಿ ಆಯ್ತಾ? ಎಲ್ಲ ಗೆರೆಯಲ್ಲಿ ನಿಲ್ಲಿ, ಗೆರೆಯಿಂದ ಮುಂದೆ ಹೋಗ್ಲಿಕ್ಕಿಲ್ಲ. ಅಧ್ಯಕ್ಷರು ಪ್ರಭಾಕರ ಹೆಗಡೆ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ರೆಡಿಯಾ? ಎಲ್ಲಿದ್ರು ಪ್ರಭಾಕರ ಹೆಗಡೆ ಅವರು? ಬಜಗೋಳಿ ವಲಯದ ಅಧ್ಯಕ್ಷರು BS ಹೆಗಡೆ ಅವರಿಗೆ ಗೌರವ ಸ್ಮರಣಿಕೆಯನ್ನ ಅಧ್ಯಕ್ಷರಾದ ಪ್ರಭಾಕರ್ ಹೆಗಡೆ ಅವರು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. BS ಹೆಗಡೆ ಅವರಿಗೆ ಪ್ರಭಾಕರ್ ಹೆಗಡೆ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನೋಡಿ, ಈಗ ಓಡಲಿಕ್ಕೆ ಆಗದಿಂದ ಹೇಳ್ತಾ ಇದ್ದೇವೆ, ಓಡುದು ಅಂತ. ನೋಡಿ, ನೀ ಹಿಂದೆ ಹೋಗಿ ನೀವು ಸುಮ್ಮನೆ ಇಲ್ಲ ಇದ್ರೆ ಮತ್ತೆ ಚೊರಪಟ್ಟು ಮಾಡಬಾರ್ದು. ಅಷ್ಟು ಮಂದಿ ಓಡಿದ್ದಾರೆ, ಇಬ್ಬರು ಮಕ್ಕಳಿಗೆ ಮಾತ್ರ ಓಟ ಅಂತ ಗೊತ್ತಿಲ್ವಾ? ಹಿಂದೆ ಹೋಗಿ. ಮಕ್ಕಳ ಹತ್ರ ನಿಲ್ಲುದು ಮತ್ತೆ ನೀವು ಹಾಗೆ ಹೀಗೆ ಅಂತ ಹೇಳುದು. ನೀವು ಹೇಳ್ತಾ ಇರ್ತೀರಿ, ಅವ್ರು ನಿಮ್ಮನ್ನೇ ನೋಡ್ತಾ ಇರ್ತಾರೆ ಅಷ್ಟೇ. ರೆಡಿ? ಪ್ರಭಾಕರ ಹೆಗಡೆ ಅವರು ನಮ್ಮ ಗಂಡು ಮಕ್ಕಳು ಬನ್ನಿ. ಬಜಗೋಳಿ ವಲಯದ ಅಧ್ಯಕ್ಷರಾದ ಗಂಡು ಮಕ್ಕಳು BS ಹೆಗಡೆ ಅವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಗಂಡು ಮಕ್ಕಳು ಬನ್ನಿ, ಗಂಡು ಮಕ್ಕಳು. 1 2 1 2. ಅಜೆಕ್ಕಾರು ವಲಯದ ಅಧ್ಯಕ್ಷರು ಶಂಕರ ಹೆಗಡೆ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅವರಿಗೂ ಗೌರವ ಸ್ಮರಣಿಕೆಯನ್ನ ಪ್ರಭಾಕರ್ ಹೆಗಡೆ ಅವರು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶಂಕರ ಹೆಗಡೆ ಅವರು. ಅಲ್ಲಿ ಜನ ಬೇಕಲ್ಲ. ಆಯ್ತಾ ಓಡ್ಲಿಕ್ಕೆ? ಹಿಂದೋಗಿ ನೀವಲ್ಲ. ಶಂಕರ ಹೆಗಡೆ ಇವರಿಗೆ ಗೆರೆಗೆ ನಿಲ್ಲಿ ಮಗ. ಪ್ರಭಾಕರ ಹೆಗಡೆ ಅವರು ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಆಯ್ತಾ? ರೆಡಿ? ಹೆಣ್ಣು ಮಕ್ಕಳು ಬನ್ನಿ, ಬಾಲ್ ಬಿಸಾಡಲಿಕ್ಕೆ. 1 2 ಬಾಲ್ ಬಿಸಾಡಲಿಕ್ಕೆ. ಬಾಲ್ ಪ್ರಭಾಕರಣ್ಣ 1 2. ಸ್ವಲ್ಪ ಆಚೆ ಹೋಗಿ ಆಯ್ತಾ? ಸ್ವಲ್ಪ ಹಿಂದೆ ಹೋಗಿ, ಗೆರೆಯಿಂದ ಆಚೆ ಹೋಗಿ, ಸ್ವಲ್ಪ ಗೆರೆಯಿಂದ ಆಚೆ ಹೋಗಿ, ಹಿಂದೆ ಮಗ. ಹಿಂದೆ ಹೋಗಿ. ಬಾಲ್ ಬಿಸಾಡುವವರು ಮಾತ್ರ ನಿಲ್ಬೇಕಿಲ್ಲಿ. ಆಯ್ತಾ? ಆಚೆ ಹಿಂದೆ. ಈಗಾಗಲೇ 5, 6, 7ನೇ ತರಗತಿಯ 100 ಮೀಟರ್ ಓಟ ನಡೀತಾ ಇದೆ. ಅಲ್ಲಿ PT ಮಾಸ್ಟರ್ ವಸಂತ್ ಅವರಿದ್ದಾರೆ. 5, 6, 7 ಆ ತಕ್ಷಣ ಹೈಸ್ಕೂಲ್ ವಿಭಾಗ ಹಾಗೂ ಕಾಲೇಜು ವಿಭಾಗ ಕೂಡ ನಡೀಲಿಕ್ಕಿದೆ. ಎಲ್ಲರೂ ಅಲ್ಲಿ ಭಾಗವಹಿಸುವವರು ಸೇರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. 100 ಮೀಟರ್ ಓಟದಲ್ಲಿ ಭಾಗವಹಿಸುವವರು.
ಬಾಲ್ ಬಾಲ್ 1 2 ಬನ್ನಿ. ಯಾರು 1 2? ನೀವು 1 2? ನೀನು ಮುಂದೆ ಹೋಗಿ. ನೀನು ಮುಂದೆ ಬಾ. ಬಾಲ್ ಇಲ್ಲಿ ಎಕ್ಕಲಿಕ್ಕೆ ಸ್ವಲ್ಪ ಜನ ಬನ್ನಿ ಆಯ್ತಾ ಮಕ್ಕಳು. ಬಾಲ್ ಎತ್ತು ಕೊಡಿ ಆಯ್ತಾ? ಆಯ್ತಾ? ರೆಡಿಯಾ ಗಣೇಶಣ್ಣ? ಬಾಲ್ ಚೀಟಿ ತರಬಲೆ ಎತ್ತನಿ. ಬಾಲ್ ಬಿಸಾಡು. ಅವ್ರು ಆಚೆ ಹೋಗಬಾರ್ದು. ಪ್ರೈಸ್ ಹೋಗ್ತದೆ ನಿಮ್ಮದು. ಎಲ್ಲಿ ನಿಲ್ತೀರ ಅಲ್ಲೇ ನಿಲ್ಬೇಕು, ಬಿಸಾಡಬೇಕು. ಒಬ್ಬೊಬ್ರಿಗೆ ಒಂದೊಂದು ಬೇಡ ಆಯ್ತಾ? ಅಲ್ಲಿ ಫಲಾರಕ್ಕೆ ಯಾರಾದರೂ ಬಾಕಿ ಇದ್ರೆ ಆದಷ್ಟು ಬೇಗ ಹೋಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಯಾರಾದರೂ ಫಲಾರಕ್ಕೆ ಬಾಕಿ ಇದ್ರೆ ಆದಷ್ಟು ಬೇಗ ಹೋಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹೈಸ್ಕೂಲ್ ವಿಭಾಗದ 100 ಮೀಟರ್ ಓಟಕ್ಕೆ ಭಾಗವಹಿಸುವವರು ಆದಷ್ಟು ಬೇಗ ಹೋಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅಲ್ಲಿ ಕ್ರಿಕೆಟ್ನವರು ಒಂದು ವೇಳೆ ಟೀಮ್ ಬಾರದಿದ್ರೆ ವಾಕ್ವಾರ್ ಕೊಡಿ. ಒಂದು 2 ನಿಮಿಷಗಳ ಕಾಲಾವಕಾಶ ಕೊಡಿ. ಅಲ್ಲಿ ಕ್ರಿಕೆಟಿನವರು ಬಂದ ಟೀಮ್ಗಳು ಒಂದು ವೇಳೆ ಕ್ಯಾಂಪ್ಕೋ ಇದರ ನಿರ್ದೇಶಕರಾದ ದಯಾನಂದ ಹೆಗಡೆ ಇವರಿಗೆ ಪ್ರಭಾಕರ ಹೆಗಡೆ ಅವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ಕಡ್ತಲ ಅಶೋಕ್ ಹೆಗಡೆ MRPL ಇವರಿಗೂ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅಶೋಕ್ ಹೆಗಡೆ ಅಣ್ಣ ಅರುಣ್ ಹೆಗಡೆ ಅವರು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇವರಿಗೂ ನಮ್ಮ ಅಧ್ಯಕ್ಷರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಪ್ರಭಾಕರ ಹೆಗಡೆ ಇವರಲ್ಲಿ ಅರುಣ ಹೆಗಡೆ ಇವರಿಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅಲ್ಲ
ಈ ಕ್ರೀಡಾಕೂಟಕ್ಕೆ ಸಂದೀಪ್ ಹೆಗ್ಡೆ ಮಾಜಿ ಆಡಳಿತ ಮುಕ್ತೇಶ್ವರರು ಸಂದೀಪ್ ಹೆಗ್ಡೆ ಅವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರು ವೇದಿಕೆಗೆ ಬರಬೇಕು. ಇವರಿಗೆ ಸಂಘದ ಸದಸ್ಯರು ಸುಂದರ ಹೆಗಡೆ ಅವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸಂದೀಪ್ ಹೆಗಡೆ ಇವರನ್ನ ವೇದಿಕೆಗೆ ಕರೀತಾ ಇದ್ದೇವೆ. ಇವರಿಗೆ ಸುಂದರ ಹೆಗಡೆ ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಬಾಜಿ ಮುಕ್ತೇಶ್ವರರು ಸಂದೀಪ್ ಹೆಗಡೆ ಇವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಲ್ಲಿ ಕ್ರಿಕೆಟಿನವರು ಗಮನಿಸಬೇಕು, ಯಾರಿಗೂ ಕಾಯ್ಲಿಕ್ಕಿಲ್ಲ. 2 ನಿಮಿಷದಲ್ಲಿ ವಾಕ್ವಾರನ್ನು ಕೊಡಬಹುದು ಖಂಡಿತವಾಗ್ಲಿ. ರಂಜಿತ್ ಹಾಗೂ ಸಂತೋಷ್ ಇವರು, ಯಾಕೆಂತ ಹೇಳಿದ್ರೆ ನಮಗೆ ಎಲ್ಲ ಮ್ಯಾಚ್ಗಳು 5 ಗಂಟೆಗೆ ಮುಕ್ತಾಯ ಆಗಬೇಕು, ಯಾರನ್ನೂ ಕಾಯುವಂಥದ್ದಿಲ್ಲ. ಹಾಗಾಗಿ ಆದಷ್ಟು ಬೇಗ ಕ್ರಿಕೆಟನ್ನು ಮುಗಿಸ್ಕೊಡ್ಬೇಕು ಅಂತ ಹೇಳಿದ್ರೆ ವಾಕ್ವಾರನ್ನು ಕೊಡ್ಬೋದು. 2 ನಿಮಿಷಗಳ ಕಾಲಾವಕಾಶ ಕೊಡಿ. ಇದಾದ ತಕ್ಷಣ 3 ಮತ್ತು 4ನೇ ಕ್ಲಾಸಿನ ಮಕ್ಕಳು, ಆಮೇಲೆ 5, 6, 7 3 ಮತ್ತು 4ನೇ ಮಕ್ಕಳು. ವಾಲಿಬಾಲ್ನ ತೀರ್ಪುಗಾರರು ದಯವಿಟ್ಟು ವೇದಿಕೆ ಹತ್ತಿರ ಬರಬೇಕು. ವಾಲಿಬಾಲ್ನ ತೀರ್ಪುಗಾರರು ದಯವಿಟ್ಟು ವೇದಿಕೆ ಹತ್ತಿರ ಬರಬೇಕು. ವಾಲಿಬಾಲ್ ತೀರ್ಪುಗಾರರು ದಯವಿಟ್ಟು ವೇದಿಕೆ ಹತ್ತಿರ ಬರಬೇಕು. ವಾಲಿಬಾಲ್ ಪಂದ್ಯಾಟದ ತಾಲೂಕು ಪಟ್ಟಿಯನ್ನು ಹಾಕಲಿಕ್ಕಿದೆ. ಹಾಗಾಗಿ ದಯವಿಟ್ಟು ತೀರ್ಪುಗಾರರು ವೇದಿಕೆ ಹತ್ತಿರ ಬರಬೇಕು. ಅಲ್ಲಿ ಕ್ರಿಕೆಟ್ ಟೀಮ್ ಆಡುವಂಥ ಕ್ರೀಡಾಪಟುಗಳು ತಕ್ಷಣ ಹೋಗಬೇಕು. ಯಾವುದೇ ಸಮಯದ ಅವಕಾಶ ಇಲ್ಲ ನಿಮಗೆ. ಯಾಕೆಂದರೆ ತುಂಬ ಪಂದ್ಯಾಟಗಳು ಇರುವುದರಿಂದ ಯಾರನ್ನು ಕಾಯಲಿಕ್ಕಿಲ್ಲ. ಬಂದ ತಂಡಗಳು ಮಾತ್ರ ನಾವು ಪರಿಗಣನೆಗೆ ತೆಗೆದುಕೊಂಡು ಪಂದ್ಯಾಟವನ್ನು ನಾವು ಮುಂದುವರಿಸಲಿಕ್ಕಿದ್ದೇವೆ. ದಯವಿಟ್ಟು ತಾವು ಸಮಾಜ ಬಾಂಧವರು ತಮ್ಮೊಟ್ಟಿಗೆ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ನಾವು ಮಾಡ್ತಿದ್ದೇವೆ. ದಯವಿಟ್ಟು ಕ್ರಿಕೆಟ್ ಆಟಗಾರರು ದಯವಿಟ್ಟು ತಕ್ಷಣ ಹೋಗಬೇಕು. ತಮ್ಮ ತಂಡಗಳೊಂದಿಗೆ ತಾವು ಇರುವಿಕೆಯನ್ನು ಸೂಚಿಸಬೇಕು. ಯಾವುದೇ ಗೊಂದಲಕ್ಕೆ ಅವಕಾಶವನ್ನು ಮಾಡಿಕೊಡದೆ ತಾವು ತಮ್ಮೊಟ್ಟಿಗೆ ಸಹಕಾರವನ್ನು ಕೊಡಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ನಾವು ಮಾಡ್ತಿದ್ದೇವೆ.
ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘ ರಿಜಿಸ್ಟರ್ ಮೂಡಬಿದ್ರಿ. ವಾರ್ಷಿಕ ಗಂಡು ಮಕ್ಕಳು. ಕ್ರೀಡಾಕೂಟ ಬಹಳ ಅದ್ದೂರಿಯಿಂದ ನಡೀತಾ ಇದೆ. 2 ಮತ್ತು 3 3 ಮತ್ತು 4 ನಮ್ಮ ಸಂಘದ ಅಧ್ಯಕ್ಷರಾದ ಪ್ರಭಾಕರ್ ಹೆಗಡೆ ಹಟ್ಟಜಗುತ್ತು ಇವರ ಸಾರಥ್ಯದಲ್ಲಿ ನಡೆಯುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘ ರಿಜಿಸ್ಟರ್ ಮೂಡಬಿದ್ರಿ ಇದರ ವಾರ್ಷಿಕ ಕ್ರೀಡಾಕೂಟ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ವಾಲಿಬಾಲ್ನ ತೀರ್ಪುಗಾರರು ಸಚಿನ್ ಹೆಗ್ಡೆ ಇವರು ತಾವು ಕೌಂಟರ್ ಹತ್ರ ಬರಬೇಕು. ಹುಡುಗರು ಈಗ 1 2 ಹುಡುಗರು. ವಾಲಿಬಾಲ್ ತೀರ್ಪುಗಾರರು ಸಚಿನ್ ಎಲ್ಲಿ ಹತ್ರ ವೇದಿಕೆ ಹತ್ರ ಬರಬೇಕು. ಕ್ರೀಡಾಕೂಟಗಳನ್ನು ಬೇರೆ ಬೇರೆ ಸ್ಪರ್ಧೆಗಳನ್ನು ವ್ಯವಸ್ಥಾಪನೆ ಮಾಡುವವರು ಆದಷ್ಟು ಬೇಗ ಮುಗಿಸಿ ಸಂಜೆ ಕತ್ತಲೆ ಆಗುವ ಮೊದಲು ಎಲ್ಲ ಸ್ಪರ್ಧೆಗಳು ಮುಕ್ತಾಯ ಆಗಬೇಕು. ರಾತ್ರಿ ಆದರೆ ಹೋಗಲಿಕ್ಕೂ ಕಷ್ಟ. ಎಲ್ಲ ದೈಹಿಕ ಶಿಕ್ಷಕರು ವಸಂತ ಹೆಗಡೆ PT ಇವರ ಸಂಚಾಲಕತ್ವದಲ್ಲಿ ನಡೆಯುವಂಥ ಎಲ್ಲ ಸ್ಪರ್ಧೆಗಳು ಬಹಳ ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ಆದಷ್ಟು ಬೇಗ ಮುಗಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ. ಒಂದು 2 ಕ್ಲಾಸ್ನ ಗಂಡು ಮಕ್ಕಳು ಚೆಂಡೆ ಸತಕ್ಕೆ ಯಾರಾದರೂ ಇದ್ರಾ? 1 ಮತ್ತು 2ನೇ ಕ್ಲಾಸಿನ ಹುಡುಗರ ಚೆಂಡೆ ಸೆತ ಯಾರಾದರೂ ಇದ್ರೆ ಬನ್ನಿ. ಆಯಿತಾ? ಇಷ್ಟೇನಾ? ಬನ್ನಿ, ಎದುರು ಬನ್ನಿ, ಲೈನಲ್ಲಿ ನಿಲ್ಲಿ. ಸಚಿನ್ ದೈಹಿಕ ಶಿಕ್ಷಕರು ವಾಲಿಬಾಲ್ ಸ್ಪರ್ಧೆಯನ್ನು ನೆರವೇರಿಸುವವರು ದಯವಿಟ್ಟು ಇಲ್ಲಿ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಸಚಿನ್ ಎಲ್ಲ ಸ್ಪರ್ಧಾಳುಗಳು ಗಮನಿಸಬೇಕು. ತೀರ್ಪುಗಾರರ ತೀರ್ಮಾನವೇ ಅಂತಿಮ. ಎಲ್ಲಿಯೂ ಗೊಂದಲಕ್ಕೆ ಎಡೆ ಮಾಡಿಕೊಡದೆ ಸಹಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ವಾಲಿಬಾಲ್ ಸ್ಪರ್ಧಾ ಪಂದ್ಯಾಟವನ್ನು ನೆರವೇರಿಸಿಕೊಡುವಂಥ ಸಚಿನ್ ಹೆಗ್ಡೆ ದೈಹಿಕ ಶಿಕ್ಷಕರು ದಯವಿಟ್ಟು ವೇದಿಕೆ ಹತ್ರ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮತ್ತು 4 3ನೇ ಕ್ಲಾಸ್ ಮತ್ತು 4ನೇ ಕ್ಲಾಸು ಮಕ್ಕಳೆಲ್ಲ ಅಲ್ಲಿ ಮರದ ಅಡಿಗೆ ಬರಬೇಕು. 3 ಮತ್ತು 4ನೇ ಕ್ಲಾಸ್ನ ಹುಡುಗರು ಮತ್ತು ಹುಡುಗಿಯರು. ಪ್ರಭಾಕರ್ ಹೆಗಡೆ ಅವರು ಎಲ್ಲಿದ್ದಾರೆ? ಸರಿ. ಶುಭರಾಜ್ ಹೆಗಡೆ ಅವರು ಸಂಘದ ಪ್ರಧಾನ ಕಾರ್ಯದರ್ಶಿಗಳು ದಯವಿಟ್ಟು ಒಮ್ಮೆ ವೇದಿಕೆ ಹತ್ರ ಬರಬೇಕು.
ಯಾವುದೇ ಪಂದ್ಯಾಟದ ತಂಡದ ರಿಜಿಸ್ಟ್ರೇಷನ್ ಮಾಡಿಸದವರು ದಯವಿಟ್ಟು ರಿಜಿಸ್ಟ್ರೇಷನ್ ಅನ್ನು ಆದಷ್ಟು ಬೇಗ ಮಾಡಿಸಬೇಕು. ಕ್ರೀಡಾಭಿಮಾನಿಗಳು, ಕ್ರೀಡಾ ಪ್ರೋತ್ಸಾಹಕರು ಯಾರಾದರೂ ಕ್ರೀಡಾಕೂಟಕ್ಕೆ ಸಹಾಯ ಹಸ್ತವನ್ನು ನೀಡುವವರಿದ್ದರೆ ದಯವಿಟ್ಟು ಶುಭರಾಜ್ ಹೆಗಡೆ ಅವರನ್ನು ಸಂಪರ್ಕಿಸಬೇಕು. ನಿಮ್ಮೆಲ್ಲರ ತನು ಮನ ಧನಗಳ ಸಹಕಾರವನ್ನು ಬಯಸ್ತಾ ಇದ್ದೇವೆ. ವರ್ಷದಿಂದ ವರ್ಷಕ್ಕೆ ಇನ್ನಷ್ಟು ವಿಜೃಂಭಣೆಯಿಂದ ನಮ್ಮ ಕ್ರೀಡಾಕೂಟ ಜರುಗಬೇಕು. ಹೆಗ್ಗಡೆ ಬಾಂಧವರ ಬಾಂಧವ್ಯ ಇನ್ನಷ್ಟು ವೃದ್ಧಿಯಾಗಬೇಕು. ಸೌಹಾರ್ದತೆ ಸಾಮರಸ್ಯ ಇನ್ನಷ್ಟು ಹೆಚ್ಚಾಗಬೇಕು. ಎಲ್ಲ ಹೆಗ್ಗಡೆ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ತನು ಮನ ಧನಗಳ ಸಹಾಯದಿಂದ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಪ್ರವೀಣ್ ಹೆಗ್ಡೆ, ವರ್ಧನ್, ಮಾಜಿ ಮುಕ್ತೇಶ್ವರರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರಿಗೆ ಶ್ಯಾಮ ಹೆಗ್ಡೆ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಪ್ರವೀಣ್ ಹೆಗ್ಡೆ ಅವರು ನಮ್ಮ ಪ್ರೋತ್ಸಾಹಕರು. ನಮ್ಮ ಎಲ್ಲಿದ್ದು ವಲಯ ಹೆಬ್ರಿ ವಲಯದ ಅಧ್ಯಕ್ಷರು, ನಮ್ಮ ದೇವಸ್ಥಾನದ ಮಾಜಿ ಮುಕ್ತೇಶ್ವರರಾಗಿರತಕ್ಕಂಥ ಪ್ರವೀಣ್ ಹೆಗ್ಡೆ ಅವರು ಆಗಮಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇವೆ. ಅಲ್ಲಿ 100 ಮೀಟರ್ ಓಟದ ಸ್ಪರ್ಧೆ ನಡೀತಾ ಇದೆ. 5, 6, 7 ಹೈಸ್ಕೂಲ್ ಮಕ್ಕಳಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ 100 ಮೀಟರ್ ಓಟದ ಸ್ಪರ್ಧೆ ನಡೀತಾ ಇದೆ. ದಯವಿಟ್ಟು ಭಾಗವಹಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಇನ್ನೊಂದು ಕಡೆಯಲ್ಲಿ ಕ್ರಿಕೆಟ್ ಪಂದ್ಯಾಟ ನಡೀತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಾಲಿಬಾಲ್ ಪಂದ್ಯಾಟ ನಡೀಲಿಕ್ಕಿದೆ. ದಯವಿಟ್ಟು ಸಚಿನ್ ಹೆಗ್ಡೆ ಅವರು, ದೈಹಿಕ ಶಿಕ್ಷಕರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘದ ಮಾಜಿ ಆಡಳಿತ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಶಿವರಾಮ್ ಹೆಗಡೆ ಶುಂಠಿಬೆಟ್ಟು ಇವರು ಆಗಮಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತೇವೆ. ಅವರಿಗೆ ನಮ್ಮ ದೇವಸ್ಥಾನದ ಮುಕ್ತೇಶ್ವರರಾದಂಥ ವಿಶ್ವನಾಥ್ ಹೆಗಡೆ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ದಯವಿಟ್ಟು ಶಿವರಾಮ್ ಹೆಗಡೆ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಬಿ ಶಿವರಾಮ್ ಹೆಗಡೆ. ಶಿವರಾಮ ಹೆಗಡೆಯವರು ನಿವೃತ್ತ ಶಿಕ್ಷಕರು, ಸಮೃದ್ಧಿ ಕರಿಮಣೇಲು. ಅವರಿಗೆ ನಮ್ಮ ದೇವಸ್ಥಾನದ ಮುಕ್ತೇಶ್ವರರಾಗಿರತಕ್ಕಂಥ ವಿಶ್ವನಾಥ್ ಹೆಗಡೆಯವರು ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕು. ಸತೀಶ್ ಹೆಗಡೆ ಅವರು ವೇಣೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಪ್ರಸ್ತುತ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರು. ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸತೀಶ್ ಹೆಗಡೆ ಅವರು, ಅವರಿಗೆ ಶ್ಯಾಮ ಹೆಗಡೆ ಅವರು ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಕಾಗದ ಬೇಕಲ್ಲ. ಸತೀಶ್ ಹೆಗಡೆ ಅವರು ವೇಣೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಪ್ರಸ್ತುತ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರು. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದು 100 ಮೀಟರ್ 25 ಮೀಟರ್ ಇಲ್ಲ, 100 ಮೀಟರ್ 50 ಮೀಟರ್ 50 ಮೀಟರ್ ಇದು ಡಬಲ್ ಸ್ವಲ್ಪ ಮುಂದೆ ಮಾಡುವ ಮುಂದೆ ಇದಕ್ಕೆ ಡಬಲ್ ಬೇಕು. ಅಲ್ಲ ಲೈನ್ ಹಾಕುದು ಬೇಡ, ಇಲ್ಲಿಂದ ಮುಂದೆ ಹೋಗಿ, ನೀವು ಮುಂದೆ ನಿಲ್ಲಿ. ಹೌದು, ಎಂಡಿಂಗ್ ಪಾಯಿಂಟ್, ಫಿನಿಶಿಂಗ್ ಪಾಯಿಂಟ್ ಒಂದು ಅಲ್ಲ. ಸುಣ್ಣ ಎಲ್ಲಿದೆ? ಸುಣ್ಣ ವಸಂತ ಹೆಗಡೆ ಅವರು ಸಂಚಾಲಕರು, ಎಲ್ಲ ಕಡೆಯಲ್ಲಿ ವೀಕ್ಷಿಸ್ತಾ ಇದ್ದೀರಲ್ಲ? ಸುಣ್ಣದ ಗೋಣಿ ಇದ್ರೆ ಒಂದು ಸ್ವಲ್ಪ ಇಲ್ಲಿಗೆ ತರಬೇಕು ಯಾರಾದರೂ ಸ್ವಯಂ ಸೇವಕರು. ಸ್ವಯಂ ಸೇವಕರು ಸುಣ್ಣದ ಗೋಣಿಯನ್ನು ಅಲ್ಲಿ ತಗೊಂಡು ಹೋಗ್ಬೇಕಂತೆ, ದಯವಿಟ್ಟು ಅವರಿಗೆ ತಲುಪಿಸಿ ಅದನ್ನು. ಸುಣ್ಣದ ಗೋಣಿ. ಜಯಮ್ಮ ಶ್ಯಾಮ ಹೆಗಡೆ, ನಿವೃತ್ತ ಅಧ್ಯಾಪಿಕೆ, ಅವರು ದಯವಿಟ್ಟು ವೇದಿಕೆಗೆ ಬರಬೇಕು, ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಲೋ, ಸುಣ್ಣದ ಗೋಣಿ ಒಂದು ಸಂತೋಷನ ಸೇವಕರು ಇದ್ರೆ ಒಂದು ಇಲ್ಲಿಗೆ ಸಾವಿಯ ಬಲೆ ಬಲೆ. ಅಲ್ಲಿ ಸುಣ್ಣದ ಗೋಣಿ ಹೋಗಲಿಲ್ಲಂತೆ, ಇಲ್ಲಿಗೆ ಒಂದು ಎಂಡಿಂಗ್ ಪಾಯಿಂಟ್ ಹಾಕ್ಲಿಕ್ಕೆ ಉಂಟು, ಅದಕ್ಕೆ ಯುವ ಘಟಕದ ಸದಸ್ಯರು ದಯವಿಟ್ಟು ಗಮನಿಸಬೇಕಾಗಿ ವಿನಂತಿ. ಜಯಮ್ಮ ಶ್ಯಾಮ ಹೆಗಡೆಯವರು ವೇದಿಕೆಗೆ ಬರ್ತಾ ಇದ್ದಾರೆ. ನಿವೃತ್ತ ಅಧ್ಯಾಪಿಕೆ, ಅವರಿಗೆ ಆಡಳಿತ ಮುಕ್ತೇಸರಾದಂಥ ವಿಶ್ವನಾಥ್ ಹೆಗಡೆಯವರು ಪುಷ್ಪಗುಚ್ಛವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಮಾರ್ನಾಡು ವಲಯದ ಅಧ್ಯಕ್ಷರು ಇದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಮಾರ್ನಾಡು ವಲಯ, ವೇಣೂರು ವಲಯದ ಅಧ್ಯಕ್ಷರಾದಂಥ ಅಶೋಕ್ ಹೆಗಡೆ ಅವರು, ಶಂಕರ್ ಹೆಗಡೆ ಅವರು, ಜಯಶಂಕರ್ ಹೆಗಡೆ ಅವರು, ಸಂತೋಷ ಹೆಗಡೆ, ಸಾವಿಯ ಬಲೆ ವಾಲಿಬಾಲ್ ಆಡಿಸ್ಬರ್ಗ ಬಲೆ. ವೇಣೂರು ವಲಯದ ಮಹಿಳಾ ಘಟಕದ ಅಧ್ಯಕ್ಷೆ ಸುಭಾಷಿಣಿ ಹೆಗಡೆ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಸಂತೋಷ ಹೆಗಡೆ, ಸಾವಿಯ ವಲಯ ಅಧ್ಯಕ್ಷರುಗಳು ಬಂದಿದ್ದರೆ ದಯವಿಟ್ಟು ವೇದಿಕೆ ಹತ್ರ ಬರಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಜಯಶಂಕರ್ ಹೆಗಡೆ ವೇಣೂರು ವಲಯ ಅಧ್ಯಕ್ಷರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಶ್ಯಾಮ ಹೆಗಡೆ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. 3-4 ಅಲ್ಲ, ಮಾರ್ನಾಡು ವಲಯ ರಾಜೇಶ್ ಹೆಗಡೆ ಅವರು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ವಾಲಿಬಾಲ್ದ ರೆಫ್ರಿ ಯಾರು? ವಾಲಿಬಾಲ್ ರೆಫ್ರಿ ಸುಲೋಚನ ಹೆಗಡೆ ಅವರು ಪೆರ್ಮಾಣು. ಸುಲೋಚನ ಹೆಗಡೆ ಅವರು ಆಗಮಿಸಿದ್ದಾರೆ. ನಮ್ಮ ದಯವಿಟ್ಟು ಕೌಂಟರಿಗೆ ಬರಬೇಕು. ನಮ್ಮ ಪ್ರಾಯೋಜಕರವರು 3-4 ಅಲ್ಲ, ಸುಲತಾ ವಿದ್ಯಾಧರ್ ಹೆಗಡೆ, ಸುಲತಾ ವಿದ್ಯಾಧರ್ ಹೆಗಡೆ ಅವರು 3-4 ಅಲ್ಲ, ವೇದಿಕೆಗೆ ಬರಬೇಕು. ನಿಮಗೆ 100 ಮೀಟರ್ 50 ಮೀಟರ್ ಓಟ, ಅಲ್ಲಿ ಲೈನ್ ಉಂಟು. ಸುಬರಜನ ಅಲ್ಲ, ಅಲ್ಲಿ ಲೈನು ಗೊತ್ತಾಯ್ತಲ್ಲ ಮಕ್ಕಳೇ. ಸುಲತಾ ವಿದ್ಯಾಧರ್ ಹೆಗಡೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಡಾಕ್ಟರ್ ಅಲ್ಲಿ ಬದಿ ಸುಲತಾ ವಿದ್ಯಾಧರ್ ಹೆಗಡೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹಿಂದೋಗಿ, ಶ್ಯಾಮ ಹೆಗಡೆ ಅವರು ಹಿಂದೋಗಿ, ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕು. ಹಿಂದೋಗಿ. ಅಲ್ಲಿ ಸೆಕೆಂಡ್ ನೋಡಿ ಮಕ್ಕಳಿದು ಸೆಕೆಂಡ್. ಸಂತೋಷನ ಸಾವಿಯ
ರತ್ನಾಕರ್ ಹೆಗಡೆಯವರವರಿಗೆ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಹಲೋ ದೂರ ದೂರ ಇಲ್ಲ ಆಗಲಿಲ್ಲ ನಿಮಗೆ ನೋಡಿ ಇಲ್ಲಿ ಕೇಳಿ ಮಕ್ಕಳೇ, ಇಲ್ಲಿ ಕೇಳಿ ಮಕ್ಕಳೇ. ಅವ್ರು ವಿಸಿಲ್ ಹಾಕ್ತಾರೆ, 1 2 3 ಹೇಳ್ತಾರೆ, ಗೊತ್ತಾಯ್ತಾ? 1 2 3 ಹೇಳ್ತೇವೆ, ಅವಾಗ 3 ಹೇಳುವಾಗ ಓಡಬೇಕು, ಅವ್ರು ವಿಸಿಲ್ ಹಾಕ್ತಾರೆ. ಆಗ್ಲಿಲ್ಲ 3 ಹೇಳಿದ್ದಾರೆ ಅವರು. ನಿಮ್ಗೆ ಅಂಸರೇನು? ವಿಸಿಲ್ ಹಾಕ್ತಾರೆ, ವಿಸಿಲ್ ಹಾಕಿ 3 ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಸ್ಪರ್ಧೆಗಳು ನಡೀತಾ ಇದೆ. ತಮ್ಮ ವಿಸಿಲ್ ಹಾಕದೆ ಸ್ಪರ್ಧೆ ಎಲ್ಲಿ ಅಂತೇಳಿ ತಿಳ್ಕೊಂಡು ಅದರಲ್ಲಿ ಭಾಗವಹಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮಹಿಳಾ ಘಟಕದ ಅಧ್ಯಕ್ಷರು ಮತ್ತು ಯುವ ಘಟಕದ ಅಧ್ಯಕ್ಷರು, ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ಶೈಲಜಾ ಹೆಗಡೆ ಅವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಇನ್ನೊಂದು ಬ್ಯಾಚ್ ಉಂಟು, ಅದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಮಾತ್ರ. ಯುವ ಘಟಕದ ಅಧ್ಯಕ್ಷರಂತ ಅಶೋಕ್ ಹೆಗಡೆ ಅವರು ಇದ್ರೆ ವೇದಿಕೆಗೆ ಬರಬೇಕಾಗಿ ವಿನಂತಿ. ಮಹಿಳಾ ಘಟಕದ ಅಧ್ಯಕ್ಷೆ ಶ್ರೀಮತಿ ಶೈಲಜಾ ಹೆಗಡೆ ಅವರು ಶ್ಯಾಮ ಹೆಗಡೆ ಅವರಿಂದ ಸ್ಮರಣಿಕೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಯುವ ಘಟಕದ ಅಧ್ಯಕ್ಷರಾದ ಫಸ್ಟ್ ಸೆಕೆಂಡ್ ಥರ್ಡ್ ಬರಲಿ, ಫಸ್ಟ್ ಸೆಕೆಂಡ್ ಥರ್ಡ್ 6 ಮಂದಿ ಬರಬೇಕು. ಹುಡುಗಿಯದು ಮತ್ತೆ ನಿಲ್ಲಿ. ಯುವ ಘಟಕದ ಅಧ್ಯಕ್ಷರಂತ ಅಶೋಕ್ ಹೆಗಡೆ ಅವರು ಕರುಣಾಕರ್ ಹೆಗಡೆ ಅವರಿಂದ ಸ್ಮರಣಿಕೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ದೂರ ನಿಲ್ಲಿ ಮಕ್ಕಳು. ರಂಜಾಳ ವಲಯದ ಅಧ್ಯಕ್ಷರು ಇದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಅಲ್ಲ ಥರ್ಡ್ ಬಂದ್ರೆ ಇಲ್ಲ, 8 ಮಂದಿ ಉಂಟಲ್ಲ, 6 ಮಂದಿ ಮಾತ್ರ ಇರಬೇಕಲ್ಲ. ಕುಂಟಾಡಿ ವಲಯದ ಅಧ್ಯಕ್ಷರಂತ ಶರತ್ ಹೆಗಡೆ ಅವರು ಇದ್ರೆ 6 ಮಂದಿ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ನೀನಿಲ್ಲ ರಂಜಾಳ ವಲಯದ ಅಧ್ಯಕ್ಷರು ಇಲ್ಲ ಹರೀಶ್ ಹೆಗಡೆ ಅವರಿಂದ ಸ್ಮರಣಿಕೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಈಗ ಸರಿ ಸಂತೋಷ ಫ್ರೀ ಇಲ್ಲ ಬರಲಿ ಇಲ್ಲಿ ಕೇಳಿ ಮಕ್ಕಳೇ, ವಿಸಿಲ್ ಆದ ತಕ್ಷಣ ಓಡಬೇಕು, ಅದ್ರ ಮುಂಚೆ ಓಡ್ಲಿಕ್ಕಿಲ್ಲ. ಓಡಿದ್ರೆ ಫೌಲ್. ನೀವು ಸ್ಪರ್ಧೆಗಳನ್ನು ನಡೆಸಿಕೊಡುವಂಥ ಎಲ್ಲ ದೈಹಿಕ ಶಿಕ್ಷಕರಲ್ಲಿ ವಿನಂತಿ, ಎಲ್ಲ ಸ್ಪರ್ಧೆಗಳನ್ನು ಆದಷ್ಟು ಬೇಗ ನಡೆಸಿಕೊಟ್ಟು ಸಂಜೆ 6 ಗಂಟೆಯೊಳಗೆ ಎಲ್ಲ ಸ್ಪರ್ಧೆಗಳು ಮುಗಿಯುವ ಹಾಗೆ ನೋಡಿಕೊಳ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮೂರು ನಾಲ್ಕಲ್ಲ. ಈಗ ಪ್ರಮೋದ ಅವ್ರಿಗೆ ಹೇಳಿ, ಅಲ್ಲಿ ನೋಡಿ 3-4 ಹುಡುಗಿಯರು, 4ನೇ ತರಗತಿದು ಹುಡುಗಿಯರದ್ದು. ಎಲ್ಲ ಕ್ರೀಡಾಳುಗಳಲ್ಲಿ ಮತ್ತು ಕ್ರೀಡಾಭಿಮಾನಿಗಳಲ್ಲಿ ಒಂದು ವಿನಂತಿ, ನಾವು ಏನಾದರೂ ತಿಂದರೆ ಅದರ ಕಸಕಡ್ಡಿಗಳನ್ನು ಮೈದಾನದಲ್ಲಿ ದಯವಿಟ್ಟು ಎಸೆಯಬಾರದು. ಮತ್ತೆ ಅದನ್ನು ಸ್ವಚ್ಛಗೊಳಿಸೋದೇ ಒಂದು ದೊಡ್ಡ ಕಷ್ಟದ ಕೆಲಸ. ದಯವಿಟ್ಟು ನಮ್ಮೊಟ್ಟಿಗೆ ಸಹಕರಿಸಬೇಕು. ಅಲ್ಲಲ್ಲಿ ಡಸ್ಟ್ಬಿನ್ಗಳನ್ನು ಇಟ್ಟಿದ್ದೇವೆ, ದಯವಿಟ್ಟು ಅದಕ್ಕೆ ಹಾಕಬೇಕಾಗಿ ವಿನಂತಿ. ಮೂರನೇ 4ನೇ ತರಗತಿಯ ಹುಡುಗಿಯರು. ಇದು ಒಂದೇ ಸಲ ಇಲ್ಲಿ ವಿಸಿಲ್ ಆದ ಕೂಡಲೇ ಓಡಬೇಕು. ಓಕೆ.
ನಾರಾವಿ ರವಿ ಹೆಗಡೆ ಅವರು ವೇದಿಕೆಗೆ ಬರಬೇಕು. ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಾರಾವಿ ರವಿ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ನಮ್ಮ ನೀವೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 4ನೇ ತರಗತಿದು ಒಂಟಿಕಾಲು ಓಟ ಉಂಟು ಈಗ. ಕುಂಟಾಡಿ ವಲಯದ ಅಧ್ಯಕ್ಷರು ಇದ್ರೆ ಅಲ್ಲಿ ಸ್ಮರಣಿಕೆಯನ್ನ ಒಂಟಿಕಾಲು ಓಟ ತಗೊಳ್ಳಿಕ್ಕೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ ಕುಂಟಾಡಿ ವಲಯದ ಶರತ್ ಹೆಗಡೆ ಅವರು ಅಥವಾ ವಿಶ್ವನಾಥ್ ಹೆಗಡೆ ಅವರಿದ್ರೆ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ತೆಗೆದುಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಮೂಡಬಿದ್ರೆ ವಲಯದ ಸದಾಶಿವ ಹೆಗಡೆ ಅವರು ಕೂಡ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ತೆಗೆದುಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸದಾಶಿವ ಹೆಗಡೆ ಅವರು ಮೂಡಬಿದ್ರೆ ವಲಯದ ಈಗಾಗಲೇ ಮೂಡಬಿದ್ರೆ ವಲಯದಿಂದ 24,000 ರೂಪಾಯಿ ಮೊತ್ತವನ್ನು ವಲಯದಿಂದ ಸಂಗ್ರಹ ಮಾಡಿ ನಮ್ಮ ಕ್ರೀಡಾಕೂಟಕ್ಕೆ ಪ್ರೋತ್ಸಾಹವನ್ನು ಮಾಡಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಇಲ್ಲಿ ಬರಬೇಕು ಬೇಗ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅಲ್ಲಿ ಹಾಲಾಡಿ ವಲಯದ ಅಧ್ಯಕ್ಷರು ರಾಘು ಹೆಗಡೆ ಅವರು ಅಥವಾ ಸತೀಶ್ ಹೆಗಡೆ ಅವರು ಕಾರ್ಯದರ್ಶಿಯವರು ಇದ್ರೆ ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ತೆಗೆದುಕೊಳ್ಳಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಲಾಡಿ ವಲಯದ ಅಧ್ಯಕ್ಷರು ರಾಘು ಹೆಗಡೆ ಅವರು ಅಥವಾ ಕಾರ್ಯದರ್ಶಿ ಸತೀಶ್ ಹೆಗಡೆ ಅವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ತೆಗೆದುಕೊಳ್ಬೇಕು ಅಥವಾ ಅವರ ಪರವಾಗಿ ಯಾರಾದರೂ ಬಂದಿದ್ರೆ ಹಾಲಾಡಿಯಿಂದ ಬಂದಿದ್ರೆ ಸ್ಮರಣಿಕೆಯನ್ನು ತೆಗೆದುಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ಈಗಾಗಲೇ ಪುತ್ತೂರು ವಲಯದವರು ಕೂಡ ನಮ್ಮ ಜೊತೆ ಆಗ್ತೇವೆ ಅಂತ ಹೇಳಿದ್ದಾರೆ. ಯಾರಾದರೂ ಬಂದಿದ್ರೆ ಅವರು ಕೂಡ ಸ್ಮರಣಿಕೆಯನ್ನು ತೆಗೆದುಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಪುತ್ತೂರು ವಲಯದವರು ಕೂಡ ಯಾರಾದರೂ ಬಂದಿದ್ರೆ ಸ್ಮರಣಿಕೆಯನ್ನು ತೆಗೆದುಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅಲ್ಲ ಇಲ್ಲಿ ಈಗ 2 ಹಾಕಿ ಈಕ್ವಲ್ ಸೆಕೆಂಡ್ ಒಂದು ಈಕ್ವಲ್ ಹೌದು. ಥರ್ಡ್ಗೆ ಇಬ್ರಿಗೆ ಆದ್ರೆ ಇಬ್ರಿಗೆ ಹಾಕಿ, ಯಾಕಂದ್ರೆ ಬೈ ಮಿಸ್ಟೇಕ್ ಆಗಿರ್ಬೋದು. ಥರ್ಡ್ಗೆ 2 ಹಾಕಿ ಇಲ್ಲಿ ಕೊಡು ಅಲ್ಲ ನಿಲ್ಲಿ.
3 ಮತ್ತು 4ನೇ ಕ್ಲಾಸಿದ ಒಂಟಿ ಕಾಲಿನ ಓಟ. ಓ ಅದು ಅವು ಇದು ಅಂತ ಲೇಟ್ ಕೊರಕ ಬಂದ ಬಚ್ಚಂಗ ಇವರ ಫಾರ್ವರ್ಡ್ ಬಂತ ಕೊರಡು ಕೊರಡು ಅಂದು ಮತ್ತೆ ನೆಟ್ ಪಾಡ್ ಹಾ ಅದು ಮಧ್ಯಾಹ್ನ ಮೇಲೆ ಹೋಗ್ಲಿ ಹೋಗ್ಲಿ. ನಮ್ಮ ಜೊತೆ ಕೇಶವ ಹೆಗಡೆ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘದ ಮಾಜಿ ಸದಸ್ಯರಿದ್ದಾರೆ. ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇವರಿಗೆ ಕರುಣಾಕರ ಹೆಗಡೆ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಕೇಶವ ಹೆಗಡೆ ಅವರು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಕೇಶವ ಹೆಗಡೆ ಅವರು ಸಂಘಕ್ಕಾಗಿ ಯಾವಾಗಲೂ ಉತ್ತಮ ಸಲಹೆ, ನಮ್ಮ ಜೊತೆ ಯಾವಾಗಲೂ ಸಹಕಾರ ಮಾಡುವಂತಹ ಕೇಶವ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಒಂಟಿ ಕಾಲಿನ ಓಟ 3ನೇ ಕ್ಲಾಸ್ ಮತ್ತೆ 4ನೇ ಕ್ಲಾಸ್. ಹಾಗೆ ದೂರದ ಶಂಕರನಾರಾಯಣದಿಂದ ಚಂದ್ರಹಾಸ ಹೆಗಡೆ ಅವರು ನಮ್ಮ ಜೊತೆ ಆಟದ ಮೈದಾನದಲ್ಲಿದ್ದಾರೆ. ಅವರಿಗೂ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಿಮ್ಮನ್ನ ವೇದಿಕೆಗೆ ಗೌರವಿಸ್ತಾ ಇದ್ದೇವೆ. ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕು ಅಂತ ಚಂದ್ರಹಾಸ ಹೆಗಡೆ ಅವರನ್ನ ಕೇಳ್ಕೊಳ್ತಾ ಇದ್ದೇವೆ. ದೂರದ ಶಂಕರ ನಾರಾಯಣದಿಂದ ಬಂದಿದ್ದಾರೆ. ನಿಮ್ಮನ್ನ ಗೌರವಿಸ್ತಾ ಇದ್ದೇವೆ. ವೇದಿಕೆಗೆ ಆಗಮಿಸಬೇಕು. ಇವರಿಗೆ ಆಡಳಿತ ಮುಕ್ತೇಶರಾದ ಶ್ಯಾಮ ಹೆಗಡೆ ಅವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಬಂದಿರುವಂತಹ ಎಲ್ಲರಿಗೂ ಕಲ್ಲಂಗಡಿಯ ವ್ಯವಸ್ಥೆಯನ್ನು ಮಾಡಿದೆ ನಾರಾವಿ ವಲಯದ ವತಿಯಿಂದ. ಹಾಗಾಗಿ ಬಂದಿರುವಂತಹ ಎಲ್ಲರಿಗೂ ಫ್ರೀಯಾಗಿ ಕಲ್ಲಂಗಡಿಯನ್ನು ಕೊಡ್ತಾ ಇದ್ದಾರೆ. ತಾವೆಲ್ಲರೂ ಸ್ವೀಕರಿಸಬೇಕು ಅಂತ, ಸ್ವಚ್ಛತೆಯ ದೃಷ್ಟಿಯಿಂದ ಒಳ್ಳೆಯ ರೀತಿಯಲ್ಲಿ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಇನ್ನು ಒಂದು ಅರ್ಧ ಲೈಮ್ ಸೋಡಾ ಕೂಡ ಪ್ರಾರಂಭ ಆಗಿದೆ. ನಮ್ಮ ಜೊತೆ ಶಂಕರನಾರಾಯಣದಿಂದ ಚಂದ್ರಹಾಸ ಹೆಗಡೆ ಅವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಆಡಳಿತ ಮುಕ್ತೇಶ್ವರರು ಶ್ಯಾಮ ಹೆಗಡೆ ಅವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ. ದೂರದ ಹಾಲಾಡಿ ಅವರು ಯಾವತ್ತೂ ನಮ್ಮ ಜೊತೆ ಸಹಕಾರವನ್ನ ಮಾಡ್ತಾ ಇರಬೇಕು. ಯಾಕಂತ ಹೇಳಿದ್ರೆ ನಮ್ಮ ಎಲ್ಲ ವಲಯಗಳನ್ನು ಪ್ರಾರಂಭಿಸುವಾಗಲೂ ಹಾಲಾಡಿ ಅವರು ಪ್ರಥಮವಾಗಿ ನಮಗೆ ವಲಯವನ್ನ ಮಾಡಿಕೊಟ್ಟವರು ಇದ್ರೆ ಅದು ಹಾಲಾಡಿ ವಲಯದವರು. ಹಾಗಾಗಿ ಹಾಲಾಡಿ ವಲಯದವರಿಗೆ ವಿಶೇಷವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾವೆ. 3ನೇ ಮತ್ತು 4ನೇ ಕ್ಲಾಸ್ನ ಹುಡುಗಿಯರಿಗೆ ಒಂಟಿ ಕಾಲಿನ ಓಟ 3 ಮತ್ತು 4. ರೆಡಿಯಾ? ಆಯ್ತಾ? ಹಿಂದೆ ಹೋಗಿ ಅಮ್ಮ, ನೀವು ಹಿಂದೆ ಹೋಗಿ, ಮನೆಯವರು ಹಿಂದೆ ಹೋಗಿ, ಪೇರೆಂಟ್ಸ್ ಹಿಂದೆ ಹೋಗ್ಬೇಕು. ಹಿಂದೆ ಹೋಗಿ, ಹಿಂದೆ ಹೋಗಿ, ಹಿಂದೆ ಹೋಗಿ, ಹಿಂದೆ ಹೋಗಿ. ಹಾಗೆ ಕಾಲ್ ಚೇಂಜ್ ಮಾಡ್ಲಿಕ್ಕೆ ನಾರಾವಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದ ಮುಖ್ಯಸ್ಥರಾಗಿರ್ತಕ್ಕಂಥ ಜಗದೀಶ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಹೂವನ್ನ ಪಡಿಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇವರಿಗೆ ನಮ್ಮ ಕರುಣಾಕರ ಹೆಗಡೆ ಅವರು ಹೂವನ್ನ ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನಾರಾವಿಯ ಸೂರ್ಯನಾರಾಯಣ ದೇವಸ್ಥಾನದ ಮುಖ್ಯಸ್ಥರು ಜಗದೀಶ್ ಹೆಗಡೆ ಅವರು ಸರಿ ಸರಿ ಬಂದರೆ ಪ್ರೈಸ್ ಉಂಟು ಅವರಿಗೆ. ಕೇಶವಣ್ಣ ಸರಿ ಸರಿ ಉಂಟಾ? ಇಲ್ಲಲ್ಲ ಕೇಶವಣ್ಣ ಸರಿ ಸರಿ ಉಂಟಾ? ಅಲ್ಲ ಇಕ್ವಲ್ ಉಂಟಾ? ಯಾರಾದರೂ ಇಕ್ವಲ್ ಉಂಟಾ? ಇಲ್ಲಲ್ಲ. ಫಸ್ಟ್ ಸೆಕೆಂಡ್ ಇಕ್ವಲ್ ಉಂಟಾ? ಇಲ್ಲಲ್ಲ. ಫಸ್ಟ್ ಸೆಕೆಂಡ್ ಥರ್ಡ್ ಇಕ್ವಲ್ ಇಜ್ಜತ್ತೆ ಇರಲ್ಲ. ಇಕ್ವಲ್ ಇತ್ತನ ಕೊರಲೆ ಇವಾಗ ತಗೊಂಡ್ರಲ್ಲ. ಈಗ ಹುಡುಗರು 2 ಸಾಲ ಬಿಡು. 7 ಮಂದಿ ಅಭಿಮಾನಿಗಳೇ, 7 ಮಂದಿ ಬಿಡಿ. 14 ಜನ ಇದ್ರೆ 7 ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘದ ವತಿಯಿಂದ 3 ಮತ್ತು 4 ಕ್ರೀಡಾಪಟುಗಳಿಗೆ, ಕ್ರೀಡಾಭಿಮಾನಿಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ ಒಂಟಿ ಕಾಲು ಓಟ ಎಲ್ಲರೂ ಕೂಡ ಕಲ್ಲಂಗಡಿ ಈ ಬಿಸಿಲಿಗೆ
ಕಾಲ್ ಬಿಡ್ಲಿಕ್ಕಿಲ್ಲ, ಅಂಗಡಿಯ ಒಂದು ಕಾಲ್ ಬಿಡ್ಲಿಕ್ಕಿಲ್ಲ, ಸರಬರಾಜಿನ ಚೇಂಜ್ ಮಾಡ್ಲಿಕ್ಕಿಲ್ಲ. ವ್ಯವಸ್ಥೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘ ಈ ರೆಡಿಯಾ? ಕ್ರೀಡಾಕೂಟದ ಸಲುವಾಗಿ ಮಾಡಿದ್ದಾರೆ. ಕೇಶವಣ್ಣ ರೆಡಿಯಾ? ಎಲ್ಲರೂ ಕೂಡ ಆ ನಾರಾವಿ ವಲಯದ ಒಂದು ಕೊಡುಗೆ ಅದು. ಎಲ್ಲರೂ ಕೂಡ ಈ ಒಂದು ಬಿಸಿಲಿನ ಹೊತ್ತಿನಲ್ಲಿ ಈ ಕಲ್ಲಂಗಡಿಯ ಆ ತಂಪನ್ನು ಸ್ವೀಕರಿಸಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿಸುತ್ತಾ, ದಯವಿಟ್ಟು ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಅಲ್ಲಿ ಡಸ್ಟ್ಬಿನ್ನಿಗೆ ವ್ಯವಸ್ಥೆ ಇದೆ. ಫಸ್ಟ್ ಸೆಕೆಂಡ್ ಆಗ್ಲಿಲ್ಲ, ಆಗ್ಲಿ ಫೈನಲ್ ಅಲ್ಲ ಅದು. ಹೋಗಬೇಕು ಅಂತೇಳಿ ಕೇಳ್ತಾ ಕೇಶವಣ್ಣ ಫೈನಲ್ ಅಲ್ಲ ಅದು, ಫೈನಲ್ ಅಲ್ಲ. 3 ಇಟ್ಕೊಳ್ಳಿ, 3. ಅದೇ ರೀತಿಯಲ್ಲಿ ಸೋಡಾ ಶರ್ಬತ್ತಿನ ವ್ಯವಸ್ಥೆಯನ್ನು ಕೂಡ ಆಯ್ತಾ? ಸೋಡಾ ಶರ್ಬತ್ ವ್ಯವಸ್ಥೆ ಇಲ್ವಾ? ರೆಡಿಯಾ? ಅಲ್ಲ ಶುರು ಮಾಡಿದ್ರಲ್ಲ, ರೆಡಿ? ಅಲ್ಲ ಶುರು ಮಾಡಿದ್ರೆ ಅಲ್ಲಿ ಕಲ್ಲಂಗಡಿ ತಿಂದವರು ಗಮನಿಸಿ, ಅಲ್ಲಿ ಗಾರ್ಬೇಜಿನ ವ್ಯವಸ್ಥೆ ಇದೆ, ಅದಕ್ಕೆ ಹಾಕಿ. ಎಲ್ಲೂ ಕೂಡ ಸ್ವಚ್ಛತೆ ದೃಷ್ಟಿಯಿಂದ ಎಲ್ಲೂ ಅಲ್ಲಲ್ಲಿ ಬಿಸಾಡಬೇಡಿ. ದಯವಿಟ್ಟು ಅಲ್ಲಿ ತಿಂದು ಗಾರ್ಬೇಜಿಗೆ ಹಾಕಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಿದ್ದೆ. ಹಣ್ಣು ತಿಂದವರು ಅಲ್ಲಿ ಕಸದ ಬುಟ್ಟಿಗೆ ಹಾಕಿ ಎಲ್ಲೆಲ್ಲಿ ಹಾಕ್ಬೇಡಿ. ಸ್ವಚ್ಛತೆ ದೃಷ್ಟಿಯಿಂದ ನಾವೆಲ್ಲರೂ ಸಹಕರಿಸಬೇಕು. ಫಸ್ಟ್ ಸೆಕೆಂಡ್ ಥರ್ಡ್ ಬಂದವರು ಈಗಾಗಲೇ ವಾಲಿಬಾಲ್ ಅನ್ನ ಪ್ರಾರಂಭಿಸಬೇಕು ಅಂತ ತಮ್ಮಲ್ಲಿ ಸಂತೋಷ್ ಹಾಗೂ ಸಚಿನ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ವಾಲಿಬಾಲ್ಗೆ ಬಂದಂತಹ ತಳುಕು ಪಟ್ಟಿಯಲ್ಲಿ ನೀವು ಪ್ರಥಮ ಮ್ಯಾಚ್ ಅನ್ನು ಕರಿಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸಂತೋಷ್ ಹಾಗೂ ಸಚಿನ್ ಫಸ್ಟ್ ಸೆಕೆಂಡ್ ಥರ್ಡ್. ಆಯ್ತಾ? ನಾರಾವಿ ರವಿ ಹೆಗ್ಡೆ ಅವರ ಪರವಾಗಿ ಅವರ ಧರ್ಮಪತ್ನಿ ರತ್ನ ಹೆಗ್ಡೆ ಇವರು ವೇದಿಕೆಗೆ ಬಂದು ಹೂವನ್ನು ಪಡಿಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇವರಿಗೆ ರತ್ನಾಕರ ಹೆಗ್ಡೆ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನಾರಾವಿ ರವಿ ಹೆಗ್ಡೆ ಅವರ ಪರವಾಗಿ ರತ್ನಾವತಿ ಹೆಗ್ಡೆ ಅವರು ಬಂದು ವೇದಿಕೆಗೆ ಗೌರವವನ್ನು ಪಡೆಯಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅಲ್ಲಿ ಎಲ್ಲ ವಲಯದ ಅಧ್ಯಕ್ಷರು ಗಮನಿಸಬೇಕು. ನಿಮ್ಮ ವಲಯದ ಯಾವುದಾದ್ರೂ ದೇವಸ್ಥಾನದ ಮುಕ್ತೇಶ್ವರರು ಅಥವಾ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಅಥವಾ ಗ್ರಾಮ ಪಂಚಾಯತ್ನ ಸದಸ್ಯರು ಬಂದಿದ್ರೆ, ನಿಮ್ಮ ವಲಯದವರು ಯಾರಾದರೂ ಇದ್ರೆ ನಮಗೆ ತಿಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ವಲಯದವರು ಯಾರಾದರೂ ನಿಮ್ಮ ವಲಯದಿಂದ ಬಂದ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು ಅಥವಾ ದೇವಸ್ಥಾನದ ಮುಕ್ತೇಶ್ವರರು, ಹಾಲಿನ ಡೈರಿಯ ಅಧ್ಯಕ್ಷರು ಅಥವಾ ನಿರ್ದೇಶಕರು ಇದ್ರೆ, ಸೊಸೈಟಿಯ ನಿರ್ದೇಶಕರಿದ್ರೆ ಅವರು ಬಂದಿದ್ದಾರೆ ಅನ್ನುವಂಥ ನಮಗೆ ತಿಳಿಸಬೇಕು ಅನ್ನುವಂಥದ್ದನ್ನು ಕೇಳ್ಕೊಳ್ತಾ ಇದ್ದೇವೆ ವಲಯದ ಅಧ್ಯಕ್ಷರಲ್ಲಿ ಆದಷ್ಟು ಬೇಗ. ಅಲ್ಲಿ ವಾಲಿಬಾಲ್ನ ಪ್ರಥಮ ಮ್ಯಾಚನ್ನು ಸ್ಟಾರ್ಟ್ ಮಾಡಬೇಕು. ಸಂತೋಷ್ ಹಾಗೂ ಪ್ರಕಾಶ್ ಹೆಗ್ಡೆ ಅವರು ಹಾಗೂ ಸಚಿನ್ ಹೆಗ್ಡೆ ಅವರು ಪ್ರಥಮ ಮ್ಯಾಚನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಪ್ರಥಮ ಮ್ಯಾಚನ್ನು ಹೇಳಬೇಕು. ಅಲ್ಲಿ 100 ಮೀಟರ್ ಓಟ ಆದ ತಕ್ಷಣ ಕೋನ್ ಓಟವನ್ನು ಮಾಡಿಕೊಡ್ಬೇಕು. ವಸಂತ ಹೆಗ್ಡೆ ಅವರು ಹಾಗೂ ನಮ್ಮ ಪ್ರಭಾಕರ್ ಹೆಗ್ಡೆ ಅವರು ಹಾಗೆ ಸುಕೇಶ್ ಹೆಗ್ಡೆ ಅವರು ಅಲ್ಲಿ ಸಹಕರಿಸ್ತಾ ಇದ್ದಾರೆ. ಮೂರು ನಾಲ್ಕು ಚೆಂಡೆ ಸತ ಬನ್ನಿ. 3 ಮತ್ತು 4 ಎಲ್ಲರಿಗೂ ಬಾಲ್ ದೊಡ್ಡದು.
ಹಲೋ ವಾಲಿಬಾಲ್ ತಂಡದ ಎಲ್ಲ ಆಟಗಾರರು ಕೇವಲ 5 ನಿಮಿಷದಲ್ಲಿ ಪಂದ್ಯಾಟ ಪ್ರಾರಂಭ ಆಗಲಿಕ್ಕಿದೆ. ದಯವಿಟ್ಟು ಎಲ್ಲ ತಂಡದ ಸದಸ್ಯರು ತಮ್ಮ ಇರುವಿಕೆಯನ್ನು ಸೂಚಿಸಬೇಕು. ಯಾವುದೇ ಕಾರಣಕ್ಕೆ ಸಮಯದ ಅವಕಾಶ ನಾವು ಕೊಡುವುದಿಲ್ಲ. ಯಾವುದೇ ತಂಡ ಇಲ್ಲದಿದ್ದಲ್ಲಿ ನಾವು ವಾಕ್ವಾದ ಅಂತ ಘೋಷಿಸಬೇಕಾಗ್ತದೆ. ದಯವಿಟ್ಟು ತಂಡದ ಹೆಸರು ನೋಂದಾಯಿಸಿದಂಥ ಎಲ್ಲ ಆಟಗಾರರು ತಮ್ಮ ಇರುವಿಕೆಯನ್ನು ಕರೆದ ತಕ್ಷಣ ಇರಬೇಕು. ತಮಗಿದು ಸೂಚನೆಯನ್ನು ನಾವು ಕೊಡ್ತಾ ಇದ್ದೇವೆ. ಯಾವುದೇ ಸಮಯದ ಅವಕಾಶ ಇಲ್ಲ. ದಯವಿಟ್ಟು ಪಂದ್ಯಾಟ ನಿಗದಿತ ಸಮಯಕ್ಕೆ ಪ್ರಾರಂಭ ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರ ನಾವು ಕೋರ್ತಾ ಇದ್ದೇವೆ. ದಯವಿಟ್ಟು ತಮ್ಮೊಟ್ಟಿಗೆ ತಾವು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ನಾವು ಮಾಡ್ತಿದ್ದೇವೆ. ಇನ್ನು ಕೇವಲ 5 ನಿಮಿಷದಲ್ಲಿ ವಾಲಿಬಾಲ್ ಪಂದ್ಯಾಟ ನಡೆಯಲಿಕ್ಕಿದೆ. ದಯವಿಟ್ಟು ಎಲ್ಲ ತಂಡದ ಆಟಗಾರರು ತಮ್ಮ ಇರುವಿಕೆಯನ್ನು ಸೂಚಿಸಬೇಕು. ದಯವಿಟ್ಟು ತಮಗಿದು ಅಂತಿಮ ಕರೆಯನ್ನು ನಾವು ರವಾನಿಸುತ್ತಿದ್ದೇವೆ. ಮಾನ್ವಿ ಹಾಗೂ ಸಮೃದ್ಧಿ ಇವರಿಗೆ ಬೆಳ್ಳಿಯ ಸರ ಸಿಕ್ಕಿದೆ. ಯಾರ್ದು ಅಂತ ನೋಡ್ಕೊಂಡು ಬನ್ನಿ. ಇಲ್ಲಿ ಒಂದು ಸಿಕ್ಕಿದೆ ಬೆಳ್ಳಿಯ ಸರ ಮಾನ್ವಿ ಹಾಗೂ ಅಲ್ಲಿ ರನ್ನಿಂಗ್ ರೇಸ್ ಆದ ತಕ್ಷಣ ಹಿರಿಯರ ವಿಭಾಗದ 100 ಮೀಟರ್ ಓಟ ಕಾಲ್ನಡಿಗೆ 60 ವರ್ಷದವರೆಗೆ ಕಾಲ್ನಡಿಗೆ ನಡೀಲಿಕ್ಕಿದೆ. 100 ಮೀಟರ್ ಓಟ ರನ್ನಿಂಗ್ ರೇಸ್ ಆಗ್ತಾ ಉಂಟು. ರೆಡಿಯಾ? ಚಂಡೆ ಎಸೆತ ರೆಡಿ. ಎರಡೇ ಚಾನ್ಸ್ ಆಯ್ತಾ? ಎರಡೇ ಚಾನ್ಸ್. ನೀವು ಬಿಸಾಡಿದ ನಿಂದೆಷ್ಟು ನಂಬರ್ ಎಷ್ಟು? ಒಂದಲ್ಲ, 1 ನಿಂದು 2 3 4 5 6 7 8 ನಂಬರ್ ನೆನಪಿಟ್ಕೊಳ್ಳಿ ಆಯಿತಾ? ಕುದರ್ಬಿಡ್ತು. ನೀನು ಬಿಸಾಡಿದ ತಕ್ಷಣ ಹಿಂದೆ ಹೋಗ್ಬೇಕಾಯ್ತಾ? ರೆಡಿ ಚಾನ್ಸ್. ಹಾಂ ರೆಡಿ. ಬಿಸಾಡಿ ಹಿಂದೆ ಹೋಗ್ಲಿ. ಅಲ್ಲ ಒಂದೇ ಹಿಂದೆ ಹೋಗಿ. ಹಾಂ ರೆಡಿ ಗಣೇಶಣ್ಣ. ರೆಡಿ. 1 ನಂಬರ್. ಬನ್ನಿ 2 ನಂಬರ್. ಅಲ್ಲಿ ಸೋಡಾ ಶರಬತ್ ಹಾಗೂ ಕಲ್ಲಂಗಡಿ ವ್ಯವಸ್ಥೆಯನ್ನು ಫ್ರೀಯಾಗಿ ಮಾಡಿದ್ದೇವೆ. ಯಾರೆಲ್ಲ ಅಲ್ಲಿ ಲಾಸ್ಟಲ್ಲಿ ಇದ್ದವರು ಬೇಕಾದರೆ ಬರ್ಬೋದು. ಇಲ್ಲಿ ಸೋಡಾ ಶರಬತ್ ಹಾಗೂ ಕಲ್ಲಂಗಡಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗಾಗಿ ಯಾರೆಲ್ಲ ಬೇಕಾದವರು ಸ್ವಚ್ಛತೆಯನ್ನು ಆದಷ್ಟು ಕಾಪಾಡಬೇಕು ಅಂತ ಅಲ್ಲಿ ಕೇಳ್ಕೊಳ್ತಾ ಇದ್ದೇವೆ.
ಅಲ್ಲಿ 100 ಮೀಟರ್ ಓಟ ಆದ ತಕ್ಷಣ 40 ವರ್ಷದವರ ವಿಭಾಗದ 100 ಮೀಟರ್ ಓಟ ಹಾಗೂ 60 ವರ್ಷದವರ ವೇಗದ ನಡಿಗೆಯನ್ನು ಕೂಡ ಮಾಡಬೇಕು ಅಂತ ಅಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಅಲ್ಲಿ ವಸಂತಣ್ಣ ಹಾಗೂ ಪ್ರಭಾಕರಣ್ಣ ಅವ್ರ ಜೊತೆ ಸಹಕರಿಸ್ತಾ ಇದ್ದಾರೆ. ಹಾಗೆ ನಮ್ಮ ಸುಕೇಶ್ ಹೆಗಡೆ ಕಡ್ತಲ ಇವರು ಕೂಡ ಸಹಕರಿಸ್ತಾ ಇದ್ದಾರೆ. ಎಷ್ಟು ಜನ ಬಂದಿರಿ? ಹಾಂ, ಬಾಲ್ ಬಿಸಾಡಿದವರು ಎಲ್ಲ ನಿಲ್ಬೇಕು ಇಲ್ಲಿ, ಆಯ್ತಾ? ಅಲ್ಲಿ ಕ್ರಿಕೆಟಿನವರು ನೆಕ್ಸ್ಟ್ ಮ್ಯಾಚನ್ನು ಈಗಾಗಲೇ ಕರಿಬೇಕು. ಯಾರು ಬಂದಿದ್ದಾರೆ ಅಂತ ಗುರುತಿಸ್ಕೊಳ್ಳಿ ಅವನನ್ನ. ಸಂತೋಷಣ್ಣ ಆದಷ್ಟು ಬೇಗ ವಾಲಿಬಾಲ್ ಫಸ್ಟ್ ಮ್ಯಾಚನ್ನು ಮಾಡಬೇಕು. ಫಸ್ಟ್ ಮ್ಯಾಚ್ ಯಾರಂತ ಹೇಳಿ. ಪ್ರಕಾಶ್ ಹೆಗಡೆ ಆದಷ್ಟು ಬೇಗ ಇಲ್ಲಿ ಬನ್ನಿ. ಪ್ರಕಾಶ್ ಹೆಗಡೆ, ಪ್ರಕಾಶ್ ಕಾರ್ಕಳ ವಲಯದ ಕಾರ್ಯದರ್ಶಿ ಆದರ್ಶ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ನಿಮ್ಮನ್ನು ಗುರುತಿಸ್ತಾ ಇದ್ದಾವೆ, ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಕಾರ್ಕಳ ವಲಯದ ಕಾರ್ಯದರ್ಶಿ ಆದರ್ಶ್ ಹೆಗಡೆ ಅವರನ್ನ ವಿಶ್ವನಾಥ ಹೆಗಡೆ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಗಣೇಶ್ ಹೆಗಡೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಅಂಡಿಂಜೆ ಇವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನೀವು ವೇದಿಕೆಗೆ ಬಂದು ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಗಣೇಶ್ ಹೆಗಡೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಅಂಡಿಂಜೆ, ಹಾಗೆ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಕಾರ್ಯದರ್ಶಿ ಸುಪ್ರಿಯ ಹೆಗಡೆ ಸಾವ್ಯ ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಹಾಗೆ ಕಾರ್ಯದರ್ಶಿ ಕೊಕ್ರಾಡಿ ವಲಯದ ಸುಶಾಂತ್ ಹೆಗಡೆ ಅವರು ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕಾರ್ಯದರ್ಶಿ ಸುಶಾಂತ್ ಹೆಗಡೆ ಹಾಗೆ ಉಪಾಧ್ಯಕ್ಷರು ಪ್ರಕಾಶ್ ಹೆಗಡೆ ಕೊಕ್ರಾಡಿ ಇವರನ್ನು ಕೂಡ ವೇದಿಕೆಗೆ ಕರೀತಾ ಇದ್ದೇವೆ. ನೀವು ಕೂಡ ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಯುವ ಘಟಕ ಮೂಡಬಿದ್ರೆ ವಿರುದ್ಧವಾಗಿ ಕೊಕ್ರಾಡಿ ಬಿ. ವಾಲಿಬಾಲ್ ಫಸ್ಟ್ ಮ್ಯಾಚ್ ಯುವ ಘಟಕ ಮೂಡಬಿದ್ರೆ ಹಾಗೂ ಕೊಕ್ರಾಡಿ ಬಿ ಈ ತಂಡಗಳು ವಾಲಿಬಾಲ್ ಅಂಕಣದತ್ತ ಬರಬೇಕು. ನಿಮ್ಮನ್ನ ಸಚಿನ್ ಹಾಗೂ ಪ್ರಕಾಶ್ ಹೆಗಡೆ ಅವರು ಕಾಯ್ತಾ ಇದ್ದಾರೆ ಪ್ರಥಮ ಮ್ಯಾಚಿಗೆ. ಆದಷ್ಟು ಬೇಗ ಶಂಕರ್ ನಾರಾಯಣ ಹಾಗೂ ಯುವ ಘಟಕ ಮೂಡಬಿದ್ರೆ ನೆಕ್ಸ್ಟ್ ಮ್ಯಾಚ್. ಬರ್ಕೊಳ್ಳಿ ಚಂದನವನ ಫ್ರೆಂಡ್ಸ್ ಅಂತ ಅಲ್ಲೊಂದು ಮೈಕ್ ಉಂಟು, ನೀವು ಅಲ್ಲಿ ಕರೀರಿ. ಅಲ್ಲಿ 40 ವಯಸ್ಸಿನವರ ಓಟಕ್ಕೆ ರೆಡಿಯಾಗಿದ್ದಾರೆ. ಅಲ್ಲಿ 40 ವರ್ಷದಲ್ಲಿ ಭಾಗವಹಿಸುವವರು ಆಟದ ಮೈದಾನದ ಮೂಲೆಗೆ ಹೋಗಬೇಕು, ವಸಂತಣ್ಣ ಹೋಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಬಿಸಾಡಬೇಡಿ, ಗಾರ್ಬೇಜ್. ಎರಡನೇ ಪಂದ್ಯಾಟ ಚಂದನವನ ವಿರುದ್ಧವಾಗಿ ಯುವ ಘಟಕ ಮೂಡಬಿದ್ರೆ ಬಿ.
ಹಾಂ, ಹುಡುಗರದ್ದೀಗ 3, 4 3ನೇ ಕ್ಲಾಸ್ ಮತ್ತು 4ನೇ ಕ್ಲಾಸ್ ಹುಡುಗರ ಚೆಂಡೆ ಎಸೆತ. ಬಾಲ್ ಬಾಲ್ ಪೋಸ್ಟ್ ಬಿಸಾಡಬೇಕು. ಬನ್ನಿ. ಪ್ರಕಾಶ್ ಹೆಗಡೆ ಅವರಿಗೆ ಉಮೇಶ್ ಹೆಗಡೆ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅಲ್ಲಿ ಪ್ರಕಾಶ್ ಹೆಗಡೆ ಅವರಿಗೆ ಪ್ರಥಮ ಪಂದ್ಯಾಟಕ್ಕಾಗಿ ಕ್ರೀಡಾಂಗಣವನ್ನು ಆಗಮಿಸಿ ಕೇಳ್ಕೊಳ್ತಾ ಇದ್ದೇವೆ. ಯುವ ಘಟಕ ಮೂಡಬಿದ್ರೆ ವಿರುದ್ಧವಾಗಿ ಕೊಕ್ರಾಡಿವಿ. ಮಾಜಿ ಗ್ರಾಮ ಪಂಚಾಯತ್ನ ಸದಸ್ಯರು ಗಣೇಶ್ ಹೆಗಡೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಿಮ್ಮನ್ನು ವೇದಿಕೆಗೆ ಕರಿತಾ ಇದ್ದೇವೆ. ಇವರಿಗೆ ವಿಶ್ವನಾಥ ಹೆಗಡೆ ಇವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಗಣೇಶ್ ಹೆಗಡೆ ಅವರು ಬಂದಿದ್ದಾರೆ. ಇವರಿಗೆ ಸುಭಾಷ್ ವಾಲಿಬಾಲ್ ಉಂಡಿ. ವಾಲಿಬಾಲ್ ಸುಭಾಷ್ ವಾಲಿಬಾಲ್ ಉಂಡು. ಬಾಲ್ ವಸಂತ್ ಮಾಸ್ಟರ್ ಅಲ್ಲಿ ವಾಲಿಬಾಲ್ ಕೊಡಬೇಕು. ಪೇಟಿ ಮಾಸ್ಟರ್ ವಸಂತಣ್ಣ, ಪೇಟಿ ಮಾಸ್ಟರ್ ವಸಂತಣ್ಣ ಅಲ್ಲಿ ಕೇಳಿ. ಅಲ್ಲ ಬಾಲ್ ಒಂದು ಕೇಳಿ ವಸಂತ. ವಾಲಿಬಾಲ್ಗೆ ಯುವ ಘಟಕ ಎ ಟೀಮ್ ಉಂಟಾ? ಕೊಕ್ರಾಡಿ ಬಿ ಅವರು ರೆಡಿ ಇದ್ದಾರೆ. ಯುವ ಘಟಕ ಎ ಅಲ್ಲಿ ಥ್ರೋಬಾಲ್ನ ಪ್ರವೀಣ ಜವಾಬ್ದಾರಿಯನ್ನು ತಗೊಂಡು ಅವರು ಥ್ರೋಬಾಲ್ನ ಫಸ್ಟ್ ಮ್ಯಾಚ್ ಅನ್ನು ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಪ್ರವೀಣ ಇವರು ಸುಭಾಷಣ್ಣ ಹೇಳಿ. ನೀ ವಾಲಿಬಾಲ್ ಸುರುಮಲ್ಪ ಇದಿನ ಯುವ ಘಟಕ ಏತ್ ಟೈಮ್ ಕೊರ್ಪಣಾಗ್ಲಿ ಇಂಚಿನ ಕತೆ ರಪ್ಪ ಬರೋಡು. 2 ನಿಮಿಷದ ಕಾಲಾವಕಾಶವನ್ನ ಕೊಡ್ತೇವೆ. ಇಲ್ಲದಿದ್ದರೆ ವಾಗ್ವಾರ್ ಕೊಡ್ತೇವೆ. ಯುವ ಘಟಕದವರು ಅಲ್ಲಿ ಗಮನಿಸಿ, ಯುವ ಘಟಕ ಕೊಡ್ತೇವೆ. 2 ನಿಮಿಷದ ಕಾಲ ಅವಕಾಶ ನಿಮಗೆ ಕೊಡ್ತೇವೆ. ಆದಷ್ಟು ಬೇಗ ಬನ್ನಿ. ಎರಡನೇ ಪಂದ್ಯಾಟ ಚಂದನವನ ಎಬ್ರಿ ವಿರುದ್ಧವಾಗಿ ಯುವ ಘಟಕ ಮೂಡಬಿದ್ರೆ ಬಿ. ಎರಡನೇ ಪಂದ್ಯಾಟಕ್ಕಾಗಿ ತಯಾರಾಗಿರಿ. ಚಂದನವನ ವಿರುದ್ಧವಾಗಿ ಯುವ ಘಟಕ ಮೂಡಬಿದ್ರೆ ಬಿ. ಐದು 6 7 ಕ್ಲಾಸಿನ ಸಚಿನ್ ಹುಡುಗರು ಮತ್ತು ಹುಡುಗಿಯರು ಆಡಿಸಿ ನೀವು. 100 ಮೀಟರ್ ರೇಸ್ ಆಗಿದೆ. ಈಗ ವಸಂತ್ ಬಿಡುವ ಅಷ್ಟ ಬಾಲ್ ಉಂಟು. ಬಾಲ್ ಕೋನ್ ಇಟ್ಟು ಓಟ. ವಾಲಿಬಾಲ್ ಇಲ್ಲಿ ಉಂಟು ನೋಡಿ, ತಗೊಳ್ಳಿ. ಸಾವ್ಯ ಸುಪ್ರಿಯ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರು, ಇವರನ್ನ ವೇದಿಕೆಗೆ ಕರೀತಾ ಇದ್ದೇವೆ. ಇವರಿಗೆ ನಮ್ಮ ಆಡಳಿತ ಮುಕ್ತೇಶ್ವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸುಪ್ರಿಯಾ ಹೆಗಡೆ ಇವರಿಗೆ ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನೋಡಿ, ವಾಲಿಬಾಲ್ನ ಮೂರನೇ ಪಂದ್ಯಾಟ ಮಾರುತಿ ಫ್ರೆಂಡ್ಸ್ ಮಾರ್ನಾಡು ವಿರುದ್ಧವಾಗಿ ಆಂಜನೇಯ ಫ್ರೆಂಡ್ಸ್ ವೇಳೂರು. ಮೂರನೇ ಪಂದ್ಯಾಟ. ಹಲ್ ವಾಲಿಬಾಲ್ ತಂಡಕ್ಕೆ ಹಲೋ ವಾಲಿಬಾಲ್ ಪಂದ್ಯಾಟಕ್ಕಾಗಿ ಮೊದಲನೇ ಪಂದ್ಯಾಟಕ್ಕಾಗಿ ಯುವಕ ಘಟಕ ಮೂಡಬಿದ್ರೆ ಎ ವರ್ಸಸ್ ಕೊಕ್ರಾಡಿ ಬಿ. ಈ ತಂಡಗಳು ತಕ್ಷಣ ತಮ್ಮ ಇರುವಿಕೆಯನ್ನು ಸೂಚಿಸಬೇಕು. ತಮಗೆ ಇದು ಅಂತಿಮ ಕರೆ.
ಯುವ ಘಟಕ ಮೂಡುಬಿದಿರೆ ಎ ಹಾಗೂ ಕೊಕ್ಕಡಿ ಬಿ ಎರಡು ತಂಡದ ವಾಲಿಬಾಲ್ ತಂಡದ ಆಟಗಾರರು ತಕ್ಷಣ ತಮ್ಮ ಇರುವಿಕೆಯನ್ನು ಸೂಚಿಸಬೇಕು. ಇದನ್ನು ಈ ಪಂದ್ಯಾಟವನ್ನು ಸಚಿನ್ ಇವರು ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಇದರ ತೀರ್ಪುಗಾರರಾಗಿ ಸಚಿನ್ ಕಾರ್ಯನಿರ್ವಹಿಸಲಿಕ್ಕಿದ್ದಾರೆ. ದಯವಿಟ್ಟು ಸಚಿನ್ ರವರು ತಮ್ಮ ಇರುವಿಕೆಯನ್ನು ಸೂಚಿಸಬೇಕು. ಅಲ್ಲಿ ನಮ್ಮ ಮ್ಯಾನೇಜರ್ ಬಾಲಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಹರೀಶ್ ಅವರು. ಹಾಗೆ ವಸಂತ್ ಪೇಟಿ ಮಾಸ್ಟ್ರು ವಾಲಿಬಾಲ್ನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಈಗಾಗಲೇ ಎಲ್ಲ ವಲಯಗಳನ್ನ ರಚನೆಯಾಗಿ ಪುತ್ತೂರು ಭಾಗ ನಮ್ಮಲ್ಲಿ ವಲಯ ಬಾಕಿ ಇತ್ತು. ಯಾಕೆಂತ ಹೇಳಿದ್ರೆ ಮೊನ್ನೆ ತಾನೇ ಅವರನ್ನ ಸಂಪರ್ಕಿಸಿದಾಗ ನಮ್ಮೆಲ್ಲರೂ ನಮ್ಮ 220 ಮನೆಯವರು ಕೂಡ ಜಿಲ್ಲಾ ಸಮಿತಿಯ ಜೊತೆ ಬರ್ತೇವೆ, ಅಲ್ಲಿಯೂ ಕೂಡ ವಲಯ ಮಾಡಬೇಕು ಅನ್ನುವಂತ ಬಾಬು ಹೆಗಡೆ ಅವರ ಮಾತಿನಂತೆ ಮುಂದಕ್ಕೆ ಅಲ್ಲಿ ಕೂಡ ವಲಯ ಆಗ್ತದೆ. ಹಾಗಾಗಿ ದೂರದ ಪುತ್ತೂರಿನಿಂದ ನಮ್ಮ ಜೊತೆ ಇವತ್ತು ಬಾಬು ಹೆಗಡೆ ಅವರು ಆಗಮಿಸಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅವರಿಗೆ ಜಿಲ್ಲಾ ಸಮಿತಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಾಬು ಹೆಗಡೆ ಅವರಿಗೆ ನಮ್ಮ ಮುಕ್ತೇಶ್ವರಾದಂಥ ಆಡಳಿತ ಮುಕ್ತೇಶ್ವರಾದಂಥ ಶ್ಯಾಮ ಹೆಗಡೆ ಅವರು ಹೂ ಹಾಗೂ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಬಾಬು ಹೆಗಡೆ ಅವರು ಇನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಅಲ್ಲಿ ಕೂಡ ವಲಯ ಆಗ್ತದೆ. ಅವರು ಜೊತೆ ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಸಹಕಾರವನ್ನು ಮಾಡ್ತಾರೆ ಅಂತ ಹೇಳ್ತಾ ಅವರಿಗೆ ಒಳ್ಳೆ ರೀತಿ ಸಂಘಟನೆಯನ್ನ ಪುತ್ತೂರಿನಲ್ಲಿ ಮಾಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವಾಲಿಬಾಲ್ ಸಾವ್ಯ ಹಾಲಿನ ಡೈರಿಯ ಸುಪ್ರಿಯಾ ಇವರಿಗೆ ವಿಶ್ವನಾಥ ಹೆಗಡೆ ಇವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸುಭಾಸಣ್ಣ ಅವು ವಾಲಿಬಾಲ್ ಒಂದೇನ ಅವೊಂಜಿ ಮಾತ್ರಣ ಉಂಟು ಅವೊಂಜಿ ಥ್ರೋಬಾಲ್ ವಾಲಿಬಾಲ್ ಹೊಸತ್ತ ಅವರಿಗೆ ಹೈಟಾಬುದಿಗೆ. ಹರೀಶ್ ಅವರು ಅಲ್ಲಿ ವಾಲಿಬಾಲ್ ಅನ್ನು ಆದಷ್ಟು ಬೇಗ ತಂದುಕೊಡ್ಬೇಕು. ಸಿಗ್ಲಿಲ್ಲ ಆದ್ರೆ ಅಲ್ಲಿ ಹೊಸತನ್ನು ತಂದುಕೊಡಿ ಆದಷ್ಟು ಬೇಗ. ಹರೀಶ್ ಮ್ಯಾನೇಜರ್ ಜೊತೆ ಕಾರ್ಯದರ್ಶಿ ಅವರನ್ನೆಲ್ಲ ಎಲ್ಲ ಕರೀಲಿಕ್ಕೆ ತಗೊಳ್ಳಿ. ಈಗಾಗಲೇ ಥ್ರೋಬಾಲಿಗೆ 10 ಟೀಮ್ ಕೊಟ್ಟಿದ್ದಾರೆ. ಯಾರಾದ್ರೂ ಇದ್ದು ಟೀಮ್ ಕೊಡುವವರು ಇದ್ರೆ 2 ನಿಮಿಷದ ಕಾಲಾವಕಾಶ ಇದೆ, ನಿಮಗೆ ಆದಷ್ಟು ಬೇಗ ಟೀಮ್ ಅನ್ನು ಕೊಡಬಹುದು. ಈಗಾಗಲೇ ಥ್ರೋಬಾಲಿಗೆ 10 ಟೀಮ್ ಬಂದಿದೆ, ಆದಷ್ಟು ಬೇಗ ಕೊಡುವವರು ಇದ್ರೆ ಇಲ್ಲಿ ಬಂದು ಕೊಡಬಹುದು. ತಳುಕು ಬಟ್ಟೆಯನ್ನ ಪ್ರವೀಣ ಇವರು ತಯಾರು ಮಾಡ್ತಾರೆ ಈಗ ಥ್ರೋಬಾಲಿದು, ಆದಷ್ಟು ಬೇಗ. ಬೇಡ 5, 6, 7ನೇ ಮಕ್ಕಳು 5, 6, 7ನೇ ಮಕ್ಕಳು ಆದಷ್ಟು ಬೇಗ ಬರಬೇಕು ಇಲ್ಲಿಗೆ. 5, 6, 7ನೇ ಹುಡುಗರು ಮತ್ತು ಹುಡುಗಿಯರು ಆದಷ್ಟು ಬೇಗ ಇಲ್ಲಿಗೆ ಬರಬೇಕು. ಆಯ್ತಾಯ್ತು. ಫೈನಲ್ ಮಾಡಿ ಫೈನಲ್. ಆಯ್ತು ಫೈನಲ್ ಮಾಡಿ ಆಯ್ತಾಯ್ತು ಫೈನಲ್ ಮಾಡಿ 5, 6, 7 ಅಲ್ಲಿ 60 ವರ್ಷ ಮೇಲ್ಪಟ್ಟವರ ವೇಗದ ನಡಿಗೆ ನಡೀತಾ ಉಂಟು. ಯಾರೆಲ್ಲ ಭಾಗವಹಿಸುವವರಿದ್ರೆ ಅಲ್ಲಿ ವಸಂತಣ್ಣ ಕಾಯ್ತಾ ಇದ್ದಾರೆ. 60 ವರ್ಷ ಮೇಲ್ಪಟ್ಟವರು ಆದಷ್ಟು ಬೇಗ ಅಲ್ಲಿ ಹೋಗಬೇಕು. ಆಧಾರ್ ಕಾರ್ಡ್ ಬೇಕು ಅಂತ ಇಲ್ಲ, ನಿಮ್ಮನ್ನು ನೋಡಿದ ಕೂಡಲೇ ಅವರು ಹೇಳ್ತಾರೆ 60 ವರ್ಷ ಆಗಿದೆ ಅಂತ. ಹಾಗಾಗಿ ಆಧಾರ್ ಕಾರ್ಡ್ ಏನು ಕಡ್ಡಾಯ ಇಲ್ಲ. ಕಾಲನಡಿಗೆ ಹೋಗಿ ಆದಷ್ಟು ಬೇಗ. ಇಲ್ಲಿ ಈಗ ರಾಘಣ್ಣ ಬರ್ತಾ ಇದ್ದಾರೆ, ಖಂಡಿತವಾಗ್ಲೂ ಸ್ವಲ್ಪ ವೆಯ್ಟ್ ಮಾಡಿ. 60 ವರ್ಷ ಮೇಲ್ಪಟ್ಟವರ ವೇಗದ ನಡಿಗೆ ನಡೀತಾ ಉಂಟು. 40, 50 ಅವರಿಗೆ ಬೇರೆ ಉಂಟು, 60 ಅವರಿಗೆ ಮಾತ್ರ. ಈಗ 60ರ ಮೇಲ್ಪಟ್ಟವರಿಗೆ ಮಾತ್ರ. ದಯಾನಂದಣ್ಣ ನೀವು ಮತ್ತೆ ಆಯ್ತಾ? ಆಯ್ತಾಯ್ತು, ನಾವು ಹೋಗುದಿಲ್ಲ. ಬಾರಿ ಮಂಡ್ಯ ಉಂಟ ತನಿಖೆ. ಐದು 6, 7 ಗುಂಡೆ ಸತ. 5, 6, 7 ಯಾರು ಎಲ್ಲ 5, 6, 7 ಅಲ್ಲ? 5, 6, 7 ಇದೆ ಇರಲಿ.
ಶಾರ್ಟ್ ಪುಟ್ ಆತು 5, 6, 7 ಆಯ್ತಾ? ರೆಡಿಯಾ? ಐದು, 6, 7 ಇನ್ಯಾರು ಇದ್ರಾ ಹುಡುಗಿಯರು? ಚೆಂಡೆಸೆತ ಹಾಂ ಆಯ್ತಾ? ಗಣೇಶನ್ ಆಯ್ತಾ? ಬೇಗ ಬರಬೇಕು. ನೀನೆಷ್ಟು ಮತ್ತೆ? ನಿಲ್ಲಿ ಎಷ್ಟಾಯಿತು? ಇನ್ನು 10 ಅಲ್ಲ? 10 ನಂಬರ್, 11, 12 ನಂಬರ್ ಆಗ್ಬೇಕು. 12 ಮೂಡುಬಿದ್ರೆ ವಲಯದ ಕಾರ್ಯದರ್ಶಿ ಜಯರಾಮ್ ಹೆಗಡೆಯವರು ವೇದಿಕೆಗೆ ಬರಬೇಕು. ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇವರಿಗೆ ಕರುಣಾಕರ ಹೆಗಡೆಯವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮೂಡುಬಿದ್ರೆ ವಲಯದ ಕಾರ್ಯದರ್ಶಿ ಜಯರಾಮ್ ಹೆಗಡೆಯವರು 5, 6, 7 ಕರುಣಾಕರ ಹೆಗಡೆಯವರು ಬೇಗ ಹೂವನ್ನು ಬರಬೇಕು. ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಆಯ್ತಾ? ಏನು ನೀನೆಷ್ಟು? ಲೈನ್ ಇಲ್ಲಿ ಎಷ್ಟು? ನಿಂದೆಷ್ಟು ನಂಬರ್? ನಿಂದು ನಂಬರ್ ಎಷ್ಟು? 12, 13 ಆಗ್ಬೇಕಾಯ್ತಾ? ಗಣೇಶನ್ ಇನ್ನೊಂದು ಬಂತು. 13 ಆಗ್ಬೇಕು. 13 ಆಯ್ತಾ? ರೆಡಿಯಾ? ಇಲ್ಲ 2 ಸಲ 2 ಚಾನ್ಸ್ ಉಂಟು. 2 ಚಾನ್ಸ್ ಉಂಟು. ಸಾರಿದ ಸೇರ್ಲಿಕ್ಕಿಲ್ಲ. ಹಾಂ ಆಯ್ತಾ? ಹಾಂ ಆಯ್ತಾ? ರೆಡಿಯಾ? ಈಗಾಗಲೇ ವಾಲಿಬಾಲ್ನ ಪ್ರಥಮ ಬ್ಯಾಚ್ ನಡೀತಾ ಇದೆ. ಅಲ್ಲಿ ವಾಲಿಬಾಲ್ ಹಿಂದೆ ಹೋಗು. ಹಾಂ ವಸಂತ್ ಬಿಟಿ ಮಾಸ್ಟರ್, ಅದು ವಾಲಿಬಾಲ್ ಎಷ್ಟು ತಂದಿದ್ದೀರಿ ನೀವು? ಒಮ್ಮೆ ಇಲ್ಲಿ ಬನ್ನಿ.
ವೇಣೂರು ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾದಂಥ ಸಂದೀಪ್ ಹೆಗ್ಡೆ, ಮಹಾಲಕ್ಷ್ಮಿ ನಿವಾಸ ಬಾಡಾರು ಬಜಿರೆಯವರು ಆಗಮಿಸಿದ್ದಾರೆ. ಅವರಿಗೆ ಹೆಗ್ಗಡೆ ಸಂಘದ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ಸೋಡಾ ಶರ್ಬತ್ ಹಾಗೂ ಕಲ್ಲಂಗಡಿ ನಿಮಗಾಗಿ ಕಾಯ್ತಾ ಇದೆ. ಎಲ್ಲರೂ ಕೂಡ ಸ್ವೀಕರಿಸಿಕೊಂಡು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ವೇಣೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮಲ್ಲಿಕಾ ಹೆಗಡೆ ಅವರು ಆಗಮಿಸಿದ್ದಾರೆ. ಇವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಯಾರಿದ್ದಾರೆ? ವೇಣೂರು ವಲಯದ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮಲ್ಲಿಕಾ ಹೆಗಡೆ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇವರಿಗೆ ಮಹಿಳಾ ಘಟಕದ ಅಧ್ಯಕ್ಷರು ಶೈಲಜಾ ಹೆಗಡೆ ಇವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮಲ್ಲಿಕಾ ಹೆಗಡೆ ಇವರಿಗೆ ಶೈಲಜಾ ಹೆಗಡೆ. ಮಲ್ಲಿಕೆ ಹೆಗಡೆ ಅವರಿಗೆ ಕರುಣಾಕರ ಹೆಗಡೆ ಇವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಕರುಣಾಕರ ಹೆಗಡೆ ಇವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ವೇಣೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮಲ್ಲಿಕಾ ಹೆಗಡೆ ಅವರು. ಕೋನ್ ವ್ಯವಸ್ಥೆ ಆಗ್ಬೇಕಲ್ಲ. ಕೋನ್ ಇಲ್ಲಿ ತಂದಿಟ್ಟಿದ್ದಾರೆ. ನೆಕ್ಸ್ಟ್ ಆಯ್ತು, ಬರಲಿ. ಅಲ್ಲಿ ಪ್ರವೀಣ ಥ್ರೋಬಾಲ್ ಪ್ರಥಮ ಮ್ಯಾಚ್ ಅನ್ನು ಸ್ಟಾರ್ಟ್ ಮಾಡಬೇಕು. PT ಟೀಚರ್ ಥ್ರೋಬಾಲ್ ಆದಷ್ಟು ಬೇಗ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹುಡುಗಿಯರ್ದಾಯ್ತು, ಫೈನಲ್ ಮಾಡಿ. ಹುಡುಗರು ರೆಡಿಯಾ? ಲೈನಲ್ಲಿ ಯಾರು? ನೀನೆಷ್ಟು? ಒಂದು 2 3 4 5 6 7 8 9 10 11 12 13 14 15 16 17 18 19 20 21. ನಂಬರ್ ನಿಮ್ಮದು 20 21 19. ಕನ್ನಡ ಬರೋದಿಲ್ಲ? ಬರುತ್ತೆ ಅವನಿಗೆ. ರೆಡಿಯಾ? 10 ಮಾರು ಇನ್ವಿಟೇಷನ್ ಮುಕ್ತೇ ಸರ್ ಕೇಶವಣ್ಣ ಆಯ್ತಾ? ರೆಡಿಯಾ? ಜಡ್ಜಸ್ ಹೇಳಿದ್ದಾರೆ. ಜಡ್ಜಸ್
ಅಲ್ಲಿದ್ದಾರೆ ಗಣೇಶಣ್ಣ ಆಯ್ತಾ? ಆದಷ್ಟು ಬೇಗ ವಾಲಿಬಾಲ್ ಪಂದ್ಯಾಟವನ್ನು ಪ್ರಾರಂಭಿಸಿ. ಅಲ್ಲಿ ಯುವ ಘಟಕದವರು ಇಬ್ರು ರೋಷನ್ ಅವ್ರ ಜೊತೆ ಹೋಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಯುವ ಘಟಕದವರು ಮಜ್ಜಿಗೆ ತರಲಿಕ್ಕೆ ಯುವ ಘಟಕದವರು ಇಬ್ರು ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಬಂಧುಗಳಲ್ಲಿ ವಿನಂತಿ, ಸೋಡಾ ಶರ್ಬತ್ ಕುಡಿದಂಥ ಗ್ಲಾಸನ್ನು ಅಲ್ಲಿ ವೇಸ್ಟ್ ಬಾಕ್ಸ್ ಇಟ್ಟಿದೆ, ಅದಕ್ಕೆ ಹಾಕಬೇಕು. ಆಮೇಲೆ ಬಚ್ಚಂಗಾಯಿ ತಿಂದು ಅಲ್ಲಲ್ಲಿ ಬಿಸಾಡಬೇಡಿ ದಯವಿಟ್ಟು, ಯಾಕಂತೇಳಿದರೆ ಇದು ಶಾಲಾ ವಠಾರ, ಆದಷ್ಟು ಸ್ವಚ್ಛವಾಗಿ ಇಡುವಲ್ಲಿ ಸಹಕರಿಸಿ. ಆಯಿತಾ? ರೆಡಿಯಾ? ಅವರು ಬರ್ತಾರೆ ಈಗ. ವಿಜಯ್ ಹೆಗಡೆ ಸುಣ್ಣೋಣಿ ನಮ್ಮ ಜೊತೆ ಇದ್ದಾರೆ, ಅವರು ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ವಿಜಯ್ ಹೆಗಡೆ ಸುಣ್ಣೋಣಿ. ನೋಡಿ, ವಾಲಿಬಾಲ್ ಎರಡನೇ ಪಂದ್ಯಾಟ ಮಾರುತಿ ಪ್ರಿನ್ಸ್ ಮಾರ್ನಾಡು ವಿರುದ್ಧವಾಗಿ ಆಂಜನೇಯ ಪ್ರಿನ್ಸ್ ವೇಣೂರು. ಈಗಾಗಲೇ ಥ್ರೋಬಾಲ್ ನ ತಯಾರಾಗಿದೆ. ಪ್ರಥಮ ಬ್ಯಾಚ್ ಮೂಡಬಿದ್ರೆ ವಲಯ ಹಾಗೂ ನಾರಾವಿ ಅವರು ರೆಡಿ ಇರಬೇಕು. ಅಲ್ಲಿ ಥ್ರೋಬಾಲ್ನ ಹತ್ರ ನಮ್ಮ PT ಪ್ರವೀಣ ಹಾಗೂ ವಸಂತ್ ಮಾಸ್ಟ್ರು. ಅಲ್ಲ, ಅವರು ಅಲ್ಲಿ ಇದ್ದಾರಲ್ವಾ? ಓಕೆ ಓಕೆ. ಗಣೇಶ್ ಹೆಗ್ಡೆ ನಾರಾವಿ. ವಿಜಯ್ ಹೆಗಡೆ ಅವರಿಗೆ ನಮ್ಮ ಆಡಳಿತ ಮುಕ್ತೇಶರಾದ ಶ್ಯಾಮ ಹೆಗಡೆ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನೋಡಿ, ನಾಲ್ಕನೇ ಪಂದ್ಯಾಟಕ್ಕಾಗಿ ತಯಾರಾಗಿರಿ. ಕರ್ತಲ ಫ್ರೆಂಡ್ಸ್ ವಿರುದ್ಧವಾಗಿ ವಿಜಯ್ ಹೆಗಡೆ ಇವರಿಗೆ ಆಡಳಿತ ಮುಕ್ತೇಶ್ವರ ಶ್ಯಾಮ ಹೆಗಡೆ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಥ್ರೋಬಾಲ್ ಮೂಡಬಿದ್ರೆ ವಲಯ ಹಾಗೂ ನಾರಾವಿ ವಲಯ. ರಾಜೇಶ್ ಹೆಗಡೆ ಲೆತ್ತಂದುಲ್ಲೇರು ಕೋಡಿಗುಂಡಾವ್ ರಾಜೇಶ್ ಹೆಗಡೆರಿಗೆ ಭಾರಿ ಡಿಮಾಂಡ್. ಪುದಾರ್ ಕೊಡ್ದು ಮೂಲೆ ನಾಲ್ಪನು ಅಲ್ಲಿ PT ಮಾಸ್ಟರ್ ವಸಂತ್ ಅಣ್ಣ ಥ್ರೋಬಾಲ್ ಹತ್ರ ಬರಬೇಕಿತ್ತು. PT ಮಾಸ್ಟರ್ ವಸಂತ್ ಅಣ್ಣ ಥ್ರೋಬಾಲ್ ಪ್ರಥಮ ಮ್ಯಾಚ್ ನಡೀತಾ ಇದೆ.
ಆಯ್ತಾ ರೆಡಿಯಾ? ಲೈನ್ ನಿಲ್ಲಿ, ಲೈನ್ 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 ನಿಲ್ಲಿ, ಲೈನ್ ಓಕೆ, ಲೈನ್ ನಿಲ್ಲಿ, ಲೈನ್. ಅಣ್ಣ ರೆಡಿಯಾ? ಸ್ವಲ್ಪ ಗ್ಯಾಪ್ ಮಾಡಿ, ನೀನು ಸ್ವಲ್ಪ ಹಿಂದೆ ಹೋಗಿ, ಒಬ್ಬೊಬ್ಬರೇ ಬನ್ನಿ ಇಲ್ಲಿಗೆ, ಲೈನ್ಗೆ ಬಾ. ಆಯ್ತಾ ರೆಡಿಯಾ ಗಣೇಶಣ್ಣ? ವಾಲಿಬಾಲ್ ನೆಕ್ಸ್ಟ್ ಪಂದ್ಯಕ್ಕೆ ತಯಾರಾಗಿರಿ. ಮಾರುತಿ ಫ್ರೆಂಡ್ಸ್ ಮಾರ್ನಾಡು ವಿರುದ್ಧವಾಗಿ ಆಂಜನೇಯ ಫ್ರೆಂಡ್ಸ್ ವೇಣೂರು. ವಸಂತಣ್ಣ, ಅಲ್ಲಿ ಕೋನ್ ಬೇಕಿತ್ತಲ್ಲ, ಇಲ್ಲಿಗೆ ಕೋನು ಅಲ್ಲಿ ಏನಾ? 5, 6, 7ಕ್ಕೆ ಅಣ್ಣ. ಹಾಂ ರೆಡಿ. ಹಾಂ ಬಿಸಾಡಿ. ಹಾಂ 2 ಸಲ. ದಯಾನಂದಣ್ಣ, ಕೋನ್ ಆಟವನ್ನು ನೀವು ಆಡಿಸ್ತೀರಲ್ಲ? ನಮಗೆ ಪಿ ಟಿ ಮಾಸ್ಟರ್ ವಸಂತರು ಥ್ರೋಬಾಲ್ ಹತ್ರ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಕೋನ್ ಆಟವನ್ನ ದಯಾನಂದ ಹೆಗ್ಡೆ ಅವರು ಹಾಗೂ ಅಲ್ಲಿ ಉಷಾ ಹೆಗ್ಡೆ ಅವರು ಹಾಗೆ ಗಣೇಶ್ ಹೆಗ್ಡೆ ಅವರು ನಡೆಸಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಒಂದು ನಂಬರ್ ಕೋನ್ ಆಟವನ್ನ ದಯಾನಂದ ಹೆಗ್ಡೆ ಅವರು ಹಾಗೆ ಗಣೇಶ್ ಹೆಗ್ಡೆ ಅವರು ಹಾಗೆ ಉಷಾ ಹೆಗ್ಡೆ ಅವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಈಗಾಗಲೇ ಥ್ರೋಬಾಲ್ಗೆ 2 ತಂಡಗಳು ರೆಡಿ ಆಗಿವೆ. ಈ ತಂಡವನ್ನ ತೀರ್ಪುಗಾರರಾಗಿ 2 3 ಬಾಲ್ ಕೊಡೋಣ, ಬಾಲ್ ಕೊಡು. 4 ಬಾಲ್ ಹಿಡಿಬೇಡಿ ಆಯ್ತಾ? ಬಾಲ್ ಮತ್ತೆ ಹಿಡಿಬೇಕು. 4 ಅಲ್ಲ, 4 ನಂಬರ್. ಸ್ವಲ್ಪ ಹಿಂದೆ ನೀನು ಗೆರೆಗೆ ಬಾ. ಹಾಂ ಸರಿ ಬಿಸಾಡಿ. 5 ನಂಬರ್. ಬಾಲ್ ಅಲ್ಲಿ ಬಾಲ್ ಹಿಡಿಯಿರಿ. ಎಷ್ಟು 6 ನಂಬರ್. 5 ನಂಬರ್. 5 ನಂಬರ್. 6 ನಂಬರ್. 6 7 ನಂಬರ್. 8 ನಂಬರ್. 9
ಒಂಬತ್ತು ನಂಬರ್. ಹತ್ತು. ಹನ್ನೊಂದು. ಹನ್ನೆರಡು ನಂಬರ್. ಎಲ್ಲಿಗ ಹಾಯ್ ಎವಡಿ ಓನ್ಲಿ ಆಡ್ದ್ಯಾ? ಹೌದಾ? ಎಷ್ಟು? 13. ಎಷ್ಟು ನಂಬರ್? ನಂಬರ್ ಎಷ್ಟು ಅಣ್ಣ? 14. ಹದಿನಾಲ್ಕು. 15. 16. ಎಷ್ಟು ನಂಬರ್ ಅಣ್ಣ? 15. 17. 18. 19. 19. 19. 19. 19. 20. 20. 20. 21. 22. 22. 22. 21. 21. 21. ಅದು 22 ಅಲ್ಲ. ಸರಿ 22. ಇದು ಫಸ್ಟಿಂದಲ್ಲ? ಒಂದು ನಂಬರ್. ಎರಡನೇ ರೌಂಡ್. ಅದು 2 ನಂಬರ್. ಈಗ 3. ಅಲ್ಲಿ ಸುಭಾಷ್ ಚಂದ್ರ ಹೆಗಡೆ ಅವರು PT ಮಾಸ್ಟ್ರು ವೇದಿಕೆ ಹತ್ರ ಬರಬೇಕು. 3 ನಂಬರ್. 3 ನಂಬರ್. ಎರಡನೇ ರೌಂಡ್ 3ನೇ ನಂಬರ್. ಮುಲ್ಕಿ ಮಾನಂಪಾಡಿ ಸದಾಶಿವ ಹೆಗಡೆ ಅವರು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಈಗಾಗಲೇ ನಮ್ಮ ಜೊತೆ ಡಾಕ್ಟರ್ ಪ್ರಮೋದ್ ಕುಮಾರ್ ಹೆಗಡೆ ಮೂಕಾಂಬಿಕಾ ದುರ್ಗಾಂಬಾ ಕ್ಲಿನಿಕ್ ಕಡ್ತಲ ಇವರು ನಮ್ಮ ಜೊತೆ ಇದ್ದಾರೆ. ವೇದಿಕೆಗೆ ಬರಬೇಕು ಸರ್. ಎಷ್ಟು ನಂಬರ್ ಅಣ್ಣ? ನಿಮ್ಮನ್ನ ನಂಬರ್ ಎಷ್ಟು? 4 ರತ್ನಾಕರ ಹೆಗಡೆ ಅವರು ಸ್ಮರಣಕ್ಕೆ ಕೊಟ್ಟು ಗೌರವಿಸಬೇಕು. ಹಾಗೆ ಡಾಕ್ಟರ್ ಪ್ರಮೋದ್ ಕುಮಾರ್ ಹೆಗಡೆ ಅವರು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. 4 ನಂಬರ್. 4. ನಂಬರ್ 5.
ನಂಬರ್ 5. ನಂಬರ್ 6. ಅಲ್ಲಿ ಕೋನ್ ಆಟ ನಡೀತಾ ಉಂಟು, ವಸಂತಣ್ಣ ಮಾಡ್ತಾ ಇದ್ದಾರೆ. ಹಾಗಾಗಿ ಹೈಸ್ಕೂಲ್ ವಿಭಾಗದವರು ಎಲ್ಲರೂ ಅಲ್ಲಿ ಹೋಗಬೇಕು. ಯಾರೆಲ್ಲ ಕೋನ್ ಆಟದಲ್ಲಿ ಭಾಗವಹಿಸ್ತಾರೆ ಅವರೆಲ್ಲರೂ ಅಲ್ಲಿ ಹೋಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. 5, 6, 7 ಹಾಗೂ ಹೈಸ್ಕೂಲ್ ವಿಭಾಗ ಹಾಗೂ ಕಾಲೇಜು ವಿಭಾಗದಲ್ಲಿ ಬೆನ್ನಿನಲ್ಲಿ ಕೋನ್ ಇಟ್ಟು ಓಟ ನಡೀತಾ ಉಂಟು. ಯಾರೆಲ್ಲ ಭಾಗವಹಿಸ್ತಾರೆ ಅಲ್ಲಿ ಹೋಗಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅವರು ಬಂದ್ರ 8 ನಂಬರ್. ವಾಲಿಬಾಲ್ 2ನೇ ಪಂದ್ಯಾಟಕ್ಕಾಗಿ ಶಂಕರ ನಾರಾಯಣ ಚಂದನವನ ವಿರುದ್ಧವಾಗಿ ಯುವ ಘಟಕ ಮೂಡಬಿದ್ರೆ ವಿ ಕ್ಯಾಪ್ಟನ್ ನಾಣ್ಯ ಚುಮ್ಮಿಕೆಗಾಗಿ ಅಂಕಣವನ್ನು ಪ್ರವೇಶಿಸಿ. ನಂಬರ್ 9 ಕಡೆಯಲ್ಲಿ ಪ್ರಶಾಂತ್ ಹೆಗಡೆ ಕುಂಟಲ್ಮಾರ್ ಅವರಿದ್ದಾರೆ. ಅಲ್ಲಿ ಹೋಗಿ ಎರಡೂ ತಂಡದ ಕ್ಯಾಪ್ಟನ್ ಮಾನಂಪಾಡಿ ಸದಾಶಿವ ಹೆಗಡೆ ಅವರು ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ನಿಮಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ವಿಶ್ವನಾಥ ಹೆಗಡೆ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ದೇವಸ್ಥಾನದ ಮುಕ್ತೇಶ್ವರು ವಿಶ್ವನಾಥ ಹೆಗಡೆ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನೋಡಿ, ವಾಲಿಬಾಲ್ ತಂಡದ ಕ್ಯಾಪ್ಟನ್ 2 ನಿಮಿಷದ ಅವಕಾಶ. ಶಂಕರನಾರಾಯಣ ಚಂದನವನ ವಿರುದ್ಧವಾಗಿ ಯುವ ಘಟಕ ಮೂಡಬಿದ್ರೆ ಬಿ ಕ್ಯಾಪ್ಟನ್ ಆದಷ್ಟು ಬೇಗ ಪ್ರಶಾಂತ್ ಹೆಗಡೆ ವೇಣೂರು ಇವರನ್ನು ಸಂಪರ್ಕಿಸಿ. ನಂಬರ್ 13 ಮೂರನೇ ಪಂದ್ಯಾಟಕ್ಕಾಗಿ ತಯಾರಾಗಿರಿ. ಆಚೆ ಬಿಸಾಡಬೇಡ. ಮಾರುತಿ ಫ್ರೆಂಡ್ಸ್ ಮಾರ್ನಾಡು ವಿರುದ್ಧವಾಗಿ ಆಂಜನೇಯ ಫ್ರೆಂಡ್ಸ್ ವೇಣೂರು. ನಂಬರ್ 13 ಅಲ್ಲ ಇನ್ನು 12 ಅಲ್ಲ 13. ನಮ್ಮ ಮಾಜಿ ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘದ ಸದಸ್ಯರು ಪ್ರಸನ್ನ ಹೆಗಡೆ ಕರಂಬಾರು ಇವರು ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಇವರನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನೀವು ವೇದಿಕೆಗೆ ಬರಬೇಕು ಸರ್. ಕರಂಬಾರು ಗೊತ್ತು, ಪ್ರಸನ್ನ ಹೆಗಡೆ ಅವರು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. 14 ಅಲ್ಲಿ ಶಾರ್ಟ್ ಪುಟ್ ಅನ್ನ ಪ್ರಭಾಕರ್ ಹೆಗಡೆ ಅವರು ನೆರವೇರಿಸ್ತಾ ಇದ್ದಾರೆ. ಯಾರೆಲ್ಲ ಭಾಗವಹಿಸ್ತಾರೆ ಅಲ್ಲಿ ಹೋಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಪ್ರಭಾಕರ್ ಹೆಗಡೆ ಅವರು ಶಾರ್ಟ್ ಪುಟ್ ಅನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಯಾರೆಲ್ಲ ಭಾಗವಹಿಸ್ತಾರೆ ಅವರೆಲ್ಲ ಹೋಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಈ ಕ್ರೀಡಾಕೂಟಕ್ಕೆ ಮಾಜಿ ಹೆಗಡೆ ಸಂಘದ ಸದಸ್ಯರು ಪ್ರಸನ್ನ ಹೆಗಡೆ ಅವರು ಆಗಮಿಸಿದ್ದಾರೆ. ನಿಮಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಿಮಗೆ ಆಡಳಿತ ಮುಕ್ತೇಶರಾದ ಶ್ಯಾಮ ಹೆಗಡೆ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಪ್ರಸನ್ನ ಹೆಗಡೆ ಅವರಿಗೆ ಆಡಳಿತ ಮುಕ್ತೇಶರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅಲ್ಲಿ ಶಾರ್ಟ್ ಪುಟ್ಟಿಗೆ ಹಿರಿಯರ ವಿಭಾಗ ಹಾಗೆ ಗಂಡಸರು ಹಿರಿಯರ ವಿಭಾಗ ಶಾರ್ಟ್ ಪುಟ್ಟಿಗೆ ಅಲ್ಲಿ ರೆಡಿಯಾಗಿದ್ದಾರೆ. ಆದಷ್ಟು ಬೇಗ ಹೋಗ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಕೊನೆಗೆ ನಮಗೆ ಕಲ್ಲಂಗಡಿಯ ವ್ಯವಸ್ಥೆಯನ್ನ ನಾರಾವಿ ವಲಯದವರು ಎಲ್ಲರೂ ಸೇರಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾಗಿ ನಾರಾವಿ ವಲಯಕ್ಕೆ ನಮ್ಮ ಹೆಗಡೆ ಸಂಘದ ಪರವಾಗಿ ಧನ್ಯವಾದವನ್ನು ಬಯಸ್ತಾ ಇದ್ದೇವೆ. ಹಾಗೆ ವಿಶೇಷವಾಗಿ ನಮಗೆ ಶೋಡಾ ಶರಬತ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಮೂಡಬಿದ್ರೆಯ ಸುಧಾಕರಣ್ಣ ಈ ಸೌಂಡ್ಸಿನ ವ್ಯವಸ್ಥೆ ಹಾಗೂ ಶಾಮಿಯಾನದ ವ್ಯವಸ್ಥೆಯನ್ನ ಅವರ ತಂಡ ಮಾಡಿಕೊಟ್ಟಿದೆ. ಅವರಿಗೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ವಾಲಿಬಾಲ್ಗೆ ಯುವ ಘಟಕ ಬಿ, ಯಾಕೆಂತ ಹೇಳಿದ್ರೆ ವಾಲಿಬಾಲಿನವರು ಕೂಡ 4 ಗಂಟೆಗೆ ಮುಗಿಸಿಕೊಡ್ಬೇಕು ಫೈನಲ್ ಮ್ಯಾಚ್ ಅನ್ನ. ಈಗಾಗಲೇ ಕ್ರಿಕೆಟ್ನವರು 4 ಗಂಟೆಗೆ ಫೈನಲ್ ಮ್ಯಾಚ್ ಅನ್ನು ಮುಗಿಸಿಕೊಡ್ತಾರೆ ಅಂತ ಒಪ್ಪಿಕೊಂಡಿದ್ದಾರೆ. ರೆಡಿಯಾ? ಹಾಂ ರೆಡಿ.
ಎಲ್ಲ ನಿಲ್ಲಿ ಆಯ್ತಾ ಇಲ್ಲಿ ನಿಮ್ಮ ಹೆಸರು ಹೇಳಲಿಕ್ಕುಂಟು. ಫಸ್ಟ್ ಸೆಕೆಂಡ್ ಥರ್ಡ್ ಇದ್ದವರು. ಅಲ್ಲಿ ಕಡ್ತಲ ಸುಕೇಶಣ್ಣ ಎಲ್ಲಿದ್ರು ಕೌಂಟರ್ ಹತ್ರ ಬರಬೇಕು. ಆಗ ಪ್ರಥಮ ದ್ವಿತೀಯ ರಿಸಲ್ಟ್ ಅನ್ನು ಬರೆದವರು ಯಾರು ಅಂತ ಹೇಳಬೇಕು. ರನ್ನಿಂಗ್ ರೇಸ್ನಲ್ಲಿ ಪ್ರಥಮ ದ್ವಿತೀಯ ಲಾಸ್ಟ್ ಬರೆದವರು ಲಾಸ್ಟ್ ನಂಬರ್ ಲಾಸ್ಟ್ 24. ಈಗ ಬಾಲ್ ಬಿಸಿ ಚೆಂಡೆ ಎಸೆತ ಮಾಡಿದವರು ಎಲ್ಲರೂ ಬರಬೇಕು. ಐದು ಆರು ಏಳು ಚೆಂಡೆ ಎಸೆತ ಮಾಡಿದವರು. ನಿಮ್ಮ ಹೆಸರು ಹೇಳ್ಬೇಕಿಲ್ಲಿ. ಆತ್ಮೀಯ ಕ್ರೀಡಾಭಿಮಾನಿಗಳೇ, ನಮ್ಮ ಕೊಕ್ರಾಡಿ ವಲಯದ ಜನಪ್ರಿಯ ವೈದ್ಯ ಶ್ರೀಯುತ ವಿಷ್ಣುಕುಮಾರ್ ಹೆಗಡೆ ಇವರು ಆಗಮಿಸಿದ್ದಾರೆ. ಅವರ ಧರ್ಮಪತ್ನಿಯವರೊಟ್ಟಿಗೆ ಬಂದಿದ್ದಾರೆ. ನಮ್ಮ ದೇವಸ್ಥಾನದ ಮತ್ತು ಸಂಘದ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ಸಕ್ರಿಯವಾಗಿ ಭಾಗವಹಿಸುವವರು ಶ್ರೀಯುತ ಡಾಕ್ಟರ್ ವಿಷ್ಣುಕುಮಾರ್ ಹೆಗಡೆ ಅವರನ್ನು ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅವರಿಗೆ ಶ್ರೀಯುತ ಸಂಘದ ಉಪಾಧ್ಯಕ್ಷರಾದಂಥ ರತ್ನಾಕರ ಹೆಗಡೆಯವರು ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಹೂ ಕೊಟ್ಟು ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಬಹಳ ಎಲ್ಲ ದೇವಸ್ಥಾನದ ಮತ್ತು ಸಂಘದ ಎಲ್ಲ ಕಾರ್ಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವರು ಬಂದಿದ್ದಾರೆ. ಅವರ ಹೆಂಡತಿ ಮಾತ್ರ ಅವರ ಹೆಂಡತಿ ಬಂದದ್ದು. ಅವರು ಮತ್ತೆ ಬರ್ತಾರಂತೆ ಮಧ್ಯಾಹ್ನ 1 ಗಂಟೆ ನಂತರ. ಬನ್ನಿ, ಕೊಡಿ ಸ್ಮರಣಿಕೆ ಕೊಡಿ. ಡಾಕ್ಟ್ರು ಮತ್ತೆ ಹೊಡ್ತಾರಾ? ಓಕೆ ಆಯ್ತು. ಥ್ಯಾಂಕ್ ಧನ್ಯವಾದಗಳು. ವಿಷ್ಣುಕುಮಾರ್ ಹೆಗಡೆಯವರ ಧರ್ಮಪತ್ನಿ ಸ್ಮರಣಿಕೆಯನ್ನು ಸ್ವೀಕರಿಸ್ತಾ ಇದ್ದಾರೆ. ಧನ್ಯವಾದಗಳು. ಅಲ್ಲೊಂದು ರನ್ನಿಂಗ್ ರೇಸ್ ಅಲ್ಲಿ ಸ್ಕೋರರ್ ಬೇಕಂತೆ. ಅಲ್ಲಿಗೆ ಹೋಗ್ತೀರಾ? ಅವರಿಗೆ ಹೊಸದಾಗಿದ್ದಾರೆ ನೋಡಿ, ಅವರಿಗೆ ಒಬ್ರು ಸ್ಕೋರರ್ ಬೇಕು ಬರೆಯುವವರು. ಈಗ ಯಾರು ಆಡ್ತಿದ್ದಾರೆ? ಅದು ಆದ್ಮೇಲೆ ಅಲ್ಲ? ಹಾಂ ಸರಿ. भैया
DJVJ ಸಂಘದ ಅಕೌಂಟೆಂಟ್ ಆಗಿರುವಂಥ ಸುವಿತ್ ಜೈನ್ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಸಂಘದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ರೋಷನ್ ಹೆಗಡೆ ಅವರ ಹೂವನ್ನು ಕೊಟ್ಟು ಹಾಗೆ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸುಸಜ್ಜಿತವಾದ ಆಟದ ಮೈದಾನದ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು. ಒಂದು ಸೂಚನೆ, KA 19 MM 5840 ಈ ಕಾರನ್ನು ದಯಮಾಡಿ ಈಗಿಟ್ಟಿರುವ ಸ್ಥಳದಿಂದ ಬೇರೆಡೆಗೆ ಇಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ಅಲ್ಲಿ ಗ್ಯಾಸಿನ ಲಾರಿಯನ್ನು ತೆಗೆಯುವುದಕ್ಕೆ ಅಡ್ಡಿಯಾಗಿದೆ. ದಯಮಾಡಿ KA 19 MM 5840 5840
ನಾವು ಮಾಡ್ತೇವೆ, ಇದು ಇರು ಮಾಡಿದ್ರೆ ಏನು ಜನ ಬೇಡ, ನಾನು ಮಾಡ್ತೇನೆ ಅಲ್ಲಿ. ಅದಕ್ಕೆ ಏನು ತಲೆ ಜನ ಇಟ್ಟು ಅದಕ್ಕೆ ಬೇಕಾದ ಪಾಪ ಅವ್ರ ಹತ್ರ ಬಂದು ಕೇಳಿದ್ರಲ್ಲ. ಅವಾಗ ನಾವು ಒಂದು ವ್ಯವಸ್ಥೆ ಆಗಲಿಲ್ಲ, ಎಲ್ಲ ಅಸ್ತವ್ಯವಸ್ಥೆ ಒಂದು ಜನ ಇದ್ದಾರೆ, ಎಲ್ಲ ಆಗಿದೆ, ಎಲ್ಲ ಆಗಿದೆ. ಸ್ಟೇಜಲ್ಲಿ ಕೂತ್ಕೊಂಡು ಅನೌನ್ಸ್ ಮಾಡಿದ್ರೆ ವ್ಯವಸ್ಥೆ ಮಾಡದೆ ಎಲ್ಲ ಆಗಿದೆ ಅಂತ ಹೇಳಲಿಕ್ಕೆ ವ್ಯವಸ್ಥೆ ಇದ್ರೆ ಮಾತ್ರ ಇದು ಮುಗೀತಂತ ಹೇಳಿದ್ರೆ ಅದು ಮುಗಿಯುದಿಲ್ಲ, ಅದಕ್ಕೆ ನಾನು ಅಲ್ಲಿ 60 ವರ್ಷದ ಮೇಲೆ ಈ ಕ್ರೀಡಾಕೂಟಕ್ಕೆ ರೋಷನ್ ಹೆಗಡೆ ಫರ್ನಿಚರ್ಸ್ ಅರಸಕಟ್ಟೆ ನಾರಾವಿ ಇವರು ಆಗಮಿಸಿದ್ದಾರೆ. ನಿಮಗೆ ಹೆಗ್ಗಡೆ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘ ಮೂಡುಬಿದ್ರೆ ಕೋಟಬಾಗಿಲು ಇವರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. ನೀವು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇವರಿಗೆ ಕರುಣಾಕರ ಹೆಗಡೆ ಅವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ರೋಷನ್ ಹೆಗಡೆ ಫರ್ನಿಚರ್ಸ್ ನಾರಾವಿ ಇವರಿಗೆ ಕರುಣಾಕರ ಹೆಗಡೆ ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲ ಅವರೆಲ್ಲ ಥ್ರೋಬಾಲ್ನಲ್ಲಿ ಇದ್ದವರೆಲ್ಲ ಇದರಲ್ಲಿ ಕಾಲೇಜ್ ಭಾಗದವ್ರು ಬನ್ನಿ, ಕಾಲೇಜ್ ಭಾಗ. ಕೋನು ಇಟ್ಟು ಬೆನ್ನ ಮೇಲೆ ಕೋನಿಟ್ಟು ಓಡುವಂತ ಸ್ಪರ್ಧೆ ಕಾಲೇಜ್ ಭಾಗದವ್ರು ಬನ್ನಿ. ಮುಂದಿನ ವಾಲಿಬಾಲ್ ಪಂದ್ಯಾಟಕ್ಕಾಗಿ ಮಾರುತಿ ಫ್ರೆಂಡ್ಸ್ ಮಾರ್ನಾಡು ಎ, ಆಂಜನೇಯ ಫ್ರೆಂಡ್ಸ್ ಬೇಣೂರು ಬಿ ಇವರು ತಯಾರಿ ಮಾಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನು 5 ನಿಮಿಷಗಳಲ್ಲಿ 2 ತಂಡಗಳ ಸದಸ್ಯರು ಇಲ್ಲಿ ಹಾಜರಿರಬೇಕು. ಮಾರುತಿ ಫ್ರೆಂಡ್ಸ್ ಮಾರ್ನಾಡು ಎ, ಆಂಜನೇಯ ಫ್ರೆಂಡ್ಸ್ ಬೇಣೂರು ಈ 2 ತಂಡಗಳ ಕಪ್ತಾನರು ಆದಷ್ಟು ಬೇಗನೆ ಕೌಂಟರಿಗೆ ಬಂದು ರಿಪೋರ್ಟ್ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಲೋ, ಕೈ ಹಿಡಿಲಿಕ್ಕಿಲ್ಲ, ಕೈ ಮುಟ್ಲಿಕ್ಕಿಲ್ಲ, ಕೈ ಬಿಡ್ಲಿಕ್ಕಿಲ್ಲ, ಕೈ ಮುಟ್ಲಿಕ್ಕಿಲ್ಲ ಕೋನು. ನೀವು ಆದಷ್ಟು ಸ್ಲೋ ಹೋಗಿ, ಏನಾಗುದಿಲ್ಲ. ಫಾಸ್ಟ್ ಹೋದ್ರೆ ಬೀಳ್ತದೆ ಅಷ್ಟೇ. ಹಲೋ ಮ್ಯಾಜಿಕ್.
ಮುಂದಿನ ವಾಲಿಬಾಲ್ ಪಂದ್ಯಾಟಕ್ಕಾಗಿ ಮಾರುತಿ ಫ್ರೆಂಡ್ಸ್ ಮಾರ್ನಾಡು ಎ, ಆಂಜನೇಯ ಫ್ರೆಂಡ್ಸ್ ವೇಣೂರು ಎರಡೂ ತಂಡಗಳು ಆದಷ್ಟು ಬೇಗನೆ ಅಂಕಣಕ್ಕೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಆಯ್ತಲ್ಲ, ಇನ್ನೊಮ್ಮೆ ಉಂಟು. ಫಸ್ಟ್ ಸೆಕೆಂಡ್ ಬಂದವ್ರಿಗೆ ಇನ್ನೊಮ್ಮೆ ಉಂಟು. ಕೈ ಲಾಕ್ ಮಾಡಿ, ಕೈ ಲಾಕ್ ಮಾಡಲಿಕ್ಕಿಲ್ಲ. ಅಲ್ಲಿ ಕಾಲೇಜು ವಿಭಾಗದಲ್ಲಿ ಶಾರ್ಟ್ ಪುಟ್ ಅನ್ನ ನಡೆಸಿಕೊಡ್ಲಿಕ್ಕಿದ್ದಾರೆ. ಭಾಗವಹಿಸುವವರು ಅಲ್ಲಿ ಹೋಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಕಾಲೇಜು ವಿಭಾಗದ ಶಾರ್ಟ್ ಪುಟ್. ವಾಲಿಬಾಲ್ನ 3ನೇ ಪಂದ್ಯಾಟ ಸಾಗಿ ಬರುತ್ತಿದೆ. 4ನೇ ಪಂದ್ಯಾಟಕ್ಕಾಗಿ ಕರ್ತಲ ವಿರುದ್ಧವಾಗಿ ಮಾರುತಿ ಫ್ರೆಂಡ್ಸ್ ಫಸ್ಟ್ ಸೆಕೆಂಡ್ ಥರ್ಡ್ ಬಂದವರು 4 ಮಂದಿಯಾ? ಫಸ್ಟ್ ಸೆಕೆಂಡ್ ಮಾರ್ನಾಡು ಬಿ. 4ನೇ ಪಂದ್ಯಾಟಕ್ಕಾಗಿ ತಯಾರಾಗಿರಿ. ಕರ್ತಲ ವಿರುದ್ಧವಾಗಿ ಮಾರುತಿ ಫ್ರೆಂಡ್ಸ್ ಮಾರ್ನಾಡು ಬಿ. ಕೈ ಲಾಕು, ಕೈ ಲಾಕ್ ಮಾಡಿ, ಕೈ ಲಾಕ್ ಮಾಡಿ, ಸ್ಲೋ ಹೋಗಿ. ರೆಡಿಯಾ? ಲಾಕ್ ರೆಡಿ. ಅಲ್ಲಿ ಯುವ ಘಟಕದವರು ಬಡಿಸುವಲ್ಲಿ ಸ್ವಲ್ಪ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅಜಯ್ ಹಾಗಾದಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಕರುಣಾಕರ ಹೆಗಡೆ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿ ವಿಶ್ವನಾಥನ ಈಚೆ ಬನ್ನಿ. ಅಲ್ಲಿ ಶಾರ್ಟ್ ಪುಟ್ ನಡೀತಾ ಉಂಟು. ಪ್ರಭಾಕರ ಹೆಗಡೆ ಅವರು ಹಾಗೂ ಅಜಯ್ ಅವರಿದ್ದಾರೆ. ಅಲ್ಲಿ ಕಾಲೇಜು ವಿಭಾಗ ಹಾಗೂ 60 ವರ್ಷ ಮೇಲ್ಪಟ್ಟವರು ಭಾಗವಹಿಸುವವರು ಅಲ್ಲಿ ಹೋಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಪ್ರಭಾಕರ ಹೆಗಡೆ ಅವರು ಹಾಗೆ ರಾಘವ ಹೆಗಡೆ ಅವರು ಕೂಡ ಅವರ ಜೊತೆ ಇದ್ದಾರೆ. ಅಲ್ಲಿ ಬೆನ್ನಿನಲ್ಲಿ ಕೋನಿಟ್ಟು ಓಟ ನಡೀತಾ ಉಂಟು. ದಯವಿಟ್ಟು ಕೇಳಿ, ಈಗ 40 ವರ್ಷದವರ ಕೋನಿಟ್ಟು ಆಡುವಂತ ಒಂದು ಸ್ಪರ್ಧೆಯಲ್ಲಿ ತುಂಬಾ ಮಹಿಳೆಯರು ಭಾಗವಹಿಸ್ತಾರೆ. ಇದು ಸಂತೋಷದ ವಿಷಯ. ಇದರಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಮಾತ್ರ ಆಯ್ಕೆ ಮಾಡ್ತೀವಿ ನಾವು. 1, 2, 3, 4, 5 ಟೀಮ್ ಉಂಟು. 5 ಟೀಮಲ್ಲಿ ಫಸ್ಟ್ ಸೆಕೆಂಡ್ ಮಾತ್ರ, ಥರ್ಡ್ ಇಲ್ಲ. ಯಾಕಂದ್ರೆ 5 ಟೀಮ್ ಉಂಟು. ವಾಲಿಬಾಲ್ ಪಂದ್ಯದ ತೀರ್ಪುಗಾರರಾಗಿ ಅನಿಲ್ ಹಾಗೂ ಸಂದೀಪ್ ಇವರಿಗೆ ಧನ್ಯವಾದಗಳು. 4ನೇ ಪಂದ್ಯಾಟಕ್ಕಾಗಿ ತಯಾರಾಗಿರಿ. ಕರ್ತಲ ವಿರುದ್ಧವಾಗಿ ಮಾರುತಿ ಫ್ರೆಂಡ್ಸ್ ಮಾರ್ನಾಡು ಹಾಗೂ 5ನೇ ಪಂದ್ಯಾಟ ಬಜಗೋಳಿ ವಿರುದ್ಧವಾಗಿ ಹಳದಂಗಡಿ. ಬಂದಿರುವಂತವರಿಗೆ ಎಲ್ಲರಿಗೂ ಕಲ್ಲಂಗಡಿಯ ವ್ಯವಸ್ಥೆ ಹಾಗೂ ಸೋಡಾ ಶರಬತ್ನ ವ್ಯವಸ್ಥೆ ಇದೆ. ಕಲ್ಲಂಗಡಿ ತಿಂದವರು ಅಲ್ಲಿ
ವೇಸ್ಟನ್ನು ಎಲ್ಲ ಗಾರ್ಬೇಜಿಗೆ ಹಾಕಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸ್ವಚ್ಛತೆಯನ್ನು ಕಾಪಾಡಬೇಕು. ಮಧ್ಯಾಹ್ನದ ಊಟದ ವ್ಯವಸ್ಥೆ ಈಗಾಗಲೇ ಅಲ್ಲಿ ಸಿದ್ಧಗೊಂಡಿದೆ. ಈ ಊಟದ ವ್ಯವಸ್ಥೆಯ ಪ್ರಾಯೋಜಕತ್ವ ವಹಿಸಿರುವಂಥವರು ನಮ್ಮ ಕಾರ್ಕಳ ಹೆಗ್ಗಡೆ ವಲಯ ಸಮಸ್ತ ಬಂಧುಗಳು. ಇವರಿಗೆ ನಮ್ಮ ಹೆಗ್ಗಡೆ ಸಂಘ, ದಾಖಾ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘ ರಿಜಿಸ್ಟರ್, ಕೋಟೆ ಬಾಗಿಲು ಮೂಡುಬಿದ್ರೆ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಗ್ಗ ಜಗ್ಗಾಟಕ್ಕೆ ಯಾರಾದರೂ ಹೆಸರು ನೋಂದಾಯಿಸಲು ಬಾಕಿದ್ದಲ್ಲಿ ಆದಷ್ಟು ಬೇಗ ಕೌಂಟರ್ನಲ್ಲಿ ಬಂದು ಹೆಸರನ್ನು ನೋಂದಾಯಿಸಿಕೊಳ್ಳಿ. 4 ಗಂಟೆಗೆ ಸರಿಯಾಗಿ ಹಗ್ಗ ಜಗ್ಗಾಟ ಪಂದ್ಯಾಟವು ಶುರುವಾಗಲಿದೆ. ಅದಕ್ಕೆ ಹೇಳೋದು ಅಪಘಾತಕ್ಕೆ ಅವಸರವೇ ಕಾರಣ ಅಂತ. ನೀವು ಅವಸರ ಮಾಡೋದು ಜಾಸ್ತಿ ಆಗ್ತದೆ, ಮಹಿಳೆಯರು ಅವಸರ ಮಾಡೋದು ಜಾಸ್ತಿ ಆಗ್ತದೆ. ಅವಸರ ಮಾಡಬೇಡಿ, ಸ್ಲೋ ಹೋಗಿ. ಸ್ಲೋ ಹೋದರೆ ಒಂದು 1 ಸೆಕೆಂಡ್ 3 ಇದ್ದರೆ ಚಾನ್ಸ್ ಉಂಟು. ಹೌದೌದೌದು, ಅದು ಬಿದ್ದ ಮೇಲೆ ಎಲ್ಲರೂ ಸಹ ಹಾಗೆ ಹೇಳೋದು, ಕುಣಿಯುವವ ಅಂಗಳ ಸರಿ ಇಲ್ಲ ಅಂತ ಹೇಳಿದಾರಂತ. ಹಾಗೆ ಅದೇ ಸ್ಪೀಡ್ ಹೋಗ್ಲಿಕ್ಕೆ ಅದು. ನೋಡಿ, ಮಹಿಳೆಯರ ಹಗ್ಗ ಜಗ್ಗಾಟ ಹಾಗೂ ಪುರುಷರ ಹಗ್ಗ ಜಗ್ಗಾಟದ ಹೆಸರು ನೋಂದಾಯಿಸಲು ಬಾಕಿ ಇರುವವರು ಆದಷ್ಟು ಬೇಗ ಕೌಂಟರ್ನಲ್ಲಿ ಬಂದು ಹೆಸರನ್ನು ನೋಂದಾಯಿಸಿಕೊಳ್ಳಿ. ನೋಡಿ, ವಾಲಿಬಾಲ್ನ 4ನೇ ಪಂದ್ಯಾಟದ 2 ಕ್ಯಾಪ್ಟನ್ ಅವರು ಆದಷ್ಟು ಬೇಗ ನಾಣ್ಯ ಚುಮ್ಮಿಕೆಗಾಗಿ ಅಂಕಣವನ್ನು ಪ್ರವೇಶಿಸಿ. 4ನೇ ಪಂದ್ಯಾಟ ಕರ್ತಲ ವಿರುದ್ಧವಾಗಿ ಮಾರುತಿ ಫ್ರೆಂಡ್ಸ್ ಮಾರ್ನಾಡು. ಕ್ಯಾಪ್ಟನ್ ಇದ್ದೀರಲ್ಲ, ಟೀಮ್ ಇದೆ ಅಲ್ಲ? ಹಲೋ, ಪ್ರಮೋದ ಎಲ್ಲಿದ್ದಾರೆ? ಪ್ರಮೋದ ಟೀಚರ್ ಒಂದ್ಸಲ ಇಲ್ಲಿ ಬರಬೇಕು. ಎಲ್ಲಿದ್ದಾರೆ ಪ್ರಮೋದ ಟೀಚರ್? ವಾಲಿಬಾಲ್ನ 5ನೇ ಪಂದ್ಯಾಟದ ಕ್ಯಾಪ್ಟನ್, ಒಮ್ಮೆ ನಿಮ್ಮ ಇರುವಿಕೆಯನ್ನು ತೋರಿಸಿ. ಬಜಗೋಳಿ ಹಾಗೂ ಹಳದಂಗಡಿ. ಬಜಗೋಳಿ ಕ್ಯಾಪ್ಟನ್ ಹಾಗೂ ಹಳದಂಗಡಿ ಕ್ಯಾಪ್ಟನ್ 2 ಸಲದಲ್ಲಿ ಫಸ್ಟ್ ಸೇವಾ ಸೆಕೆಂಡ್ ಕೌಂಟರ್ ಹತ್ರ ಬನ್ನಿ. ಇನ್ನೊಮ್ಮೆ ಚಾನ್ಸ್ ಉಂಟು. ಫಸ್ಟ್ ಸೆಕೆಂಡ್ ಬಂದವರು. ಫಸ್ಟ್ ಸೆಕೆಂಡ್ ಬಂದವರು ಹಿಂದೆ ಹೋಗಿ ನಿಲ್ಲಿ. ಫಸ್ಟ್ ಸೆಕೆಂಡ್ ಬಂದವರು. ಕ್ರೀಡಾಭಿಮಾನಿಗಳಲ್ಲಿ ಒಂದು ವಿನಂತಿ, ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಅಲ್ಲಿ ಸಿದ್ಧವಾಗಿದೆ. ಎಲ್ಲರೂ ಕೂಡ ಭಾಳ ಸಾವಕಾಶವಾಗಿ ಮಧ್ಯಾಹ್ನದ ಭೋಜನವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಕೌಂಟರ್ನಲ್ಲಿ ಪ್ರಾರಂಭವಾಗಲಿದೆ. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕು. ನಿಧಾನವಾಗಿ ಸಾವಕಾಶವಾಗಿ ಭೋಜನವನ್ನು ಸ್ವೀಕರಿಸಿಕೊಂಡು ಹೋಗಬೇಕು. ನೋಡಿ, ವಾಲಿಬಾಲ್ನ ಕರ್ತಲ ಟೀಮ್ ಕ್ಯಾಪ್ಟನ್ ಇದ್ದೀರಾ? ರೆಡಿಯಾ? ಕರ್ತಲ ಟೀಮ್ ಕ್ಯಾಪ್ಟನ್ ರೆಡಿಯಾ? ಇದ್ದೀರಾ? ಕೈ ಬಿಡ್ಲಿಕ್ಕಿಲ್ಲ. ಮಾರುತಿ ಫ್ರೆಂಡ್ಸ್ ರೆಡಿ. ಮಾರುತಿ ಫ್ರೆಂಡ್ಸ್ ಬಿ ಕ್ಯಾಪ್ಟನ್.
ಮಾರುತಿ ಫ್ರೆಂಡ್ಸ್ ಬಿ ಕ್ಯಾಪ್ಟನ್. ಮಾರುತಿ ಫ್ರೆಂಡ್ಸ್ ಮಾರ್ನಾಡ್ ಕ್ಯಾಪ್ಟನ್. ಫಸ್ಟ್ ಸೆಕೆಂಡ್ ಬಂದವರು ಬನ್ನಿ. ಮಾರುತಿ ಫ್ರೆಂಡ್ಸ್ ಮಾರ್ನಾಡ್ ಕ್ಯಾಪ್ಟನ್ ಇದ್ದೀರಾ? ಅಲದಂಗಡಿ ಕ್ಯಾಪ್ಟನ್. ಅಲದಂಗಡಿ ವಲಯದ ಕ್ಯಾಪ್ಟನ್ ವಾಲಿಬಾಲ್ ಪಂದ್ಯಾಟದ. ನೋಡಿ, ಅಲದಂಗಡಿ ವಾಲಿಬಾಲ್ ಪಂದ್ಯಾಟದ ಅಲದಂಗಡಿ ಟೀಮಿನ ಕ್ಯಾಪ್ಟನ್ ಇಲ್ಲಿ ಅದರಿದ್ದೀರಾ. ಇಲ್ಲಿ ಬಜಗೋಳಿ ತಂಡದ ಕ್ಯಾಪ್ಟನ್ ಬಂದಿದ್ದಾರೆ, ಆದಷ್ಟು ಬೇಗ ಬನ್ನಿ. ಅಲದಂಗಡಿ ವಾಲಿಬಾಲ್ ತಂಡ ಇದೆಯಾ? ಆಯ್ತಾ? ಲಾಸ್ಟಾ? ಇದು ಲಾಸ್ಟ್ ಅಲ್ಲ? ದಯವಿಟ್ಟು ನಿಮ್ಮ ಇರುವಿಕೆಯನ್ನು ಸೂಚಿಸಿ. ಕೊಡು 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 ಕೊಡು. ನೋಡಿ, ನಿಮಗೆ ನೆಕ್ಸ್ಟ್ ಮ್ಯಾಚ್ ಇದೆಯಾ? ಅಲದಂಗಡಿ ಉಂಡು 40 ಉಂಡು 20 ಬಕ್ಕ ಗೊಬ್ಬರ ಇಜ್ಜಿ. ಮಾಡ್ಲಿಕ್ಕೆ ಆಗುದಿಲ್ಲ. ಮಾರುತಿ ಫ್ರೆಂಡ್ಸ್ ನ ಕಪ್ತಾನ ತಕ್ಷಣ ವೇದಿಕೆ ಹತ್ರ ಆಗಮಿಸಬೇಕು. ಮಾರುತಿ ಫ್ರೆಂಡ್ಸ್ ಒಬ್ಬ ಆಟಗಾರ ಇಲ್ಲಿ ಬರಬೇಕು. ಮಾರುತಿ ಫ್ರೆಂಡ್ಸ್ ನ ಒಬ್ಬ ಆಟಗಾರ, ವಾಲಿಬಾಲ್ ತಂಡದ ಆಟಗಾರ ಒಬ್ಬರು ತಕ್ಷಣ ಬರಬೇಕು, ಇಲ್ಲ ನಿಮ್ಮನ್ನು ಹೋಗ್ಬಾರ ಅಂತ ಘೋಷಿಸಬೇಕಾಗ್ತದೆ. ಏನು ಅಷ್ಟು ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಗೊತ್ತಂಡ ಇದರಲ್ಲಿ ಮಾರುತಿ ತಂಡದ ಒಬ್ಬ ಆಟಗಾರ ಇಲ್ಲಿ ಬರಬೇಕು. ಯಾರು ನಿಮ್ಮ ಇಷ್ಟ, ಅದು ಇಲ್ಲದಿದ್ರೆ ನಾವು ವಾಕ್ವಾರ್ ಅಂತ ಘೋಷಿಸಬೇಕಾಗ್ತದೆ. ಫೈನಲ್ ಅವ್ರು ಬನ್ನಿ. ಫಸ್ಟ್ ಸೆಕೆಂಡ್ ಬಂದವ್ರು ಬನ್ನಿ. ಈ ಪಂದ್ಯಾಟ ಮುಗಿದ ತಕ್ಷಣ ಈ ತಂಡಗಳು ರೆಡಿ ಇರಬೇಕು. ಮಾರುತಿ ಫ್ರೆಂಡ್ಸ್ ಮಾರ್ನಾಡು ವರ್ಸಸ್ ಕರ್ತಲ, ಈ ತಂಡಗಳು ತಮ್ಮ ಇರುವಿಕೆಯನ್ನು ಸೂಚಿಸಬೇಕು. ಈ ವಾಲಿಬಾಲ್ ಪಂದ್ಯಾಟ ಮುಗಿದ ತಕ್ಷಣ ತಮಗೆ ಇದು ಅಂತಿಮ ಕರೆ. ಫಸ್ಟ್ ಸೆಕೆಂಡ್ ಬಂದವರಲ್ಲ, ಫಸ್ಟ್ ಸೆಕೆಂಡ್ ಬಂದವರು ಮಾತ್ರ. ಆಗ ಫಸ್ಟ್ ಸೆಕೆಂಡ್ ಬಂದವರಲ್ಲ. ಈ ಪಂದ್ಯಾಟ ಮುಗಿದ ತಕ್ಷಣ ಹೆಗ್ಡೆ ಫ್ರೆಂಡ್ಸ್ ಬಜಕ್ಕಲ ವರ್ಸಸ್ ಚಂದನವನ ಹೆಬ್ರಿ, ಈ ತಂಡಗಳು ಈ ಪಂದ್ಯಾಟ ಮುಗಿದ ತಕ್ಷಣ ತಯಾರಿರಬೇಕು. ಮಾರುತಿ ಫ್ರೆಂಡ್ಸ್ ಮಾರ್ನಾಡು ಹಾಗೂ ಕರ್ತಲ, ಈ ತಂಡಗಳ ಮಧ್ಯೆ ಪಂದ್ಯಾಟ ಮುಗಿದ ತಕ್ಷಣ ಆಡದವ್ರು ಹಿಂದೆ ಯಾರಂತ ಗೊತ್ತಾಗುದಿಲ್ಲ. ನೀನಿದ್ಯಾ? ಯಾರಾದ್ರೂ ಒಬ್ರು ಮಾತಾಡಿ.
ನೋಡಿ ಚಂದನವನ ಹೆಬ್ರಿ ಅವ್ರ ಇನ್ನೊಂದು ಟೀಮ್ ಉಂಟಾ? ಅಲ್ಲಿ ಯಾರು ವಿನ್ ಯಾರು? ವಾಲಿಬಾಲ್ ವಿನ್ನರ್ಸ್ ಪ್ರಸಾದ್ ಸ್ವಾಮಿ. ಚಂದನವನ ಕ್ಯಾಪ್ಟನ್ಸ್ ಬನ್ನಿ. ವಾಲಿಬಾಲ್ ಚಂದನವನ ಹೆಬ್ರಿ ಕ್ಯಾಪ್ಟನ್ಸ್ ವೇದಿಕೆ ಹತ್ರ ಬರಬೇಕು. ವಿಜಯಕಲಾ ಕ್ಯಾಪ್ಟನ್ಸ್ ಬನ್ನಿ. ಅಲ್ಲಿ ಈಗಾಗಲೇ ಊಟದ ವ್ಯವಸ್ಥೆ ನಡೀತಾ ಇದೆ. ಊಟ ಮಾಡುವವರು ಅಲ್ಲಿ ಊಟ ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮ್ಯಾಚ್ ನಡೀತಾ ಇದ್ದ ಹಾಗೆ ಊಟ ನಡೀತಾ ಇರ್ತದೆ. ನೆಕ್ಸ್ಟ್ ವಾಲಿಬಾಲ್ ಮ್ಯಾಚ್ ಅನ್ನ ನಡೆಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನೆಕ್ಸ್ಟ್ ವಾಲಿಬಾಲ್ ಮ್ಯಾಚ್ ಅನ್ನ ಇರ್ಲಿಕ್ಕಿಲ್ಲ. ಕ್ರೀಡಾಂಗಣದ ಮುಂಭಾಗದ ಎದುರು ಮನೆಯ ಮಾರ್ಗ ಮಧ್ಯೆ ಯಾರು ಸಹ ವಾಹನವನ್ನ ನಿಲುಗಡೆ ಮಾಡಬಾರದು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಹೆಗ್ಡೆ ಪೆನ್ಸ್ ವಿಜಯಕಲಾ ವಾಲಿಬಾಲ್ ತಂಡದ ಆಟಗಾರರು ಯಾರಾದ್ರೂ ಬರ್ಬೇಕಿಲ್ಲಿ. ಇದರಲ್ಲಿ ನಿಮ್ಮನ್ನು ವಾಕೂರಂತ ಘೋಷಿಸಬೇಕಾಗ್ತದೆ. ಬಿಜಕ್ಕಳ ತಂಡದವರು 2 ನಿಮಿಷದ ಕಾಲಾವಕಾಶವನ್ನ ಕೊಡ್ತಾರೆ ನಿಮಗೆ. ಒಂದು ವೇಳೆ ನಿಮ್ಮ ಇರುವಿಕೆಯನ್ನ ನೀವು ಅಲ್ಲಿ ಬಿಜಕ್ಕಳದವರು ಈಗಾಗಲೇ ಬಂದಿದ್ದಾರೆ. ಬಿಜಕ್ಕಳ ಕಾರ್ತಿಕ್ ಹೆಗಡೆ ಬಿಜಕ್ಕಳ ಬನ್ನಿ ಬಿಲು 40ರಿಂದ 60 ಬನ್ನಿ. 40 ವರ್ಷದಿಂದ 60 ವರ್ಷದ ಮಹಿಳೆಯರು. ಸಂದೀಪ್ ಹೆಗ್ಡೆ ವಿರುದ್ಧವಾಗಿ 40 ವರ್ಷದಿಂದ 60 ವರ್ಷದ ಮಹಿಳೆಯರು ತಲೆಯಲ್ಲಿ ಕೋನಿಟ್ಟು ಓಡುವಂತ ದೃಶ್ಯ ಈಗ. 60 ಮೇಲೆ ನೀವು 60 ಮೇಲೆ ಆಯ್ತಾ? ಅದು 60ರಲ್ಲಿ ಸೇರ್ಲಿ ನೋಡಿ. 7ನೇ ಪಂದ್ಯಾಟಕ್ಕಾಗಿ ನಾವಿದ್ದೇವಲ್ಲ ಬನ್ನಿ. ನೋಡಿ ನಾರಾವಿ ಕ್ಯಾಪ್ಟನ್ ಮುಖೇಶ್ ಹೆಗಡೆ ನಾರಾವಿ. ಸುಮರಾಜ್ ಹೆಗಡೆ ನಾರಾವಿ. ನಿಮ್ದು ಸಿ ಮತ್ತು ಬಿ ಉಂಟಾ ವಾಲಿಬಾಲ್ ಅಲ್ಲಿ? ಅಲ್ಲಿ ಮುಖೇಶ್ ಹೆಗಡೆ ಹಾಗೂ ಶ್ರೇಯಸ್ ಹೆಗಡೆ ವಾಲಿಬಾಲ್ ಹತ್ರ ಬರಬೇಕು. ಮುಖೇಶ್ ಹೆಗಡೆ ಹಾಗೂ ಶ್ರೇಯಸ್ ಹೆಗಡೆ ವಾಲಿಬಾಲ್ಗೆ ಹೆಸರು ಕೊಟ್ಟವರು. ಹಾಗೆ ಅಜಯ್ ಸುದೀಶ್ ಬಂದರು ನೋಡಿ. ಕರ್ತಲದವರು ಬನ್ನಿ. ನಿಮಗೆ ಈಗ ನೆಕ್ಸ್ಟ್ ಮ್ಯಾಚ್ ಕರ್ತಲ ವಿರುದ್ಧವಾಗಿ ಮಾರುತಿ ಫ್ರೆಂಡ್ಸ್. ಈಗಾಗಲೇ ಕೌಂಟರ್ನಲ್ಲಿ ಸದಸ್ಯತ್ವ ನೋಂದಣಿಯನ್ನ ಕೆಲವರು ಮಾಡ್ತಾ ಇದ್ದಾರೆ. ಯಾರಾದರೂ ಮಾಡುವವರಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನು ತೋರಿಸಿ ಸದಸ್ಯತ್ವ ನೋಂದಣಿಯನ್ನ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಎಷ್ಟು ಜನ ಇದ್ದಾರೆ? 2 ಎಲ್ಲರೂ 60 ಜನ. 2 ಸಲ ಮಾಡು. ನೆಕ್ಸ್ಟ್ ವೇಣೂರು ಅಟ್ಯಾಕರ್ಸ್ ವಿರುದ್ಧವಾಗಿ ನಾರಾವಿಯೇ. ವೇಣೂರು ಕ್ಯಾಪ್ಟನ್ ಆಯ್ತಾ ಪ್ರಶಾಂತ್ ಹೆಗಡೆ ವೇಣೂರು. కూడా ಟೀಮ್ ಉಂಟಾ?
ನೋಡಿ ಅಲ್ಲಿ ಕ್ರಿಕೆಟ್ ಮ್ಯಾಚ್ ಮಾರುತಿ ಆಯ್ತಾ? ಮಾರುತಿ ಮಾರುತಿ ಫ್ರೆಂಡ್ಸ್ ಕ್ರಿಕೆಟ್ ಮ್ಯಾಚ್ ಆಯ್ತಾ? ನೋಡಿ ನಿಮಗೆ ವಾಲಿಬಾಲ್ ಇದೆ. ಬನ್ನಿ 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 ಬನ್ನಿ. ಮತ್ತೆ ಅಲ್ಲಿ ಹೋಗಿ ಮತ್ತೆ ಒಂದೊಂದು ಸೋಡ ಸ್ವಲ್ಪ ಕುಡಿಯುವ. ಆಯ್ತಾ? ಮನೋಜ್ ಮನೋಜ್ ಕೋನ್ ಆಯ್ತಾ? ಟಿವಿದವರಿಗೆ ಸ್ವಾಗತ. ನೋಡಿ, ಈಗ 60 ವರ್ಷದವರ ಮೇಲ್ಪಟ್ಟ ಒಂದು ಕೋನಿಟ್ಟು ನಡೆಯುವಂತ ವಿಡಿಯೋಗ್ರಾಫ್ ಮಾಡಿ. ವೇಣೂರು ಟೀಮ್ ಇದೆಯಾ? ವೇಣೂರು ಆಯ್ತಾ? ರೆಡಿಯಾ? ವಾಲಿಬಾಲಿಗೆ ಹೆಸರು ಕೊಟ್ಟಿದ್ದೀರಿ, ವೇಣೂರು ಟೀಮ್ ಇದೆಯಾ? ರೆಡಿಯಾ? ಆಯ್ತಾ? ರಕ್ಷಿತ್ ಉಂಡಾ ಇಜ್ಜ? ಪ್ರಸನ್ನ ಹೆಗಡೆ ಅವರು, ಪತ್ರಿಕಾ ಮಾಧ್ಯಮದ ಪ್ರಸನ್ನ ಹೆಗಡೆ ಅವರು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಪತ್ರಿಕಾ ಮಾಧ್ಯಮದ ಪ್ರಸನ್ನ ಹೆಗಡೆ ಅವರು. ಅದರಲ್ಲಿ ಫಸ್ಟ್ ಸೆಕೆಂಡ್ ಇಕ್ಕಿದ್ದೀರಲ್ಲ? ಫಸ್ಟ್ ಸೆಕೆಂಡ್ ಒಮ್ಮೆ ಮಾರುತಿ ಫ್ರೆಂಡ್ಸ್ ಮಾರ್ನಾಡ್ ಕ್ಯಾಪ್ಟನ್ ಬನ್ನಿ. ಫಸ್ಟ್ ಸೆಕೆಂಡ್ ಅವ್ರು ಬನ್ನಿ. 60ರ ಮೇಲೆ ವಯಸ್ಸಿನವರು ಬನ್ನಿ. ನೋಡಿ, ಮಾರುತಿ ಫ್ರೆಂಡ್ಸ್ ಮಾರ್ನಾಡ್ಗೆ ತೀರ್ಪುಗಾರರು ಕಾಯ್ತಿದ್ದಾರೆ, ಆದಷ್ಟು ಬೇಗ ಬರಬೇಕು. ಅಂಪೈರ್ ಆಯ್ತಾ? ರೆಡಿಯಾ? ಆಯ್ತಾ? ರೆಡಿಯಲ್ಲ? ನಮಗೆ ಕ್ರೀಡಾಕೂಟಕ್ಕೆ ಕ್ರಿಕೆಟ್ ಸಾಮಗ್ರಿಗೆ ಸೂರಜ್ ಹೆಗಡೆ ನಾರಾವಿ ಇವರು ಸಹಕರಿಸಿದ್ದಾರೆ. ಇವರು ಇದ್ರೆ ವೇದಿಕೆಗೆ ಬರಬೇಕು, ಬಂದು ಸ್ಮರಣಿಕೆಯನ್ನು ತೆಗೆದುಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸೂರಜ್ ಹೆಗಡೆ ನಾರಾವಿ. ಹಾಗೆಯೇ ನಮಗೆಲ್ಲರಿಗೂ ಹ್ಯಾಟ್ಗೆ 3,000 ರೂಪಾಯಿಯನ್ನು ಕೊಟ್ಟು ಸಹಕರಿಸಿದವರು ಚಿತ್ರಾಕ್ಷಿ ಸತೀಶ್ ಹೆಗಡೆ ನಾರಾವಿ, ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಫಸ್ಟ್ ಸೆಕೆಂಡ್ ಆದವ್ರು ಬನ್ನಿ. ಫಸ್ಟ್ ಸೆಕೆಂಡ್ ಇವ್ರದ್ದಾಗ್ಲಿ. ಫಸ್ಟ್ ಸೆಕೆಂಡ್ ಆದವ್ರು ಬನ್ನಿ. ಚಿತ್ರಾಕ್ಷಿ ಸತೀಶ್ ಹೆಗಡೆ ಇವರು ವೇದಿಕೆಗೆ ಬರಬೇಕು. ಫಸ್ಟ್ ಸೆಕೆಂಡ್ ಆದವ್ರು ಬನ್ನಿ. ನೋಡಿ, ಕರ್ತಲ ವಿರುದ್ಧವಾಗಿ ಮಾರುತಿ ಫ್ರೆಂಡ್ಸ್ ಮಾರ್ನಾಡು ಪಂದ್ಯಾಟ ಆದ ತಕ್ಷಣ ಕೊಕ್ರಾಡಿ ಬಿ ವಿರುದ್ಧವಾಗಿ ಕೊಕ್ರಾಡಿ ಎ. ಫಸ್ಟ್ ಸೆಕೆಂಡ್ ಆದವ್ರು ಬನ್ನಿ. ಕೊಕ್ರಾಡಿ ಬಿ ವಿರುದ್ಧವಾಗಿ ಕೊಕ್ರಾಡಿ ಎ. ಫಸ್ಟ್ ಸೆಕೆಂಡ್ ಫೈನಲ್ ಫಸ್ಟ್ ಸೆಕೆಂಡ್ ಬರೀರಿ. ಫಸ್ಟ್ ಸೆಕೆಂಡ್ ಥರ್ಡ್ 2 4 6. ಸರಿ ಆಯ್ತಾ? ಈಗ 60 ವರ್ಷ ಮೇಲ್ಪಟ್ಟವ್ರು ರೆಡಿಯಾಗಿ. 60 ವರ್ಷ ಮೇಲ್ಪಟ್ಟವರು ನೋಡಿ, ಅಲ್ಲಿ ವಾಲಿಬಾಲ್ ಪಂದ್ಯಾಟಕ್ಕೆ ಕರ್ತಲ ಹಾಗೂ ಮಾರುತಿ ಫ್ರೆಂಡ್ಸ್ ಬಂದಿದ್ದಾರೆ.
ಅಲ್ಲಿ ಅಂಪೈರ್ ಆದಷ್ಟು ಬೇಗ ಆಡಿಸಿ. ರೆಡಿಯಾ? ನೋಡಿ, ಕೊಕ್ರಾಡಿ ಬಿ ವಿರುದ್ಧವಾಗಿ ಕೊಕ್ರಾಡಿ ಎ. ಕೊಕ್ರಾಡಿ ಎ ಕ್ಯಾಪ್ಟನ್ ಆಗೋ, ಕೊಕ್ರಾಡಿ ಬಿ ಕ್ಯಾಪ್ಟನ್ ಬನ್ನಿ. ದಯವಿಟ್ಟು ಇಲ್ಲಿ ಕೇಳಿ. ನಮ್ಮ ಸಮಾಜದ ಬಂಧುಗಳು 60 ವರ್ಷದ ಮೇಲ್ಪಟ್ಟ ಬಂಧುಗಳು ಈಗ ಇಲ್ಲಿ ನಮ್ಮ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ನಾವೆಲ್ಲ ಜೋರಾದ ಚಪ್ಪಾಳೆ. 60 ವರ್ಷದ ಮೇಲ್ಪಟ್ಟ ಮಹಿಳೆಯರು ಈಗ ಇಲ್ಲಿ ಕೋನ್ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ. ನಮ್ಮ ಆಡಳಿತ ಮುಕ್ತೇಶ್ವರು ಶ್ಯಾಮ ಹೆಗಡೆ ಅವರು ಸತೀಶ್ ಚಿತ್ರಾಕ್ಷಿ ಹೆಗಡೆ ಇವರಿಗೆ ಗೌರವ ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಎಲ್ಲರಿಗೂ ತಲೆಯಲ್ಲಿರುವಂಥ ಹ್ಯಾಟ್ಗೆ ಸರಿಸುಮಾರು 3,000 ಹಣವನ್ನು ಕೊಟ್ಟವರು. ಇಲ್ಲಿ ಬನ್ನಿ, ಇಲ್ಲಿ ಬಾ. ಚಿತ್ರಾಕ್ಷಿ ಸತೀಶ್ ಹೆಗಡೆ ಇವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ನಮಗೆ ಕ್ರಿಕೆಟ್ಗೆ ಸಹಕಾರ ಮಾಡಿದಂತಹ ಸೂರಜ್ ಹೆಗಡೆ ಇವರ ಪರವಾಗಿ ರಮ್ಯಾ ಇವರು ಸ್ಮರಣಿಕೆಯನ್ನು ತಗೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇವರಿಗೆ ವಿಶ್ವನಾಥ ಹೆಗಡೆ ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಕ್ರಿಕೆಟ್ ಸಾಮಗ್ರಿಗೆ ಸಹಕರಿಸಿದವರು ಸೂರಜ್ ಹೆಗಡೆ ನಾರಾವಿ. ಜೋರಾದ ಚಪ್ಪಾಳೆ ಕೊಟ್ಟಬೇಕು. ಜೋರಾದ ಚಪ್ಪಾಳೆ. ನಮ್ಮ 60 ವರ್ಷದ ಮೇಲ್ಪಟ್ಟ ಮಹಿಳೆಯರ ಭಾಗದಲ್ಲಿ ಐದು ಆರು ಏಳು ಗಂಡು ಮಕ್ಕಳು, 5, 6, 7 ಗಂಡು ಮಕ್ಕಳು ಕೋನ್ ಇಟ್ಟು ಓಡುವ ಸ್ಪರ್ಧೆಗೆ ಬರಬೇಕು. 5, 6, 7 ತಲೆಯ ಮೇಲೆ ಕೋನ್ ಇಟ್ಟು ಓಡುವಂಥ ಸ್ಪರ್ಧೆಗೆ ಬರಬೇಕು. 5, 6, 7 ಮಕ್ಕಳು. 5, 6, 7 5, 6, 7 ಮತ್ತೆ ಅವಕಾಶ ಇಲ್ಲ. 5, 6, 7 ಮಕ್ಕಳು ಓಡ್ತಾ ಇದ್ದೀರಾ ಅಲ್ಲಿ? ಐದು, 6, 7 ಆಮೇಲೆ ಹೈಸ್ಕೂಲು, ಆಮೇಲೆ ಕಾಲೇಜ್ ಎಲ್ಲ ಮಕ್ಕಳು ಬರಬೇಕು. ಹುಡುಗಿಯರ್ದು ಆಯ್ತು. 5, 6 ಆಯ್ತಾ? 5, 6, 7 ಮಕ್ಕಳು ಇದ್ದಾರಾ?
ಈಗ ಥ್ರೋಬಾಲ್ಗೆ ಫಸ್ಟ್ ಮ್ಯಾಚ್ ರೆಡಿ ಆಗಿರಬೇಕು ಮೂಡಬಿದ್ರೆ ಹಾಗೂ ನಾರಾವಿ ವಲಯದವರು. ಅಲ್ಲಿ ಥ್ರೋಬಾಲ್ಗೆ ಆದಷ್ಟು ಬೇಗ ಬರಬೇಕಲ್ಲಿ ಫಸ್ಟ್ ಮ್ಯಾಚ್. ಮೂಡಬಿದ್ರೆ ಅವರು ರೆಡಿ ಇದ್ದಾರಾ? ಅಲ್ಲಿ ಮಹಿಳೆಯರ ವಿಭಾಗದಲ್ಲಿ ಥ್ರೋಬಾಲ್ಗೆ ಭಾಗವಹಿಸುವವರು ಆದಷ್ಟು ಬೇಗ ಬರಬೇಕು. ನಾರಾವಿ ಹಾಗೂ ಮೂಡಬಿದ್ರೆ ಅವರು. ಹೇಳಿ ಸದಸ್ಯ. ಅಲ್ಲಿ ಕಾಲೇಜು ವಿಭಾಗದಲ್ಲಿ ಶಾರ್ಟ್ ಪಿಟ್ಗೆ ಭಾಗವಹಿಸುವವರು ಅಲ್ಲಿ ಪ್ರಭಾಕರ್ ಹೆಗಡೆ ಅವರು ಹಾಗೂ ಸದಾಶಿವ ಹೆಗಡೆ ಅವರು ಸಹಕರಿಸ್ತಾ ಇದ್ದಾರೆ. ಕಾಲೇಜು ವಿಭಾಗದಲ್ಲಿ ಶಾರ್ಟ್ ಪುಟ್ಗೆ ಭಾಗವಹಿಸುವವರು ಆದಷ್ಟು ಬೇಗ ಹೋಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಕಾಲೇಜು ವಿಭಾಗದಲ್ಲಿ ಭಾಗವಹಿಸುವವರು ಶಾರ್ಟ್ ಪುಟ್ಟಿಗೆ. ನೋಡಿ, ವಾಲಿಬಾಲ್ ಪಂದ್ಯಾಟದ ಇದು ಪಂದ್ಯಾಟ ಆದ ತಕ್ಷಣ 10ನೇ ಪಂದ್ಯಾಟಕ್ಕಾಗಿ ಕರ್ತಲ ವಿರುದ್ಧವಾಗಿ ನೋಡಿ 11ನೇ ಪಂದ್ಯಾಟಕ್ಕಾಗಿ ಹುಡುಗಿಯರ ಕಾಲೇಜು ವಿಭಾಗದಲ್ಲಿ ಶಾರ್ಟ್ ಪುಟ್ಟು ಎಸೆತಕ್ಕೆ ಭಾಗವಹಿಸುವವರು ಆದಷ್ಟು ಬೇಗ ಅಲ್ಲಿ ಹೋಗಬೇಕು. ನಿಮಗಾಗಿ ಕಾಯ್ತಾ ಇದ್ದಾರೆ. ಹುಡುಗಿಯರ ಕಾಲೇಜು ವಿಭಾಗದ ಶಾರ್ಟ್ ಪುಟ್ ಅನ್ನು ನಡೆಸ್ತಿದ್ದಾರೆ. ಆದಷ್ಟು ಬೇಗ ಅಲ್ಲಿ ಹೋಗಬೇಕು. ಹಾಗೆ 5-6 ಮಕ್ಕಳ ಕೋನ್ ಆಟವನ್ನ ಅರವತ್ತು ವರ್ಷ ಮೇಲ್ಪಟ್ಟವರು ಆದಷ್ಟು ಬೇಗ ಹೋಗಬೇಕು. ನಿಮಗಾಗಿ ಕಾಯ್ತಾ ಇದ್ದಾರೆ ಅಲ್ಲಿ ಪ್ರಭಾಕರ ಹೆಗಡೆ ಅವರು. ಶಾರ್ಟ್ ಪುಟ್ ಆದಷ್ಟು ಬೇಗ. ನಿಮಗೆ ಅಂತಿಮ ಕರೆ, 2 ನಿಮಿಷದ ಕಾಲಾವಕಾಶ. ಯಾರು ಬರಲಿಲ್ಲ ಅಂತ ಹೇಳಿದರೆ ನೀವು ಅಲ್ಲಿ ಮುಂದುವರಿಸಬೇಕು. 60 ವರ್ಷ ಮೇಲ್ಪಟ್ಟವರದು. ಹಾಗೆಯೇ ನೆಕ್ಸ್ಟ್ ಕಾಲೇಜು ವಿಭಾಗ ಮಹಿಳೆಯರದು ಶಾರ್ಟ್ ಪುಟ್ ಅನ್ನ ನಡೆಸಲಿಕ್ಕೆ ಇದ್ದಾರೆ. ಎಲ್ಲರೂ ಮಹಿಳಾ ವಿಭಾಗದಲ್ಲಿ ಭಾಗವಹಿಸುವವರು ಕೂಡ ಅಲ್ಲಿ ಹೋಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶಾರ್ಟ್ ಪುಟ್ಗೆ ಭಾಗವಹಿಸುವ ಮಹಿಳೆಯರು ಕೂಡ ಅಲ್ಲಿ ಹೋಗಬೇಕು. ಹಾಗೆ ಯುವ ಘಟಕದ ಅವರು ಅಲ್ಲಿ ಬಡಿಸುವಲ್ಲಿ ಸ್ವಲ್ಪ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಯುವ ಘಟಕದ ಅವರು ಅಲ್ಲಿ ಬಡಿಸುವಲ್ಲಿ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಈಗ ಥ್ರೋ ಬಾಲ್ ಫಸ್ಟ್ ಮ್ಯಾಚ್ ಆಗ್ತಾ ಉಂಟು. ನಾರಾವಿ ಹಾಗೂ ಮೂಡಬಿದ್ರೆ.
ಹೈಸ್ಕೂಲ್ ಮಕ್ಕಳು, ಹೈಸ್ಕೂಲು ಹುಡುಗರು, ಹುಡುಗರು ಹೈಸ್ಕೂಲ್. ಹೈಸ್ಕೂಲ್ ಮಟ್ಟದ ಹುಡುಗರು ಬನ್ನಿ. ಆಮೇಲೆ ಕಾಲೇಜ್ ಮಟ್ಟದ ಹುಡುಗರು, ಹೈಸ್ಕೂಲ್ ಮಟ್ಟದ ಹುಡುಗರು ಆದ ನಂತರ ಕಾಲೇಜ್ ಮಟ್ಟದ ಹುಡುಗರು ರೆಡಿಯಾಗಿರ್ಬೇಕು. ಕಾಲೇಜ್ ಭಾಗದ ಮಕ್ಕಳು, ಕಾಲೇಜ್ ಭಾಗದ ಮಕ್ಕಳು, ಗಂಡು ಮಕ್ಕಳು, ಹುಡುಗರು, ಕಾಲೇಜ್ ಭಾಗದ ಹುಡುಗರು ಯಾರಿಲ್ವಾ? ಆಂಜನೇಯ ವಿರುದ್ಧ ಆಡಬೇಕಾಗಿದ್ದ ಬಜಗೋಳಿ ತಂಡದವರು ಕ್ರಿಕೆಟ್ ಪಂದ್ಯಾಟದಲ್ಲಿ ಇರುತ್ತಾರೆ. ಆದ ಕಾರಣದಿಂದ ಕಾಲೇಜ್ ಭಾಗದ ಮಕ್ಕಳು ಬನ್ನಿ. ತಟ್ಟೆ ಮೇಲೆ ಕೋನಿಟ್ಟು ಓಡಲಿಕ್ಕೆ ಕಾಲೇಜ್ ಮಟ್ಟದ ಹುಡುಗರು ಯಾರು? ನಿಲ್ಲಿ ನಿಲ್ಲಿ ನಿಲ್ಲಿ. ಕಾಲೇಜ್ ಮಕ್ಕಳು, ಕಾಲೇಜ್ ಕಾಲೇಜ್ ನೀನು ಕಾಲೇಜ್ ಅಲ್ವಾ? ನಾರಾವಿಸಿ ಕ್ಯಾಪ್ಟನ್ ಇದ್ದೀರಾ? ಕಾಲೇಜಾ? ನಾರಾವಿಸಿ ವಿರುದ್ಧವಾಗಿ ಕೊಕ್ರಾಡಿಯೇ. ಕಾಲೇಜ್ ಭಾಗದ ಮಕ್ಕಳು ಬನ್ನಿ ಬೇಕಾ? ಕೊಕ್ರಾಡಿಯೇ ವಿರುದ್ಧವಾಗಿ ನಾರಾವಿಸಿ ಕ್ಯಾಪ್ಟನ್ ಬನ್ನಿ. ಕೊಕ್ರಾಡಿ ಕ್ಯಾಪ್ಟನ್ ಬಂದಿದ್ದಾರೆ. ಎರಡು ಟೀಮ್ ಬನ್ನಿ, ಜಾಸ್ತಿ ಆದರೆ ಎಷ್ಟು ಜನ ಉಂಟು? ಹಿಂದೆ ನಿಲ್ಲಿ, ಒಬ್ಬರಿಂದ ಒಬ್ಬರು ನಿಲ್ಲಿ. ಒಬ್ಬರಿಂದ ನಿಲ್ಲಿ ನಿಲ್ಲಿ ನಿಲ್ಲಿ. ಏನು ಕಾಲೇಜ್ ನೋಡಿ, ನಾರಾವಿ ಎ ಹಾಗೂ ನಾರಾವಿ ಬಿ. ಆಯ್ತಾ? ನಾರಾವಿ ಸಿ ಸಾರಿ, ನಾರಾವಿ ಸಿ ಇದ್ದೀರಾ? ಇಲ್ಲಾಂದ್ರೆ ನಾರಾವಿ ಎ. ನಿಮ್ಗೆ ಎರಡು ಅವಕಾಶ ಇದೆ, ಯಾರು ಆಡ್ತೀರಿ? ನಾರಾವಿ ಸಿ ಆಡ್ತೀರಾ? ನಿಮ್ಮ ವಿರುದ್ಧವಾಗಿ ಕೊಕ್ರಾಡಿಯೇ. ಕೊಕ್ರಾಡಿಯೇ ಮಂಡೆಗೆ ಅಲ್ಲ ಫೈನಲ್ ಅಲ್ಲ, ಇದರಲ್ಲಿ ಎರಡು, ಇದರಲ್ಲಿ ಫಸ್ಟ್ ಸೆಕೆಂಡ್ ಹಾಕಿರಿ. ವೇಣೂರ್ ಕ್ಯಾಪ್ಟನ್, ರಕ್ಷಿತ್ ಅಲ್ಲಿ ಕೊಕ್ರಾಡಿಯೇ ತಯಾರಾಗಿರಿ. ನಾರಾವಿಸಿ ನೆಕ್ಸ್ಟ್ ಮ್ಯಾಚ್ ವಾಲಿಬಾಲ್. 13ನೇ ಪಂದ್ಯಾಟ.
ವೇಣೂರು ಕ್ಯಾಪ್ಟನ್ ಇದ್ದೀರಾ? ವೇಣೂರು ಆಯ್ತಾ? ಫಸ್ಟ್ ಸೆಕೆಂಡ್ ಮೂರು ಉಂಟು ನತ್ತು ಮಾರೆ ಈ ವಾಜನ ಮೂರು ಉಂಟು ಅದಂತ ಜಲನ್ ಬೇತೆ ಒಂದು ಕೊಕ್ರಾಡಿ ನಾರಾವಿಸಿ ಕ್ಯಾಪ್ಟನ್ ಬನ್ನಿ. ನಾರಾವಿಸಿ ಕ್ಯಾಪ್ಟನ್ ಹಾಗೂ ಕೊಕ್ರಾಡಿ ಎ ಕ್ಯಾಪ್ಟನ್ ನಾಣ್ಯ ಚುಮ್ಮಿಕೆಗಾಗಿ ಅಂಕಣವನ್ನು ಪ್ರವೇಶಿಸಿ. ನಮ್ಮ ದೇವಸ್ಥಾನದ ಅರ್ಚಕರಾಗಿರುವಂಥ ಶಿವಪ್ರಸಾದ್ ಭಟ್ ಇವರು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನಿಮ್ಮ ಉಪಸ್ಥಿತಿಯನ್ನು ಕಾಯ್ತಾ ಇದ್ದೇವೆ. ಶಿವಪ್ರಸಾದ್ ಭಟ್ ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. 4 ಗಂಟೆಗೆ ಸರಿಯಾಗಿ ಹಗ್ಗ ಜಗ್ಗಾಟ ಪ್ರಾರಂಭ ಆಗುತ್ತದೆ. ಯಾರಾದರೂ ಹೆಸರು ನೋಂದಾಯಿಸಲು ಬಾಕಿ ಇರುವರು ಆದಷ್ಟು ಬೇಗ, ಮಹಿಳೆಯರ ಹಾಗೂ ಪುರುಷರ ಹಗ್ಗ ಜಗ್ಗಾಟಕ್ಕೆ ಹೆಸರು ನೋಂದಾಯಿಸಲು ಬಾಕಿ ಇರುವರು ಆದಷ್ಟು ಬೇಗ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮೂರುವರೆ ಗಂಟೆಗೆ ಲಾಡ್ಸ್ ಆಗ್ತದೆ, ಆದಷ್ಟು ಬೇಗ. ಕೊಕ್ರಾಡಿ ಕ್ಯಾಪ್ಟನ್, ವಾಲಿಬಾಲ್ ಕೊಕ್ರಾಡಿ ಕ್ಯಾಪ್ಟನ್ ಅಡಿ ಯಾರು ವಿನ್ ಇತ್ತ? ಈಗ ಯಾರು ವಿನ್ ಅಲ್ಲಿ? ಕಡ್ತಾಳ. ಓಕೆ ನೋಡಿ, ನೆಕ್ಸ್ಟ್ ಮ್ಯಾಚ್ ಆಡಿಸಿ ಅಂಪೈರ್. ನಾರಾವಿ ಸಿ ವಿರುದ್ಧವಾಗಿ ಕೊಕ್ರಾಡಿ ಎ. ನೋಡಿ, ನಾರಾವಿ ಸಿ ವಿರುದ್ಧವಾಗಿ ಕೊಕ್ರಾಡಿ ಎ ಪಂದ್ಯಾಟ ಆದ ತಕ್ಷಣ ಕಡ್ತಲ ವಿರುದ್ಧವಾಗಿ ಚಂದನವನ. ಅಲ್ಲಿ ಊಟದ ವ್ಯವಸ್ಥೆ ನಡೀತಾ ಇದೆ. ಯಾರಾದರೂ ಊಟ ಮಾಡಲಿಕ್ಕೆ ಬಾಕಿ ಇದ್ದವರು ಆದಷ್ಟು ಬೇಗ ಊಟ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಊಟ ಆದ ತಕ್ಷಣ ಬಂದಿರುವಂಥ ಎಲ್ಲರಿಗೂ ಚರ್ಮುರಿಯ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ 2 ಗಂಟೆಯ ನಂತರ ನಿಮಗೆಲ್ಲರಿಗೂ ಚರ್ಮುರಿಯನ್ನು ಕೂಡ ಸವಿಬಹುದು. ಸಂತೋಷ ಗಿಡ ಕೊಕ್ರಾಡಿ ಆದಷ್ಟು ಬೇಗ ವಾಲಿಬಾಲ್ ಅಂಕಣವನ್ನು ಪ್ರವೇಶಿಸಿ. ನೋಡಿ, ಕೊಕ್ರಾಡಿ ಬಿ ಬನ್ನಿ. ಕ್ಯಾಪ್ಟನ್ ನಾರಾವಿ ಅವರು ರೆಡಿ ಇದ್ದಾರೆ. ಸುಶಾಂತ್ ಗಿಡ ಓಲೇರ್ ಕ್ಯಾಪ್ಟನ್. ಹಾಂ, ಗೊಬ್ಬಲಿ ರಪ್ಪ
ನಿಕ್ಲಿಗೆ ಮ್ಯಾಚ್. ಯಾರು ಕ್ಯಾಪ್ಟನ್ ಹೋಗಿ. ಅಲ್ಲಿ ಮಹಿಳೆಯರ ವಿಭಾಗದಲ್ಲಿ 60 ವರ್ಷ ಮೇಲ್ಪಟ್ಟವರ ಶಾರ್ಟ್ ಪುಟ್ಗೆ ಹೋಗುವವರು ಆದಷ್ಟು ಬೇಗ ಹೋಗಬೇಕು. ಮಹಿಳೆಯರ ವಿಭಾಗದಲ್ಲಿ 60 ವರ್ಷ ಮೇಲ್ಪಟ್ಟವರದು. ನಿಮ್ಮಲ್ಲಿ ಆಧಾರ್ ಕಾರ್ಡ್ ಕೇಳುವುದಿಲ್ಲ, ನೀವಲ್ಲಿ ಹೋಗಬೇಕು ಆದಷ್ಟು ಬೇಗ. 20 ವರ್ಷದವರು ಆಗುದಿಲ್ಲ. 60 ವರ್ಷದವರು. 20 ವರ್ಷದವ್ರದ್ದು ಆಗಿದೆ. ಆಗಿದಾ? 60 ವರ್ಷ ಮೇಲ್ಪಟ್ಟರ ಮಹಿಳೆಯರ ವಿಭಾಗದಲ್ಲಿ ಶಾರ್ಟ್ ಪುಟ್ ನಡೀತಾ ಉಂಟು. ಆದಷ್ಟು ಬೇಗ ಹೋಗಬೇಕು. ನಿಮಗೆ 2 ನಿಮಿಷದ ಕಾಲಾವಕಾಶವನ್ನ ಕೊಡ್ತಾರೆ. ಅಲ್ಲಿ 59 ಆಗುದಿಲ್ಲ, ಅಲ್ಲಿ 59 ಗೊತ್ತಾಗ್ತದೆ. ಆದ್ರೂ ಆಗುದಿಲ್ಲ. ಅಲ್ಲಿ ಅವರು ಪ್ರಭಾಕರಣ್ಣ ಇದ್ದಾರೆ ಅಧ್ಯಕ್ಷರು, ಅವರಿಗೆ ಏಜ್ ಎಲ್ಲ ಗೊತ್ತಾಗ್ತದೆ. ಆಧಾರ್ ಕಾರ್ಡ್ ಬೇಕಂತಲೇ ಇಲ್ಲ. ಆಯ್ತಾಯ್ತು. ಹಲೋ, ಅಲ್ಲಿ ವಾಲಿಬಾಲ್ ಆಡಿಸಿ. ವಾಲಿಬಾಲ್ ಅಲ್ಲಿ ಮಹಿಳೆಯರ ವಿಭಾಗದಲ್ಲಿ 60 ವರ್ಷ ಮೇಲ್ಪಟ್ಟವರಿಗೆ ಅಂತಿಮ ಕರೆ. 2 ನಿಮಿಷದ ಕಾಲಾವಕಾಶವನ್ನ ಕೊಡ್ತೇವೆ. ಆದಷ್ಟು ಬೇಗ ಹೋಗಬೇಕು. 60 ವರ್ಷ ಮೇಲ್ಪಟ್ಟ ಮಹಿಳೆಯರ ವಿಭಾಗದಲ್ಲಿ ಶಾರ್ಟ್ ಪುಟ್ ಅನ್ನ ಎಸೆಯವರು ಆದಷ್ಟು ಬೇಗ ಹೋಗಬೇಕು. ಅಲ್ಲಿ ಭಾಗವಹಿಸುವವರು ಆದಷ್ಟು ಬೇಗ. 60 ವರ್ಷ ಮೇಲ್ಪಟ್ಟವರಿಗೆ. ಅಲ್ಲಿ 60 ವರ್ಷ ಮೇಲ್ಪಟ್ಟವರ ಶಾರ್ಟ್ ಪುಟ್ ನಡೀತಾ ಉಂಟು. ಯಾರಾದರೂ ಭಾಗವಹಿಸುವವರಿದ್ದರೆ ಆದಷ್ಟು ಬೇಗ ಭಾಗವಹಿಸಬೇಕು. ಅಂತಿಮ ಕರೆ ನಿಮಗೆ. ಹಲೋ, ಇದೆ ಕೊಕ್ರಾಡಿ.
ಥ್ರೋಬಾಲ್ ಮ್ಯಾಚ್ ನೋಡ ಯಾರ್ಯಾರಿಗೆ ಅಂತೇಳಿ ಯಾರು ಇಲ್ಲಿ ಉಂಟಲ್ಲ ತಗೊಳ್ಳೋದು ಮಾರ್ನಾಡು ವಲಯ ಬೈ ಅಂತ ಯಾರಂತ ಇಲ್ಲ ಮಾರ್ನಾಡು ವಲಯ ಬೈ ಅಂತ ಉಂಟು ಇವ್ರದ್ದು ಆಯ್ತು ಈಗ ಮೂಡುಬಿದ್ರೆ ವಲಯ ಎಲ್ಲ ಆಡ್ತಿದ್ದಾರಲ್ಲ. ಹೌದು ಆಗ್ತಾ ಉಂಟು ಮಾರಾಯ ಅಂತ. ನೆಕ್ಸ್ಟ್ ಹೌದು ದಯವಿಟ್ಟು ಮಹಿಳೆಯರು ಗಮನಿಸಿ. ಥ್ರೋಬಾಲ್ ರೆಂಜಾಳ ಮತ್ತು ಶಂಕರನಾರಾಯಣ ಎಲ್ಲಿದ್ದರೂ ಬರಬೇಕು. ರೆಂಜಾಳ ಮತ್ತು ಶಂಕರನಾರಾಯಣ ಥ್ರೋಬಾಲ್. ಮಹಿಳೆಯರ ಥ್ರೋಬಾಲಲ್ಲಿ ರೆಂಜಾಳ ಮತ್ತು ಶಂಕರನಾರಾಯಣ. ಮಾರುತಿ ಟೀಮ್ ಏರುಂಟು ಗೊಬ್ಬರ ಮಾರುತಿ ಫ್ರೆಂಡ್ಸ್ ಮತ್ತು ಕೋಟೆಬಾಗಿಲು ವೀರ ಮಾರುತಿ ಮತ್ತು ಮಾರುತಿ ಫ್ರೆಂಡ್ಸ್ 4ನೇ ಮ್ಯಾಚ್ ಆಯ್ತಾ. ಇದು ಒಂದಾದದ್ದು. ಈಗ ಅದು ಒಂದು ವೇಳೆ ಅವರು ಯಾರು ಬರದಿದ್ರೆ 3ನೇ ಮ್ಯಾಚ್ ಕಟ್ಟಡ ಮತ್ತು ಕೊಕ್ಕರಾಡಿದ್ದಾರೆ ಕೇಳಿ. ಕಡ್ತಲ ಮತ್ತು ಕೊಕ್ಕರಾಡಿ ಥ್ರೋಬಾಲಿಗೆ ಕಡ್ತಲ ಮತ್ತು ಕೊಕ್ಕರಾಡಿ ಇದ್ದಾರಾ? ಇದ್ರೆ ಬನ್ನಿರಪ್ಪ. ಹಾಂ ಬಂದರು. ಕಡ್ತಲ ಮತ್ತು ಕೊಕ್ಕರಾಡಿ ಕರೀರಿ ಬೇಗ. ಅಲ್ಲಿ ಬಜಗೋಳಿ ಕ್ರಿಕೆಟ್ ಆಯ್ತಾ? ಬಜಗೋಳಿ ಅವರು ಕ್ರಿಕೆಟ್ ಆಡಿ ಆಯ್ತಾ?
ನೆಕ್ಸ್ಟ್ ಮ್ಯಾಚ್ ವಾಲಿಬಾಲ್ ಚಂದನವನ ವಿರುದ್ಧವಾಗಿ ಕಡ್ತಲ. ತಯಾರು ಮಾಡಿಕೊಳ್ಳಿ. ಕಡ್ತಲ ವಿರುದ್ಧವಾಗಿ ಚಂದನವನ. ರೆಂಜಾಳ ಮತ್ತು ಶಂಕರನಾರಾಯಣ ಮಹಿಳಾ ಥ್ರೋಬಾಲ್ ಇದ್ದೀರಾ? ಅದು ಇಲ್ಲದಿದ್ದರೆ ಮೂರನೇ ಮ್ಯಾಚ್ ಕಡ್ತಲ ಮತ್ತು ಕೊಕ್ಕರಡಿ. ಯಾವುದಾದ್ರೂ ಟೀಮ್ ಬನ್ನಿ, ಕಾಯ್ತಾ ಇದ್ದಾರೆ ಇಲ್ಲಿ. ಬಿಜಕ್ಕಲ ಕ್ಯಾಪ್ಟನ್ ಇದ್ದೀರಾ? ಬಿಜಕ್ಕಲ ಕೊಕ್ಕರಡಿ ಒಂದೇಯಾ? ಹೆಗ್ಡೆ ಫ್ರೆಂಡ್ಸ್ ಬಿಜಕ್ಕಲ ವಾಲಿಬಾಲ್ ಪಂದ್ಯಾಟಕ್ಕೆ. ಹೆಗ್ಡೆ ಫ್ರೆಂಡ್ಸ್ ಬಜಗೋಳಿ ಕ್ಯಾಪ್ಟನ್ ಅಮ್ಮ ಇಲ್ಲಿ ಬನ್ನಿ. ನಾರಾವಿ ಎ ರೆಡಿ ಇದ್ದೀರಾ? ನಾರಾವಿ ಎ ಕಾರ್ತಿಕ್ ಹೆಗ್ಡೆ ಬಿಜಕ್ಕಲ. ಶಂಕರನಾರಾಯಣದವ್ರು ಬಂದರು, ರೆಂಜಾಳದವ್ರು ಬರಲಿಲ್ಲ. ರೆಂಜಾಳದವರು ಊಟ ಮಾಡಿ ರೆಸ್ಟ್ ತಗೊಳ್ತಿದ್ರೆ ಆದಷ್ಟು ಬೇಗ ಬರಬೇಕು. ರೆಂಜಾಳ ವಸಂತಣ್ಣ ರೆಂಜಾಳ ಇಲ್ಲಂತೆ. ಆಂಜನೇಯ ರೆಂಜಾಳದವ್ರು ಇಲ್ಲಂತೆ. ವೇಣೂರು ಕ್ಯಾಪ್ಟನ್. ಆಂಜನೇಯ ಕ್ಯಾಪ್ಟನ್. ವಾಕೌಟ್ ಅಂತೆ. ಕಟ್ ಮಾಡಿ ಹೇಳಿದ್ರು ನಿಮ್ಮ ಹೆಸರು ಮತ್ತೆ ಯಾರು ಹೇಳಿ ನಾವು ವೇಣೂರು ಆಂಜನೇಯ ಫ್ರೆಂಡ್ಸ್ ವೇಣೂರು ಕ್ಯಾಪ್ಟನ್. ಅದು ಆಡಿಸಿ ವಸಂತಣ್ಣ. ಸೆಕೆಂಡ್ ಎಂತ ಕಡ್ತಲ ಕ್ಯಾಪ್ಟನ್ ಇದ್ದೀರಾ? ಕಡ್ತಲ ಕಡ್ತಲ ಕ್ಯಾಪ್ಟನ್.
ಕರ್ತಲ ಕ್ಯಾಪ್ಟನ್. ಕರ್ತಲ ಕ್ಯಾಪ್ಟನ್ ಬನ್ನಿ. ನಾಣ್ಯ ಚಿಮ್ಮಿಕೆಗಾಗಿ ಕರ್ತಲ ಕ್ಯಾಪ್ಟನ್. ಓಲಾ ರೀ ನೈಜಾ ವಾಲಿಬಾಲ್ ಪಂದ್ಯಾಟಕ್ಕೆ ಬಿಜಕ್ಕಳ ಕ್ಯಾಪ್ಟನ್ ಇದ್ದೀರಾ? ಬಿಜಕ್ಕಳ ನಾರಾವಿ ರೆಡಿ ಇದ್ದೀರಲ್ಲ? ನಾರಾವಿಯೇ ಊಟಕ್ಕೆ ಹೋಗ್ಬೇಡಿ. ಬಿಜಕ್ಕಳ ಬನ್ನಿ. ಬಿಜಕ್ಕಳ ಕ್ಯಾಪ್ಟನ್. ಕರ್ತಲ ಕ್ಯಾಪ್ಟನ್ ಇದ್ದೀರಾ? ನಿಮ್ಗೆ ಇಲ್ಲಿ ಕಾಯ್ತಿದ್ದಾರೆ ಕ್ಯಾಪ್ಟನ್, ಚಂದನವನ ಕ್ಯಾಪ್ಟನ್.
ತೀರ್ಪುಗಾರರ ಗಮನಕ್ಕೆ ಅಲ್ಲಿ ನಾರಾವಿ ಹಾಗೂ ಬಿಜಕ್ಕಲ ವಾಲಿಬಾಲ್ ಪಂದ್ಯಾಟಕ್ಕೆ ಅಲ್ಲೇ ಇದ್ದಾರೆ. ಇದಾದ ತಕ್ಷಣ ಅವರನ್ನು ಆಡಿಸಿ. ತೀರ್ಪುಗಾರರು ವಾಲಿಬಾಲ್ ತೀರ್ಪುಗಾರರು ಅಲ್ಲಿ 2 ಟೀಮ್ ಅಲ್ಲೇ ಇದೆ ನೋಡಿ, ನಾರಾವಿ ಹಾಗೂ ಬಿಜಕ್ಕಳ. ನಾರಾವಿ ಹಾಗೂ ಬಿಜಕ್ಕಳ ಅಲ್ಲೇ ಆಡಿಸಿ. ನಮ್ಮ ದೇವಸ್ಥಾನದ ಅರ್ಚಕರಾಗಿರುವಂತಹ ಶಿವಪ್ರಸಾದ್ ಭಟ್ ಈ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಸದಾಶಿವ ಹೆಗಡೆ ಮುಕ್ತೇಶ್ವರು ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸದಾಶಿವ ಹೆಗಡೆ ಅವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅಲ್ಲಿ 40 ವರ್ಷದವರು ಮೇಲ್ಪಟ್ಟು ಗುಂಡೆ ಸೆತಕ್ಕೆ ಹೋಗುವವರು ಆದಷ್ಟು ಬೇಗ ಹೋಗಬೇಕು, ಅಲ್ಲಿ ಕಾಯ್ತಾ ಇದ್ದಾರೆ. ಪುರುಷರ ವಿಭಾಗದಲ್ಲಿ ಯಾರೆಲ್ಲ ಊಟ ಮಾಡಲಿಕ್ಕೆ ಬಾಕಿ ಇದೆ ಆದಷ್ಟು ಬೇಗ ಊಟದ ಕೌಂಟರ್ನತ್ತ ಹೋಗಬೇಕು. ನಲವತ್ತು ವರ್ಷ ಮೇಲ್ಪಟ್ಟು ಪುರುಷರದಲ್ಲ. ಹಲೋ, ಅಲ್ಲಿ 40 ವರ್ಷ ಮೇಲ್ಪಟ್ಟ ಪುರುಷರ ವಿಭಾಗದಲ್ಲಿ ಶಾರ್ಟ್ ಪುಟ್ ನಡೀತಾ ಉಂಟು. ಭಾಗವಹಿಸುವವರು ಆದಷ್ಟು ಬೇಗ ಹೋಗಬೇಕು. 40 ವರ್ಷ ಮೇಲ್ಪಟ್ಟ ಪುರುಷರ ವಿಭಾಗದಲ್ಲಿ ಶಾರ್ಟ್ ಪುಟ್ಗೆ ಭಾಗವಹಿಸುವವರು ಆದಷ್ಟು ಬೇಗ ಹೋಗಬೇಕು. 2 ನಿಮಿಷದ ಕಾಲಾವಕಾಶವನ್ನು ಕೊಡ್ತೇವೆ. ಯಾರೆಲ್ಲ ಭಾಗವಹಿಸುವವರಿದ್ರೆ, ಪುರುಷರ ವಿಭಾಗದಲ್ಲಿ ಶಾರ್ಟ್ ಪುಟ್ಗೆ ಭಾಗವಹಿಸುವವರಿದ್ರೆ ನಿಮಗೆ ಅಂತಿಮ ಕರೆ 2 ನಿಮಿಷದ ಕಾಲಾವಕಾಶವನ್ನು ಕೊಡ್ತೇವೆ. ಸಮಯದ ಅಭಾವ ಇದೆ. ಶಾರ್ಟ್ ಪುಟ್ಗೆ ಭಾಗವಹಿಸುವವರು
ಕೋಟೆ ಬಾಗಿಲು ಹಾಗೆ ಮಾರುತಿ ಫ್ರೆಂಡ್ಸ್, ಕೋಟೆ ಬಾಗಿಲು ಹಾಗೆ ಮಾರುತಿ ಫ್ರೆಂಡ್ಸ್. ನೆಕ್ಸ್ಟ್ ಥ್ರೋಬಾಲ್, ಅಲ್ಲಿ ವಾಲಿಬಾಲ್ ನೆಕ್ಸ್ಟ್ ಮ್ಯಾಚ್ಗೆ ರೆಡಿ ಆಗಿರಬೇಕು. ನೆಕ್ಸ್ಟ್ ಮ್ಯಾಚ್ ಯಾರು? ನಾರಾವಿ ನೆಕ್ಸ್ಟ್ ಮ್ಯಾಚ್ ವಾಲಿಬಾಲ್ಗೆ ರೆಡಿ ಆಗಿರಬೇಕು. ನಾರಾವಿ ವರ್ಸಸ್ ಬಿಜಕ್ಕಳ ನೆಕ್ಸ್ಟ್ ಮ್ಯಾಚಿಗೆ ವಾಲಿಬಾಲ್ಗೆ ರೆಡಿ ಆಗಿರಬೇಕು. ಅಲ್ಲಿ ಊಟ ಮಾಡಲಿಕ್ಕೆ ಬಾಕಿ ಇದ್ದವರು ಆದಷ್ಟು ಬೇಗ ಹೋಗಬೇಕು. ಈಗ ಕಲ್ಲಂಗಡಿಯ ವ್ಯವಸ್ಥೆ ಹಾಗೂ ಚರ್ಮುರಿಯ ವ್ಯವಸ್ಥೆ ಕೂಡ ಇದೆ. ಬಂದವರಿಗೆಲ್ಲರಿಗೂ ಚರ್ಮುರಿಯ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ಬಂದಿರುವಂತಹ ಚರ್ಮುರಿ ತಿಂದವರು ಸ್ವಚ್ಛತೆಯನ್ನು ಆದಷ್ಟು ಕಾಪಾಡಬೇಕು.
ಹಲೋ ಹಲೋ ಮ್ಯಾಜಿಕ್ 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 ಊಟ ಆಗದೇ ಇದ್ದವ್ರು ಯಾರಾದರೂ ಇದ್ದರೆ ದಯವಿಟ್ಟು ಅಲ್ಲಿ ಊಟದ ಕೌಂಟ್ರ್ ಹತ್ರ ಹೋಗಿ ಊಟ ಮಾಡ್ಕೊಂಡು ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಊಟ ಆಗದಿದ್ದವ್ರು ಯಾರಾದಿದ್ದರೆ ಅಲ್ಲಿ ಕೌಂಟ್ರು ಕ್ಲೋಸ್ ಮಾಡ್ತಾರೆ ಈಗ ಸದ್ಯದಲ್ಲೇ. ಊಟ ಆಗದೇ ಇದ್ದವರು ಆದಷ್ಟು ಬೇಗ ಊಟ ಮಾಡ್ಕೊಂಡು ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ.
Hello, magic. Hello, magic. Hello, magic. ಈಗ ಅಮ್ಮಿನ ಲಿಂಗಿ ಡ್ಯಾನ್ಸ್ ಆಗುತ್ತಿದೆ. ಈಗ ಅಮ್ಮಿನ ಲಿಂಗಿ ಡ್ಯಾನ್ಸ್ ಆಗುತ್ತಿದೆ. ಹಲೋ, ಈಗ ಅಮ್ಮಿನ ಎಲ್ಲರೂ ಕೇಳಿ ಈಗ ಅಮ್ಮಿನ ಲುಂಗಿ ಡ್ಯಾನ್ಸ್ ಆಗುತ್ತಿದೆ. ಎಲ್ಲರೂ ಕೇಳಿ ಈಗ ಅಮ್ಮಿನ ಲುಂಗಿ ಡ್ಯಾನ್ಸ್ ಆಗ್ತಿದೆ. ಎಲ್ಲರೂ ಕೇಳಿ ಅಮ್ಮಿನ ಲುಂಗಿ ಡ್ಯಾನ್ಸ್ ಆಗ್ತಿದೆ. हेलो मेरे मन मेरे मन Hello, Ami. Hello, Ami. ಅಲ್ಲಿ ಥ್ರೋಬಾಲಿಗೆ ಮಾರ್ನಾಡು ವಲಯ ಹಾಗೂ ಮೂಡುಬಿದಿರೆ ವಲಯದವರು ಬರಬೇಕು. ಥ್ರೋಬಾಲಿಗೆ ನಿಮ್ಗಾಗಿ ಕಾಯ್ತಾ ಇದ್ದಾರೆ. ಬಿಜಕ್ಕಳ ಹಾಗೂ ನಾರಾವಿ ವಲಯದವರು ವಾಲಿಬಾಲ್ ತಂಡದವರು ಆದಷ್ಟು ಬೇಗ ರೆಡಿಯಾಗಿರಬೇಕು. ವಾಲಿಬಾಲಿನವರು 4 ಗಂಟೆಗೆ ಫೈನಲ್ ಮ್ಯಾಚ್ ಅನ್ನು ಮುಗಿಸಿಕೊಡಬೇಕು. ಅಲ್ಲಿ ಕ್ರಿಕೆಟ್ನವರು ಸಹ ಗಮನಿಸಿ, 4 ಗಂಟೆಗೆ ಫೈನಲ್ ಮ್ಯಾಚ್ ಅನ್ನು ಮಾಡಿಕೊಡುವ ಜವಾಬ್ದಾರಿ ಸಂತೋಷ್ ಹಾಗೂ ರಂಜಿತ್ ಅವರದು. ಇಲ್ಲಿ ವಾಲಿಬಾಲ್ನ ಜವಾಬ್ದಾರಿ ಕೂಡ ಸಂತೋಷ್ ಅವರು ಹಾಗೂ ಪ್ರಕಾಶ್ ಇವರ ಜವಾಬ್ದಾರಿಯಾಗಿದೆ. ಹಾಗೆ ಸಚಿನ್
ವಾಲಿಬಾಲ್ ಅನ್ನು ಕೂಡ ಫೈನಲ್ ಮ್ಯಾಚ್ ಅನ್ನ 4 ಗಂಟೆಗೆ ಮಾಡಿಕೊಡಬೇಕು. ಓಕೆ, ಬನ್ನಿ. ಈಗಾಗಲೇ ಕ್ರಿಕೆಟ್ನವರು 4 ಗಂಟೆಗೆ ಫೈನಲ್ ಮ್ಯಾಚ್ ಮುಗಿಸಿಕೊಡ್ತಾರಂತೆ, ಹಾಗೆ ವಾಲಿಬಾಲ್ನವರು ಕೂಡ ಮುಗಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ನಾರಾವಿಯೇ ವಿರುದ್ಧವಾಗಿ ಬಿಜಕ್ಕಲ ಕ್ಯಾಪ್ಟನ್. ಥ್ರೋ ಬಾಲಿಗೆ ಮಲ್ಲಿಕ ಮೂಡುಬಿದ್ರೆ ವಲಯದವರು ಎಲ್ಲಿದ್ರು ಬರಬೇಕು, ನಿಮಗಾಗಿ ಕಾಯ್ತಾ ಇದ್ದಾರೆ ಮೂಡುಬಿದ್ರೆ ಥ್ರೋ ಬಾಲ್ ತಂಡದವರು. ಅಲ್ಲಿ ಥ್ರೋ ಬಾಲ್ ಮಲ್ಲಿಕಾ ಅವರನ್ನ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಮಲ್ಲಿಕಾ ಅವರು ಎಲ್ಲಿದ್ರು ಥ್ರೋ ಬಾಲ್ ಹತ್ರ ಬರಬೇಕು. ನೋಡಿ, ವಾಲಿಬಾಲ್ ಪಂದ್ಯಾಟಕ್ಕೆ ಬಜಗೋಳಿ ಕ್ಯಾಪ್ಟನ್ ಇದ್ದೀರಾ. ಬಜಗೋಳಿ ಒಂದು ಕ್ಯಾಪ್ಟನ್ ಬನ್ನಿ. ಬಜಗೋಳಿ ಕ್ಯಾಪ್ಟನ್. ಬನ್ನಿ ಗೋಪಾಲ್. ವೇಣೂರ್ ಕ್ಯಾಪ್ಟನ್ ಬನ್ನಿ, ಒಮ್ಮೆ ಬನ್ನಿ ಇಲ್ಲಿಗೆ. ಹೇಳಿ. ಅಲ್ಲಿ ಗುಂಡೆ ಸೆತ್ತಕ್ಕೆ ಶಾರ್ಟ್ ಪುಟ್ಟಿಗೆ 40 ವರ್ಷ ಮೇಲ್ಪಟ್ಟವರು ಪುರುಷರ ವಿಭಾಗದಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಆದಷ್ಟು ಬೇಗ ಹೋಗಬೇಕು. ಶಾರ್ಟ್ ಪುಟ್ಟಿಗೆ ನಿಮಗೆ 2 ನಿಮಿಷದ ಕಾಲಾವಕಾಶ ಇದೆ. ಯಾವುದೇ ತಂಡದಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕಿಲ್ಲ. ಆದಷ್ಟು ಬೇಗ ಭಾಗವಹಿಸುವವರು ಆದಷ್ಟು ಬೇಗ ಹೋಗಬೇಕು. ನಿಮಗಾಗಿ ಕಾಯ್ತಾ ಇದ್ದೇವೆ. ಶಾರ್ಟ್ ಪುಟ್ಟಿಗೆ ಭಾಗವಹಿಸುವವರು ಯಾರೇ ಇದ್ರೂ ಕೂಡ ಅಲ್ಲಿ ಹೋಗಬೇಕು. ನಿಮಗಾಗಿ ಕಾಯ್ತಾ ಇದ್ದಾರೆ. ಹಲೋ, ಓಕೆ 40 ವರ್ಷ ಮೇಲ್ಪಟ್ಟವರು ನೋಡಿ, ಪುರುಷರು ಮತ್ತು ಮಹಿಳೆಯರು ರೆಡಿ ಇದ್ದೀರಾ? ನೋಡಿ, ಇವರಿದ್ದಾರೆ ವಿಜಯಕಳ ಸಂತೋಷಸ್ವಾಮಿ. ಅಲ್ಲಿ ಗುಂಡೆ ಸೆತಕ್ಕೆ ಯಾರೆಲ್ಲ ಭಾಗವಹಿಸುವವರಿದ್ರೆ 40 ವರ್ಷ ಮೇಲ್ಪಟ್ಟವರು ಪುರುಷರ ವಿಭಾಗದಲ್ಲಿ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಆದಷ್ಟು ಬೇಗ ಹೋಗ್ಬೇಕಲ್ಲಿ. ಸಂತೋಷಸ್ವಾಮಿ, ಅಲ್ಲಿ ಬಿಜೆಕಲ ಮತ್ತು ನಾರಾವಿಯೇ ಆಡಿಸಿ ರೆಡಿ ಇದ್ದಾರಂತೆ ಅವರು. ಹೋಗಿ. ಈಗಾಗಲೇ 40 ವರ್ಷ ಮೇಲ್ಪಟ್ಟ ಶಾರ್ಟ್ ಪುಟ್ಟು ತಯಾರಾಗಿದ್ದಾರೆ. ಯಾರೆಲ್ಲ ಭಾಗವಹಿಸುವವರಿದ್ದಾರೆ ಪುರುಷರ ವಿಭಾಗದಲ್ಲಿ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಭಾಗವಹಿಸುವವರಿದ್ದಾರೆ ಆದಷ್ಟು ಬೇಗ ಹೋಗಬೇಕು. ಅಂತಿಮ ಕರೆ ನಿಮಗೆ. ಅಲ್ಲಿ ಕಾಲೇಜ್ ವಿಭಾಗದಲ್ಲಿ ಗುಂಡೆ ಸೆತಕ್ಕೆ ಸೇರುವವರು ಆದಷ್ಟು ಬೇಗ ಹೋಗಬೇಕು. ಅಲ್ಲಿ ಕಾಲೇಜು ಪುರುಷರ ವಿಭಾಗ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಕಾಲೇಜು ವಿಭಾಗದಲ್ಲೂ ಕೂಡ ಸೇರುವವರು ಆದಷ್ಟು ಬೇಗ ಹೋಗಬೇಕಲ್ಲಿ ಗುಂಡೆ ಸೆತಕ್ಕೆ ಪುರುಷರ ವಿಭಾಗ ಹಾಗೂ ಮಹಿಳೆಯರ ವಿಭಾಗದಲ್ಲಿ. ಹೇಳಿ. ಹೈಸ್ಕೂಲ್ ವಿಭಾಗದವರು ಕಾಲೇಜು ವಿಭಾಗದ್ದು ಈಗಾಗಲೇ ಆಗಿದೆ ಅಂತೆ. ಹೈಸ್ಕೂಲ್ ವಿಭಾಗದವರು ಆದಷ್ಟು ಬೇಗ ಹೋಗಬೇಕು. ಕಾಲೇಜು ವಿಭಾಗದವ್ರದ್ದು ಆಗಿದೆ ಶಾರ್ಟ್ ಪುಟ್. ಹೈಸ್ಕೂಲ್ ವಿಭಾಗದವರು ಯಾರಾದರೂ ಇದ್ರೆ ಹೋಗಬೇಕು. ಈಗಾಗಲೇ ಪುರುಷರ ವಿಭಾಗದಲ್ಲಿ 40 ವರ್ಷ ಮೇಲ್ಪಟ್ಟವರ ಶಾರ್ಟ್ ಪುಟ್ ನಡೀತಾ ಉಂಟು. ಯಾರಾದರೂ ಸೇರುವವರಿದ್ರೆ ಆದಷ್ಟು ಬೇಗ ಸೇರಬೇಕು. ಹಾಗೆ ಮಹಿಳೆಯರದು ಕೂಡ ನಡೀತದೆ 40 ವರ್ಷ ಮೇಲ್ಪಟ್ಟವರದು. ಅಲ್ಲಿ ಚರ್ಮುರಿ ಹಾಗೂ ಬಚ್ಚಂಗಾಯಿ ತಿಂದವರು ಸ್ವಚ್ಛತೆಯನ್ನು ಕಾಪಾಡಬೇಕು. ಎಲ್ಲ ಡಸ್ಟ್ಬಿನ್ಗೆ ಹಾಕಬೇಕು.
ಹಲೋ. ಹಗ್ಗ ಜಗ್ಗಾಟಕ್ಕೆ ಹೆಸರು ಕೊಡುವಂಥವರು 10 ನಿಮಿಷದ ಕಾಲಾವಕಾಶ ಇದೆ. ಆದಷ್ಟು ಬೇಗ ನಿಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿ ವಿನಂತಿಸುತ್ತೇವೆ. 9 ಜನ ಆಟಗಾರರ ಪಂದ್ಯಾಟವಾಗಿರುತ್ತದೆ. ಮಹಿಳೆಯರ ಈಗಾಗಲೇ 10 ತಂಡ ಹೆಸರನ್ನು ನೋಂದಾಯಿಸಿದೆ. ಮಹಿಳಾ ಘಟಕ ಮೂಡಬಿದ್ರೆ ವಲಯ, ನಾರಾಯಿ ವಲಯ ಬಿ, ಕರ್ತಳ ವಲಯ, ಕೊಕ್ರಾಡಿ ವಲಯ, ವೇಣೂರು ವಲಯ, ಶಂಕರನಾರಾಯಣ ವಲಯ, ಕೋಟೆ ದಿಶಾ ಎಲ್ಲಿದ್ರು ವೇದಿಕೆ ಹತ್ತ ಬರಬೇಕು. Eight, 10. ಅಲ್ಲಿ ದಯವಿಟ್ಟು ಗಮನಿಸಿ, ಒಂದು ಓಮಿನಿ ಗಾಡಿ KA19 MA 7376 7376 ಗಾಡಿ ಆದಷ್ಟು ಬೇಗ ತೆರವುಗೊಳಿಸಬೇಕು. ನಿಮಗಾಗಿ ಕಾಯ್ತಾ ಇದ್ದೇವೆ. ಓಮಿನಿ ಗಾಡಿಯವರು ಕೋಟೆಬಾಗಿಲು 7376 7376 ಗಾಡಿ ನಂಬರ್ ಆದಷ್ಟು ಬೇಗ ತೆರವುಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಅಣ್ಣ, ಓಮಿನಿ ಗಾಡಿಯವರು ಆದಷ್ಟು ಬೇಗ ಬನ್ನಿ, ನಿಮಗಾಗಿ ಕಾಯ್ತಾ ಇದ್ದಾರೆ. 7376 ನಿಮಗಾಗಿ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದಾರೆ. ಕ್ರೀಡಾಂಗಣದ ಎದುರುಗಡೆ ಇರುವಂತಹ 7376 ಓಮಿನಿ ನಂಬರ್ ಆದಷ್ಟು ಬೇಗ ತೆರವುಗೊಳಿಸಬೇಕು. ಪ್ರಕಾಶ್ ಹೆಗ್ಡೆ ಅವರು ಎಲ್ಲಿ ಇದ್ರು ಥ್ರೋಬಾಲ್ ಅಂಕಣಕ್ಕೆ ಬರಬೇಕಾಗಿ ವಿನಂತಿ. Hello. 12-9, okay? 9.
13-9. ಸುಶಾಂತ್ ಹೆಗಡೆ ಬಹುಮಾನ. 10-13. Eleven 13. हाँ. 14-11. ಈಗಾಗಲೇ ಮಹಿಳೆಯರ ತಳುಕು ಪಟ್ಟಿ ತಯಾರಾಗಿದೆ. ಹಾಗಾಗಿ ಪ್ರಕಾಶ್ ಹೆಗಡೆ ಅವರು ಹಾಗೂ ರಮೇಶ್ ಹೆಗಡೆ ಅವರ ಹಗ್ಗ ಜಗ್ಗಾಟದ ತೀರ್ಪುಗಾರರಾಗಿ ಸಹಕರಿಸಬೇಕು. ಪ್ರಕಾಶ್ ಹೆಗಡೆ ಅವರು ಹಾಗೂ ರಮೇಶ್ ಹೆಗಡೆ ಅವರು ಮಹಿಳೆಯರ ವಿಭಾಗದಲ್ಲಿ ಹಗ್ಗ ಜಗ್ಗಾಟಕ್ಕೆ ರೆಡಿಯಾಗಿರಬೇಕು. ನೆಕ್ಸ್ಟ್ ಮ್ಯಾಚ್ 16-11. ಯಾಕೆಂತ ಹೇಳಿದರೆ ಇನ್ನು ನಮಗೆ ಸಮಯದ ಅಭಾವ ಇದೆ. ಆದಷ್ಟು ಬೇಗ ಎಲ್ಲ ಸ್ಪರ್ಧೆಗಳನ್ನು ಮುಗಿಸಬೇಕು. ಸುಖೇಶ್ ಅಣ್ಣ 17-11. ಈಗಾಗಲೇ ತಳುಕು ಪಟ್ಟಿ ತಯಾರಾಗಿದೆ. ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟ. ಈ ಹಗ್ಗ ಜಗ್ಗಾಟವನ್ನ ರಮೇಶ್ ಹೆಗಡೆ ಅವರು ಹಾಗೂ ಸುಖೇಶ್ ಹೆಗಡೆ ಕಡ್ತಲ ಹಾಗೆ ಪ್ರಕಾಶ್ ಹೆಗಡೆ ಅವರು ತೀರ್ಪುಗಾರರಾಗಿ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಥ್ರೋಬಾಲ್ ಆದ ತಕ್ಷಣ ಮಹಿಳೆಯರ ವಿಭಾಗದ ಹಗ್ಗ ಜಗ್ಗಾಟವನ್ನ ಕರಿತಾ ಇದ್ದೇವೆ. 13-17. ಮಹಿಳೆಯರ ಹಗ್ಗ ಜಗ್ಗಾಟ 19-13 ಗೇಮ್. ಮೂಡುಬಿದ್ರಿ ಮತ್ತು ಕಡ್ತಲ. ಮೂಡುಬಿದ್ರಿ ಮತ್ತು ಕಡ್ತಲ ಸೆಮಿಫೈನಲ್ಗೆ ಬರಬೇಕು ಆದಷ್ಟು ಬೇಗ. ಆನಂತರ ಫೈನಲ್. ಹೌದು, ಮೂಡುಬಿದ್ರಿ ಮತ್ತು ಕಡ್ತಲ ಅಲ್ವಾ? ಮೂಡುಬಿದ್ರಿ ಕಡ್ತಲ. ಕಡ್ತಲದವರಿದ್ದಾರಾ? ಎಲ್ಲ ಟೀಮ್ನವರು ಹೋಗಿ ಕರಿಬೇಕು. ನೋಡಿ, ಪುರುಷರ ಹಗ್ಗ ಜಗ್ಗಾಟಕ್ಕೆ ಈಗಾಗಲೇ 13 ತಂಡಗಳು ಹೆಸರನ್ನು ನೋಂದಾಯಿಸಿದ್ದೆ. ಯಾರಿಗಾದರೂ ಹೆಸರು ನೋಂದಾಯಿಸಲು ಅವಕಾಶವಿದೆ. ಕೇವಲ 2 ನಿಮಿಷ ಮಾತ್ರ. ವೇದಿಕೆಯ ಮುಂಭಾಗದಲ್ಲಿ ಕೂತವರು ಎಲ್ಲರೂ ಸೈಡ್ ನಿಂತು ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಬಹುಮಾನ ವಿತರಣೆಯನ್ನು ಮಾಡ್ತೇವೆ. ಹಾಗಾಗಿ ಅಂಗನವಾಡಿಯಿಂದ ಕಾಲೇಜು ವಿಭಾಗದ ತನಕ ಈಗ ಮಕ್ಕಳ ವಿಭಾಗದಲ್ಲಿ ಬಹುಮಾನ ವಿತರಣೆ ನಡೀಲಿಕ್ಕಿದೆ. ನೀವೆಲ್ಲರೂ ಸಹಕರಿಸಬೇಕು. ನೋಡಿ, ಮಹಿಳೆಯರ ಮೂಡಬಿದ್ರೆ ವಲಯ ವಿರುದ್ಧವಾಗಿ ನಾರಾವಿ ವಲಯ ಇದ್ದೀರಾ ಹಗ್ಗ ಜಗ್ಗಾಟಕ್ಕೆ? ಹಗ್ಗ ಜಗ್ಗಾಟಕ್ಕೆ ಬನ್ನಿ.
ಅಲ್ಲಿ ಆದಷ್ಟು ಬೇಗ ಶಾರ್ಟ್ ಪುಟ್ ಅನ್ನ ಮುಗಿಸ್ಕೊಡ್ಬೇಕು, ಇನ್ನು ಬಂದವರನ್ನ ಕಾಯ್ಲಿಕ್ಕಿಲ್ಲ. ನೆಕ್ಸ್ಟ್ ಥ್ರೋ ಬಾಲ್ ಯಾವುದು? ಕಡ್ತಲ ವರ್ಸಸ್ ಕೋಟೆಬಾಗಿಲು ಇದ್ದಾರಾ? ಸುಚಿತ್ರ ಅಲ್ಲಿ ಕಡ್ತಲ ವರ್ಸಸ್ ಕೋಟೆಬಾಗಿಲು, ಇದ್ದಾರಲ್ಲಿ. ವಸಂತಣ್ಣ, ನೀವೊಂದು ಥ್ರೋ ಬಾಲ್ ಮುಗಿಸಿಕೊಡಿ. ಹಗ್ಗ ಜಗ್ಗಾಟವನ್ನ ಅಲ್ಲಿದ್ದಾರಾ? ನೋಡಿ ಅಲ್ಲಿ ಬಿಜಕ್ಕಳದವರಿಗೆ 2 ನಿಮಿಷದ ಅವಕಾಶ. ವಾಲಿಬಾಲ್ ಸೆಮಿಫೈನಲ್ಗೆ ಆದಷ್ಟು ಬೇಗ ಬನ್ನಿ. ಅಲ್ಲಿ ಒಂದು ವೇಳೆ ಬರಲಿಲ್ಲ ಅಂತ ಹೇಳಿದ್ರೆ ವಾಕ್ವಾರನ ಕೊಡಿ. ಯಾಕೆಂತ ಹೇಳಿದ್ರೆ ನಮಗೆ 5 ಗಂಟೆಗೆ ಎಲ್ಲ ಸ್ಪರ್ಧೆಗಳು ಮುಗಿಬೇಕು. ಹಾಗಾಗಿ ಎಲ್ಲರೂ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಸೆಮಿಫೈನಲ್ ಬಿಜಕ್ಕಳ ವಿರುದ್ಧವಾಗಿ ಅಲ್ಲಿ ಬಿಜಕ್ಕಳದವರು ಸಹಕರಿಸಬೇಕು ಆದಷ್ಟು ಬೇಗ. ನೀವು ಅಲ್ಲೇ ನಿಲ್ಬೇಡಿ, ಕ್ರಿಕೆಟ್ ಮ್ಯಾಚ್ ಆಗಲ್ಲ ಆಯ್ತಲ್ಲ, ಹಾಗೆ 5 ನಿಮಿಷ ಆಯ್ತು. ಅಲ್ಲಿ ಕಡ್ತಲ ಮತ್ತು ಮೂಡುಬಿದ್ರೆ ವಲಯದ ಮಹಿಳೆಯರು ಆದಷ್ಟು ಬೇಗ ಬರಬೇಕು. ಥ್ರೋಬಾಲಿಗಾಗಿ ನಿಮಗಾಗಿ ಕಾಯ್ತಾ ಇದ್ದಾರೆ. ಅಲ್ಲಿ ಥ್ರೋಬಾಲಿಗೆ ಇರುವವರು ಮಹಿಳೆಯರು ಯಾರಾದರೂ ಶಾರ್ಟ್ ಪುಟ್ ಅಲ್ಲಿ ಇದ್ರೆ ಆದಷ್ಟು 2 ಸಾಲಿ ಸ್ಪರ್ಧೆ ಮಾಡಿ ಆದಷ್ಟು ಬೇಗ ಬರಬೇಕು. ಅಲ್ಲಿ ಶಾರ್ಟ್ ಪುಟ್ ಅಲ್ಲಿ ಇದ್ದವರು ನೋಡಿ, ಯಾರಾದರೂ ಥ್ರೋ ಬಾಲ್ ಅಲ್ಲಿ ಇದ್ರೆ ಆದಷ್ಟು ಬೇಗ ಬರಬೇಕು. ನಿಮಗೆ ಒಂದು 3 ನಿಮಿಷದ ಕಾಲಾವಕಾಶವನ್ನು ಕೊಡ್ತೇವೆ. ಅಲ್ಲಿ ಹೇಳಿ. ಬಿಜಕ್ಕಳ ಬಂದ್ರ, ಬಿಜಕ್ಕಳ ಕ್ಯಾಪ್ಟನ್ ಕಾರ್ತಿಕ್ ಹೆಗಡೆ ಪರಾರಿ ವೇಣೂರ್. ಕ್ರಿಕೆಟ್ ಆಗಲೇ ಮುಗೀತಲ್ಲ, ಬನ್ನಿ ಬನ್ನಿ. ಬಿಜಕ್ಕಳ ವಿರುದ್ಧವಾಗಿ ಚಂದನವನ ರಕ್ಷಿತ್ ವೇಣೂರ್ ತೀರ್ಪುಗಾರರಾಗಿ ಸಹಕರಿಸಿ. ನಡಿಲ್ಲರ ನೋಡಿ, ಬಿಜಕ್ಕಳ ಬನ್ನಿ, ಬಿಜಕ್ಕಳ ಕಾರ್ತಿಕ್ ಬನ್ನಿ ಬನ್ನಿ. ಬಲೆ ಬಲೆ ಈ 5 ಏರ್ಪೋರ್ಟ್ ಚಾಲ್ತದೆ, 5 ನಿಮಿಷ ಅವ್ರು ಮುಗಿದು ಬಲೆ ಅಪ್ಪ ಗೊಬ್ಬಲೆ ಈಗಲೂ ಗೊಬ್ಬ ಅಂದೆ ವಾಲಿಬಾಲ್ ತುಂಬ ಒಬ್ಬರು. ಅದಾದ ತಕ್ಷಣ ಆಂಜನೇಯ ಫ್ರೆಂಡ್ಸ್ ವೇಣೂರು ವಿರುದ್ಧವಾಗಿ ನಾರಾವಿಸಿ. ಅಲ್ಲಿ ಶಾರ್ಟ್ ಪುಟ್, ಅಲ್ಲಿ ಥ್ರೋಬಾಲ್ ಆಗಿದೆ ಮಹಿಳೆಯರ ವಿಭಾಗದಲ್ಲಿ. ಒಂದು ವೇಳೆ ಯಾರು ಬರದಿದ್ರೆ ನಿಮ್ಮ ಥ್ರೋಬಾಲ್ ಅನ್ನು ವಾಕ್ವಾರ್ ಮಾಡ್ತೇವೆ ಖಂಡಿತವಾಗ್ಲು. ನಿಮಗೆ 2 ನಿಮಿಷದ ಕಾಲಾವಕಾಶವನ್ನು ಕೊಡ್ತೇವೆ ಮಹಿಳೆಯರ ವಿಭಾಗದಲ್ಲಿ. ಅಲ್ಲಿ ಯಾರು ಕಡ್ತಲ ಮತ್ತು ಅಲ್ಲಿ ನೀವು ಕೋರ್ಟಿಗೆ ಬನ್ನಿ ಅಣ್ಣ, ಟೀಮಲ್ಲಿ ಇದ್ದವ್ರು ಬನ್ನಿ. ಒಂದು ವೇಳೆ ಇಲ್ಲದಿದ್ರೆ ವಾಕ್ವಾರ್ ಮಾಡ್ಕೊಡ್ತೇವೆ. ಅಲ್ಲಿ ಶಾರ್ಟ್ ಪುಟ್ ಆಡ್ತಾ ಇದ್ದಾರೆ ಅವರು, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಶಾರ್ಟ್ ಪುಟ್ ಅಲ್ಲಿ ಇದ್ದವರಿಗೆ ಅವಕಾಶ ಕೊಟ್ಟು ಅವರಿಗೆ ಕಳಿಸ್ಲಿಕ್ಕೆ ಹೇಳಿದೆ, ಅಲ್ಲಿ ಆಯ್ತು ಅಂತ ಹೇಳಿದ್ದಾರೆ. ಅಲ್ಲಿ ಇಲ್ಲ ಆಗ್ಲಿಲ್ಲ, ಆಗ್ತಾ ಉಂಟಲ್ಲಿ. ಅವರಿಗೆ 2 ಸಲ ಬಿಸಾಡ್ಲಿಕ್ಕೆ ಕೊಡಿ. ಅಲ್ಲಿ ಸತೀಶ್ರು ಯಾರು ಥ್ರೋಬಾಲ್ ಅಲ್ಲಿ ಇದ್ದಾರೆ ಆದಷ್ಟು ಬೇಗ ಬರ್ಬೇಕಿಲ್ಲಿ. ಶಾರ್ಟ್ ಪುಟ್ ಅಲ್ಲಿ ಇದ್ದವರು ಆದಷ್ಟು ಬೇಗ ಅಲ್ಲಿ ಗಮನಿಸಿ. ಥ್ರೋಬಾಲ್ಗೆ ಬರುವವರು ಆದಷ್ಟು ಬೇಗ ಬರಬೇಕಲ್ಲಿ. ಅಲ್ಲಿ ಶಾರ್ಟ್ ಪುಟ್ ನಲ್ಲಿ ಸತೀಶ್ರು ಯಾರು ಥ್ರೋಬಾಲ್ ನಲ್ಲಿ ಇದ್ದಾರೆ ಅಂತ ಕೇಳಿ, ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಥ್ರೋಬಾಲ್ ನಲ್ಲಿ ಇರುವವರು ಮಾತ್ರ.
ಥ್ರೋ ಬಾಲ್ನಲ್ಲಿ ಇರುವವರಿಗೆ ಅವರನ್ನು ಆದಷ್ಟು ಬೇಗ ಕಳಿಸಿ. ನಾರಾವಿಸಿ ಕ್ಯಾಪ್ಟನ್ ನೋಡಿ, ವಾಲಿಬಾಲ್ ಪಂದ್ಯಾಟದ ಆಂಜನೇಯ ಫ್ರೆಂಡ್ಸ್ ವಿರುದ್ಧವಾಗಿ ನಾರಾವಿಸಿ, ಹೆಗ್ಡೆ ಫ್ರೆಂಡ್ಸ್ ಬಿಜಕ್ಕಳ ವಿರುದ್ಧವಾಗಿ ಚಂದನವನ. ಇದರಲ್ಲಿ ಫೈನಲ್ ಪ್ರವೇಶ ಮಾಡಿದೆ ಚಂದನವನ ಫೈನಲ್ ಪ್ರವೇಶ. ಅಲ್ಲಿ ವಾಲಿಬಾಲ್ ಆದಷ್ಟು ಬೇಗ ನೋಡಿ. ಫೈನಲ್ ಬನ್ನಿ. ನಾರಾವಿಸಿ ವಿರುದ್ಧವಾಗಿ ಆಂಜನೇಯ ಫ್ರೆಂಡ್ಸ್ ವೇಣೂರು. ತೀರ್ಪುಗಾರರಾಗಿ ಸಚಿನ್. ಆದಷ್ಟು ಬೇಗ ಬರಬೇಕು. ವಾಲಿಬಾಲ್ ನಾರಾವಿಸಿ. ಅಲ್ಲಿ ಕ್ರಿಕೆಟ್ನವರು ಫೈನಲ್ ಮ್ಯಾಚ್ ಆಗ್ತಾ ಉಂಟಲ್ವಾ? ಈಗ ಬಿಜೆಕಳದವರು ವಾಕ್ಪಾರ್ ಕೊಟ್ಟಿದ್ದಾರೆ, ಆದ ಕಾರಣ ಚಂದನವನದವರು ಫೈನಲ್ ಪ್ರವೇಶ ಮಾಡಿರುತ್ತಾರೆ. ಅಲ್ಲಿ ಶಾರ್ಟ್ ಪುಟ್ ನಲ್ಲಿ ಇದ್ದವರು, ಥ್ರೋ ಬಾಲ್ ನಲ್ಲಿ ಇದ್ದವರು ಬಂದರ? ಅಲ್ಲಿ ಮೂಡುಬಿದ್ರೆ ವಲಯದವರು ಯಾರು ಥ್ರೋ ಬಾಲ್ ನಲ್ಲಿ ಇದ್ದಾರಾ? ಇಲ್ಲದಿದ್ರೆ ವಾಕ್ವಾರ್ ಕೊಡ್ತೇವೆ ಖಂಡಿತವಾಗ್ಲು. ಥ್ರೋ ಬಾಲ್ ಶಾರ್ಟ್ ಪುಟ್ ಅಲ್ಲಿ ಇದ್ರೆ ಅಲ್ಲ. ಅಲ್ಲಿ ಸುಶಾಂತ್ರು ಮಕ್ಕಳ ವಿಭಾಗದ ಆದಷ್ಟು ಬೇಗ ಓದಿ ಹೇಳಬೇಕು. ಮಕ್ಕಳ ವಿಭಾಗದ ಪ್ರೈಸ್ ಅನ್ನ ವಿನುತಾ ಹೆಗಡೆ ಮೂಡಬಿದ್ರಿ ಇಲ್ಲಿ ನಿಮಗಾಗಿ ಕಾಯ್ತಾ ಇದ್ದಾರೆ. ನೀವು ಒಬ್ಬರೇ ಇಲ್ಲಿ ಬರಲಿಕ್ಕೆ. ಥ್ರೋಬಾಲ್ ವಿನುತಾ ಹೆಗಡೆ ಆದಷ್ಟು ಬೇಗ ಬರಬೇಕು. ಎಲ್ಲ ಕಾಯ್ತಾ ಇದ್ದಾರೆ ಇಲ್ಲಿ. ವಿನುತಾ ಹೆಗಡೆ ಅವರು ಇಲ್ಲೇ ಇದ್ದಾರೆ ಮಾರೆ, ನೀವೆಂತ ಕಾಯೋದು? ಅಲ್ಲಿ ಅಲ್ಲಿ ಹೆಗಡೆ ಕ್ರೀಡಾಕೂಟ 2025 ಪ್ರಶಸ್ತಿ ಪತ್ರ ವಿತರಣಾ ಸಮಾರಂಭ ಇದೀಗ ಸ್ವಲ್ಪ ಹೊತ್ತಿನಲ್ಲಿ ನೆರವೇರಲಿಕ್ಕಿದೆ. ಹಾಗಾಗಿ ಅಂಗನವಾಡಿ ಮಕ್ಕಳಿಂದ ಆರಂಭವಾಗಿ 1ನೇ ಕ್ಲಾಸ್ 2ನೇ ಕ್ಲಾಸ್ ಈ ಥರ
ಆರ್ಡ್ರಲ್ಲಿ ನೀವು ಮಕ್ಕಳು ರೆಡಿ ಆಗಬೇಕಂತ ನಾವು ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೇವೆ. ಅಲ್ಲಿ ಸ್ಟೇಜ್ನಲ್ಲಿ ಕೂತವರು ದಯವಿಟ್ಟು ಆಯ್ತಾ ದಯವಿಟ್ಟು ಪ್ರಶಸ್ತಿ ವಿತರಣಾ ಸಮಾರಂಭಕ್ಕೆ ಕೊಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಸ್ಟೇಜ್ನಲ್ಲಿ ಕೂತವರು ದಯವಿಟ್ಟು ಸಹಕರಿಸಬೇಕು ವಿನಂತಿ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಅಂಗನವಾಡಿ ವಿಭಾಗದಲ್ಲಿ ಕಪ್ಪೆ ಜಿಗಿತ ಸ್ಪರ್ಧೆಯಲ್ಲಿ ಪ್ರಥಮ ವೇದಾಂತ್ ಕುಮಾರ್ ಸನ್ ಆಫ್ ಕಾವ್ಯ ಹೆಗಡೆ ಕೋಟೆ ಬಾಗಿಲು. ಅಂಗನವಾಡಿ ವಿಭಾಗದಲ್ಲಿ ಕಪ್ಪೆ ಜಿಗಿತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುವಂತಹ ವೇದಾಂತ್ ಕುಮಾರ್ ಸನ್ ಆಫ್ ಕಾವ್ಯ ಹೆಗಡೆ ಇವರು ವೇದಿಕೆಗೆ ಬಂದು ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆಯೇ ದ್ವಿತೀಯ ಸ್ಥಾನ ಪಡೆದಿರುವಂತಹ ವಿಹಾನ್ ಕುಮಾರ್ ಸನ್ ಆಫ್ ಪ್ರಮೋದ್ ಹೆಗಡೆ ವೇಣೂರು ಹಾಗೂ ತೃತೀಯ ಸ್ಥಾನವನ್ನು ನಿದರ್ಶ್ ಕುಮಾರ್ ಹೆಗಡೆ ಸನ್ ಆಫ್ ನರೇಶ್ ಹೆಗಡೆ ಮೂಡುಬಿದ್ರೆ ಇವರು ಪಡೆದಿರುತ್ತಾರೆ. ಈ 3 ಜನ ವೇದಿಕೆಗೆ ಬಂದು ದಾಕಾ ಜಿಲ್ಲಾ ಹೆಗಡೆ ಸಮಾಜ ಸಂಘದ ಅಧ್ಯಕ್ಷರಾದ ಶ್ರೀಯುತ ಪ್ರಭಾಕರ್ ಹೆಗಡೆ ಹಟ್ಟಾಜ್ ಅವರಿಂದ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಮುಂದಿನ ವಿಭಾಗ ಅಂಗನವಾಡಿ ವಿಭಾಗ ಕಪ್ಪೆ ಜಿಗಿತ ಹುಡುಗಿಯರ ವಿಭಾಗ ಕುಮಾರಿ ಈಶಾನ್ವಿ ಹೆಗಡೆ ಸನ್ ಆಫ್ ಪ್ರವೀಣ್ ಹೆಗಡೆ ಶಂಕರ್ ನಾರಾಯಣ, ಕುಮಾರಿ ಆಜ್ಞಾ ಹೆಗಡೆ ಸನ್ ಆಫ್ ಡಾಟರ್ ಆಫ್ ಸಂತೋಷ್ ಹೆಗಡೆ, ಕುಮಾರಿ ಶ್ಲೋಕ ಹೆಗಡೆ ಡಾಟರ್ ಆಫ್ ಸುಧಾಕರ್ ಹೆಗಡೆ. 3 ಜನ ವೇದಿಕೆ ಹತ್ರ ನಿಂತು ಮುಂದಿನ ಪ್ರಶಸ್ತಿ ವಿತರಣೆಗೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. 2-0 1-2 ಮುಂದಿನ ವಿಭಾಗ ಅಂಗನವಾಡಿ ವಿಭಾಗ ಕುಮಾರಿ ಈಶಾನ್ವಿ ಹೆಗಡೆ ಕುಮಾರಿ ಆಜ್ಞಾ ಹೆಗಡೆ ದ್ವಿತೀಯ ಹಾಗೂ ಕುಮಾರಿ ಶ್ಲೋಕ ಹೆಗಡೆ ಕಪ್ಪೆ ಜಿಗಿದ ವಿಭಾಗದಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದಿರುತ್ತಾರೆ. ಇವರನ್ನು ದಾಕಾ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘದ ಅಧ್ಯಕ್ಷರಾದ ಶ್ರೀಯುತ ಪ್ರಭಾಕರ್ ಹೆಗಡೆ ಹಟ್ಟಾಜಿ ಅವರು ಸನ್ಮಾನಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮುಂದಿನ ವಿಭಾಗ ಅಂಗನವಾಡಿ ವಿಭಾಗದಲ್ಲಿ 50 ಮೀಟರ್ ಓಟ 4-1 ಕುಮಾರಿ ಈಶಾನ್ವಿ ಹೆಗಡೆ 5-1 ಕುಮಾರಿ ಆಜ್ಞಾ ಹೆಗಡೆ, ಕುಮಾರಿ ಆರೋಹಿ ಹೆಗಡೆ. ಈ 3 ಜನ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದಿರುತ್ತಾರೆ. ಇವರು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಿ ತಮ್ಮ ಪ್ರಮಾಣ ಪತ್ರವನ್ನು ಪಡೆಯಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. 6-1 7-1 ಮುಂದಿನ ಪ್ರಶಸ್ತಿ ವಿತರಣೆಯನ್ನು ಶ್ರೀ ವೀರಮಾರುತಿ ದೇವಸ್ಥಾನ ಆಡಳಿತ ಮುಖ್ಯಸ್ಥರಾದ ಶ್ರೀಯುತ ಶ್ಯಾಮ್ ಹೆಗ್ಡೆ ಅವರು ವಿತರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಮೂಡುಬಿದ್ರೆ ವಲಯ 1 ಅವ್ರದ್ದಾಗಲಿ 9-1 ಇವ್ರು ಸಹ ತಗೊಂಡು ಹೋಗ್ತಾರೆ. 10-1 11-1
Code change 11-1. ಮುಂದಿನ ವಿಭಾಗ ಅಂಗನವಾಡಿ ವಿಭಾಗ, ಹುಡುಗಿಯರ ವಿಭಾಗ, ಹುಡುಗರ ವಿಭಾಗ ಸುಶಾಂತ್ ಕುಮಾರ್ ಹೆಗಡೆ 50 ಮೀಟರ್ ಓಟ ಪ್ರಥಮ, ವಿಹಾನ್ ಕುಮಾರ್ ಹೆಗಡೆ 50 ಮೀಟರ್ ಓಟ ದ್ವಿತೀಯ, ನಿದರ್ಶ್ ಕುಮಾರ್ ಹೆಗಡೆ 25 ಮೀಟರ್ ಓಟ ತೃತೀಯ. ಸೊ ಈ 3 ಜನ ವಿದ್ಯಾರ್ಥಿಗಳು ಆಡಳಿತ ಮುಕ್ತೇಸರಾದ ಶ್ರೀಯುತ ಶ್ಯಾಮ್ ಹೆಗ್ಡೆ ಅವರಿಂದ ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮುಂದಿನ ವಿಭಾಗ ಅಂಗನವಾಡಿ ಚೆಂಡೆಸೆತ ಶ್ರೀ ಶಿರಾನ್ ಕುಮಾರ್ ಹೆಗಡೆ ಪ್ರಥಮ, ನಿದರ್ಶ್ ಕುಮಾರ್ ಹೆಗಡೆ ದ್ವಿತೀಯ ಹಾಗೂ ವಿಹಾನ್ ಕುಮಾರ್ ಹೆಗಡೆ ತೃತೀಯ. ಈ 3 ಜನ ವೇದಿಕೆಯ ಪಕ್ಕ ಪ್ರಮಾಣ ಪತ್ರ ಸ್ವೀಕರಿಸಲು ರೆಡಿಯಾಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮುಂದಿನ ಪ್ರಶಸ್ತಿ ವೇತನ ವಿತರಣೆಯನ್ನ ರತ್ನಾಕರ ಹೆಗಡೆ ಆಡಳಿತ 13-2 ಮುಕ್ತೇಸರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಶಿರಾನ್ ಕುಮಾರ್, ನಿದರ್ಶ್ ಕುಮಾರ್, 3-13 ವಿಹಾನ್ ಕುಮಾರ್ 3-13. ಮುಂದಿನ ವಿಭಾಗ ಅಂಗನವಾಡಿ ಚೆಂಡೆಸೆತ ಹುಡುಗರ ವಿಭಾಗ, ಅಂಗನವಾಡಿ ಚೆಂಡೆಸೆತ ಹುಡುಗಿಯರ ವಿಭಾಗ ಕುಮಾರಿ ಆರೋಹಿ ಹೆಗ್ಡೆ ಪ್ರಥಮ, ಕುಮಾರಿ ಆಜ್ಞಾ ಹೆಗ್ಡೆ ದ್ವಿತೀಯ, ಕುಮಾರಿ ಶ್ಲೋಕ ಹೆಗ್ಡೆ ತೃತೀಯ. ಈ 3 ಜನ ವೇದಿಕೆಯ ಪಕ್ಕ ಬಂದು ಪ್ರಶಸ್ತಿ ವಿತರಣೆಯನ್ನು ನಿರೀಕ್ಷೆಯಲ್ಲಿರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. 15-4 5-15. ಆರೋಹಿ ಹೆಗ್ಡೆ, ಕುಮಾರಿ ಆಜ್ಞಾ ಹೆಗ್ಡೆ, ಕುಮಾರಿ ಶ್ಲೋಕ ಹೆಗ್ಡೆ 6-15 ಕೇಳಿ ಅಂತೆ. 7-15 ಕೊಡ್ಲಿ ಅಂತಂದ್ರೆ ಮುಂದಿನ ವಿಭಾಗ ಕಪ್ಪೆ ಜಿಗಿತ 1 ಮತ್ತು 2ನೇ ತರಗತಿ ವಿಭಾಗದಲ್ಲಿ ಪ್ರಥಮ ಯಶ್ರಾಜ್ ಶಶಿಪ್ರಸಾದ್ ಹೆಗಡೆ 8-15 ದ್ವಿತೀಯ ಶ್ರೀಯಾನ್ ಸುದೀಶ್ ಹೆಗಡೆ 8-15 ತೃತೀಯ ಶಾರ್ವಿಕ್ ವಿದ್ಯಾನಂದ ಹೆಗಡೆ. ಈ 3 ಜನ ವಿದ್ಯಾರ್ಥಿಗಳು ವೇದಿಕೆ ಪಕ್ಕ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅವರಿಗೆ ನಿಲ್ಸಿ ಅಂತೆ, ಆ ಮಕ್ಕಳಿಗೆ 3 ಜನ ನಿಲ್ಸಿ, ಅವರು ಅಲ್ಲಿ ಹೋಗ್ತಾರೆ. 9-15 ಮುಂದಿನ ಪ್ರಮಾಣ ಪತ್ರ ವಿತರಣೆಯನ್ನ ಸದಾಶಿವ ಹೆಗ್ಡೆ ಅವರು ನೆರವೇರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮುಂದಿನ ವಿಭಾಗ ಕಪ್ಪೆ ಜಿಗಿತ 1 ಮತ್ತು 2ನೇ ತರಗತಿ ಹುಡುಗಿಯರ ವಿಭಾಗ ಕುಮಾರಿ ಪ್ರಾದ್ಯ ಪ್ರಥಮ, ಕುಮಾರಿ ಸ್ಮಿತಿ ದ್ವಿತೀಯ ಹಾಗೂ ಕುಮಾರಿ ಪ್ರಾಶ್ವಿ ಹೆಗಡೆ ತೃತೀಯ ಸ್ಥಾನ ಪಡೆದಿರುತ್ತಾರೆ. ಈ 3 ಜನ ವೇದಿಕೆಯ ಪಕ್ಕ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. 16-10 16-10
ಮುಂದಿನ ಪ್ರಶಸ್ತಿ ವೇತನ ವಿತರಣೆಯನ್ನು ಮುಕ್ತೇಸರಾದಂತಹ ಶ್ರೀಯುತ ವಿಶ್ವನಾಥ್ ಹೆಗ್ಡೆ ಅವರು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 1710. ಕುಮಾರಿ ಪ್ರಾದ್ಯ, ಕುಮಾರಿ ಸ್ಮೃತಿ ಮತ್ತು ಕುಮಾರಿ ಪ್ರಾಶ್ವಿ. ಮುಂದಿನ ವಿಭಾಗ 1 ಮತ್ತು 2ನೇ ತರಗತಿ 25 ಮೀಟರ್ ಓಟ ಹುಡುಗರ ವಿಭಾಗ. ಪ್ರಥಮ ಶರತ್ ಹೆಗ್ಡೆ, ದ್ವಿತೀಯ 11-18. ಯಶ್ರಾಜ್ ಶಶಿಪ್ರಸಾದ್ ಹೆಗ್ಡೆ, ತೃತೀಯ ಶ್ರೀಯಾನ್ ಸುದೀಶ್ ಹೆಗ್ಡೆ. ಈ 3 ಜನ ವಿದ್ಯಾರ್ಥಿಗಳು ವೇದಿಕೆ ಪಕ್ಕ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅನಿರ್ವಾನ್ ಶರತ್ ಹೆಗ್ಡೆ, ಯಶ್ರಾಜ್ ಶಶಿಪ್ರಸಾದ್ ಹೆಗ್ಡೆ, ಶ್ರೀಯಾನ್ ಸುದೀಶ್ ಹೆಗ್ಡೆ. ಮುಂದಿನ ಪ್ರಶಸ್ತಿ ವಿತರಣೆಯನ್ನ ವಿಶ್ವನಾಥ್ ಹೆಗ್ಡೆ ಅವರು ನೆರವೇರಿಸಬೇಕಾ ವಿನಂತಿ ಮಾಡ್ತಾ ಇದ್ದೇವೆ. ಮುಂದಿನ ವಿಭಾಗ 25 ಮೀಟರ್ ಓಟ ಹುಡುಗಿಯರ ವಿಭಾಗ. 14-18. ಪ್ರಥಮ ಸ್ಮೃತಿ ಮೋಹನ್ ಹೆಗ್ಡೆ, ತನ್ವಿ ವಿಜಯ್ ಹೆಗ್ಡೆ, ಪ್ರಾದ್ಯ ಪ್ರಮೋದ್ ಹೆಗ್ಡೆ. ಪ್ರಥಮ ಸ್ಮೃತಿ ಮೋಹನ್ ಹೆಗ್ಡೆ, ದ್ವಿತೀಯ ತನ್ವಿ ವಿಜಯ್ ಹೆಗ್ಡೆ, ತೃತೀಯ ಪ್ರಾದ್ಯ ಪ್ರಮೋದ್ ಹೆಗ್ಡೆ. ಈ 3 ಜನ ವಿದ್ಯಾರ್ಥಿಗಳು 19-14. ವೇದಿಕೆ ಪಕ್ಕ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. Set point. ಮುಂದಿನ ಪ್ರಶಸ್ತಿ ವೇತನ ವಿತರಣೆಯನ್ನ ಹರೀಶ್ ಹೆಗ್ಡೆ ಮರೋಡಿಯವರು ನಡೆಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮುಂದಿನ ವಿಭಾಗ 1 ಮತ್ತು 2ನೇ ತರಗತಿ ಚೆಂಡೆಸೆತ ಹುಡುಗರ ವಿಭಾಗ. ಯಶ್ರಾಜ್ ಶಶಿಪ್ರಸಾದ್ ಹೆಗ್ಡೆ, ಅನಿರ್ವನ್ ಶರತ್ ಹೆಗ್ಡೆ, ಶಾರ್ವಿಕ್ ವಿದ್ಯಾನಂದ ಹೆಗ್ಡೆ ವೇಣೂರು. ಸೊ ಪ್ರಥಮ ಚೆಂಡೆಸೆತ ಪ್ರಥಮ ಯಶ್ರಾಜ್ ಶಶಿಪ್ರಸಾದ್ ಹೆಗ್ಡೆ, ದ್ವಿತೀಯ ಅನಿರ್ವನ್ ಶರತ್ ಹೆಗ್ಡೆ ಹಾಗೂ ತೃತೀಯ ಶಾರ್ವಿಕ್ ವಿದ್ಯಾನಂದ ಹೆಗ್ಡೆ. ಈ 3 ಜನ ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಯ ಬಲಭಾಗದಲ್ಲಿ ನಿರೀಕ್ಷಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಫೈನಲ್ಸ್ ಪ್ರಶಸ್ತಿ ವೇತರಣೆಯನ್ನು ಹರೀಶ್ ಹೆಗ್ಡೆ ಮರೋಡಿ ಅವರೇ ನಡೆಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮಹಿಳೆಯರ ಥ್ರೋಬಾಲ್ ಫೈನಲ್ ಮ್ಯಾಚ್ಗಾಗಿ ಕರ್ತಲ ವಲಯ ಮತ್ತು ಶಂಕರ್ ನಾರಾಯಣ. ಮುಂದಿನ ವಿಭಾಗ ಚೆಂಡೆಸೆತ ಹುಡುಗಿಯರ ವಿಭಾಗ. ಪ್ರಥಮ ಪ್ರಾಶ್ವಿ ಪದ್ಮನಾಭ ಹೆಗ್ಡೆ, ದ್ವಿತೀಯ ಐಶಾನಿ ಮಹೇಶ್ ಹೆಗ್ಡೆ, ತೃತೀಯ ಪ್ರಾದ್ಯ ಪ್ರಮೋದ್ ಹೆಗ್ಡೆ ಬೈಲೂರು. ಚೆಂಡೆಸೆತ 1 ಮತ್ತು 2ನೇ ತರಗತಿ ಹುಡುಗಿಯರ ವಿಭಾಗ. ಪ್ರಾಶ್ವಿ ಪದ್ಮನಾಭ ಹೆಗ್ಡೆ, ದ್ವಿತೀಯ ಐಶಾನಿ ಹೆಗ್ಡೆ, ತೃತೀಯ ಪ್ರಾದ್ಯ ಪ್ರಮೋದ್ ಹೆಗ್ಡೆ. ಈ 3 ಜನ ವಿದ್ಯಾರ್ಥಿಗಳು ವೇದಿಕೆಯ ಬಲಭಾಗದಲ್ಲಿ ಆಗಮಿಸಬೇಕಾಗಿ ನಿರೀಕ್ಷಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ವಾಲಿಬಾಲ್ ಫೈನಲ್ ಪ್ರವೇಶ ಮಾಡಿದಂತ ಮುಂದಿನ ವಿರುದ್ಧವಾಗಿ ಚಂದನವನ ಪ್ರಶಸ್ತಿ ವೇತರಣೆಯನ್ನ ಉಮೇಶ್ ಹೆಗ್ಡೆ ಮೂಡುಬಿದ್ರೆ ಅವರು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಾಲಿಬಾಲ್ ಪ್ರಿಯರೇ, ಮಹಿಳೆಯರ ಥ್ರೋಬಾಲ್ ಫೈನಲ್ ಆದ ತಕ್ಷಣ ವಾಲಿಬಾಲ್ ಫೈನಲ್ ಪಂದ್ಯಾಟ ನಡೆಯುತ್ತದೆ. ಮಹಿಳೆಯರ ಥ್ರೋಬಾಲ್ ಫೈನಲ್ ಆದ ತಕ್ಷಣ ವಾಲಿಬಾಲ್ ಫೈನಲ್ ಪಂದ್ಯಾಟ ನಡೆಯುತ್ತದೆ. ಮುಂದಿನ ಪ್ರಶಸ್ತಿ ವೇತನ ಸಮಾರಂಭ 50 ಮೀಟರ್ ಓಟ 3 ಮತ್ತು 4ನೇ ತರಗತಿ. ಪ್ರಥಮ ಸುಕೃತ್ಯ ಸಂತೋಷ್ ಹೆಗ್ಡೆ, ದ್ವಿತೀಯ ಆರ್ನವಿ ಸುಕೇಶ್ ಹೆಗ್ಡೆ, ತೃತೀಯ ಆನ್ಪಿಶಾ ಅನಿಲ್ ಹೆಗ್ಡೆ. ಮುಂದಿನ ಪ್ರಶಸ್ತಿ ವೇತನ ವಿತರಣೆ ಸಮಾರಂಭ 50 ಮೀಟರ್ ಓಟ 3 ಮತ್ತು 4ನೇ ತರಗತಿ
ಸುಕೃತ್ಯ ಸಂತೋಷ್ ಹೆಗಡೆ ಪ್ರಥಮ, ಆರ್ನವಿ ಸುಕೇಶ್ ಹೆಗಡೆ ದ್ವಿತೀಯ, ತೃತೀಯ 2 ಜನ ಪಡೆದುಕೊಂಡಿರುತ್ತಾರೆ. ಆನ್ಪಿಶಾ ಅನಿಲ್ ಹೆಗಡೆ, ರಿದ್ವಿ ರಾಜೇಶ್ ಹೆಗಡೆ. ಸೊ ಈ 4 ಜನ ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಬಂದು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಸಮಾರಂಭವನ್ನು ಉಮೇಶ್ ಹೆಗಡೆ ಮೂಡುಬಿದ್ರೆಯವರು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಲ್ಲಿ ಉಂಟು, ಹೆಸರಲ್ಲಿ ಉಂಟು, ಪ್ರಮಾಣ ಪತ್ರ ಅಲ್ಲಿ ಉಂಟು. ಥರ್ಡ್ 2 ಅಲ್ಲಿದೆ, ಹೆಸರು ಅಲ್ಲಿದೆ. ಶುಭರಾಜ್ ಫೈನಲ್ ಪ್ರವೇಶ ಮಾಡಿದ ವಾಲಿಬಾಲ್ ಬನ್ನಿ ವಸಂತ್ ಸರ್. ಈ ಪಂದ್ಯಾಟದ ತೀರ್ಪುಗಾರರನ್ನು ವಸಂತ್ ಸರ್ ಅನುಗ್ರಹ ಸ್ಕೂಲ್ ವಿಭಾಗ ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. 3, 4ನೇ ತರಗತಿ 50 ಮೀಟರ್ ಓಟ. ಪ್ರಥಮ ಸಮರ್ಥ ಸಂತೋಷ್ ಹೆಗಡೆ, ದ್ವಿತೀಯ ಅದ್ವಿತ್ ಸಂತೋಷ್ ಸಾವ್ಯ. ಸಂತೋಷ್ ಹೆಗಡೆ ಸಾವ್ಯ ಎಲ್ಲಿದ್ದಾರೆ? ಇಲ್ಲಿ ವಾಲಿಬಾಲ್ ಅಂಕಣ ಹತ್ರ ಬನ್ನಿ. ತೃತೀಯ ಅದ್ವಿಕ್ ಪ್ರಸನ್ನ ಹೆಗಡೆ 50 ಮೀಟರ್ ಓಟ. ಸಮರ್ಥ, ಅದ್ವಿಕ್ ಪ್ರಸನ್ನ ಹೆಗಡೆ. ಈ ಸಮಾರಂಭವನ್ನ ಸದಾಶಿವ ಹೆಗಡೆ ಮರೋಡಿಯವರು ನೆರವೇರಿಸಬೇಕಾಗಿ ಹೇಳಿಕೊಳ್ತಾ ಇದ್ದೇನೆ. ವಾಲಿಬಾಲ್ ಫೈನಲ್ ಪಂದ್ಯಾಟದ ವಸಂತ್ ಹೆಗಡೆ ಉಜಿರೆ ಅನುರಾಧ ಸ್ಕೂಲ್ ಮತ್ತು ಸಂತೋಷ್ ಹೆಗಡೆ ಸಾವ್ಯ ಇವರ ತೀರ್ಪುಗಾರಿಕೆಯಲ್ಲಿ ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತದೆ. ಮುಂದಿನ ಪ್ರಶಸ್ತಿ ವಿತರಣಾ ಸಮಾರಂಭವನ್ನು ದಯಾನಂದ ಹೆಗಡೆ ಮಾರ್ನಾಡು ಇವರು ನಡೆಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮುಂದಿನ ವಿಭಾಗ ಚೆಂಡೆಸೆತ. ಪ್ರಥಮ ಸುಕೃತ್ಯ ಸಂತೋಷ್ ಹೆಗಡೆ, ದ್ವಿತೀಯ ಆರ್ನವಿ ಸುಕೇಶ್ ಹೆಗಡೆ, ತೃತೀಯ ಶ್ರೀನಿಕಾ ಸಂಧ್ಯಾ ಜಗದೀಶ್ ಹೆಗಡೆ. ಹೇಳ್ತೇನೆ, ಇಲ್ಲಲ್ಲ ಕಾಣಲಿಲ್ಲ, ಅವರು ಎಲ್ಲಿದ್ದಾರೆ ಕಾಣೋದಿಲ್ಲ. ಮುಂದಿನ ಸರ್ಟಿಫಿಕೇಟ್ ಇಲ್ವಾ? ಅಲ್ಲಿ ಸರ್ಟಿಫಿಕೇಟ್ ಎಲ್ಲಿ ಉಂಟು? ಸರ್ಟಿಫಿಕೇಟ್ ಅಲ್ಲಿ ಬರ್ತಿದಲ್ಲ ಯಾವುದರಲ್ಲಿ ಅಂತ. ಬನ್ನಿ. 2 ತಂಡದ ಕ್ಯಾಪ್ಟನ್ ಚಂದನವನ ವಿರುದ್ಧವಾಗಿ ವೇಣೂರ್. ಧನ್ಯವಾದಗಳು. ಮುಂದಿನ ಪ್ರಶಸ್ತಿ ವೇತನ ಸಮಾರಂಭವನ್ನು ದಾಖಾ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀ ಶೈಲಜಾ ಹೆಗಡೆಯವರು ನೆರವೇರಿಸಬೇಕು ಹೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಶೈಲಜಾ ಹೆಗಡೆಯವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಲ್ಲಿ ಮಹಿಳೆಯರ ಶಾರ್ಟ್ ಬುಟ್ ಬಾಕಿ ಇದ್ದಾರೆ, ಹೋಗ್ಬೇಕಂತ ಅಲ್ಲಿಗೆ. ಮಹಿಳೆಯರ 3, 4ನೇ ತರಗತಿ ಚೆಂಡೆಸೆತ. ಪ್ರಥಮ ಅದ್ವಿಕ್ ಪ್ರಸನ್ನ ಹೆಗಡೆ, ಪ್ರಕೃತ್ ಪ್ರಶಾಂತ್ ಹೆಗಡೆ ಹಾಗೂ ತೃತೀಯ ತ್ರಿಶಾಲ್ ಜಗದೀಶ್ ಹೆಗಡೆ. ಪ್ರಥಮ ಅದ್ವಿಕ್, ಸೆಕೆಂಡ್ ದ್ವಿತೀಯ ಪ್ರಕೃತ್, ತೃತೀಯ ತ್ರಿಶಾಲ್. ಈ 3 ಜನ ವಿದ್ಯಾರ್ಥಿಗಳು ಆದಷ್ಟು ಬೇಗ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಲ್ಲ,
ಅಲ್ಲಿ ಬಂಧುಗಳಲ್ಲಿ ವಿನಂತಿ, ಈಗ ತಾನೇ ಚಹಾ ರೆಡಿಯಾಗಿದೆ, ಆದಷ್ಟು ಬೇಗ ಚಹಾ ಕುಡಿದು ಬಂದು ಹಗ್ಗ ಜಗ್ಗಾಟ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ವಿನಂತಿಸ್ತಾ ಇದ್ದೇವೆ. ಮುಂದಿನ ಪ್ರಶಸ್ತಿ ವೇತನ ವಿತರಣೆಯನ್ನು ಊಟ ಇದ್ದಲ್ಲಿ ಚಹಾದ ವ್ಯವಸ್ಥೆ ಆದೆ, ಎಲ್ಲ ಚಹಾ ಕುಡಿದು ಬಂದು ಹಗ್ಗ ಜಗ್ಗಾಟಕ್ಕೆ ರೆಡಿಯಾಗಬೇಕು. ಮುಂದಿನ ಪ್ರಶಸ್ತಿ ವೇತನ ವಿತರಣೆಯನ್ನು ಹೆಬ್ರಿ ಹೆಗ್ಗಡೆ ವಲಯದ ಅಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ಹೆಗ್ಡೆ ಅವರು ನಡೆಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಪ್ರವೀಣ್ ಹೆಗ್ಡೆ ಅವರು ವೇದಿಕೆಗೆ ಆಗಮಿಸಿ ಮುಂದಿನ ಪ್ರಶಸ್ತಿ ವೇತನ ಸಂತೋಷ್ ಸಾವ್ಯ ವೇತರಣೆಯನ್ನು ನಡೆಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಬಲೆ ಇದು ಹೆಂಗ ಅವ ಹೆಂಗ ವಲಯ ಅಂಚ ಬಲೆ ಬೊಕ್ಕ ಸಾಬಾರ್ಗ ಒಟ್ಟು ಒಂಟಿಕಾಲು ಓಟ 3 ಮತ್ತು 4ನೇ ತರಗತಿ ಆರ್ನಮಿ ಸುಕೇಶ್ ಹೆಗಡೆ, ದ್ವಿತೀಯ ರಿದ್ವಿ ರಾಜೇಶ್ ಹೆಗಡೆ, ತೃತೀಯ ಸುಕೃತ್ಯ ಸಂತೋಷ್ ಹೆಗಡೆ. ಪ್ರಥಮ ಆರ್ನಮಿ ಸುಕೇಶ್ ಹೆಗಡೆ, ದ್ವಿತೀಯ ರಿದ್ವಿ ರಾಜೇಶ್ ಹೆಗಡೆ, ತೃತೀಯ ಸುಕೃತ್ಯ ಸಂತೋಷ್ ಹೆಗಡೆ. ಮುಂದಿನ ವಿಭಾಗ 3 ಮತ್ತು 4ನೇ ತರಗತಿ ಒಂಟಿಕಾಲು ಓಟ ಸಮರ್ಥ ಸಂತೋಷ್ ಹೆಗಡೆ ಪ್ರಥಮ, ದ್ವಿತೀಯ ಅದ್ವಿಕ್ ಪ್ರಸನ್ನ ಹೆಗಡೆ, ತೃತೀಯ ತ್ರಿಶಾಲ್ ಹೆಗಡೆ ಹಾಗೂ ಅದ್ವೈತ್ ವಿಜಯ್ ಹೆಗಡೆ. ಈ ಕಾರ್ಯಕ್ರಮವನ್ನು ಶ್ರೀ ವೀರಮಾರುತಿ ದೇವಸ್ಥಾನದ ಮುಕ್ತೇಸರಾದ ಶ್ರೀತ ಕರುಣಾಕರ್ ಹೆಗಡೆ ಅವರು ನಡೆಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಒಂಟಿಕಾಲು ಓಟ 3 ಮತ್ತು 4ನೇ ತರಗತಿ ಸಮರ್ಥ ಸಂತೋಷ್ ಹೆಗಡೆ, ಅದ್ವಿಕ್ ಪ್ರಸನ್ನ ಹೆಗಡೆ, ತ್ರಿಶಾಲ್ ಜಗದೀಶ್ ಹೆಗಡೆ, ಅದ್ವಿತ್ ವಿಜಯ್ ಹೆಗಡೆ. ಕೇಳಿ ಕೇಳಿ ಧನ್ಯವಾದಗಳು. ಧನ್ಯವಾದಗಳು. ಮುಂದಿನ ಪ್ರಶಸ್ತಿ ವಿತರಣಾ ಸಮಾರಂಭವನ್ನು ರೋಷನ್ ಹೆಗಡೆ ಮುಕ್ತೇಸರರು ಶ್ರೀ ವೀರಮಾರುತಿ ದೇವಸ್ಥಾನ ನಡೆಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. 5, 6 ಮತ್ತು 7ನೇ ತರಗತಿ 100 ಮೀಟರ್ ಓಟ ಪ್ರಥಮ ಮನಸ್ವಿ ಹೆಗಡೆ, ದ್ವಿತೀಯ ನೈಜಾ ಹೆಗಡೆ, ತೃತೀಯ ಅಭೀಕ್ಷಾ ಹೆಗಡೆ. 5, 6, 7 ತರಗತಿ 100 ಮೀಟರ್ ಓಟ ಮನಸ್ವಿ ಹೆಗಡೆ ಪ್ರಥಮ, ನೈಜಾ ಹೆಗಡೆ ದ್ವಿತೀಯ ಹಾಗೂ ತೃತೀಯ ಅಭೀಕ್ಷಾ ಹೆಗಡೆ. ಈ 3 ಜನ ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಿ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮುಂದಿನ ಪ್ರಶಸ್ತಿ ವೇತನ ವಿತರಣೆಯನ್ನ ಮಹಿಳಾ ಸಂಘದ ಕಾರ್ಯದರ್ಶಿಯಾದ ಶ್ರೀಯುತ ಲತಾ ಉಮೇಶ್ ಹೆಗಡೆ ಅವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. 5, 6, 7ನೇ ತರಗತಿ ವಿಭಾಗ 100 ಮೀಟರ್ ಓಟ ಪ್ರಥಮ ರಿತ್ವಿಕ್ ಹೆಗಡೆ, ದ್ವಿತೀಯ ಆಯುಷ್ ಹೆಗಡೆ ಹಾಗೂ ತೃತೀಯ ಅನೀಶ್ ಹೆಗಡೆ. ಪ್ರಥಮ ರಿತ್ವಿಕ್ ಹೆಗಡೆ, ದ್ವಿತೀಯ ಆಯುಷ್ ಹೆಗಡೆ ಹಾಗೂ ತೃತೀಯ ಅನೀಶ್ ಹೆಗಡೆ. ಈ 3 ಜನ ವಿದ್ಯಾರ್ಥಿಗಳು ವೇದಿಕೆಯ ಬಲಭಾಗಕ್ಕೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ. ಅಲ್ಲಿ ಮಹಿಳೆಯರ ವಿಭಾಗದ ಫೈನಲ್ ಪಂದ್ಯಾಟ ನಡೀತಾ ಉಂಟು. ಯಾವುದೆಲ್ಲ ಶಂಕರನಾರಾಯಣ ಹಾಗೂ ಕಡ್ತಲ್ ದ ನಡುವೆ ಥ್ರೋಬಾಲ್ ಫೈನಲ್ ಪಂದ್ಯಾಟ ನಡೀತಾ ಉಂಟು. ದಯವಿಟ್ಟು 2 ಲೈವ್ ಅವರಲ್ಲಿ ಇದ್ದೀರಂತೆ, ಕೊಡ್ಬೇಕಂತೆ, ವಾಲಿಬಾಲ್ ಕೊಡಿ ಅಂತೆ, ಲೈವ್ ಪ್ರೋಗ್ರಾಮ್ ಕೆಮರಾ ಅಲ್ಲಿ ಕೇಳಿ ಮಕ್ಕಳ ಹತ್ರ ಬರದಿದ್ರೆ ತೆಗಿರಿ, ಬಂದವರಿಗೆ ಕೊಡಿ, ಬರದಿದ್ದ ಹಿಂದೆ ಕೊಡಿ.
ಹಿಂದೆ ಕೊಡಿ, ಹಿಂದೆ ಕೊಡಿ, ಬಂದವರಿಗೆ ಕೊಡಿ. ಕ್ಯಾಮರಾ ಬನ್ನಿ, ಮ್ಯಾಚ್ ನಿಲ್ಲಿಸ್ತಾರೆ. ಮುಂದಿನ ಪ್ರಶಸ್ತಿ ವಿತರಣಾ ಸಮಾರಂಭವನ್ನ ಕುಂಟಾಡಿ ಹೆಗ್ಗಡೆ ವಲಯದ ಕಾರ್ಯದರ್ಶಿಯವರಾದ ಶ್ರೀಯುತ ವಿಶ್ವನಾಥ್ ಹೆಗ್ಡೆ ಅವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮುಂದಿನ ವಿಭಾಗ ಆಕಾಂಕ್ಷ ಲೋಕೇಶ್ ಹೆಗ್ಡೆ, ಸಾನ್ವಿ ಸುಚಿತ್ರಾ ಹೆಗ್ಡೆ, ತ್ರಿಷಾ ವಿಜಯ್ ಹೆಗ್ಡೆ. ಮುಂದಿನ ವಿಭಾಗ 5, 6, 7 ತರಗತಿ ಚೆಂಡೆಸೆತ. ಪ್ರಥಮ ಆಕಾಂಕ್ಷ ಲೋಕೇಶ್ ಹೆಗ್ಡೆ, ದ್ವಿತೀಯ ಸಾನ್ವಿ ಸುಚಿತ್ರಾ ಹೆಗ್ಡೆ, ತೃತೀಯ ತ್ರಿಷಾ ವಿಜಯ್ ಹೆಗ್ಡೆ. ಈ 3 ಜನ ವಿದ್ಯಾರ್ಥಿಗಳು ವೇದಿಕೆಯ ಬಲಭಾಗಕ್ಕೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮುಂದಿನ ಪ್ರಶಸ್ತಿ ವಿತರಣೆಯನ್ನ ಮಹಿಳಾ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಪೂರ್ಣಿಮಾ ಹೆಗ್ಡೆ ಅವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. 5, 6, 7 ತರಗತಿ ಚೆಂಡೆಸೆತ. ಪ್ರಥಮ ಚಿದಾಕ್ಷ್ ಪ್ರಸಾದ್ ಹೆಗ್ಡೆ, ದ್ವಿತೀಯ ಸುಹಾನ್ ಸುನೀಲ್ ಹೆಗ್ಡೆ, ತೃತೀಯ ಅಕ್ಷಯ್ ವಿಶ್ವನಾಥ ಹೆಗ್ಡೆ. ಪ್ರಥಮ ಚಿದಾಕ್ಷ್ ಪ್ರಸಾದ್ ಹೆಗ್ಡೆ, ಸುಹಾನ್ ಸುನೀಲ್ ಹೆಗ್ಡೆ ದ್ವಿತೀಯ, ತೃತೀಯ ಅಕ್ಷಯ್ ವಿಶ್ವನಾಥ ಹೆಗ್ಡೆ. ಮುಂದಿನ ಪ್ರಶಸ್ತಿ ವಿತರಣೆಯನ್ನ ಸುಲತಾ ವಿದ್ಯಾಧರ ಹೆಗ್ಡೆ ಅವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮುಂದಿನ ವಿಭಾಗ ಪ್ರೈಮರಿ ತಲೆ ಮೇಲೆ ಟೊಪ್ಪಿ. ಪ್ರಥಮ ಸಂಪ್ರತಿ ಪ್ರಭಾಕರ್ ಹೆಗ್ಡೆ, ದ್ವಿತೀಯ ಮಾನಸ್ವಿ ಮಿತ್ಯಾನಂದ ಹೆಗ್ಡೆ, ತೃತೀಯ ಧೃತಿ ಹರೀಶ್ ಹೆಗ್ಡೆ. ತಲೆ ಮೇಲೆ ಟೊಪ್ಪಿ ಪ್ರೈಮರಿ ವಿಭಾಗ. ಪ್ರಥಮ ಸಂಪ್ರತಿ ಪ್ರಭಾಕರ್ ಹೆಗ್ಡೆ, ದ್ವಿತೀಯ ಮಾನಸ್ವಿ ಮಿತ್ರಾನಂದ ಹೆಗ್ಡೆ, ತೃತೀಯ ಧೃತಿ ಹರೀಶ್ ಹೆಗ್ಡೆ. ಈ ಪ್ರಶಸ್ತಿ ವಿತರಣಾ ಸಮಾರಂಭವನ್ನ ಸೂರ್ಯಣ್ಣ ಹೆಗ್ಡೆ ಇವರು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಥ್ರೋಬಾಲ್ ಫೈನಲ್ ಪಂದ್ಯಾಟಕ್ಕೆ ಬರಬೇಕು. ಥ್ರೋಬಾಲ್ ಫೈನಲ್ ಪಂದ್ಯಾಟಕ್ಕೆ ಬರಬೇಕು. ದಯವಿಟ್ಟು ಪ್ರೈಮರಿ ವಿಭಾಗದ ವಿದ್ಯಾರ್ಥಿಗಳಾದ ಸಂಪ್ರತಿ ಪ್ರಭಾಕರ್ ಹೆಗ್ಡೆ, ದ್ವಿತೀಯ ಮಾನಸ್ವಿ ಮಿತ್ರಾನಂದ ಹೆಗ್ಡೆ, ತೃತೀಯ ಧೃತಿ ಹರೀಶ್ ಹೆಗ್ಡೆ. 3 ಜನ ವಿದ್ಯಾರ್ಥಿಗಳು ಆದಷ್ಟು ಬೇಗ ಆಗಮಿಸಬೇಕಾಗಿ ವಿಜಯ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ನಿಧಿ ಮುಂದಿನ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮವನ್ನ ಸುಲತಾ ವಿದ್ಯಾಧರ ಹೆಗ್ಡೆ ಅವರು ನೆರವೇರಿಸಿಕೊಡಲಿದ್ದಾರೆ. ಹೈಸ್ಕೂಲ್ ವಿಭಾಗದ 100 ಮೀಟರ್ ಓಟ. ಪ್ರಥಮ ಆದಿತ್ಯ ಹೆಗ್ಡೆ, ದ್ವಿತೀಯ ರಿತ್ವಿಕ್ ಹೆಗ್ಡೆ, ತೃತೀಯ ರಜಿತ್ ಹೆಗ್ಡೆ. ಪ್ರಥಮ ಆದಿತ್ಯ ಹೆಗ್ಡೆ, ದ್ವಿತೀಯ ರಿತ್ವಿಕ್ ಹೆಗ್ಡೆ, ತೃತೀಯ ರಜಿತ್ ಹೆಗ್ಡೆ. ಈ 3 ವಿದ್ಯಾರ್ಥಿಗಳು ವೇದಿಕೆಯ ಬಲಭಾಗಕ್ಕೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕಡ್ತಲ ಮತ್ತು ಶಂಕರನಾರಾಯಣ. ಮುಂದಿನ ಪ್ರಶಸ್ತಿ ವಿತರಣಾ ಸಮಾರಂಭವನ್ನ ಥ್ರೋಬಾಲ್ ಮಹಿಳೆ ಮೂಡುಬಿದ್ರೆ ಹೆಗ್ಗಡೆ ವಲಯದ ಕಾರ್ಯದರ್ಶಿಯವರಾದ ಶ್ರೀಯುತ ಜಯರಾಮ್ ಹೆಗ್ಡೆ ಅವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಮುಂದಿನ ವಿಭಾಗ ಹೈಸ್ಕೂಲ್ ವಿಭಾಗ 100 ಮೀಟರ್ ಓಟ ಇಚ್ಛಾ ಹೆಗಡೆ ಪ್ರಥಮ, ದ್ವಿತೀಯ ಅನನ್ಯ ಹೆಗಡೆ ಹಾಗೂ ತೃತೀಯ ನೇಹಾ ಹೆಗಡೆ. ಹೈಸ್ಕೂಲ್ ವಿಭಾಗ 100 ಮೀಟರ್ ಓಟ ಇಚ್ಛಾ ಹೆಗಡೆ ಪ್ರಥಮ, ಅನನ್ಯ ಹೆಗಡೆ ದ್ವಿತೀಯ, ನೇಹಾ ಹೆಗಡೆ ತೃತೀಯ. ಅವ್ರದ್ದು ಹೇಳಿ. ಅವರನ್ನು ಕರೆದಿದ್ದಲ್ಲ. ಮುಂದಿನ ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮುಂದಿನ ಪ್ರಶಸ್ತಿ ವಿತರಣಾ ಸಮಾರಂಭವನ್ನು ಶ್ರೀಯುತ ಶಕೀಲಾ ಹೆಗಡೆ, ಕಾರ್ಯದರ್ಶಿ ಹೆಗ್ಗಡೆ ವಲಯ ಮಾರ್ನಾಡು ಇವರು ನಡೆಸಿಕೊಡಲಿದ್ದಾರೆ. ಹೈಸ್ಕೂಲ್ ವಿಭಾಗದ ಗುಂಡೆಸೆತ ಪ್ರಥಮ ಅನಿರುದ್ಧ ಹೆಗಡೆ, ದ್ವಿತೀಯ ಹವ್ಯಾಸ್ ಹೆಗಡೆ ಮತ್ತು ತೃತೀಯ ಆದಿತ್ಯ ದಯಾನಂದ ಹೆಗಡೆ. ಈ 3 ಜನ ವಿದ್ಯಾರ್ಥಿಗಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅನಿರುದ್ಧ ಹೆಗಡೆ ಪ್ರಥಮ, ಹವ್ಯಾಸ್ ಹೆಗಡೆ ದ್ವಿತೀಯ, ತೃತೀಯ ಆದಿತ್ಯ ದಯಾನಂದ ಹೆಗಡೆ. ನಮ್ಮೆಲ್ಲ ಹೆಗ್ಗಡೆ ವಲಯದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮೈದಾನದಲ್ಲಿ ಇದ್ದರೆ, ಅಕ್ಕಪಕ್ಕ ಇದ್ದರೆ ದಯವಿಟ್ಟು ವೇದಿಕೆ ಪಕ್ಕ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅನಿರುದ್ಧ ಹೆಗಡೆ ಮಾರ್ನಾಡು, ಹವ್ಯಾಸ್ ಹೆಗಡೆ ಅಮ್ಮನ್ಬೆಟ್ಟು, ಆದಿತ್ಯ ದಯಾನಂದ ಹೆಗಡೆ ಈ 3 ಜನ ವಿದ್ಯಾರ್ಥಿಗಳು ಆದಷ್ಟು ಬೇಗ ಆಗಮಿಸಬೇಕು ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ವಿದ್ಯಾರ್ಥಿಗಳಿಗೆ. ಮುಂದಿನ ಪ್ರಶಸ್ತಿ ಪತ್ರ ವಿತರಣಾ ಸಮಾರಂಭವನ್ನು ಸುಧಾಕರ ಹೆಗಡೆ ಕಟ್ಟೆಮನೆ, ಶ್ರೀನಿಧಿ ಕೆಟರ್ಸ್ ಇವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮುಂದಿನ ವಿಭಾಗ 5, 6, 7 ತರಗತಿ ತಲೆ ಮೇಲೆ ಟೊಪ್ಪಿ ಭುವನ್ ಶರತ್ ಹೆಗಡೆ ಪ್ರಥಮ, ದಿವಿ ಜಗದೀಶ್ ಹೆಗಡೆ ದ್ವಿತೀಯ ಹಾಗೂ ಅಕ್ಷಜ್ ವಿಶ್ವನಾಥ್ ಹೆಗಡೆ ತೃತೀಯ. ವೇಣೂರು ವಲಯದ ಅಧ್ಯಕ್ಷರು ಶಂಕರ ಹೆಗಡೆ ಮಂಗಿನಿ ವೇದಿಕೆಯನ್ನು ಆಗಮಿಸಿ. ಭುವನ್ ಶರತ್ ಹೆಗಡೆ ಪ್ರಥಮ, ದೀವಿತ್ ಜಗದೀಶ್ ಹೆಗಡೆ ದ್ವಿತೀಯ, ಅಕ್ಷಜ್ ವಿಶ್ವನಾಥ್ ಹೆಗಡೆ ತೃತೀಯ. 5, 6, 7 ತರಗತಿಯ ತಲೆ ಮೇಲೆ ಟೊಪ್ಪಿ ವಿಭಾಗದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಪಡೆದಿರುವಂತಹ ಮಕ್ಕಳು ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ಪ್ರಶಸ್ತಿ ಧನ್ಯವಾದಗಳು. ಮುಂದಿನ ಪ್ರಶಸ್ತಿ ವಿತರಣೆಯನ್ನ ಬಜಗೋಳಿ ಮಾಳ ವಲಯದ ಕಾರ್ಯದರ್ಶಿಯವರಾದ ಶ್ರೀಯುತ ವಿನೀತ್ ಹೆಗಡೆ ಕಜಕಲ್ಬೆಟ್ಟು ಇವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ರಮೇಶ್ ಹೆಗಡೆ 40 ವರ್ಷ ಮೇಲ್ಪಟ್ಟ ವಿಭಾಗ ಟೊಪ್ಪಿ ಪ್ರಥಮ, ಜ್ಯೋತಿ ಕರುಣಾಕರ್ ಹೆಗಡೆ ದ್ವಿತೀಯ, ಸುಚಿತ್ರಾ ಹರಿಶ್ಚಂದ್ರ ಹೆಗಡೆ ತೃತೀಯ, ಮಲ್ಲಿಕಾ ಸುರೇಶ್ ಹೆಗಡೆ. ತಲೆ ಮೇಲೆ ಟೊಪ್ಪಿ ಪ್ರಥಮ, ಜ್ಯೋತಿ ಕರುಣಾಕರ್ ಹೆಗಡೆ ದ್ವಿತೀಯ, ಸುಚಿತ್ರಾ ಹರಿಶ್ಚಂದ್ರ ಹೆಗಡೆ ತೃತೀಯ, ಮಲ್ಲಿಕಾ ಸುರೇಶ್ ಹೆಗಡೆ. ದಯವಿಟ್ಟು 40 ವರ್ಷ ಮೇಲ್ಪಟ್ಟ ವಿಭಾಗದ ನಮ್ಮ ಹೆಗ್ಗಡೆ ಬಂಧುಗಳು ಪ್ರಶಸ್ತಿ ವಿತರಣೆ ಸಮಾರಂಭಕ್ಕೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ತಲೆ ಮೇಲೆ ಟೊಪ್ಪಿ ಜ್ಯೋತಿ ಕರುಣಾಕರ್ ಹೆಗಡೆ, ಸುಚಿತ್ರಾ ಹರಿಶ್ಚಂದ್ರ ಹೆಗಡೆ ದ್ವಿತೀಯ ಹಾಗೂ ತೃತೀಯ, ಮಲ್ಲಿಕಾ ಸುರೇಶ್ ಹೆಗಡೆ. ಹೇಳಿದೆ.
ಕಾರ್ಕಳ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಹೆಗ್ಗಡೆ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಶ್ರೀಯುತ ಸರಿತಾ ಹೆಗ್ಡೆ ಅವರು ಅಭಿನಂದನೆ ಸಮಾರಂಭವನ್ನು ನಿರ್ವಹಿಸುತ್ತಿದ್ದಾರೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಹಾಗೆ ಮುಂದಿನ ಬನ್ನಿ ಮಹಿಳೆಯರ ಹಗ್ಗ ಜಗ್ಗಾಟ, ಮಹಿಳೆಯರ ಹಗ್ಗ ಜಗ್ಗಾಟ. ಮುಂದಿನ ನಾರಾವಿ ವಲಯ ಬಿ ವಿರುದ್ಧವಾಗಿ ಕರ್ತಲ ವಲಯ. ಮುಂದಿನ ಪ್ರಮಾಣ ಪತ್ರ ವಿದ್ಯಾರ್ಥಿ ಪ್ರಶಸ್ತಿ ಪತ್ರ ವಿತರಣಾ ಸಮಾರಂಭವನ್ನು ಶ್ರೀಯುತ ವಿನೀತ್ ಹೆಗ್ಡೆ ಒಂದನೇ ಮ್ಯಾಚ್ ನಾರಾಯಣ ವಲಯ ವಿರುದ್ಧವಾಗಿ ಕರ್ತಲ ವಲಯ. ಎರಡನೇ ಮ್ಯಾಚ್ ಶಂಕರ್ ನಾರಾಯಣ ವಿರುದ್ಧವಾಗಿ ಕೋಟೆ ಬಾಗಿಲು. ಆದಷ್ಟು ಬೇಗ ಬನ್ನಿ. ತಲೆಮೇಲೆ ಟೊಪ್ಪಿ ಪ್ರಥಮ ಸುಕೇತ್ ಮನೋಜ್ ಹೆಗಡೆ, ದ್ವಿತೀಯ ಪ್ರತಿನು ಸುಭಾಷ್ ಹೆಗಡೆ, ತೃತೀಯ ರೂಪಾ ಹರೀಶ್ ಹೆಗಡೆ. ಮಹಿಳಾ ವಿಭಾಗದ ಥ್ರೋಬಾಲ್ ಪಂದ್ಯಾಟದಲ್ಲಿ ಫೈನಲ್ ಪಂದ್ಯವನ್ನು ಆದಷ್ಟು ಬೇಗ ಅಂತಿಮಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಉಸ್ತುವಾರಿಗಳು ದಯವಿಟ್ಟು ಗಮನಿಸಿ, ಮಹಿಳಾ ವಿಭಾಗದ ಥ್ರೋಬಾಲ್ ಪಂದ್ಯಾಟದ ಫೈನಲ್ ಪಂದ್ಯವನ್ನು ಆದಷ್ಟು ಬೇಗ ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಮಯ ಮೀರ್ತಾ ಇದೆ, ದಯವಿಟ್ಟು ಸಹಕರಿಸಿ. ನೋಡಿ, ಮಹಿಳೆಯರ ಹಗ್ಗ ಜಗ್ಗಾಟದ ಮೂಡಬಿದ್ರೆ ವಲಯ ವಿರುದ್ಧವಾಗಿ ನಾರಾಯಣ ವಲಯವೇ. ಆದಷ್ಟು ಬೇಗ ಬನ್ನಿ. ಹೆಸರು ಕರೆದಾಯ್ತು, ಬರಲಿಲ್ಲ ಅವರು, ಅಲ್ಲಿ ಥ್ರೋಬಾಲ್ ಅಲ್ಲಿ ಇದ್ದಾರೆ ಅಂತ. ನಲವತ್ತು ವರ್ಷದಿಂದ 60 ವರ್ಷ 100 ಮೀಟರ್ ಓಟ. ಪ್ರಥಮ ರತ್ನಾಕರ ನಾರಾಯಣ ಹೆಗಡೆ, ದ್ವಿತೀಯ ಹರೀಶ್ ಹೆಗಡೆ, ತೃತೀಯ ಭಾಸ್ಕರ ನಾರಾಯಣ ಹೆಗಡೆ. 40ರಿಂದ ನೋಡಿ, ಮೂಡಬಿದ್ರೆ ವಲಯ ಅಲ್ಲಿ ಮ್ಯಾಚ್ ಇಲ್ಲಲ್ಲ, ಥ್ರೋಬಾಲ್. ಬನ್ನಿ, ಹಗ್ಗ ಜಗ್ಗಾಟ ಹತ್ರ ಬನ್ನಿ. ಮೂಡಬಿದ್ರೆ ವಲಯ ವಿರುದ್ಧವಾಗಿ ನಾರಾಯಣ ವಲಯ. ಆದಷ್ಟು ಬೇಗ ಬರಬೇಕು. ಮುಂದಿನ ಪ್ರಶಸ್ತಿ ವಿತರಣಾ ಸಮಾರಂಭವನ್ನು ಶೋಭಾ ಹೆಗಡೆ ಅವರು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 40ರಿಂದ 60 ವರ್ಷ. ಪ್ರಥಮ ರತ್ನಾಕರ ನಾರಾಯಣ ಹೆಗಡೆ, ದ್ವಿತೀಯ ಹರೀಶ್ ಹೆಗಡೆ ಪಡುಕೋಣಾಜೆ, ತೃತೀಯ ಭಾಸ್ಕರ ನಾರಾಯಣ ಹೆಗಡೆ. ಹಗ್ಗ ಜಗ್ಗಾಟವನ್ನು ರಮೇಶ್ ಹೆಗಡೆ ಮತ್ತು ಜಗದೀಶ್ ಹೆಗಡೆ ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಜಗದೀಶ್ ಹೆಗಡೆ, ಪಟೇರಬೆಟ್ಟು. ಮೂಡುಬಿದ್ರೆ ವಲಯ ಕ್ಯಾಪ್ಟನ್ ಮನಿ ಹಗ್ಗ ಜಗ್ಗಾಟ. ಮೂಡುಬಿದ್ರೆ ವಲಯ ನಾರಾಯಣ ವಲಯ. ನೋಡಿ, 2 ನಿಮಿಷದ ಅವಕಾಶ. ಭಾಸ್ಕರ್ ನಾರಾಯಣ ಹೆಗಡೆ ಬೇಗ ಪ್ರಶಸ್ತಿ ವಿತರಣಾ ಸಮಾರಂಭಕ್ಕೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾರಾಯಣ ವಲಯ ಎ ವಿರುದ್ಧವಾಗಿ ಮೂಡುಬಿದ್ರೆ ವಲಯ. ಬನ್ನಿ ಕ್ಯಾಪ್ಟನ್, ಬನ್ನಿ. ಇದ್ದೀರಾ? ಕಾರ್ಕಳ ವಲಯ ವಿರುದ್ಧವಾಗಿ ಮಾರ್ನಾಡು ವಲಯ.
ಮಾರ್ನಾಡು ಕಾರ್ಕಳ. ಥ್ರೋಬಾಲ್ ಎಂತ ಆಯ್ತಲ್ಲಿ? ಥ್ರೋಬಾಲ್ ಫೈನಲ್ ಬಾಕಿ ಉಂಟು. ನೆಕ್ಸ್ಟ್ ಮುಂದಿನ ಪ್ರಶಸ್ತಿ ಪತ್ರ ವಿತರಣಾ ಸಮಾರಂಭವನ್ನು 40ರಿಂದ ಜಾಸ್ತಿ 40ರಿಂದ 60 ವಿತರಣಾ ಸಮಾರಂಭವನ್ನು ವಿನೀತ್ ಹೆಗ್ಡೆ ಕಜಕಲ್ಬೆಟ್ಟು, ಕಾರ್ಯದರ್ಶಿ ಹೆಗ್ಗಡೆ ವಲಯ ಬಜಗೋಳಿ ಮಾಳ ಇವರು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಥಮ 100 ಮೀಟರ್ ಓಟ ಪ್ರಥಮ ವೇದಾವತಿ ರಾಜೇಶ್ ಹೆಗಡೆ, ದ್ವಿತೀಯ ಜ್ಯೋತಿ ಕರುಣಾಕರ್ ಹೆಗಡೆ, ತೃತೀಯ ಶಾಲಿನಿ ಮೋಹನ್ ಹೆಗಡೆ. ಪ್ರಥಮ ವೇದಾವತಿ ರಾಜೇಶ್ ಹೆಗಡೆ, ದ್ವಿತೀಯ ಜ್ಯೋತಿ ಕರುಣಾಕರ್ ಹೆಗಡೆ, ತೃತೀಯ ಶಾಲಿನಿ ಮೋಹನ್ ಹೆಗಡೆ. ಮೂಡುಬಿದ್ರೆ ವಲಯ ಕ್ಯಾಪ್ಟನ್ ಇದ್ದೀರಾ? ಧಾರಾವಿ ವಲಯ ಕ್ಯಾಪ್ಟನ್ ಬನ್ನಿ ಬನ್ನಿ. ರಮೇಶ್ ಹೆಗಡೆ ಮತ್ತು ಜಗದೀಶ್ ಹೆಗಡೆ. ಎರಡು ತಂಡ ವಾಕ್ಮಾರ ಧಾರಾವಿ ವಲಯ ಮೂಡಬಿದ್ರೆ ವಲಯ ಇದ್ದೀರಾ ಕ್ಯಾಪ್ಟನ್? ಧನ್ಯವಾದಗಳು. ಪ್ರಶಸ್ತಿ ವಿತರಣೆಯನ್ನು ವಿತರಿಸಿದ ಹಾಗೂ ಸ್ವೀಕರಿಸಿದ ವಿದ್ಯಾರ್ಥಿಗಳಿಗೆ. ಮುಂದಿನ ಪ್ರಶಸ್ತಿ ಪತ್ರ ವಿತರಣಾ ಸಮಾರಂಭವನ್ನು ಕಡ್ತಲ ವಲಯದ ಅಧ್ಯಕ್ಷರಾದ ಶ್ರೀಯುತ ಉದಯ್ ಕುಮಾರ್ ಹೆಗಡೆ ಅವರು ನೆರವೇರಿಸಿಕೊಡಲಿದ್ದಾರೆ. ತಲೆ ಮೇಲೆ ಟೊಪ್ಪಿ ಪ್ರಥಮ ಸುಕೇತ್ ಮನೋಜ್ ಹೆಗಡೆ, ದ್ವಿತೀಯ ಪ್ರತಿನ್ ಸುಭಾಸ್ ಹೆಗಡೆ, ತೃತೀಯ ರೂಪಾ ಹರೀಶ್ ಹೆಗಡೆ. ತಲೆ ಮೇಲೆ ಟೊಪ್ಪಿ ಪ್ರಥಮ ಸುಕೇತ್ ಮನೋಜ್ ಹೆಗಡೆ, ಪ್ರತಿಮಾ ಸುಭಾಸ್ ಹೆಗಡೆ ಹಾಗೂ ರೂಪಾ ಹರೀಶ್ ಹೆಗಡೆ. ನಮ್ಮ ಹೆಗ್ಗಡೆ ಬೇರೆ ಬೇರೆ ವಲಯಗಳ ಅಧ್ಯಕ್ಷರು ಇದ್ದರೆ ಮೈದಾನದಲ್ಲಿ ಆಸ್ಪಾಸಲ್ಲಿದ್ದರೆ ಆದಷ್ಟು ವೇದಿಕೆಯ ಪಕ್ಕ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನೀರು ಮೂಡಬಿದ್ರಣ್ಣ. ರಮೇಶ್ ಅಲ್ಲಿ ರಮೇಶ್ ಪ್ರಸನ್ನ 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 ಹೆಗಡೆ ಹೌದಂಗಡಿ ತೀರ್ಪುಗಾರರಾಗಿ ಸ್ವೀಕರಿಸಬೇಕು. ಬನ್ನಿ. ಮುಂದಿನ ಪ್ರಶಸ್ತಿ ಪತ್ರ ವಿತರಣೆಯನ್ನ ಶ್ರೀಯುತ ಸದಾಶಿವ ಹೆಗಡೆ ಅಧ್ಯಕ್ಷರು ಹೆಗ್ಗಡೆ ವಲಯ ಮೂಡಬಿದ್ರೆ ಇವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಗುಂಡೆಸೆತ 60 ವರ್ಷ ಮೇಲ್ಪಟ್ಟು ಅನಿಲ್ ಹೆಗ್ಡೆ ಬೇಣೂರು ಪ್ರಥಮ, ರತ್ನಾಕರ ಹೆಗಡೆ ಕೊಕ್ರಾಡಿ ದ್ವಿತೀಯ ಹಾಗೂ ಸದಾಶಿವ ಹೆಗಡೆ ಕೊಕ್ರಾಡಿ ತೃತೀಯ. ಗುಂಡೆಸೆತ ಪ್ರಥಮ ಅನಿಲ್ ಹೆಗಡೆ ವೇಣೂರು, ರತ್ನಾಕರ ಹೆಗಡೆ ಕೊಕ್ರಾಡಿ ತೃತೀಯ ಸದಾಶಿವ ಹೆಗಡೆ ಕೊಕ್ರಾಡಿ. ಮೂಡುಬಿದ್ರೆ ಕ್ಯಾಪ್ಟನ್, ಮೂಡುಬಿದ್ರೆ ವಲಯ ಕ್ಯಾಪ್ಟನ್ ಮೂಡುಬಿದ್ರೆ ವಲಯ ಕ್ಯಾಪ್ಟನ್ ಇದ್ದೀರಾ? ಮಹಿಳಾ ವಿಭಾಗದ ಮಹಿಳಾ ವಿಭಾಗ ನೋಡಿ, ನಾರಾಯಣ ವಲಯದವರು ಕಾಯ್ತಿದ್ದಾರೆ. ಹೆಸರು ಕೊಡಿ, ಬರಲಿಲ್ಲ ನೋಡಿ. ದಯವಿಟ್ಟು 60 ವರ್ಷ ಮೇಲ್ಪಟ್ಟ ಗುಂಡೆಸೆತ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ಅನಿಲ್ ಹೆಗಡೆ ವೇಣೂರು, ದ್ವಿತೀಯ ಸ್ಥಾನ ಪಡೆದ ರತ್ನಾಕರ ಹೆಗಡೆ ಕೊಕ್ರಾಡಿ ಹಾಗೂ ಸದಾಶಿವ ಹೆಗಡೆ ಕೊಕ್ರಾಡಿ ಈ ಮೂರು ಆದಷ್ಟು ಬೇಗನೆ ವೇದಿಕೆಗೆ ಆಗಮಿಸಿ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಹೇಳಿ. ಅಲ್ಲೇ ಮೂಡುಬಿದ್ರೆ ಕ್ಯಾಪ್ಟನ್ ಮಹಿಳೆಯರ ವಿಭಾಗದ ಯಾರು ಇಲ್ವಾ? ಟೀಮ್ ಇಲ್ವಾ? ಸುಭಾಷ್ ಅವರೇ
ಅಲ್ಪ ಸುರೇಶ್ ಸರ್ ಕಾರ್ಯದರ್ಶಿ. ಮೂಡಬಿದ್ರೆ ಅಗ್ಗ ಜಗ್ಗಾಟ ಇಲ್ಲವಾ? ವಾಕುವಾರ ಕರೆದಾಯ್ತು, 2 ಸಲ ಕರೆದಾಯ್ತು, ಬಂದಿಲ್ಲ. ಅರವತ್ತು ವರ್ಷ ಮೇಲ್ಪಟ್ಟ ವಿಭಾಗ ಗುಂಡೆಸೆತ ಪ್ರಥಮ ಅನಿಲ್ ಹೆಗಡೆ ವೇಣೂರು, ದ್ವಿತೀಯ ರತ್ನಾಕರ ಹೆಗಡೆ ಕೊಕ್ರಾಡಿ, ಏಳಂಬ ಕೊಕ್ರಾಡಿ, ಬೇಗನೆ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಬಂಧುಗಳು ಯಾರಾದ್ರೂ ಇದ್ರೆ ಅವರು ಕೂಡ ಬರ್ಬೋದು, ಇವರು ಇಲ್ಲದಿದ್ದಲ್ಲಿ. ಇವರ ಅನುಪಸ್ಥಿತಿಯಲ್ಲಿ ಇವರು ಬಂಧುಗಳು ಯಾರಾದ್ರೂ ಬಂದು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಒಂಬತ್ತು ಜನ ಆಯ್ತಾ? 9 ಜನ, 10 ಜನ ಇಲ್ಲ, 8 ಜನ ಇಲ್ಲ, 9. ಸುದೀಶ್ ಅಣ್ಣ ನೆಕ್ಸ್ಟ್ ಮಾರ್ನಾಡು ವಲಯ ಕ್ಯಾಪ್ಟನ್ ಇದ್ದೀರಾ? ಕಾರ್ಕಳ ವಲಯ ಮತ್ತು ಮಾರ್ನಾಡ್. ಅಲ್ಲೊಂದು ಬರೀರಿ, ವಾಲಿಬಾಲ್ ಫೈನಲ್. ಥ್ರೋಬಾಲ್ ಫೈನಲ್ ಮಾಡಿ ವಸಂತ್ ಸರ್. ಧನ್ಯವಾದಗಳು. ಪ್ರಶಸ್ತಿ ವಿತರಿಸಿದ ಹಾಗೂ ಸ್ವೀಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ಪ್ರಶಸ್ತಿ ವಿತರಣಾ ಸಮಾರಂಭವನ್ನ ಶ್ರೀಯುತ ಸುದೀಶ್ ಹೆಗಡೆ ಕಟ್ಟೆಮನೆ ಇವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. 40 ವರ್ಷ ಕೆಳಗಿನ ವಿಭಾಗ ಮಹಿಳೆಯರು 100 ಮೀಟರ್ ಓಟ ಪ್ರಥಮ ಪ್ರತಿಭಾ ಹೆಗಡೆ, ದ್ವಿತೀಯ ಸ್ಪರ್ಶ ಹೆಗಡೆ, ತೃತೀಯ ಋತು ಹೆಗಡೆ. 100 ಮೀಟರ್ ಓಟ ಪ್ರಥಮ ಪ್ರತಿಭಾ ಹೆಗಡೆ, ದ್ವಿತೀಯ ಸ್ಪರ್ಶ ಹೆಗಡೆ, ತೃತೀಯ ಋತು ಹೆಗಡೆ. ಆಯ್ತು, ಬನ್ನಿ ಥ್ರೋಬಾಲ್ ಬನ್ನಿ ಮಹಿಳೆಯರು. ಅತ್ಯುತ್ತಮ ಪ್ರದರ್ಶನ. ಸಮಾಸಮ ಪ್ರಶಸ್ತಿ ವಿತರಿಸಿದ ಹಾಗೂ ಸ್ವೀಕರಿಸಿದ ಕ್ರೀಡಾಳುಗಳಿಗೆ ಧನ್ಯವಾದಗಳು. ವಸಂತ್ ಸರ್ ಫ್ರೀ ಇದ್ದೀರಾ? ವಸಂತ್ ಸರ್ ಥ್ರೋಬಾಲ್ ಆಡಿಸ್ತೀರಾ? ಫ್ರೀ ಇದ್ದೀರಾ? ಸ್ಪರ್ಶ ಹೆಗಡೆ ಆದಷ್ಟು ಬೇಗ ಪ್ರಶಸ್ತಿ ವಿತರಣೆಯನ್ನ ಸರ್. ವಸಂತ್ ಸರ್ ಪುರುಷರ ವಿಭಾಗದ ಒಂದು ಲಾಡ್ಸ್ ಮಾಡಲಿ. ಪುರುಷರ ವಿಭಾಗದ ಒಂದು ಲಾಡ್ಸ್ ಹಾಕಿ. ಹಗ್ಗ ಜಗ್ಗಾಟದ ಮುಂದಿನ ಪ್ರಶಸ್ತಿ ವಿತರಣಾ ಸಮಾರಂಭವನ್ನ ರಾಜೇಶ್ ಹೆಗಡೆ ಮಾರ್ನಾಡು ಇವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮುಂದಿನ ವಿಭಾಗ 60 ವರ್ಷ ಮೇಲ್ಪಟ್ಟು ತಲೆ ಮೇಲೆ ಟೊಪ್ಪಿ ಮಹಿಳೆಯರ ವಿಭಾಗದಲ್ಲಿ ಶಶಿಪ್ರಭಾ ಶೇಖರ್ ಹೆಗಡೆ ಪ್ರಥಮ, ದ್ವಿತೀಯ ಹೇಮಾ ಸುಂದರ್ ಹೆಗಡೆ ಹಾಗೂ ತೃತೀಯ ನಳಿನಿ ರಾಘವ ಹೆಗಡೆ. ದಯವಿಟ್ಟು ಸಹಕರಿಸಬೇಕು. ಆದಷ್ಟು ಹಿಂದೆ ಹೋಗಿ ತಿರಬಲೆ ಅಲ್ಲ, ಹಿಂದೆ ಹೋಗಿ 2-3 ಜನ ರೆಫ್ರಿಯರ್ ಮಾತ್ರ ಸಾಕು. ಆದಷ್ಟು ಹಿಂದೆ ಹೋಗಿ
ಅಲ್ಲಿ ಇದುಂಟು, 2 ಇವೆಂಟ್ ಆಗ್ತುಂಟು. ಕಾರ್ಕಳ ಕ್ಯಾಪ್ಟನ್, ಕಾರ್ಕಳ ವಿರುದ್ಧ ಮಾರ್ನಾಡು ಕ್ಯಾಪ್ಟನ್ ಯಾರು? ಮಾರ್ನಾಡು ಯಾರು? ಕಾರ್ಕಳ ಫೈನಲ್ ಪಂದ್ಯ ಕಾರ್ಕಳ ಕ್ಯಾಪ್ಟನ್ ಯಾರು? ಕಾರ್ಕಳ ಶಾಂತ ಮೇಡಮ್. ಅರವತ್ತು ವರ್ಷ ಮೇಲ್ಪಟ್ಟ ವಿಭಾಗ ತಲೆ ಮೇಲೆ ಟೊಪ್ಪಿ. ಪ್ರಥಮ ಶಶಿಪ್ರಭಾ ಶೇಖರ್ ಹೆಗಡೆ, ದ್ವಿತೀಯ ಹೇಮಾ ಸುಂದರ್ ಹೆಗಡೆ ದ್ವಿತೀಯ, ಹಾಗೂ ತೃತೀಯ ನಳಿನಿ ರಾಘವ ಹೆಗಡೆ. ಇವರು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಈ 3 ಜನರ ಬಂಧುಗಳು ಯಾರಾದ್ರೂ ಇದ್ದಲ್ಲಿ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀಯುತ ಹೆಗಡೆ ಅವರು ವಿನಂತಿ ಮಾಡ್ತಾ ಇದ್ದಾನೆ. ಸೊ ಇದರಲ್ಲಿ ಹೈಸ್ಕೂಲ್ ವಿಭಾಗ ಪ್ರಥಮ ಗುಂಡೆಸೆತ, ಪ್ರಥಮ ಪ್ರತೀಕ್ಷಾ ಹೆಗಡೆ, ದ್ವಿತೀಯ ಸಾಕ್ಷಿ ಹೆಗಡೆ, ತೃತೀಯ ಪ್ರೇರಣಾ ಹೆಗಡೆ. ಪ್ರಥಮ ಪ್ರತೀಕ್ಷಾ ಹೆಗಡೆ, ದ್ವಿತೀಯ ಸಾಕ್ಷಿ ಹೆಗಡೆ, ತೃತೀಯ ಪ್ರೇರಣಾ ಹೆಗಡೆ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ಹಿಂದೆ ಹೋಗಿ, ದಯವಿಟ್ಟು ಹಿಂದೆ ಹೋಗಿ. ಹಗ್ಗ ಹಿಡಿಯುವವರು ಮಾತ್ರ. ನೀವು ಹಿಡಿಯೋರಲ್ಲ, ಹಗ್ಗ ಹಿಡಿಯೋರಾ? ಅದಕ್ಕೆ ಹಗ್ಗ. ಹೌದಾ? ಮುಂದಿನ ವಿಭಾಗ ಕಾಲೇಜು ವಿಭಾಗ. ಯಾರು ಆಡುವವರು ಮಾತ್ರ ಸ್ವಲ್ಪ ಆಚೆ ಹೋಗಿ, ದಯವಿಟ್ಟು ಆಚೆ ಹೋಗಿ. ಹಗ್ಗ ಹಿಡಿಯುವವರು ಬನ್ನಿ. ಮುಂದಿನ ಪ್ರಶಸ್ತಿ ವಿತರಣೆ ಸಮಾರಂಭವನ್ನ ಸಚಿನ್ ಹೆಗಡೆಯವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಸಚಿನ್ ಹೆಗಡೆಯವರು ವೇದಿಕೆಗೆ ಆಗಮಿಸಬೇಕಾಗಿ ಮನವಿ ಮಾಡ್ತಾ ಇದ್ದೇವೆ. ಸಚಿನ್ ಹೆಗಡೆಯವರನ್ನ ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮುಂದಿನ ವಿಭಾಗ ಕಾಲೇಜು ವಿಭಾಗ ಗುಂಡೆಸೆತ. ಪ್ರಥಮ ಋತು ಸುಧಾಕರ್ ಹೆಗಡೆ, ದ್ವಿತೀಯ ಸುಷ್ಮಿತಾ ಹೆಗಡೆ, ತೃತೀಯ ನಿಧಿ ಹೆಗಡೆ ಮೂಡುಬಿದ್ರಿ. ದಯವಿಟ್ಟು ಯಾರು ಸಹ ಹತ್ತಿರ ನಿಲ್ಬೇಡಿ, ದಯವಿಟ್ಟು ಹಿಂದೋಗಿ, ಅಲ್ಲಿ ಹಿಂದೋಗಿ. ಕಾಲೇಜು ವಿಭಾಗದ ಗುಂಡೆಸೆತ ಋತು ಸುಧಾಕರ್ ಹೆಗಡೆ, ದ್ವಿತೀಯ ಸುಷ್ಮಿತಾ ಹೆಗಡೆ ಮೂಡುಬಿದ್ರಿ, ತೃತೀಯ ನಿಧಿ ಹೆಗಡೆ ಮೂಡುಬಿದ್ರಿ. ಈ 3 ಜನ ಕ್ರೀಡಾಳುಗಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅವ್ರು ಬರ್ಲಿ, ರೆಡಿಯಾ? ಅಲ್ಲಿ ಹಿಂದೆ ಹೋಗಿ, ಯಾರು ಹತ್ತಿರ ಬರಬೇಡಿ, ದಯವಿಟ್ಟು ಬರಬೇಡಿ ಹಿಂದೆ. ನೋಡಿ, ಥ್ರೋಬಾಲ್ ಅಲ್ಲಿ ಫಸ್ಟ್ ಬಂದಂತ ಮಹಿಳೆಯರು ಎಲ್ಲರೂ ಇಲ್ಲಿ ಬಂದು ಹೆಸರನ್ನು ನೋಂದಾಯಿಸಬೇಕು. ಫಸ್ಟ್ ಮತ್ತು ಸೆಕೆಂಡ್ ಪ್ರಶಸ್ತಿ ಪತ್ರಕ್ಕೆ ಎಲ್ಲ ಆಡಿದ ಎಲ್ಲ ಕ್ರೀಡಾಭಿಮಾನಿಗಳು ಇಲ್ಲಿ ಬಂದು ಹೆಸರು ನೋಂದಾಯಿಸಿ. ಮುಂದಿನ ಪ್ರಶಸ್ತಿ ಪತ್ರ ವಿತರಣೆ ಸಮಾರಂಭವನ್ನ ಶ್ರೀಯುತ ಪ್ರಸನ್ನ ಹೆಗಡೆ ಕರಂಬಾರಿಯವರು ಮತ್ತು ಸಚಿನ್ ಹೆಗಡೆ ಹೆಬ್ರಿ ಇವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮುಂದಿನ ವಿಭಾಗ ಕಾಲೇಜು ವಿಭಾಗ ಗುಂಡೆಸೆತ. ಪ್ರಥಮ ಅಜಯ್ ಭಾಸ್ಕರ್ ಹೆಗಡೆ, ತುಷಾಲ್ ವಿಷ್ಣುಕುಮಾರ್ ಹೆಗಡೆ, ಗಣೇಶ್ ಹೆಗಡೆ ಹಾಲಾಡಿ.
3 ಜನ ಕ್ರೀಡಾಳುಗಳು ವೇದಿಕೆಗೆ ಆಗಮಿಸಿ ಪ್ರಶಸ್ತಿ ಪತ್ರವನ್ನು ಪಡೆಯಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಗುಂಡೆಸೆತ ಕಾಲೇಜು ವಿಭಾಗ ಪ್ರಥಮ ಅಜಯ್ ಭಾಸ್ಕರ್ ಹೆಗಡೆ, ದ್ವಿತೀಯ ತುಷಾಲ್ ವಿಷ್ಣುಕುಮಾರ್ ಹೆಗಡೆ, ತೃತೀಯ ಗಣೇಶ್ ಹೆಗಡೆ ಹಾಲಾಡಿ. ಈ 3 ಜನ ಕ್ರೀಡಾಳುಗಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನೋಡಿ, ದಯವಿಟ್ಟು ಹಿಂದೆ ಹೋಗಿ, ದಯವಿಟ್ಟು ಹಿಂದೆ ಹೋಗಿ, ಎಳೆಯದವ್ರು ಹಿಂದೆ ಹೋಗಿ, ಯಾಕೆ ಅಷ್ಟು ಹತ್ರ ಬರ್ತೀವಿ? ನಿಮ್ಮಲ್ಲಿ 8 ಇರುದಲ್ವಾ? ಇದರಲ್ಲಿ 8, ನಿಮ್ಮಲ್ಲಿ 8ನಾ? ಅಲ್ಲಿ ಕ್ರಿಕೆಟ್ ಪಂದ್ಯಾಟದಲ್ಲಿ ಫೈನಲ್ ಆದವರ ಹೆಸರನ್ನ ಕೊಡಬೇಕು. ಪ್ರಥಮ ಹಾಗೂ ದ್ವಿತೀಯ ಯಾರೆಲ್ಲ ಭಾಗವಹಿಸಿದ್ದೀರಿ ಅವರ ಹೆಸರನ್ನ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಯಾವುದು? ನಾರವಿ, ಕಡ್ತಲ ಮತ್ತು ನಾರವಿ, ಕಡ್ತಲ ಮತ್ತು ನಾರವಿ, ಕಡ್ತಲ ಮತ್ತು ನಾರವಿ, ಹಗ್ಗ ಜಗ್ಗಾಟ ಮಹಿಳೆಯರು. ಹಾ, ಕ್ಯಾಪ್ಟನ್ ಬನ್ನಿ, ಕ್ಯಾಪ್ಟನ್. ಇದ್ದಾರಾ ಕ್ಯಾಪ್ಟನ್? ನೋಡಿ, ಥ್ರೋಬಾಲ್ ಶಂಕರ್ ನಾರಾಯಣ, ಯಾರಾದ್ರೂ ಒಬ್ರು ಬಂದು ಇಲ್ಲಿ ಹೆಸರನ್ನು ನೋಂದಾಯಿಸಿ. ಮುಂದಿನ ಪ್ರಶಸ್ತಿ ವಿತರಣೆಯನ್ನ ಆಳದಂಗಡಿ ಹೆಗ್ಗಡೆ ವಲಯ ಆಳದಂಗಡಿ ಇದರ ಕಾರ್ಯದರ್ಶಿಯವರಾದ ಶ್ರೀಯುತ ಸಂತೋಷ್ ಹೆಗಡೆ ಪರ್ಲಂಡ ಇವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮುಂದಿನ ಪ್ರಶಸ್ತಿ ವಿತರಣೆಯನ್ನ ಸಂತೋಷ್ ಹೆಗಡೆ ಪರ್ಲಂಡ ಇವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. 40 ವರ್ಷದ ಒಳಗಿನ ಗುಂಡೆಸೆತ ಪ್ರಥಮ ಅಶ್ವಿನಿ ಹೆಗಡೆ, ದ್ವಿತೀಯ ಪ್ರಿಯಲತಾ ಹೆಗಡೆ ನಾರಾವಿ, ತೃತೀಯ ಸುಕೇತಾ ಹೆಗಡೆ ಮಾರ್ನಾಡು. ದಯವಿಟ್ಟು ಈ 3 ಜನ ಕ್ರೀಡಾಳುಗಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಗುಂಡೆಸೆತ 40 ವರ್ಷದ ಒಳಗಿನ ಪ್ರಥಮ ಅಶ್ವಿನಿ ಹೆಗಡೆ, ದ್ವಿತೀಯ ಪ್ರಿಯಲತಾ ಹೆಗಡೆ ನಾರಾವಿ, ತೃತೀಯ ಸುಕೇಶ್ ಹೆಗಡೆ ಮಾರ್ನಾಡು. ದಯವಿಟ್ಟು
ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಅಶ್ವಿನಿ ಹೆಗಡೆ ಪ್ರಥಮ, ಪ್ರಿಯಲತಾ ಹೆಗಡೆ ದ್ವಿತೀಯ, ಸುಕೇತಾ ಹೆಗಡೆ ಮಾರ್ನಾಡು ತೃತೀಯ. ಮುಂದಿನ ಸುಕೇತದ ಯಾರಾದರೂ ಬಂಧುಗಳಿದ್ದಾರಾ, ರಿಲೇಷನ್ಸ್ ಯಾರಾದಿದ್ರೆ ಬಂದು ಕಲೆಕ್ಟ್ ಮಾಡ್ಬೋದು. ಪ್ರಶಸ್ತಿ ಸ್ವೀಕರಿಸಿದ ಹಾಗೂ ವಿತರಿಸಿದ ಗಣ್ಯರಿಗೆ ಧನ್ಯವಾದಗಳು. ಮುಂದಿನ ಪ್ರಶಸ್ತಿ ವಿತರಣಾ ಸಮಾರಂಭವನ್ನ ದಾಖಾ ಜಿಲ್ಲಾ ಮಹಿಳಾ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀಯುತ ನಳಿನಿ ರಾಘವ ಹೆಗಡೆಯವರು ನೆರವೇರಿಸಿಕೊಳ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮುಂದಿನ ಪ್ರಶಸ್ತಿ ವಿತರಣಾ ಸಮಾರಂಭವನ್ನ ಶ್ರೀಮತಿ ನಳಿನಿ ರಾಘವ ಹೆಗಡೆ ಕೋಟೆಬಾಗಿಲು ಮೂಡಬಿದ್ರೆ ಇವರು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕರ್ತಲ ಎ ಕ್ಯಾಪ್ಟನ್ ಇದ್ದೀರಾ? ಕರ್ತಲ ಗುಂಡೆಸೆತ ಕಾಲೇಜು ವಿಭಾಗ ನನ್ನನ್ನು ಭೇಟಿಯಾಗಿ. ಗುಂಡೆಸೆತ ಪ್ರಥಮ ಋತು ಸುಧಾಕರ ಹೆಗಡೆ. ದಯವಿಟ್ಟು ಅಲ್ಲಿ ಮಹಿಳೆಯರು ನೆಕ್ಸ್ಟ್ ಇವರು ಕೊಡ್ಲಿ. ಟೊಂಕ ಮ್ಯಾಚಿಗೆ ರೆಡಿ ಆಗಿರಬೇಕು. ಋತು ಸುಧಾಕರ್ ಹೆಗಡೆ ದ್ವಿತೀಯ. ಅವರು ಪಿಟಿ ಮಾಸ್ಟರ್ ಸ್ವತಂತ್ರ ಅವರು ಕಾಯ್ತಿದ್ದಾರೆ. ಫಸ್ಟ್ ಮ್ಯಾಚ್ ನಾರಾವಿ, ಫಸ್ಟ್ ಮ್ಯಾಚ್ ಕರ್ತಳ ಮತ್ತೆ ಕೊಕ್ರಾಡಿ ಫಸ್ಟ್ ರೌಂಡ್ ಮ್ಯಾಚ್. ಟೊಂಕ ಮ್ಯಾಚ್ ಮಹಿಳೆಯರದು. ಪ್ರವೀಣಾ ಹೆಗಡೆ ಪಿಟಿ ಟೀಚರ್ ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಟೊಂಕ ಮ್ಯಾಚಿಗೆ ಫಸ್ಟ್ ರೌಂಡ್ ಕರ್ತಳ ಮತ್ತೆ ಕೊಕ್ರಾಡಿ. ಕಾಲೇಜು ವಿಭಾಗ ಗುಂಡೆಸೆತ ಪ್ರಥಮ ಋತು ಸುಧಾಕರ್ ಹೆಗಡೆ, ದ್ವಿತೀಯ ಸುಷ್ಮಿತಾ ಹೆಗಡೆ, ತೃತೀಯ ನಿಧಿ ಹೆಗಡೆ ಮೂಡುಬಿದ್ರೆ. ಹಾಗೆ ಎರಡನೇ ರೌಂಡ್ ಮ್ಯಾಚ್ ಮೂಡಬಿದ್ರೆ ವಲಯ ರೆಂಜಾಳ, ಮೂಡಬಿದ್ರೆ ವಲಯ ಮತ್ತು ರೆಂಜಾಳ ಎರಡನೇ ರೌಂಡ್ ಮ್ಯಾಚ್. ಗುಂಡೆಸೆತ ಕಾಲೇಜು ವಿಭಾಗ ಪ್ರಥಮ ಋತು ಸುಧಾಕರ್ ಹೆಗಡೆ, ದ್ವಿತೀಯ ಸುಷ್ಮಿತಾ ಹೆಗಡೆ, ತೃತೀಯ ನಿಧಿ ಸುಧಾಕರ್ ಹೆಗಡೆ. ಈ ಮೂರು ಜನ ಕ್ರೀಡಾಳುಗಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಪ್ರಥಮ ಋತು ಸುಧಾಕರ್ ಹೆಗಡೆ, ದ್ವಿತೀಯ ಸುಷ್ಮಿತಾ ಹೆಗಡೆ, ತೃತೀಯ ನಿಧಿ ಹೆಗಡೆ ಮೂಡುಬಿದ್ರಿ. ಮಾರ್ನಾಡು ಎ ಬಿ ಕ್ಯಾಪ್ಟನ್ ಒಮ್ಮೆ ಬನ್ನಿ. ಹಗ್ಗ ಜಗ್ಗಟ ಮಾರ್ನಾಡು ಎ ಬಿ ಕ್ಯಾಪ್ಟನ್. ಪ್ರಶಸ್ತಿ ಸ್ವೀಕರಿಸಿದ ಹಾಗೂ ವಿತರಿಸಿದ ಗಣ್ಯರಿಗೆ ಧನ್ಯವಾದಗಳು. ಮುಂದಿನ ಪ್ರಶಸ್ತಿ ವಿತರಣೆಯನ್ನ ಶ್ರೀಮತಿ ನಳಿನಿ ಹೆಗಡೆ ಮಾಜಿ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ
ಹೆಗ್ಗಡೆ ಘಟಕ, ಕೋಟೆ ಬಾಗಿಲು, ಮೂಡುಬಿದ್ರೆ ಇವರು ವಿತರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. 40ರ ಒಳಗಿನ ಗುಂಡೆಸೆತ ಪ್ರಥಮ ರಂಜಿತ್ ಹೆಗಡೆ ಹೆರ್ಮುಂಡೆ, ದ್ವಿತೀಯ ಸುಕೇಶ್ ಹೆಗಡೆ ನಾರಾವಿ, ತೃತೀಯ ಅಂಕುಶ್ ಹೆಗಡೆ ಕೊಕ್ರಾಡಿ. ದಯವಿಟ್ಟು ಈ 3 ಜನ ಕ್ರೀಡಾಳುಗಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. 40ರ ಒಳಗಿನ ಗುಂಡೆಸೆತ ಪ್ರಥಮ ರಂಜಿತ್ ಹೆಗಡೆ ಹೆರ್ಮುಂಡೆ, ದ್ವಿತೀಯ ಸುಕೇಶ್ ಹೆಗಡೆ, ತೃತೀಯ ಅಂಕುಶ್ ಹೆಗಡೆ ಕೊಕ್ರಾಡಿ. ಪ್ರಥಮ ರಂಜಿತ್ ಹೆಗಡೆ ಹೆರ್ಮುಂಡೆ, ದ್ವಿತೀಯ ಸುರೇಶ್ ಹೆಗಡೆ ಕೊಕ್ರಾಡಿ, ತೃತೀಯ ಅಂಕುಶ್ ಹೆಗಡೆ. ಈ 3 ಜನ ಕ್ರೀಡಾಳುಗಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹೆಗ್ಗಡೆ ವಲಯ ಕೊಕ್ರಾಡಿ ಕಾರ್ಯದರ್ಶಿಯವರಾದ ಸುಶಾಂತ್ ಹೆಗ್ಡೆ ಅವರು ವೇದಿಕೆ ಪಕ್ಕ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಚಿತ್ರಾಕ್ಷಿ ಹೆಗಡೆ ನಾರಾವಿ ವಲಯ, ಚಿತ್ರಾಕ್ಷಿ ಹೆಗಡೆ ಕಾರ್ಯದರ್ಶಿ ನಾರಾವಿ ವಲಯ ಇವರು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮುಂದಿನ ಪ್ರಶಸ್ತಿ ವಿತರಣೆಯನ್ನ ಚಿತ್ರಾಕ್ಷಿ ಹೆಗಡೆಯವರು ನೆರವೇರಿಸಲಿದ್ದಾರೆ. 40ರಿಂದ 60 ವರ್ಷ ಗುಂಡೆಸೆತ ಪ್ರಥಮ ಸಂತೋಷ್ ಹೆಗಡೆ ಸಾವ್ಯ, ದ್ವಿತೀಯ ರಾಜೇಶ್ ಹೆಗಡೆ ಮಾರ್ನಾಡು, ತೃತೀಯ ಅನಂತರಾಜ್ ಹೆಗಡೆ ಕರ್ತಲ. ದಯವಿಟ್ಟು ಈ 3 ಜನ ಕ್ರೀಡಾಳುಗಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಸಂತೋಷ್ ಹೆಗಡೆ ಸಾವ್ಯ ಪ್ರಥಮ, ರಾಜೇಶ್ ಹೆಗಡೆ ಮಾರ್ನಾಡು ದ್ವಿತೀಯ, ಅನಂತರಾಜ್ ಹೆಗಡೆ ಕರ್ತಲ ತೃತೀಯ. ಈ 3 ಜನ ಕ್ರೀಡಾಳುಗಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಸಂತೋಷ್ ಹೆಗಡೆ ಪ್ರಥಮ, ರಾಜೇಶ್ ಹೆಗಡೆ ದ್ವಿತೀಯ, ಅನಂತರಾಜ್ ಹೆಗಡೆ ತೃತೀಯ. ಇವರನ್ನ ಚಿತ್ರಾಕ್ಷಿ ಹೆಗಡೆ ಇವರು ಸನ್ಮಾನಿಸಲಿದ್ದಾರೆ. ಪ್ರಶಸ್ತಿ ವಿತರಿಸಿದ ಹಾಗೂ ಸ್ವೀಕರಿಸಿದ ಕ್ರೀಡಾಳುಗಳಿಗೆ ಧನ್ಯವಾದಗಳು. ಮುಂದಿನ ಪ್ರಶಸ್ತಿ ಪತ್ರ ವಿತರಣೆ ಸಮಾರಂಭವನ್ನ
ಕರ್ತಲ ಕ್ಯಾಪ್ಟನ್ ಬನ್ನಿ, ಪುರುಷರ ಕರ್ತಲ ಕ್ಯಾಪ್ಟನ್ ಕರ್ತಲ ಕರ್ತಲ ವಲಯದ ಕಾರ್ಯದರ್ಶಿ ಸುವಿನ್ ಹೆಗಡೆ ಕಾರ್ಯದರ್ಶಿ ಕರ್ತಲ ವಲಯ, ಆದಷ್ಟು ಬೇಗ ವೇದಿಕೆ ಹತ್ರ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕರ್ತಲ ಮುಂದಿನ ವಿದ್ಯಾರ್ಥಿ ವೇತನ ವಿತರಣೆಯನ್ನ ಸುವಿನ್ ಹೆಗಡೆ ಇವರು ನೆರವೇರಿಸಲಿದ್ದಾರೆ. 60 ವರ್ಷ ಮೇಲ್ಪಟ್ಟ 100 ಮೀಟರ್ ವೇಗದ ನಡಿಗೆ ಪ್ರಥಮ ಜಯರಾಜ್ ಹೆಗಡೆ, ದ್ವಿತೀಯ ಮಾರ್ನಾಡು ಸುದೀಶ್ ಚಂದ್ರಶೇಖರ್ ಹೆಗಡೆ, ಪುರುಷರ ವಿಭಾಗದ ಮಾರ್ನಾಡು ಕ್ಯಾಪ್ಟನ್, ತೃತೀಯ ವಿಜಯ್ ಹೆಗಡೆ ಅರತ್ ಟವರ್. 60 ವರ್ಷ ಮೇಲ್ಪಟ್ಟ 100 ಮೀಟರ್ ವೇಗದ ನಡಿಗೆ ಜಯರಾಜ್ ಹೆಗಡೆ ಪ್ರಥಮ, ಸುದೀಶ್ ಚಂದ್ರಶೇಖರ್ ಹೆಗಡೆ ದ್ವಿತೀಯ, ವಿಜಯ್ ಹೆಗಡೆ ಅರತ್ ಟವರ್ ತೃತೀಯ. ಈ 3 ಜನ ಕ್ರೀಡಾಳುಗಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಮುಂದಿನ ಪ್ರಶಸ್ತಿ ಪತ್ರ ವಿತರಣೆಯನ್ನ ಸುವಿನ್ ಹೆಗಡೆ ಕಾರ್ಯದರ್ಶಿ ಹೆಗ್ಗಡೆ ವಲಯ ಕರ್ತಲ ಇವರು ನೆರವೇರಿಸಿಕೊಳ್ಳಲಿದ್ದಾರೆ. ಮುಂದಿನ ವಿಭಾಗ 40 ವರ್ಷ ಮೇಲ್ಪಟ್ಟ ಗುಂಡೆಸೆತ ಪ್ರಥಮ ಸಮಿತಾ
ಹೆಗಡೆ ಕಡ್ತಲ, ಸಮಿತಾ ಹೆಗಡೆ ಕಡ್ತಲ. ದ್ವಿತೀಯ ಗೀತಾ ಹೆಗಡೆ ನಾರಾವಿ. ಗೀತಾ ಹೆಗಡೆ ನಾರಾವಿ. ತೃತೀಯ ಸುಚಿತ್ರಾ ಹೆಗಡೆ ಕಡ್ತಲ. ಈ 3 ಜನ ಕ್ರೀಡಾಳುಗಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಇವರನ್ನ ಸುವೀನ್ ಹೆಗಡೆ, ಕಾರ್ಯದರ್ಶಿ, ಹೆಗ್ಗಡೆ ವಲಯ ಕಡ್ತಲ, ಇವರು ಸನ್ಮಾನಿಸಲಿದ್ದಾರೆ, ಪ್ರಶಸ್ತಿ ಪತ್ರ ವಿತರಿಸಲಿದ್ದಾರೆ. ಫಸ್ಟ್ ಯಾರು? ಪ್ರಮೋದ ಹೆಗಡೆ ಇವರು ಆದಷ್ಟು ಬೇಗ. ಗುಂಡೆಸೆತ ದ್ವಿತೀಯ ಪ್ರಮೋದ ಹೆಗಡೆ, ಇವರು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಯುವ ಘಟಕ ಕ್ಯಾಪ್ಟನ್ ಬನ್ನಿ. ನಾರಾವಿಯೇ ಕ್ಯಾಪ್ಟನ್ ಪ್ರಥಮ. ಯುವ ಘಟಕ ಮೂಡಬಿದ್ರೆ ಪ್ರಮೋದ ಹೆಗಡೆ ಬೆಳುವಾಯಿ, ಆದಷ್ಟು ಬೇಗ ವಿಜಯ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ನಾರಾವಿಯೇ ನಾರಾವಿಯೇ ಚಾನ್ಸ್. ನಾರಾವಿಯೇ ಮಹಿಳೆಯರ ಫೈನಲ್ ಬನ್ನಿ. ಏನು ಮತ್ತ ನಾರಾಯಣ ವೇಳೂರು ಫೈನಲ್ ಬನ್ನಿ. ವೇಳೂರು ಮಹಿಳೆಯರು ಜಗದೀಶ್ ಅವರ ಟೀಮ್ ಕರ್ಕೊಂಡು ಬನ್ನಿ. ಶ್ರೀತಾ ದಯಾನಂದ ಹೆಗಡೆ ಮಾತನಾಡುವರು, ಆದಷ್ಟು ಬೇಗ ಮಹಿಳೆಯರ ಟೊಂಕ ಸ್ಪರ್ಧೆಯನ್ನು ನೆರವೇರಿಸಿಕೊಡ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ವೇಳೂರು ಕ್ಯಾಪ್ಟನ್ ಬನ್ನಿ. ವೇಳೂರು ನಾರಾವಿ ಕ್ಯಾಪ್ಟನ್. ನೋಡಿ ಪುರುಷರ ಯುವ ಪ್ರೆಸ್ ಯಾರು ಕ್ಯಾಪ್ಟನ್? ಕ್ಯಾಪ್ಟನ್ ಯಾರು? ಯುವ ಪ್ರೆಸ್ ಮೂಡಬಿದ್ರೆ ಕ್ಯಾಪ್ಟನ್.
ಮಹಿಳೆಯರ ಟೊಂಕ ವಿಭಾಗದಲ್ಲಿ ನಾರಾವಿ, ಕಡ್ತಲ, ಕೊಕ್ರಾಡಿ, ಬಜಗೋಳಿ, ಕೋಟೆಬಾಗಿಲು ವೀರಮಾರುತಿ, ಶಂಕರನಾರಾಯಣ, ವೇಣೂರು ವಲಯ, ಮೂಡಬಿದಿರು ವಲಯ, ರೆಂಜಾಳ, ನಾರಾಯಿ ವಲಯ, ಮಾರ್ನಾಡ್. ಎಲ್ಲ ಟೀಮ್ನವ್ರು ಇದ್ದರೆ ಇಲ್ಲಿ ಬರಬೇಕು. ಯಾರಾದರೂ ಆಡೋದಿಲ್ಲ ಅಂತಾದರೆ ಇಲ್ಲಿ ಬೇಗ ಹೇಳಬೇಕು, ಯಾಕಂದರೆ ನಮಗೆ ತೀರ್ಮಾನ ಮಾಡಲಿಕ್ಕೆ ಉಂಟು. ಆದಷ್ಟು ಬೇಗ 11 ಟೀಮಿನವರು ಇದ್ದರೆ ಒಬ್ಬೊಬ್ಬರು ಬಂದು ಇಲ್ಲಿ ಹೇಳಬೇಕು ನಾವು ಇದ್ದೇವೆ ಅಂತ. ಆಗ ಕೂಡ ಹಾಗೆ ಸಮಸ್ಯೆ ಆಗಿದೆ. ಆದಷ್ಟು ಬೇಗ ಬಂದು ಇಲ್ಲಿ ಹೇಳಬೇಕು. ಟೊಂಕ, ಮಹಿಳೆಯರ ಟೊಂಕ ಇದ್ದೀರಾ? ಇದ್ದವರು ಬಂದು ಹೇಳಬೇಕು ಇಲ್ಲಿ ಎಷ್ಟು ಟೀಮಿನವರು ಇದ್ದೀರಾ ಅಂತ. ಮಹಿಳೆಯರ ವಿಭಾಗದಲ್ಲಿ ಟೊಂಕಕ್ಕೆ ಹೆಸರು ಕೊಟ್ಟವರು ಆದಷ್ಟು ಬೇಗ ಬರಬೇಕಲ್ಲಿ. ಅಲ್ಲಿ ವಸಂತಣ್ಣ ಮತ್ತು ದಯಾನಂದ ಹೆಗಡೆ ಅವರು ಹಾಗೆ ಪ್ರಭಾಕರ್ ಹೆಗಡೆ ಅವರು ಕಾಯ್ತಾ ಇದ್ದಾರೆ. ಮಹಿಳೆಯರ ವಿಭಾಗದ ಟೊಂಕ. ಎರಡೂ ತಂಡದವರು ಕೌಂಟರ್ ಹತ್ರ ಹೋಗಿ.
ನಾರವಿ ಹಾಗೂ ವೇಳೂರು ತಂಡದ ಎರಡೂ ತಂಡದ ಮಹಿಳೆಯರು ಹೆಸರು ನೋಂದಾಯಿಸಲು ಕೌಂಟರ್ ಹತ್ರ ಹೋಗಿ ದಯವಿಟ್ಟು. ಟೀಚರ್ ವಸಂತ್ ಸರ್ ಒಮ್ಮೆ ಬನ್ನಿ. ವಸಂತ್ ಅನುಗ್ರಹ ಸ್ಕೂಲ್ ಬನ್ನಿ ಬನ್ನಿ. ಮಹಿಳೆಯರು ಬನ್ನಿ. ಟೊಂಕ 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 ಮಹಿಳೆಯರು ಟೊಂಕ. ನಾರಾವಿ ಮತ್ತು ಕಡ್ತಲ, ನಾರಾವಿ ಮತ್ತು ಕಡ್ತಲ ಮಹಿಳೆಯರು. ನಾರಾವಿ ಕಡ್ತಲ ಇದ್ದೀರಾ? ನಾರಾವಿ ಮತ್ತು ಕಡ್ತಲ ಇದ್ದೀರಾ ಹೇಳಿ. ಇಲ್ಲದಿದ್ರೆ ವಾಕ್ ಓವರ್ ಮಾಡ್ತೇವೆ ಈಗ. ಹಾಂ ಹೇಳಬೇಕಲ್ಲ ಯಾವಾಗ. ಹಾಂ ನಾರಾವಿ ಮತ್ತು ಕಡ್ತಲ. ನಾರಾವಿ ಕಡ್ತಲ ಮತ್ತು ಕೊಕ್ರಾಡಿ. ಕೊಕ್ರಾಡಿ ಇದ್ದೀರಾ? ಕೊಕ್ರಾಡಿ ಕೊಕ್ರಾಡಿ ಮಹಿಳೆಯರು ಮಹಿಳೆಯರು ಟೊಂಕ ಕೊಕ್ರಾಡಿ ಇದ್ದೀರಾ? ನೋಡಿ ದಯವಿಟ್ಟು ನಿಮ್ಮ ಟೀಮ್ನ ಹೆಸರು ಹೇಳುವಾಗ ನೀವು ಬಂದು ಇಲ್ಲಿ ಇರಬೇಕು, ಇಲ್ಲದಿದ್ದರೆ ನಾವು ವಾಕ್ ಓವರ್ ಕೊಡ್ತೇವೆ. ಇದ್ದವರು ಆಡಿಸುವ ಮತ್ತೆಂತ ಮಾಡೋದು? ಕರೆಯುವಾಗ ಬರೋದಿಲ್ಲ ಅಲ್ಲ, ನೀವು ಹೇಳಿ. ಕಡ್ತಲ ಕಡ್ತಲದವರಿದ್ದಾರೆ. ಕೊಕ್ರಾಡಿ ಅವರು, ಕೊಕ್ರಾಡಿ ಅವರಿಲ್ವಾ? ಕೊಕ್ರಾಡಿ ಕೊಕ್ರಾಡಿ ಕೊಕ್ರಾಡಿ. ಹಾಂ ಕ್ಯಾನ್ಸಲ್ ಹಾಗೆ ಹೇಳಬೇಕಲ್ಲ, ಇಷ್ಟು ಬೊಬ್ಬೆ ಆಗ್ತಾ ಇದ್ದೇವೆ ಆಗದಿಂದ. ಹಾಂ ನೀವಿನ್ ಆಯ್ತು. ಹೌದು ಹೌದು ಅನ್ನಷ್ಟೇ ಯಾವ್ದು ಹೇಳಿ. ಲಾಭ ಆಯ್ತಲ್ಲ ನಿಮಗೆ. ಹಾಂ ಇನ್ಯಾವುದು ಎಂತ ಒಂದು ಯಾವುದು ನಿಮ್ದು ಯಾವುದು? ಮೂಡಬಿದ್ರಿ ಮತ್ತು ರೆಂಜಾಳ ಇದ್ದೀರಾ? ಮೂಡಬಿದ್ರಿ ಮತ್ತು ರೆಂಜಾಳ ಇದ್ದೀರಾ? ಮೂಡಬಿದ್ರಿ ಮತ್ತು ರೆಂಜಾಳ ಇಲ್ವಾ? ಯಾರು ಸಹ ಇಲ್ವಾ? ಎರಡು ಟೀಮ್ ಇಲ್ವಾ? ಮೂಡಬಿದ್ರಿ ಮತ್ತು ರೆಂಜಾಳ, ಮೂಡಬಿದ್ರಿ ಮತ್ತು ರೆಂಜಾಳ ಇಲ್ವಾ? ವಾಕ್ವರ್ ಎರಡು ಇಲ್ಲ, ಕ್ಯಾನ್ಸಲ್. ಎರಡು ಇಲ್ಲ. ಈಗ ಬರುದಾ? ಈಗ ಬರುದಾ? ಎರಡು ಇಜ್ಜಿ ನೀರು ಬೇತನೆ ಮಲ್ಪಡೆ ಇತ್ತನೇನು ಮಲ್ಪಡೆ ಇತ್ತೆ ಐಕ ಆವತ್ತೆ ಬೇಲೆ ಬೇತದೆಲ್ಲ ಮಲ್ಪರ ಇಜ್ಜಿ ಅದು ಹಾಂ ನಾರಾವಿ ಇದ್ದಾವೆ ನೋಡಿ. ದಯವಿಟ್ಟು ಕೇಳಿ, ಇಲ್ಲಿ ಹೆಸರು ಹೇಳಿದ ಟೀಮ್ನವರು ಇಲ್ಲದಿದ್ದರೆ ನಾವು ಈಗ ಹೊಸ ಟೀಮ್ ಮಾಡ್ತೇವೆ. ದಯವಿಟ್ಟು ಹೆಸರು ಕರೆದವರು ಇಲ್ಲಿ ಬರಬೇಕು, ಇಲ್ಲದಿದ್ದರೆ ನಾವು ಹೊಸ ಟೀಮ್ ಮಾಡ್ತೇವೆ. ಹಾಂ ಹೇಳಿ, ಯಾರಿದ್ದಾರೆ ಇಲ್ಲಿ? ಯಾರ್ಯಾರು? ಕಡ್ತಾಲ ಇದ್ದೀರಾ?
ಕಡ್ತಲ್ಲಿದ್ದಾರೆ ಬೇರೆ ಇದು ನಾರಾವಿ ಎ ಬಿ ಉಂಟಾ? ನಾರಾವಿ ಎ ಬಿ ಉಂಟು. ಬೇರೆ ಬೇರೆ ಯಾವುದುಂಟು? ಕೋಟೆಬಾಗಿಲು ಉಂಟಾ? ವೀರಮಾರುತಿ ಕೋಟೆಬಾಗಿಲು ವೀರಮಾರುತಿ ಇದ್ದೀರಾ? ಹಾಂ ಇದ್ದಾರೆ. ಅವರಿಗೆ ಹಾಕಿ, ಟೀಮ್ ಹಾಕಿ, ಅವರಿಗೆ ಸರಿ ಆಗ್ತದೆ. ಇನ್ನು ಕಾಯಲಿಕ್ಕಿಲ್ಲ. ಇನ್ಯಾರು? ಇನ್ಯಾರು? ಶಂಕರನಾರಾಯಣ ಉಂಟು. ಶಂಕರನಾರಾಯಣ ಉಂಟು. ಬೇರೆ ಬೇರೆ ಯಾವುದು? ವೇಣೂರು ವಲಯ ಇದ್ದೀರಾ? ಟೊಂಕ ಮಹಿಳೆಯರ ಟೊಂಕ ವೇಣೂರು ವಲಯ ಇದ್ದೀರಾ ನೀವು? ಇಲ್ಲ, ಕ್ಯಾನ್ಸಲ್. ಬೇರೆ ಮಾಡಿ. ಮಾರ್ನಾಡು ಇದ್ದೀರಾ? ಟೊಂಕಕ್ಕೆ ಮಾರ್ನಾಡು ವಲಯ ಮಹಿಳೆಯರು. ಟೊಂಕಕ್ಕೆ ಮಾರ್ನಾಡು ವಲಯ ಇದ್ದೀರಾ? ಮಾರ್ನಾಡು ವಲಯ ಮಹಿಳೆಯರು ಟೊಂಕಕ್ಕೆ ಇಲ್ವಾ? ಬಜಗೋಳಿ ಇದ್ದೀರಾ? ಬಜಗೋಳಿ ಇದ್ದೀರಾ ಮಹಿಳೆಯರು? ಹೆಸರು ಕೊಡ್ತಾರಮ್ಮ ಈಗ ಒಬ್ರು ಸಹ ಇಲ್ಲ. ಇಲ್ಲ ವಸ್ತು ಇಲ್ಲಿ ಇದ್ದವ್ರದ್ದೊಂದು ವಸ್ತು ಟೀಮ್ ಮಾಡಿ ಸಾಕು. ವೇಣೂರು ಇಲ್ಲ. ಇಲ್ಲ ಮಾರ್ನಾಡು ಇಲ್ಲಲ್ಲ, 5 ಸಾಕು, ಅದಕ್ಕೆ ಮಾಡಿ. ಇನ್ನು ಕಾಯಲಿಕ್ಕಿಲ್ಲ. ಎತ್ತನಕನೆಲ್ಲ ಲಾಡ್ಸ್ ಮಾಡ್ಕೊಂತೆ ಯಾರು ಒಂದು ಕಟ್ತಲ್ಲ ಮತ್ತೆ ನಾರಾವಿ ಕೋಟೆಬಾಗಿಲ ನಾರಾವಿ ಮತ್ತು ಕೋಟೆಬಾಗಿಲು ಬನ್ನಿ. ನಾರಾವಿ ಕೋಟೆಬಾಗಿಲು ನಾರಾವಿ ಎ ಅಲ್ವಾ? ನಾರಾವಿ 2 ಉಂಟಾ? ನಾರಾವಿ ಬಿ ಬನ್ನಿ ಮತ್ತೊಂದು ನಾರಾವಿ ಬಿ ಮತ್ತು ಕೋಟೆಬಾಗಿಲು. ನೀವು ಕೋಟೆಬಾಗಿಲಲ್ಲ? ಹಾಂ ಬನ್ನಿ. ಟೋಸ್ 5 ನಿಮಿಷದ ಆಟ. ಬನ್ನಿ 5 ನಿಮಿಷದಲ್ಲಿ ಡ್ರಾ. ಟೈಮು ಮೊಬೈಲಲ್ಲಿ ಟೈಮ್ ಹಿಡಿತೀರಾ? ಮೊಬೈಲ್ ಎ ಬಿ ಉಂಟಲ್ಲ 2 ಸಹ. ಅಯ್ಯೋ ಬನ್ನಿ. ಹಾಂ ಹಾಗೆ ಹಾಂ ಬನ್ನಿ, ಒಳಗೆ ಹೋಗಿ ಬನ್ನಿ ಯಾವುದು? ಮೊಬೈಲ್ ಏರುಳ್ಳಿ ಐದು ನಿಮಿಷಕ್ಕೆ ಬಂದ್ ಮಾಡಿದ್ರೆ ಆಯ್ತು. ನೀವು ಲೇಡೀಸ್ ನೋಡಿ, ಮತ್ತೆ ನಾವು ಗಂಡಸು ನೋಡಿದ್ರೆ ಪೆಟ್ಟು ಅದೇನಿಲ್ಲ. ಕೇವಲ 5 ನಿಮಿಷ. 5 ನಿಮಿಷದಲ್ಲಿ ಎಷ್ಟು ಔಟ್ ಆಗ್ತದೋ ಅಷ್ಟು ಪ್ರೈಸ್ ಅವ್ರು ನೋಡ್ತಾರೆ.
ರೆಡಿ ರೆಡಿ ರೆಡಿಯಾ? ಎಂತಾಯ್ತು ನಿಮ್ದು? ಎಂತಾಯ್ತು? ಯಾರು ಈ ಪ್ರಶಸ್ತಿ ಪತ್ರವನ್ನು ದಾಖಾ ಜಿಲ್ಲಾ ಹೆಗಡೆ ಸಮಾಜ ಸಂಘದ ಅಧ್ಯಕ್ಷರಾದ ಶ್ರೀಯುತ ಪ್ರಭಾಕರ ಹೆಗಡೆ ಹಟ್ಟಾಜೆ ಇವರು ವಿತರಿಸಲಿದ್ದಾರೆ. ವೇದಿಕೆಯಲ್ಲಿ ಎಲ್ಲ ಗಣ್ಯರು ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹೆಗ್ಗಡೆ ವಲಯ ಕಡ್ತಲ ಎಲ್ಲ ಸ್ಪರ್ಧಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪ್ರಶಸ್ತಿಯನ್ನು ವಿತರಿಸಿದ ಎಲ್ಲ ಗಣ್ಯರಿಗೂ ವಂದನೆಗಳು. ಕರ್ತಲಬಿ ಕ್ಯಾಪ್ಟನ್, ಕರ್ತಲಬಿ ಕ್ಯಾಪ್ಟನ್. ಥ್ರೋಬಾಲ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರುವಂತಹ ಶಂಕರ್ ನಾರಾಯಣ ಹೆಗ್ಗಡೆ ವಲಯ ಹಾಲಾಡಿ ಎಲ್ಲ ಸ್ಪರ್ಧಿಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹೆಗ್ಗಡೆ ಬ್ರದರ್ಸ್ ಬಿಜಕ್ಕಲ ವಿರುದ್ಧವಾಗಿ ನಾರಾಯಣಿಯೇ ಎಲ್ಲ ಬಂದಾಟಕ್ಕಾಗಿ ತಯಾರು ಮಾಡಿಕೊಳ್ಳಿ. ಹೆಗ್ಗಡೆ ಬ್ರದರ್ಸ್ ಬಿಜಕ್ಕಲ ವಿರುದ್ಧವಾಗಿ ನಾರಾಯಣಿಯೇ. ಹೆಗ್ಗಡೆ ವಲಯ ಹಾಲಾಡಿಯ ಎಲ್ಲಾ ಸ್ಪರ್ಧಿಗಳು ವೇದಿಕೆಗೆ ಆಗಮಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲಾ ಗಣ್ಯರು ಪ್ರಶಸ್ತಿಯನ್ನ ವಿತರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹೆಗ್ಗಡೆ ವಲಯ ಶಂಕರ್ ನಾರಾಯಣ ಹಾಲಾಡಿ ವಲಯದ ಎಲ್ಲ ಸ್ಪರ್ಧಿಗಳು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಇವರನ್ನು ಆತ್ಮೀಯವಾಗಿ ಹೆಗ್ಗಡೆ ವಲಯದ ಹೆಗ್ಗಡೆ ಏಳನೇ ಪಂದ್ಯಕ್ಕಾಗಿ ತಯಾರು ಮಾಡಿಕೊಳ್ಳಿ. ಹೆಗ್ಗಡೆ ಬ್ರದರ್ಸ್ ಬಿಜಕ್ಕಲ ವಿರುದ್ಧವಾಗಿ ನಾರಾಯಣಿಯೇ. ಎಂಟನೇ ಪಂದ್ಯಕ್ಕಾಗಿ ನಾರಾಯಣಿ ಬಿ ವಿರುದ್ಧವಾಗಿ ವೇಣೂರು ಬಿ.
ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವ ಶಂಕರ್ ನಾರಾಯಣ ಹೆಗ್ಗಡೆ ವಲಯ ಶಂಕರ್ ನಾರಾಯಣ ಹಾಲಾಡಿ ವಲಯದ ಹೆಗ್ಗಡೆ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಎಂಟನೇ ಪಂದ್ಯಾಟಕ್ಕಾಗಿ ತಯಾರು ಮಾಡಿಕೊಳ್ಳಿ. ನಾರಾವಿ ಬಿ ವಿರುದ್ಧವಾಗಿ ವೇಣೂರು ಬಿ. ಹಗ್ಗ ಜಗ್ಗಾಟ ವಿಭಾಗದಲ್ಲಿ ಮಹಿಳಾ ವಿಭಾಗದ ಹಗ್ಗ ಜಗ್ಗಾಟ ವಿಭಾಗದಲ್ಲಿ ನಾರಾವಿ ವಲಯ ಹೆಗ್ಗಡೆ ವಲಯ ನಾರಾವಿಯ ಎಲ್ಲ ಬಂಧುಗಳು ಹೆಗ್ಗಡೆ ವಲಯ ನಾರಾವಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ಹಗ್ಗ ಜಗ್ಗಾಟ ವಿಭಾಗದಲ್ಲಿ ಹೆಗ್ಗಡೆ ವಲಯ ನಾರಾವಿಯ ಹೆಗ್ಗಡೆ ಬಂಧುಗಳು ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಎಲ್ಲ ಕ್ರೀಡಾಳುಗಳು ಹೆಗ್ಗಡೆ ವಲಯ ನಾರಾವಿ ಎಲ್ಲ ಕ್ರೀಡಾಳುಗಳು ವೇದಿಕೆಗೆ ಆಗಮಿಸಿ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಾರಾವಿ ಬನ್ನಿ, ಹಗ್ಗದ ಅಂಕಣಕ್ಕೆ ಬನ್ನಿ. ನಾರಾವಿ ಶ್ರೇಯಸ್ ರೆಡ್ ಕಲರ್ ಆಯ್ತಾ? ನೀನ್ ಮತ್ತೆ ಬಾ, ನೀನ್ ಮತ್ತೆ ನೆಕ್ಸ್ಟ್ ಈಗ ಇರ್ಲಿ. ಇದಾದ ತಕ್ಷಣ ವೇಣೂರು ಬಿ ವಿರುದ್ಧವಾಗಿ ನಾರಾವಿ ಬಿ. 8ನೇ ಪಂದ್ಯಾಟ 9ನೇ ಪಂದ್ಯಾಟ ಕೊಪ್ಪಡಿ. ಹಗ್ಗ ಜಗ್ಗಾಟ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವ ಹೆಗ್ಗಡೆ ವಲಯ ವೇಣೂರು ವಿಭಾಗದ ಎಲ್ಲಾ ಸ್ಪರ್ಧಿಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಇವರನ್ನು ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇವೆ. ಹೆಗ್ಗಡೆ ವಲಯ ವೇಣೂರಿನ ರೆಡಿಯಾ 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 అన్న పల్లెలు పతోళ్ళు అన్న దాయి ఒడిపోరు దంబు గాలి పడిపోరు
ಕ್ಯಾಪ್ಟನ್ ಬನ್ನಿ ಅಮ್ಮ, ಕ್ಯಾಪ್ಟನ್ ಟಾಸಿಗೆ ಕ್ಯಾಪ್ಟನ್ ಬನ್ನಿ, ಟಾಸ್ ಬನ್ನಿ. ಪ್ರಶಸ್ತಿ ಸ್ವೀಕರಿಸಿದ ಕ್ರೀಡಾಳುಗಳಿಗೆ ಹಾಗೂ ವಿತರಿಸಿದ ಗಣ್ಯರೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಪ್ರಶಸ್ತಿ ಸ್ವೀಕಾರ ವಾಲಿಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುವ ಶಂಕರ್ ನಾರಾಯಣ ವಲಯದ ಎಲ್ಲ ಕ್ರೀಡಾಳುಗಳು, ಎಲ್ಲ ಹೆಗ್ಗಡೆ ಕ್ರೀಡಾಳುಗಳನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹೆಗ್ಗಡೆ ವಲಯ ಶಂಕರ್ ನಾರಾಯಣದ ಎಲ್ಲ ಹೆಗ್ಗಡೆ ಬಾಂಧವರನ್ನ ಆತ್ಮೀಯವಾಗಿ ವೇದಿಕೆಗೆ ಆಗಮಿಸ್ತಿದ್ದೇವೆ. ಇವರು ಇಂದು ನಡೆದ ವಾಲಿಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಬನ್ನಿ. ನಾರಾವಿ ಕ್ಯಾಪ್ಟನ್ ವೇಣೂರು ಎ, ಕ್ಯಾಪ್ಟನ್ ವಸಂತ ಗಿಡ ಅವರು, ವಸಂತ ಗಿಡ ಅವರನ್ನ ತೀರ್ಪುಗಾರಿಕೆಗೆ ಬರಬೇಕು. ಪಿಟಿ ಸರ್. ಹೆಗ್ಗಡೆ ಕ್ರೀಡಾಕೂಟ 2025 28/12/2025 ಜರುಗಿದ ವಾಲಿಬಾಲ್ ಪಂದ್ಯಾಟದಲ್ಲಿ ಚಂದನವನ ಶಂಕರ್ ನಾರಾಯಣ ತಂಡದ ಹೆಗ್ಗಡೆ ಬಾಂಧವರು ವಾಲಿಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿರುತ್ತಾರೆ. ಇವರನ್ನ ಹೆಗ್ಗಡೆ ಸಂಘದ ಪರವಾಗಿ ಆತ್ಮೀಯವಾಗಿ ಗೌರವಿಸುತ್ತಿದ್ದೇವೆ, ವಂದಿಸುತ್ತಿದ್ದೇವೆ. ಪ್ರಥಮ ಬಹುಮಾನ ಸ್ವೀಕರಿಸುತ್ತಿರುವ ವಾಲಿಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಬಹುಮಾನವನ್ನು ಸ್ವೀಕರಿಸುತ್ತಿರುವ ಚಂದನವನ ಶಂಕರ್ ನಾರಾಯಣ ತಂಡದ ಎಲ್ಲಾ ಸ್ಪರ್ಧಿಗಳನ್ನ ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದೇವೆ. ಒಂದು ಮಾಡ್ಲಿಕ್ಕೆ ಹೋಗಿ ಇನ್ನೊಂದಾಯ್ತು.
ವಿರುದ್ಧವಾಗಿ ವೇಣೂರು ಬಿ ಒಂದು ವರ್ಣ ಮ್ಯಾಚ್ ನಮ್ಮ ಇಜ್ಜಾತ ಅವು ಸೀದಾ ಬೋತಲು ಟಾಪ್ ಮ್ಯಾಚ್ ಇಟ್ಟೆ ಕರ್ತಲ ಬೀಲ ಇತ್ತದ ವಿನ್ನರ್ ನಮ್ಮ ವೇಣೂರು ಬೀಲ 10 ಮ್ಯಾಚ್ 10 ಮ್ಯಾಚ್ ನಮಕ್ಕಿಂತ ವಿಪರ ಇಂಚಾಕೊಂಡು ಮಾರ ಅವು ಇತ್ತ ಇಜ್ಜಂದ ಮಾರ ಅವು ಇಜ್ಜಂದ ಸರಿ ಗೊತ್ತಾನೆ ಒಂದು ಮ್ಯಾಚ್ ಒಂದು ಟೀಮ್ ಇಜ್ಜಂದ ನಾರಾವಿಯೇ ವಿರುದ್ಧವಾಗಿ ಕೊಕ್ರಾಡಿ ನಾರಾವಿಯೇ ವಿರುದ್ಧವಾಗಿ ಕೊಕ್ರಾಡಿ ಬನ್ನಿ. ಇಂದು ನಡೆದ ವಾಲಿಬಾಲ್ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವ ವೇಣೂರು ಹೆಗ್ಗಡೆ ವಲಯ ವೇಣೂರಿನ ಸ್ಪರ್ಧಾಳುಗಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಿ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹೆಗ್ಗಡೆ ವಲಯ ವೇಣೂರು ಎಲ್ಲಾ ಸ್ಪರ್ಧಿಗಳು ವೇದಿಕೆಗೆ ಆಗಮಿಸಿ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಧನ್ಯವಾದಗಳು. ಪ್ರಶಸ್ತಿ ಸ್ವೀಕರಿಸಿದ ಹಾಗೂ ಭಾಗವಹಿಸಿದ ಎಲ್ಲಾ ಸ್ಪರ್ಧಿಗಳನ್ನ ಆದರಿಂದ ಗೌರವಿಸ್ತಾ ಇದ್ದೇವೆ. ಎಂತ ಇದೆಯಾ? ಅಣ್ಣ ಇದಾದ ತಕ್ಷಣ ನೆಕ್ಸ್ಟ್ ಮ್ಯಾಚ್ ವೇಣೂರು ಬಿ ವಿರುದ್ಧವಾಗಿ ಕರ್ತಲ ಬಿ ಅವರು ತಯಾರು ಮಾಡಿಕೊಳ್ಳಿ ಸೆಮಿಫೈನಲ್ಗೆ. ಇದು ಸೆಮಿಫೈನಲ್ ಪ್ರಥಮ ಆಟ. ಪತ್ರಿಕಾ ಮಾಧ್ಯಮದ ಮಿತ್ರರು ಪ್ರಸನ್ನ ಹೆಗಡೆ ಅವರು ವೇದಿಕೆಗೆ ಬಂದು ಗೌರವ ಸ್ಮರಣಿಕೆಯನ್ನು ತೆಗೊಳ್ಳಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಪ್ರಸನ್ನ ಹೆಗಡೆ ಅವರು. ಬನ್ನಿ ಬನ್ನಿ ಹಾಗಾದ್ರೆ ನಾವು ಅನೌನ್ಸ್ ಮಾಡುವ. ಕ್ರಿಕೆಟ್ ಪ್ರಥಮ ಹಾಗೂ ದ್ವಿತೀಯ ಬಿಜಕಳ ಎಬಿ ತಂಡಗಳು ಎರಡೂ ತಂಡಗಳು ವೇದಿಕೆಗೆ ಆಗಮಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಕ್ರಿಕೆಟ್ ಪಂದ್ಯಾಟದ ಪ್ರಥಮ ದ್ವಿತೀಯ ಬಹುಮಾನವನ್ನು ಪಡೆಯಲಿಕ್ಕೆ ಎರಡೂ ತಂಡಗಳು ಆಗಮಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ.
ಕತ್ ಲೇಟ್ ಆಗ್ಬಿಡ್ಬೇಕು ಕತ್ತಲ ಫೈನಲ್ ಬಲ್ ಬತ್ತಿಲ್ಲ ಸಮಲೆ ಬಲ್ ಬತ್ತಿಲ್ಲ ಟೈಟ್ 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 ಅಣ್ಣ ಬೇ ಹೆಂಗ್ ಬರ ಚೂರು ವಿಡಿಯೋದಾರ ಇಡ ಬರಲ್ಲ ವಿಡಿಯೋದಾರ ಇಡ ಬರಲ್ಲ ವಿಡಿಯೋ ಇಡ ಬರಲ್ಲ ಬಲೆ ಫೈನಲ್ ಪ್ರವೇಶ ಮಲ್ದಲ ಕೊಕ್ರಾಡಿ ಫೈನಲ್ ವೇಣೂರು ಬಿ ವಿರುದ್ಧವಾಗಿ ಕರ್ತಲಬಿ ಕ್ಯಾಪ್ಟನ್ ಬನ್ನಿ ಸಂತುಸ್ವಾಮಿ ಸಾವ್ಯ ಸಂತುಸ್ವಾಮಿ ಉಳ್ಳಾರ ಗುಬ್ಬರ್ ಬೇಡ ಪತ್ಲೆ ಹಗ್ಗ ಜಗ್ಗಾಟದ ಫೈನಲ್ ಪಂದ್ಯಾಟ ನಡೀತಿದೆ. ವೇದಿಕೆಯಲ್ಲಿ ಇದ್ದ ಎಲ್ಲ ಗಣ್ಯರೊಮ್ಮಿಲ್ಲಿ ಆಗಮಿಸಿ. ಇಲ್ಲ 5 ನಿಮಿಷ ಟೈಮ್ ಉಂಟು. ಐಕ್ ಇತ್ತನಾತಿ ಇರು ಬರೇ ಬಲೆ ಇರಾತ್ ಕೈ ಭಾಷೆ ಅಲ್ಬಿಡ್ಚು ಬಲೆ.
ಹಲೋ, ನಾರಾವಿ ವಲಯ ಎಲ್ಲರೂ ದಯವಿಟ್ಟು ವೇದಿಕೆ ಹತ್ತಿರ ಬನ್ನಿ. ನಾರಾವಿ ವಲಯದವರು ಎಲ್ಲರೂ, ನಾರಾವಿ ವಲಯದವರು ದಯವಿಟ್ಟು ಎಲ್ಲರೂ ಸ್ಟೇಜ್ ಎದುರುಗಡೆ ಬರಬೇಕಾಗಿ ವಿನಂತಿಸ್ತೇವೆ. ಶಿವರಾಜ್ ಹೆಗಡೆ, ಪ್ರಭಾಕರ್ ಮಾಸ್ಟರು, ಆಡಳಿತ ಮುಖ್ಯಸ್ಥರು ಎಲ್ಲರೊಮ್ಮೆ ಹಗ್ಗ ಜಗ್ಗಾಟದ ಫೈನಲ್ ಪ್ರದರ್ಶನ ನಡೀತಿದೆ. ಎಲ್ಲರೊಮ್ಮೆ ವೀಕ್ಷಣೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಪ್ರಭಾಕರ್ ಹೆಗಡೆ ಅಟ್ಟಜೆ, ಆಡಳಿತ ಮುಖ್ಯಸ್ಥರು, ಪ್ರಧಾನ ಕಾರ್ಯದರ್ಶಿಗಳು, ಕೋಶಾಧಿಕಾರಿಗಳು ಎಲ್ಲರೊಮ್ಮೆ ಬನ್ನಿ. ನಾರಾಯಿ ವಲಯದ ಸದಸ್ಯರು ಎಲ್ಲರೂ ವೇದಿಕೆ ಎದುರು ಪಡಬೇಕು. ನಾರಾವಿ ವಲಯದ ಸದಸ್ಯರು ನಾರಾವಿ ವಲಯದ ಎಲ್ಲ ಸದಸ್ಯರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಅಲ್ಲಿ ಹಗ್ಗ ಜಗ್ಗಾಟ ಮತ್ತು ಟೊಂಕ ಆದಷ್ಟು ಬೇಗ ಮುಗಿಸಿಕೊಡ್ಬೇಕು. ರಮೇಶ್ ಅಣ್ಣ ಹಾಗೂ ಪ್ರಕಾಶ್ ಅಣ್ಣ, ಟೊಂಕದಲ್ಲಿ ವಸಂತಣ್ಣ ಹಾಗೂ ನಮ್ಮ ದಯಾನಂದ ಹೆಗಡೆ ಅವರು ಕೂಡ ಆದಷ್ಟು ಬೇಗ ಫೈನಲ್ ಅನ್ನು ಮ್ಯಾಚ್ ಮಾಡಿ ಕೊಡಬೇಕು.
ಅಲ್ಲಿ ಆಟದ ಮೈದಾನದಲ್ಲಿ ಇದ್ದಂತ ಎಲ್ಲ ಚೇರ್ಗಳನ್ನ ವೇದಿಕೆಯ ಮುಂಭಾಗಕ್ಕೆ ತಂದಿಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಹಾಗಾಗಿ ಎಲ್ಲಾದ್ರೂ ಸ್ವಚ್ಛತೆ ದೃಷ್ಟಿಯಲ್ಲೂ ಕೂಡ ತಾವು ಸಹಕರಿಸಬೇಕು. ಗಾರ್ಬೇಜಿಗೆ ಎಲ್ಲಾದ್ರೂ ಕಸ ಇದ್ರೆ ಅದನ್ನ ಹಾಕಿ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಈ ಕ್ರೀಡಾಕೂಟ ಯಶಸ್ವಿಯಾಗಲು ತಾವೆಲ್ಲರೂ ಉತ್ತಮ ರೀತಿಯಲ್ಲಿ ಸಹಕರಿಸಿದ್ದೀರಿ. ಅಂತಿಮ ಹಂತದಲ್ಲಿ ಸ್ವಚ್ಛತೆಯ ದೃಷ್ಟಿಯಲ್ಲೂ ಕೂಡ ತಾವೆಲ್ಲರೂ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಹಗ್ಗದ ಪೈನ ಪ್ರವೇಶ ಮಾಡಿದ ತಂಡ ವೇಳೂರು ತಂಡ ವೇಳೂರು ತಂಡದ ಹಾಗೂ ಕೊಕ್ರಾಡಿ ತಂಡದ ಎಲ್ಲ ಆಟಗಾರರು ಅಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿ. ದಯಮಾಡಿ ಕೊಕ್ರಾಡಿ ಮತ್ತು ವೇಳೂರು ಹಗ್ಗದ ಪ್ರಥಮ ಮತ್ತು ದ್ವಿತೀಯ ಹಗ್ಗ ಜಗ್ಗಾಟದಲ್ಲಿ ವೇಣೂರು ತಂಡವು ಪ್ರಥಮ ಬಾರಿಗೆ ಸತತ 5 ವರ್ಷಗಳಿಂದ ವೇಣೂರು ತಂಡವು ಪ್ರಥಮ ಸ್ಥಾನವನ್ನು ಗಳಿಸುತ್ತಾ ಬಂದಿರುತ್ತದೆ. ಸುಂದರಗಿರಿ ಅವರ ಮಾಲಕತ್ವದ ತಂಡವಾಗಿರುತ್ತದೆ ಇದು. ವಿಶೇಷವಾಗಿ ಎಲ್ಲ ವಲಯಗಳಿಗೂ ಅಭಿನಂದನೆಯನ್ನ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಈ ಕ್ರೀಡಾಕೂಟದಲ್ಲಿ ಎಲ್ಲ ವಲಯದ ಅಧ್ಯಕ್ಷರು ನಮ್ಮ ಜೊತೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಮಾಡಿದ್ದೀರಿ. ಯಾವ ವಲಯದ ಅಧ್ಯಕ್ಷರ ಹೆಸರನ್ನು ಹೇಳದೆ ಒಳ್ಳೆಯ ರೀತಿಯ ಸಹಕಾರವನ್ನು ಮಾಡಿದ್ದೀರಿ. ಇದೇ ರೀತಿಯ ಸಹಕಾರ ಮುಂದಕ್ಕೂ ಬೇಕು ಅಂತ ಕೇಳ್ತಾ ಇದ್ದೇವೆ. ಹಾಗಾಗಿ ಅಂತಿಮ ಹಂತದ ಕ್ರೀಡಾಕೂಟ ಒಳ್ಳೆಯ ರೀತಿಯಲ್ಲಿ ಯಶಸ್ವಿಯಾಗಿದೆ. ಹಾಗಾಗಿ ಇನ್ನು ಕೆಲವೇ ಹೊತ್ತಿನಲ್ಲಿ ಹಗ್ಗ ಜಗ್ಗಾಟದ ಹಾಗೂ ಟೊಂಕದ ಬಹುಮಾನವನ್ನು ವಿತರಣೆ ಮಾಡ್ತೇವೆ. ಹಾಗಾಗಿ ಅಂತಿಮ ಹಂತದಲ್ಲಿ ನಾವೆಲ್ಲ ಇದ್ದೇವೆ. ಸ್ವಚ್ಛತೆಯ ದೃಷ್ಟಿಯಲ್ಲಿ ತಾವೆಲ್ಲರೂ ಸಹಕರಿಸಬೇಕು. ನಮ್ಮ ಕಾಲ ಅಡಿಯಲ್ಲಿ ಯಾವುದೇ ಕಸಗಳನ್ನ ತೊಟ್ಟಿಗೆ ಹಾಕಬೇಕು. ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಬೇಕು ಅಂತ ನಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ವೇಣೂರು ತಂಡದ ಎಲ್ಲರೂ ಇಲ್ಲಿ ಬಂದು ಹೆಸರನ್ನು ನೋಂದಾಯಿಸಿರಿ. ಹಾಗೂ ಕೊಕ್ರಾಡಿ ತಂಡದ ಎಲ್ಲ ಆಟಗಾರರು ಬಂದಿಲ್ಲಿ ಹೆಸರನ್ನು ನೋಂದಾಯಿಸಿ. ದಯವಿಟ್ಟು 60 ವರ್ಷ ಮೇಲ್ಪಟ್ಟ 100 ಮೀಟರ್ ವೇಗದ ನಡಿಗೆ ವಿಭಾಗದಲ್ಲಿ ಜಗ್ಗಣ್ಣ ಪಟ್ಟೇರು ಭಟ್ಟು ಜಗದೀಶ್ ಹೆಗಡೆ ಪ್ರಥಮ ಜಯರಾಜ್ ಹೆಗಡೆ, ದ್ವಿತೀಯ ರತ್ನಾಕರ ಹೆಗಡೆ ಹಾಗೂ ತೃತೀಯ ವಿಜಯ್ ಹೆಗಡೆ ಇವರು ಪಡೆದಿರುತ್ತಾರೆ. ಈ 3 ಜನ ಹೆಗಡೆ ಬಂಧುಗಳು ಆದಷ್ಟು ಬೇಗ ವೇದಿಕೆಗೆ ಆಗಮಿಸಿ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಹಿರಿಯ ಬಂಧುಗಳಾದ ಜಯರಾಜ್ ಹೆಗಡೆ ಕೊಕ್ರಾಡಿ, ರತ್ನಾಕರ ಹೆಗಡೆ ಮಾರ್ಪಾಡಿ, ವಿಜಯ್ ಹೆಗಡೆ ಅರಟ್ಟವರ ಈ 3 ಜನ ಹಿರಿಯ ಹೆಗ್ಗಡೆ ಬಾಂಧವರು ಆದಷ್ಟು ಬೇಗನೆ ವೇದಿಕೆಗೆ ಆಗಮಿಸಿ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವೇಣೂರು ತಂಡದ ಬಾಲಕರಾದಂಥ ಸುಂದರ ಹೆಗಡೆ ಅವರು ಹಗ್ಗ ಜಗ್ಗಾಟದ ಪ್ರಥಮ ಬಹುಮಾನವಾಗಿ ವಿಶೇಷವಾಗಿ ನಗದು 2,000 ರೂಪಾಯಿಯನ್ನು ನಮಗೆ ಕೊಟ್ಟಿರುತ್ತಾರೆ. ಅವರಿಗೆ ಎಲ್ಲರೂ ಚಪ್ಪಾಳೆ ಮುಖಾಂತರ ಹಾರೈಸಬೇಕಾಗಿ ವಿನಂತಿಸುತ್ತೇನೆ. ದಯವಿಟ್ಟು ಹಿರಿಯ ಹೆಗಡೆ ಬಾಂಧವರಾದ ಜಯರಾಜ್ ಹೆಗಡೆ ಕೊಕ್ರಾಡಿ, ರತ್ನಾಕರ ಹೆಗಡೆ ಮಾರ್ಪಾಡಿ, ವಿಜಯ್ ಹೆಗಡೆ ಅರಟ್ಟವರ್ ಈ 3 ಜನ ಹೆಗಡೆ ಬಾಂಧವರು ಆದಷ್ಟು ಬೇಗನೆ ವೇದಿಕೆಗೆ ಆಗಮಿಸಿ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಈ ಪ್ರಶಸ್ತಿ ಪತ್ರವನ್ನು ವೇದಿಕೆಯಲ್ಲಿರುವ ಗಣ್ಯರೆಲ್ಲರೂ ಇವರಿಗೆ ವಿತರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ವಿಜಯ್ ಹೆಗಡೆ ಅರಟ್ಟವರ್, ರತ್ನಾಕರ ಹೆಗಡೆ, ಹಾಗೂ ಜಯರಾಜ್ ಹೆಗಡೆ ಕೊಕ್ರಾಡಿ. ಬ್ಲೂ ಕಲರಿನ ಒಂದು ಕನ್ನಡಕ ಮಿಸ್ ಆಗಿದೆ. ಯಾರೇ ಸಿಕ್ಕಿದ್ರೆ ಒಂದು ಕೊಡಿ ಇಲ್ಲಿ ಸ್ಟೇಜ್ ಹತ್ರ.
ಬ್ಲೂ ಕಲರಿನ ಕನ್ನಡಕ್ಕೊಂದು ಮಿಸ್ ಆಗಿದೆ. ಯಾರಿಗಾದರೂ ಸಿಕ್ಕಿದ್ರೆ ಇಲ್ಲಿ ವೇದಿಕೆಯಲ್ಲಿ ಕೊಡಿ. ಒಂದು ATM ಕಾರ್ಡ್ ಇದೆ, ಕಿಶೋರ್ ಕುಮಾರ್ ಇವರ ATM ಕಾರ್ಡ್. ಒಂದು ವೇಳೆ ಯಾರಾದರೂ ಇದ್ರೆ ಹಿಡ್ಕೊಂಡು ಹೋಗಿ, ಖಾಲಿ ಅಷ್ಟೇ ಉಂಟು ಹೆಸರು, ATM ಕಾರ್ಡ್. ಅದು ಸುಶಾಂತ್ರ ಇಲ್ಲ ಬರಲಿ. ಒಂದು ಸ್ಪೆಕ್ಸ್ ಕನ್ನಡಕ ಮಿಸ್ ಆಗಿದೆ. ಯಾರಿಗಾದ್ರೂ ಸಿಕ್ಕಿದ್ರೆ ದಯವಿಟ್ಟು ವೇದಿಕೆಯಲ್ಲಿರುವಂತ ಇಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಹ್ಯಾಂಡ್ ಹಸ್ತಾಂತರಿಸಬೇಡಿ ಅಂತ ವಿನಂತಿಸ್ತಾ ಇದ್ದೇವೆ. ATM ಕಾರ್ಡ್ ಕಿಶೋರ್ ಕುಮಾರ್ ಯಾರಾದರೂ ಇದ್ರೆ ಬರಬೇಕು. ಟೊಂಕನ ಬರ್ಲಿ ಬರ್ಲಿ. ಅಲ್ಲಿ ಬರಿಬೇಕಾ? ಅಲ್ಲಿ ಕೊಡಿ. ಟೊಂಕ ಪ್ರಥಮ ಹಾಗೂ ದ್ವಿತೀಯ ಬಹುಮಾನವನ್ನು ಪಡೆಯಲಿಕ್ಕೆ ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು. ಟೊಂಕದಲ್ಲಿ ಪ್ರಥಮ ಹಾಗೂ ಶಂಕರ್ ನಾರಾಯಣ ಮತ್ತೊಂದು ತಂಡ, ದ್ವಿತೀಯ ಕಡ್ತಲ. ಈಗಾಗಲೇ ಎಲ್ಲರೂ ನಿಲ್ಲಬೇಕು, ಲಾಸ್ಟಿಗೆ ಒಂದು ಸಾಂಗ್ ಹಾಕಬೇಕಂತ ಎಲ್ಲರೂ ಕೇಳ್ತಿದ್ದಾರೆ. ಎಲ್ಲರೂ ಡಿಜೆಗೆ ಕುಣಿಬೇಕು, ಹಾಗಾಗಿ ಯಾರೂ ಹೋಗಬಾರ್ದು. ಅಂತಿಮ ಹಂತದಲ್ಲಿದೆ. ಒಳ್ಳೆಯ ಅದ್ಭುತ ಕ್ರೀಡಾಕೂಟವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ನಾವೆಲ್ಲರೂ ಕೊನೆಯ ಹಂತದಲ್ಲಿದ್ದೇವೆ. ಪ್ರೈಸ್ ಕೊಟ್ರಲ್ಲ, ಹೀಗೆ ಸಹಕಾರ ಇರಲಿ. ಅಲ್ಲ ಅದು ಫಸ್ಟ್ ಆಯ್ತಿಯಾ, ಸೆಕೆಂಡ್ ಕೊಡ್ಬೇಕಲ್ಲ. ಅಲ್ಲಿ ಉಂಟು, ಅಲ್ಲಿ ಟೊಂಕ ದ್ವಿತೀಯ. ಬ್ಲೂ ಕೊಡು, ಬ್ಲೂ ಕರ್ಣಕರಣ್ಣ, ಬ್ಲೂ 9 ಬ್ಲೂ. ಧನ್ಯವಾದಗಳು. ಟೊಂಕ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವಂತಹ ಶಂಕರ್ ನಾರಾಯಣ ವಲಯದ ಎಲ್ಲಾ ಸ್ಪರ್ಧಿಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ಆದಷ್ಟು ಬೇಗನೆ ಆಗಮಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶಂಕರ್ ನಾರಾಯಣ ಹೆಗ್ಗಡೆ ವಲಯ, ಶಂಕರ್ ನಾರಾಯಣ ವಲಯದ ಎಲ್ಲ ಹೆಗ್ಗಡೆ ಮಹಿಳಾ ಮಣಿಗಳು ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಹೆಗ್ಗಡೆ ವಲಯ ಶಂಕರನಾರಾಯಣ ಹಾಲಾಡಿ ವಿಭಾಗದ ಎಲ್ಲ ಹೆಗ್ಗಡೆ ಮಹಿಳಾ ಸ್ಪರ್ಧಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪ್ರಶಸ್ತಿ ಪತ್ರವನ್ನು ವಿತರಿಸಿ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಮುಂದಕ್ಕೆ ಹಗ್ಗಜಗಾಟ ವಿಭಾಗದಲ್ಲಿ ಪುರುಷರ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವ ಕೊಕ್ರಾಡಿ ವಲಯ ಹೆಗ್ಗಡೆ ವಲಯ ಕೊಕ್ರಾಡಿಯ ಎಲ್ಲಾ ಸ್ಪರ್ಧಿಗಳು ವೇದಿಕೆಗೆ ಆಗಮಿಸಿ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ದಯವಿಟ್ಟು ಕೊಕ್ರಾಡಿ ವಲಯ ಹೆಗ್ಗಡೆ ವಲಯ ಕೊಕ್ರಾಡಿಯ ಎಲ್ಲ ಹೆಗ್ಗಡೆ ಬಂಧುಗಳು ವೇದಿಕೆಗೆ ಆಗಮಿಸಿ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಗಜಘಟ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವಂತಹ ಕೊಕ್ರಾಡಿ ವಲಯ ಹೆಗ್ಗಡೆ ವಲಯ ಕೊಕ್ರಾಡಿಗೆ ನಮ್ಮ ದಾಖಾ ಜಿಲ್ಲಾ ಹೆಗಡೆ ಸಮಾಜ ಸಂಘದ ನಿರ್ದೇಶಕರಾದ ಶ್ರೀಯುತ ಸುಂದರ್ ಹೆಗಡೆ ಅವರು ರೂಪಾಯಿ 1,000 ನಗದು ಬಹುಮಾನವನ್ನ ವಿತರಿಸಲಿದ್ದಾರೆ. ಶ್ರೀಯುತ ಸುಂದರ್ ಹೆಗಡೆ ಮೂಡುಕೋಡಿಯವರು ಹಗಜಘಟ ವಿಭಾಗದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುವಂತಹ ಹೆಗ್ಗಡೆ ವಲಯ ವೇಣೂರಿನ ಬಂಧುಗಳಿಗೆ 1,000 ರೂಪಾಯಿ ದ್ವಿತೀಯ ಸ್ಥಾನ ಪಡೆದಿರುವಂತಹ ಹೆಗ್ಗಡೆ ವಲಯ ಕೊಕ್ರಾಡಿಯ ಬಂಧುಗಳಿಗೆ 1,000 ರೂಪಾಯಿ ನಗದನ್ನ ವಿತರಿಸಲಿದ್ದಾರೆ. ಹಗಜಘಟ ಸ್ಪರ್ಧೆಯಲ್ಲಿ ಬಿರುಸಿನ ಹೋರಾಟ ನಡೆಸಿ ದ್ವಿತೀಯ ಸ್ಥಾನ ಪಡೆದಿರುವ ಹೆಗ್ಗಡೆ ಬಂಧುಗಳಿಗೆ ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದೇವೆ. ಧನ್ಯವಾದಗಳು. ಮುಂದೆ ಹೆಗ್ಗಡೆ ವಲಯ ವೇಣೂರು ಹೆಗ್ಗಡೆ ವಲಯ ವೇಣೂರಿನ ಸ್ಪರ್ಧಿಗಳು ಹೆಗ್ಗಡೆ ಬಾಂಧವರು ಹೆಗ್ಗಡೆ ವಲಯ ವೇಣೂರಿನ ಸ್ಪರ್ಧಿಗಳು ಶ್ರೀಯುತ ಸುಂದರ ಹೆಗಡೆ ಮೂಡುಕೋಡಿ ಇವರ ಸಾರಥ್ಯದ ಹೆಗ್ಗಡೆ ವಲಯ ವೇಣೂರಿನ ಸ್ಪರ್ಧಿಗಳು ಪ್ರಥಮ ಸ್ಥಾನ ಹಗ್ಗಜಘಟ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಈ ಸ್ಪರ್ಧಿಗಳಿಗೆ ಶ್ರೀಯುತ ಸುಂದರ ಹೆಗಡೆಯವರು 2,000 ರೂಪಾಯಿಯ ನಗದು ಪ್ರಶಸ್ತಿಯನ್ನು ವಿತರಿಸಲಿದ್ದಾರೆ. ವೇಣೂರಿನ ಎಲ್ಲ ಮಹಿಳೆ ಮತ್ತು ಎಲ್ಲ ಪುರುಷರೊಮ್ಮೆ ವೇದಿಕೆ ಬರಬೇಕು. ವಲಯದ ಎಲ್ಲ ಪುರುಷರು ಮತ್ತು ಮಹಿಳೆಯರು ಎಲ್ಲರೂ ವೇದಿಕೆಗೆ ಬನ್ನಿ. ವೇಣೂರು ವಲಯದ ಎಲ್ಲರೂ ವೇಣೂರು ವಲಯದ ಕೋರಿಕೆಯಂತೆ ಮಹಿಳಾ ಮತ್ತು ಪುರುಷ ಸ್ಪರ್ಧಿಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಹೆಗ್ಗಡೆ ವಲಯ ವೇಣೂರಿನ ಸ್ಪರ್ಧಿಗಳಿಗೆ ದಾಖಾ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘ ರಿಜಿಸ್ಟರ್ಡ್ ಕೋಟೆಬಾಗಿಲು ಮೂಡುಬಿದ್ರೆ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಲೋ, ಎಲ್ಲರೂ ಮೈದಾನದಲ್ಲಿರುವ ಚೇರ್ ಮತ್ತೆ ಟೇಬಲ್ ಅನ್ನು ಇಲ್ಲಿ ಗೇಟ್ ಹತ್ರ ತಂದು ಡಿಜೆ ಸಾಂಗ್ ಹಾಕ್ಬೇಕಂತ ಹೇಳ್ತಿದ್ದಾರೆ. ರೆಡಿ ಆಗಿರ್ಬೇಕು. ಈಗಾಗಲೇ ಎಲ್ಲ ವಲಯದ ಅಧ್ಯಕ್ಷರ ಸಹಕಾರದಿಂದ ಅದ್ಭುತವಾದಂತಹ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆದಿದೆ. ಹಾಗಾಗಿ ತಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಎಲ್ಲರಿಗೂ ಧನ್ಯವಾದವನ್ನು ಬಯಸ್ತಾ ಇದ್ದೇವೆ. ಈ ಕ್ರೀಡಾಕೂಟಕ್ಕೆ ಯಶಸ್ವಿಗೆ ತಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕರಿಸಿದ್ದೀರಿ. ವಿಶೇಷವಾಗಿ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ಹೆಗ್ಗಡೆ ಸಮಾಜ ಸಂಘ ರಿಜಿಸ್ಟರ್ಡ್ ಕೋಟೆಬಾಗಿಲು ಮೂಡುಬಿದ್ರಿ ಇದರ ವಾರ್ಷಿಕ ಕ್ರೀಡಾಕೂಟವನ್ನು ನಮ್ಮ ಸಂಘದ ಅಧ್ಯಕ್ಷರಾದಂಥ ಹಟ್ಟಾಜೆ ಪ್ರಭಾಕರ್ ಹೆಗಡೆ ಅವರ ನೇತೃತ್ವದಲ್ಲಿ
ಕ್ರೀಡಾಕೂಟದ ಸಂಚಾಲಕತ್ವವನ್ನು ವಹಿಸಿಕೊಂಡವರು ವಸಂತ ಹೆಗಡೆ PT ಅನುಗ್ರಹ ಹೈಸ್ಕೂಲು ಉಜಿರೆ. ಇವರು ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕ್ರೀಡಾಕೂಟವನ್ನು ನಡೆಸಿಕೊಟ್ಟಿರುತ್ತಾರೆ. ದಯವಿಟ್ಟು ವಸಂತ ಹೆಗಡೆಯವರು ವೇದಿಕೆಗೆ ಬರಬೇಕು. ಬೆಳಿಗ್ಗೆಯಿಂದ ಸಂಜೆವರೆಗೆ ಎಲ್ಲ ವಿಭಾಗಗಳಲ್ಲಿ ನಡೆದಂಥ ಸ್ಪರ್ಧೆಗಳನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿ ಸೂಕ್ತ ಸಮಯಕ್ಕೆ ಸರಿಯಾಗಿ ಕ್ರೀಡಾಕೂಟ ಮುಗಿಯುವರೆ ಅವರ ಶ್ರಮ ಬಹಳಷ್ಟು. ಅವರೊಟ್ಟಿಗೆ ಸಹಕರಿಸಿದವರು ದಯಾನಂದ ಹೆಗಡೆ ಅಮನ್ಬೆಟ್ಟು ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತಿದ್ದೇನೆ. ವಸಂತ ಹೆಗಡೆ PD ಮಾಸ್ಟರ್ ವೇಣೂರು ಮತ್ತು ದಯಾನಂದ ಹೆಗಡೆ ಅಮನ್ಬೆಟ್ಟು ಎಲ್ಲ ಸ್ಪರ್ಧಾಕೂಟಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ಶ್ಯಾಮ್ ಹೆಗಡೆ ಅವರು ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದಾರೆ. ವೇಣೂರು ವಲಯದ ಸುಂದರ ಹೆಗಡೆ ಮತ್ತು ಅಟ್ಟಾಜೆ ಪ್ರಭಾಕರ್ ಹೆಗಡೆ ಮತ್ತು ವಸಂತ ಹೆಗಡೆಯವರು ಒಮ್ಮೆ ಪಟಾಕಿ ಸರಾಗಿ ನಮ್ಮ ವೇಣೂರು ವಲಯದ ಒಂದು ಫೋಟೋಶೂಟ್ ಆಗ್ತಿದೆ, ಅಲ್ಲಿಗೆ ತೆರಳಬೇಕಾಗಿ ವಿನಂತಿಸ್ತೇನೆ. ಇವತ್ತಿನ ಕ್ರೀಡಾಕೂಟಕ್ಕೆ ಶಾಮಿಯಾನ ಮತ್ತು ಸೌಂಡ್ಸ್ ಮಾತ್ರವಲ್ಲ, ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮತ್ತು ಸಂಜೆ ಚಾ ತಿಂಡಿ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಸುಧಾಕರ್ ಹೆಗಡೆ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಕೌಂಟರ್ನಲ್ಲಿ ಕೂತ ಮಹಿಳಾ ಘಟಕದ ಎಲ್ಲ ಅಧ್ಯಕ್ಷರಿಗೂ ಸಹಕರಿಸಿದಂತ ಮಹಿಳೆಯರಿಗೂ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನ ಬಯಸ್ತಾ ಇದ್ದೇವೆ. ಹಾಗೆ ಈ ಆಟದ ಮೈದಾನಕ್ಕೆ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿ ನಮಗೆ ಕ್ರೀಡಾಂಗಣವನ್ನ ಒಪ್ಪಿಸಿದವರು ಜೈನ್ ಕಾಲೇಜಿನ ಅಧ್ಯಾಪಕ ಸಂಘ ಹಾಗೆ ಆಡಳಿತ ಮಂಡಳಿಯವರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಬಯಸ್ತಾ ಇದ್ದೇವೆ. ಹಾಗೆ ಸಾಯಂಕಾಲ ಹಾಗೂ ಎಲ್ಲ ಉಪಹಾರದ ವ್ಯವಸ್ಥೆಗೆ ಹಾಗೆ ಶಾಮಿಯಾನ ಸೌಂಡ್ಸಿನ ವ್ಯವಸ್ಥೆಗೆ ಸಹಕರಿಸಿದಂಥ ಸುಧಾಕರ್ ಹೆಗಡೆ ಅವರಿಗೂ ಧನ್ಯವಾದವನ್ನು ಬಯಸ್ತೇನೆ. ಹಾಗೆ ಮೆಡಲ್ನ ವ್ಯವಸ್ಥೆಯನ್ನು ಮಾಡಿದಂಥ ಮೋಹನ್ ದಾಸ್ ಹೆಗಡೆ ಜಾಲುಮನೆ ವೇಣೂರು ಇವರಿಗೂ ಧನ್ಯವಾದವನ್ನು ಬಯಸ್ತಾ ಇದ್ದೇವೆ. ಹಾಗೆ ಸರ್ಟಿಫಿಕೇಟ್ನ ವ್ಯವಸ್ಥೆ ಹೆಗ್ಗಡೆ ವಲಯ ಅಜೆಕಾರು ಇವರು ವಹಿಸಿದ್ದಾರೆ, ಇವರಿಗೂ ಧನ್ಯವಾದವನ್ನು ಬಯಸ್ತಾ ಇದ್ದೇವೆ. ಸ್ಮರಣಿಕೆಯನ್ನು ಹೆಗ್ಗಡೆ ವಲಯ ಮೂಡಬಿದ್ರೆ ಇವರು ವಹಿಸಿದ್ದಾರೆ, ಇವರಿಗೂ ಧನ್ಯವಾದವನ್ನು ಬಯಸ್ತಾ ಇದ್ದೇವೆ. ಸ್ಟೇಷನರಿ ಐಟಮ್ ಅನ್ನು ಶ್ರೀ ಡೊಂಬಯ್ಯ ಹೆಗಡೆ ಮುಂಬೈ ಇವರು ವಹಿಸಿದ್ದಾರೆ, ಇವರಿಗೂ ಧನ್ಯವಾದವನ್ನು ಬಯಸ್ತಾ ಇದ್ದೇವೆ. ಸೋಡಾ ಶರ್ಬತ್ತಿನ ವ್ಯವಸ್ಥೆಯನ್ನು ಹೆಗ್ಗಡೆ ವಲಯ ಹಳದಂಗಡಿ ಇವರು ವಹಿಸಿದ್ದಾರೆ, ಇವರಿಗೂ ಧನ್ಯವಾದವನ್ನು ಬಯಸ್ತಾ ಇದ್ದೇವೆ. ಕಲ್ಲಂಗಡಿ ವ್ಯವಸ್ಥೆ ಹೆಗ್ಗಡೆ ವಲಯ ನಾರಾವಿ ಇವರು ವಹಿಸಿದ್ದಾರೆ, ಇವರಿಗೂ ಧನ್ಯವಾದವನ್ನು ಬಯಸ್ತಾ ಇದ್ದೇವೆ. ಕ್ರಿಕೆಟ್ ಸಾಮಗ್ರಿಗೆ ಸೂರಜ್ ಹೆಗಡೆ ನಾರಾವಿ ಇವರು ಸಹಕಾರವನ್ನು ನೀಡಿದ್ದಾರೆ, ಇವರಿಗೂ ಧನ್ಯವಾದವನ್ನು ಬಯಸ್ತಾ ಇದ್ದೇವೆ. ಹಾಗೆ ಆಮಂತ್ರಣ ಪತ್ರಿಕೆಗೆ ಹೆಗ್ಗಡೆ ವಲಯ ಕೊಕ್ರಾಡಿ ಇವರು ಸಹಕರಿಸಿದ್ದಾರೆ, ಇವರಿಗೂ ಧನ್ಯವಾದವನ್ನು ಬಯಸ್ತಾ ಇದ್ದೇವೆ. ಸೌಂಡ್ಸ್ ಹಾಗೂ ಶಾಮಿಯಾನದ ವ್ಯವಸ್ಥೆ ಈಗಾಗಲೇ ಹೇಳಿದೆ. ಹಾಗೆ ವಿಶೇಷವಾಗಿ ಎಲ್ಲ ವಲಯದ ಅಧ್ಯಕ್ಷ ಸಹಕಾರದಿಂದ ವಲಯದಲ್ಲಿ ಒಳ್ಳೆಯ ಅದ್ಭುತ ರೀತಿಯಲ್ಲಿ ಪ್ರತಿ ಮನೆಗೂ ಯುನಿಟೇಷನ್ ಅನ್ನು ಕೊಟ್ಟು ಒಳ್ಳೆಯ ಪ್ರಚಾರವನ್ನ ಮಾಡಿ ಒಳ್ಳೆಯ ರೀತಿಯಲ್ಲಿ ಧನ ಸಂಗ್ರಹವನ್ನು ಕೂಡ ಮಾಡಿದ್ದಾರೆ. ಒಳ್ಳೆಯ ರೀತಿಯ ಯಶಸ್ವಿಯಾದಂತಹ ಕ್ರೀಡಾಕೂಟ ಆಗಿದೆ ಅಂತ ಹೇಳಿಕೆ ನಮಗೂ ಹೆಮ್ಮೆ ಆಗ್ತದೆ. ಹೀಗೆ ನಮ್ಮ ಮುಂದಿನ ಕಾರ್ಯಕ್ರಮಕ್ಕೂ ನಿಮ್ಮೆಲ್ಲರ ಸಹಕಾರ ಬೇಕು. ಯಾಕೆಂತ ಹೇಳಿದ್ರೆ ಜಿಲ್ಲಾ ಹೆಗಡೆ ಸಮಾಜ ಸಣ್ಣ ಸಮಾಜ ಆಗಿದ್ರು ಕೂಡ ಒಂದು ಒಳ್ಳೆಯ ಸಮಾಜವಾಗಿ ಮುನ್ನುಗ್ಗಬೇಕಾದ್ರೆ ಇಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮುಂದಕ್ಕೆ ಆಗಬೇಕು. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನ ಮುಂದಕ್ಕೂ ಕೂಡ ಯಾಚಿಸ್ತಾ ಇದ್ದಾವೆ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಬಯಸ್ತಾ ಇದ್ದೇವೆ. DJ ಸಾಂಗಿಗಾಗಿ ಈಗಾಗಲೇ ರೆಡಿ ಆಗಿದ್ದಾರೆ. ಸಾಂಗ್ ಎಲ್ಲ ಹತ್ರ ಬನ್ನಿ, ಎಲ್ಲರೂ ಹತ್ರ ಬರಬೇಕು, ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಊರುದ ಪಿಲಿಕುಲು ನಲಿಪುನ ಪೊರ್ಲು ತುಯಾನ ಆಸೆದ ಕಣ್ಣಡ ಊರುದ ಪೊಣ್ಣುಲು ತೆಲಿಪುನ ಮರ್ಲು ತುಯಾನ ಆಸೆದ ಪೆಟ್ಟಿಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲು ತುಯಾನ ಆಸೆದ ಕಣ್ಣಡ ಊರುದ ಪೊಣ್ಣುಲು ತೆಲಿಪುನ ಮರ್ಲು ತುಯಾನ ಊರುದ ಪಿಲಿಕುಲು ನಲಿಪುನ ಪೊರ್ಲು ತುಯಾನ ಆಸೆದ ಕಣ್ಣಡ ಊರುದ ಪೊಣ್ಣುಲು ತೆಲಿಪುನ ಮರ್ಲು ತುಯಾನ
కాసెద పెట్టు ఊరుద పిలికులు నలిపున పొర్లుతు యానా ఆసేద కన్నడ ఊరుద పొన్నులు తెలిపున మర్లెతు యానా 9207 ಗಾಡ ಅಡ್ಡ ಉಂಟಂತೆ ಪ್ಲೀಸ್ ದಯವಿಟ್ಟು ತೆರವು ಮಾಡಬೇಕಂತ ನಮ್ಮಲ್ಲಿ ಕೇಳಿಕೊಳ್ತೇವೆ. ವಾದ್ಯೊಳೆನ ಸ್ವರ ಸಂಗೀತಗೆ ನಮ್ಮೂರ್ದ ಮಣ್ಣೆಡೆಗೆ ಮಕ್ಕಳದ ಸ್ವರ ತೆಂಬರದ ಚೆಂಡೇದ ಓದಗಗೆ ನಮ್ಮ ಪೂರ ಮುಂಜಾನ ಬದುಕು ಭೇದ ಭಾವ ದೂರಾಟ ಬರಿಕು ನನ್ನ ಸಾರ ಜನ್ಮನು ಕಡೆಗೊಡು ಮೂಲೆ ಕಾಸದ ಪೆಟ್ಟಗೆ ಊರುದ ಪಿಲಿಕುಲು ನಲಿಪುನ ಪೊರ್ಲುತು ಯಾನ ಆಸೆದ ಕಣ್ಣು ಊರುದ ಪೊಣ್ಣುಲು ತಿಳಿಪುನ ಮರ್ಲುತು ಯಾನ